ಕಾಟಿಪಳ್ಳ ನೆತ್ತ 45ನೇ ವರ್ಷದ 46ನೇ ವರ್ಷದ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಈ ಚೈನಿ ಈ ಮೈದಾನಡು ನಮ್ಮ ಕಾಟಿಪಳ್ಳ ಹೆಲ್ತ್ ಸೆಂಟರ್ದ ಮೈದಾನಡು ಭಾರಿ ವಿಜೃಂಭಣೆ ನಡಪೆರಂಡು ಈ ಸದ್ಯದ ಅಧ್ಯಕ್ಷ ಸ್ಥಾನಡು ನಮ್ಮ ಚಂದ್ರಶೇಖರ್ ಚಂದ್ರರಾಜ್ ಶೆಟ್ಟಿಗಾರ್ ಅಂಚನೆ ಕಾರ್ಯದರ್ಶಿ ಆದ ನಮ್ಮ ಶಶಿಧರ್ ದೇವಾಡಿಗ ಅಂಚನೆ ಖಜಾಂಚಿ ಆದ ನಮ್ಮ ವಿನೋದ್ ಅಂಚ ಮಾತೆರ್ನಲ ಒಂಜಿ ಊರ್ದಕಲ್ನ ಮಾತೆರ್ನ ಹಿರಿಯರ್ನಕಲ್ನ ಪೂರ ಹುಟ್ಟು ಸೇರಿ ಅದು ಭಾರಿ ಗೌಜಿ ನಡಪುನಂಚಿನ ಈ ಒಂದು ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಈ ಸತ್ಯದ ವಿಶೇಷವಾದ ನಮ್ಮ ದೇವೇರನ್ನು ನಮ್ಮ ಕಣಪಣಗ ಮಧ್ಯಾಹ್ನದ ಪೂಜೆ ಆದ ನಮ್ಮ ಮೋಹಿನಿ ಅಕ್ಕನ ಇಲ್ಲ ಮಧ್ಯಾಹ್ನದ ಪೂಜೆ ಆದ ದೇವರನ್ನ ನಿಕ್ಕು ದೇವರನ್ನ ಕನ್ನನಾಗ ಆಯಿತು ಭಜನೆ ಭಾರಿ ವಿಶೇಷವಾಗಿ ನಂಚಿನ ಭಜನಾ ಸೇವೆ ನಮ್ಮ ಕುಕ್ಯಾಂಡ್ರನ ನೇತೃತ್ವ ಭಾರಿ ಮಾಧವ ಕುಕ್ಯಾಂಡ್ರ ನೇತೃತ್ವದ ಭಾರಿ ಗೌಜಿಡು ಆ ದೇವರನ್ನ ಕನ್ನತದ ನಮ್ಮ ಚೌಕಿಗ ಪೂಜೆಗೆ ರೆಡಿ ಮಾಡ್ತದ ನನಗೆ ತಾಜೆ ಕಾಲಕ್ಕೆ ಚೌಕಿ ಪೂಜೆ ಆರಂಭ ಆದ ಯಕ್ಷಗಾನ ಪ್ರಾರಂಭ ಆಯಿತು 45 ವರ್ಷದ ಇತಿಹಾಸ ಉಪ್ಪುನಂಚಿನ ಈ ಒಂದು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಸುಮಾರು ಒಂದು 10 ವರ್ಷದ ಮಿಂಚಿ ನಮ್ಮ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಈ ಬಾಗೋಡು 15 ವರ್ಷದ ಮಿಂಚಿ ಅನ್ನ ಸಂತರ್ಪಣೆ ಈ ಬಾಗೋಡು ಪ್ರಥಮವಾದ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಲ್ತಿನಂಚಿನ ಹೆಗ್ಗಳಿಕೆ ಇತ್ತನಂದಂಡ ನಮ್ಮ ಭಜನಾ ನಮ್ಮ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ದೇವಣ್ಣಗ ಪ್ರತಿ ವರ್ಷ ನಮ್ಮ ಈ ಸರ್ತಿ ಒಂದು 15 ವರ್ಷದ ಮಿಂಚಿ ನಮ್ಮ ಅನ್ನದಾನ ಸೇವೆಯನ್ನು ಕೊಡೋದಿಲ್ಲ ಅಂಚನೆ ಊರ್ದ ಮಾತ ಸಂಘ ಸಂಸ್ಥೆದ ಪದಾಧಿಕಾರಿಗಳು ಹಿರಿಯರು ಮಾತು ಸೇರಿದು ಮಲ್ಪಡಂಚಿನ ಈ ಒಂದು ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ನಮ್ಮ ಪ್ರಾರಂಭದ ಕಾಲಡು ಭಾರಿ ಬಂಗೋಡು ಅವಾಗ ದಾಂತಿನ ಟೈಮಡು ಊರದ ಕೆಲವು ಹಿರಿಯರ ನಕಲು ಸೇರಿದು ಭಾರಿ ಬಂಗೋಡು ಯಕ್ಷಗಾನದ ವೀಲ್ಯ ಕೊರೆಯರೆ ಸಾಧ್ಯ ಇಜ್ಜಂದಿನ ಕಾಲೊಡ್ಲ ಆ ಒಂದು ಯಕ್ಷಗಾನ ನಡಪಡ ಒಂದು ಬತ್ತಿನಂಚಿನ ಹಿರಿಯರನ್ನು ನಮ್ಮ ಈ ಸತಿ ನೆನಪು ಮಲ್ಪಡಂಚಿನ ದಿನ ಎಂದು ದಾವಣ್ಣಗ ಅಪಗ 45 ವರ್ಷದ ದುಂಬು ಆ ಒಂದು ಸೇವೆಯನ್ನು ಮಲ್ತೊಂದು ಬತ್ತದು ಇತ್ತ ಮಟ್ಟಲ ಸೇವೆಯನ್ನು ಮಲ್ತೊಂದು ಬತ್ತಿನಟ್ಟು ಆದರೆ ನಂಗೊಂದು ಮಾತ್ರ ಇತ್ತಪ್ಪನ ಮಾತ್ರ ನಂಗೊಂದು ಸದಾವಕಾಶ ಅಂಚನೆ ನಮ್ಮ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿದ ಒಂದು ಸೇವಾ ಟ್ರಸ್ಟ್ ನೆತ್ತ ಒಂದು ಬಿಲ್ಡಿಂಗ್ಲ ನಂಗೆ ನಮ್ಮ ಈ ಸಂಸ್ಥೆಗೆ ಒಂದು ಸ್ವಂತ ಬಿಲ್ಡಿಂಗ್ ಬೋರ್ಡು ಪಂಪಿನಂಚಿನ ಉದ್ದೇಶಗಳು ಎಷ್ಟನೇ ವರ್ಷದ ಸರ್ 2019-20 ಇಸವಿಡೆ ನಮ್ಮ ಒಂದು ಸ್ವಂತ ರಿಜಿಸ್ಟರ್ ಆದ ಹಿಡಿದಕ್ಕ ಒಂದು ಸ್ವಂತ ಒಂದು ಕಟ್ಟಡಲ ನಮ್ಮ ಸಂಸ್ಥೆಗೆ ಒಂದು ನಿರ್ಮಾಣ ಮಾಡ್ತಾರೆ ಅವು ನಡತಿನಂಚಿನ ಕಟ್ಟಡವನ್ನು ಮಲ್ಪಡೋದಾಂಡ ಆ ಸಂದರ್ಭಡು ಭಾರಿ ಬಂಗದ ಒಂಜಿ ಸಂದರ್ಭ ದಯವಣ್ಣ ಕೆಲವು ಅಬ್ಜೆಕ್ಷನ್ ಮಾತು ಇತ್ತಂದಲ್ಲ ನಮ್ಮ ಊರದ ಹಿರಿಯಕಲ್ ನಾವು ಪೂರ ಎದುರು ಉಂಟಾದ ಅವೇನು ಮಲ್ಪೊಡೆ ಪಂಪಿನಂಚಿನ ಒಂಜಿ ಒಗ್ಗಟ್ಟಡು ಕೇವಲ ಒಂದು ವಾರ 15 ದಿನದಲ್ಲಿ ಆ ಬಿಲ್ಡಿಂಗಿನ ನಮ್ಮ ಕಟ್ಟದ ಮುಗಿತದೆ ಅಂಚ ನಮ್ಮ ಈ ಊರದ ಪೂರೆಲ್ಲ ಒಗ್ಗಟ್ಟು ಇಂಚಿನ ಬಣ್ಣದ ಅನ್ನತ್ತ ಬಿಲ್ಡಿಂಗ್ ಒಂದು ತೂನಾಗ ನಂಗೆ ಗೊತ್ತಾಗ ಅಂಚನೆ ನಮ್ಮ ಹಿರಿಯರ ನಕಲು ಮಾತೊಲ್ಲೆ ನಾಗಪಣ್ಣೆ ಅಂಚನೆ ನಮ್ಮ ವೆಂಕಟೇಶ್ ಶೆಟ್ಟಿಗಾರ್ ಸಾರ್ತೋಜಿ ಮಾತೇರ್ನೆಲ್ಲ ಒಂಜೊಂಜಿ ಕೊಡುಗೆ ನಮ್ಮ ಪ್ರತಿ ವರ್ಷಲ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಆವಡಂದಾಂಡ ಆ ದಿನ ಆ ಪೊರ್ತುಗು ಕಾಂಡದ ಒಂದು ಟಿಫಿನ್ದ ವ್ಯವಸ್ಥೆ ಒಂದು ಒರವೇರು ಮಲ್ಪನು ಅಂಚನೆ ಮಧ್ಯಾಹ್ನದ ಮನಸ್ಸು ನಮ್ಮ ಸಾರ್ತೋಜಿಯರ್ನ ಸೇವೆ ನಿರಂತರವಾದ ನಡತಂದು ಬರೋದುಂಡು ಅಂಚನೆ ಮಾತಿರಲ್ಲ ನಾಗಪ್ಪಣ್ಣೆ ಬಯ್ಯದ ಅನ್ನ ಸಂತರ್ಪಣೆಗೆ ಪ್ರತಿ ವರ್ಷಲ ಬೆಲ್ಲ ಅರ್ನ ಸೇವೆ ಎಂಚಿನ ಅಂದ್ಕೊಂಡ ಬೆಲ್ಲ ಅಂಚನೆ
ಹಾಂ ಹೌದು. ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಲಿರನ್ನ ಭೋರಿಣಿ ಶರಣು ಶರಣು ಗಜಾಮುಖಿ ಪರಮ ಪಾವನೆ
विघ्नाटवी हव्यवाट विघ्नव्याल कुलाभिमान गरुडो विघ्ने पंचानन विघ्नो तुंगगिरि प्रभेदन पवी विघ्नाब्धि कुंभोद्भव विघ्नौघा प्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुख दवगे गणपगे चलवाद्रि जागा वंदितनि आरती यत्तीरे आरती यत्तीरे गजमुख दवगे गणपगे हरुषदी भक्तरा पुरे ववगे उरगभूषण कुमार गजवदन चरण कमलगे आरती यत्तिरे गजमुखदवगे गणपगे गजमुखना निನ್ನ ಪಾದವನೆ ನೆವೆ गजमुखना निನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ मूषिका वाहन मोदक हस्त पाशांकुशधर कमल प्रशस्त मूषिका वाहन मोदक हस्त पाशांकुशधर कमल प्रशस्त श्यामल वर्ण लंबित सूत्र श्यामल वर्ण विक्रम
ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಓಂ ಓಂ ತಂ ತನ ದಿನ್ನದಿ ಧೀಂ ಧೀಂ ಧಿಂ ತನ ದಿನ್ನದ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಗಣೇಶ್ಪುರ ಕಾಟಿಪಳ್ಳ ನೆತ್ತ 45ನೇ ವರ್ಷದ 45ನೇ ವರ್ಷದ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಈ ಚೈನಿ ಈ ಮೈದಾನಡು ನಮ್ಮ ಕಾಟಿಪಳ್ಳ ಹೆಲ್ತ್ ಸೆಂಟರ್ದ ಮೈದಾನಡು ಭಾರಿ ವಿಜೃಂಭಣೆ ನಡಪೆರಂಡು ಈ ಸದ್ಯದ ಅಧ್ಯಕ್ಷ ಸ್ಥಾನದು ನಮ್ಮ ಚಂದ್ರಶೇಖರ್ ಚಂದ್ರರಾಜ್ ಶೆಟ್ಟಿಗಾರ್ ಅಂಚನೆ ಕಾರ್ಯದರ್ಶಿ ಆದ ನಮ್ಮ ಶಶಿಧರ್ ದೇವಾಡಿಗ ಅಂಚನೆ ಖಜಾಂಚಿ ಆದ ನಮ್ಮ ವಿನೋದ್ ಅಂಚ ಮಾತೆರ್ನಲ ಒಂಜಿ ಊರ್ದಕಲ್ನ ಮಾತೆರ್ನ ಹಿರಿಯರ್ನಕಲ್ನ ಪೂರ ಒಟ್ಟು ಸೇರಿ ಅದು ಭಾರಿ ಗೌಜಿ ನಡಪಣಂಚಿನ ಈ ಒಂದು ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಈ ಸತ್ಯದ ವಿಶೇಷವಾದ ನಮ್ಮ ದೇವೇರನ್ನು ನಮ್ಮ ಕಣಪಣಗ ಮಧ್ಯಾಹ್ನದ ಪೂಜೆ ಆದ ನಮ್ಮ ಮೋಹಿನಿ ಅಕ್ಕನ ಇಲ್ಲಡ ಮಧ್ಯಾಹ್ನದ ಪೂಜೆ ಆದ ದೇವರನ್ನ ನಿಕ್ಕು ದೇವರನ್ನ ಕನ್ನನಾಗ ಆಯ್ತು ಭಜನೆ ಭಾರಿ ವಿಶೇಷವಾದ ಭಜನಾ ಸೇವೆ ನಮ್ಮ ಕುಕ್ಯಾಂಡ್ರನ ನೇತೃತ್ವ ಭಾರಿ ಮಾಧವ ಕುಕ್ಯಾಂಡ್ರ ನೇತೃತ್ವದ ಭಾರಿ ಗೌಜಿಡು ಆ ದೇವರನ್ನ ಕನ್ನತದ ನಮ್ಮ ಚೌಕಿಗ ಪೂಜೆಗೆ ರೆಡಿ ಮಾಡ್ತದ ನನಗೆ ತಾಜೆ ಕಾಲಕ್ಕೆ ಚೌಕಿ ಪೂಜೆ ಆರಂಭ ಆದ ಯಕ್ಷಗಾನ ಪ್ರಾರಂಭ 45 ವರ್ಷದ ಇತಿಹಾಸ ಉಪ್ಪುನಂಚಿನ ಈ ಒಂದು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಸುಮಾರು ಒಂಜಿ 10 ವರ್ಷದ ದಿಂಚಿ ನಮ್ಮ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಈ ಬಾಗೋಡು 15 ವರ್ಷದ ದಿಂಚಿ ಅನ್ನ ಸಂತರ್ಪಣೆ ಈ ಬಾಗೋಡು ಪ್ರಥಮವಾದ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಲ್ತಿನಂಚಿನ ಹೆಗ್ಗಳಿಕೆ ಇತ್ತನಂದಂಡ ನಮ್ಮ ಭಜನಾ ನಮ್ಮ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ದೇವಣ್ಣಗ ಪ್ರತಿ ವರ್ಷ ನಮ್ಮ ಈ ಸರ್ತಿ ಒಂದು 15 ವರ್ಷದ ದಿಂಚಿ ನಮ್ಮ ಅನ್ನದಾನ ಸೇವೆನ ಕೊರೊಂದಿಲ್ಲ ಅಂಚನೆ ಊರ್ದ ಮಾತ ಸಂಘ ಸಂಸ್ಥೆದ ಪದಾಧಿಕಾರಿಗಳು ಹಿರಿಯರು ಮಾತು ಸೇರಿದು ಮಲ್ಪಡಂಚಿನ ಈ ಒಂದು ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ನಮ್ಮ ಪ್ರಾರಂಭದ ಕಾಲಡು ಬಾರಿ ಬಂಗೋಡು ಅವಾಗ ದಾಂತಿನ ಟೈಮಡು ಊರದ ಕೆಲವು ಹಿರಿಯರ್ನಕಲು ಸೇರಿದು ಬಾರಿ ಬಂಗೋಡು ಯಕ್ಷಗಾನದ ವೀಲ್ಯ ಕೊರೆಯರೆ ಸಾಧ್ಯ ಇಜ್ಜಂದಿನ ಕಾಲೊಡ್ಲ ಆ ಒಂದು ಯಕ್ಷಗಾನ ನಡಪಡ ಒಂದು ಬತ್ತಿನಂಚಿನ ಹಿರಿಯರನ್ನು ನಮ್ಮ ಈ ಸತಿ ನೆನಪು ಮಲ್ಪಡಂಚಿನ ದಿನ ಎಂದು ದಯಬಣ್ಣಗ ಅವಾಗ 45 ವರ್ಷದ ದುಂಬು ಆ ಒಂದು ಸೇವೆಯನ್ನು ಮಲ್ತೊಂದು ಬತ್ತದು ಇತ್ತ ಮಟ್ಟಲ ಸೇವೆಯನ್ನು ಮಲ್ತೊಂದು ಬತ್ತಿನಟ ಆದರೆ ನಂಗೊಂದು ಮಾತಾಡ ಇತ್ತಪ್ಪನ ಮಾತಾಡಿ ನಂಗೊಂದು ಸದಾವಕಾಶ ಅಂಚನೆ ನಮ್ಮ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿದ ಒಂದು ಸೇವಾ ಟ್ರಸ್ಟ್ ನೆತ್ತ ಒಂದು ಬಿಲ್ಡಿಂಗ್ಲ ನಮ್ಮ ಈ ಸಂಸ್ಥೆಗೆ ಒಂದು ಸ್ವಂತ ಬಿಲ್ಡಿಂಗ್ ಬೋರ್ಡು ಪಂಪಿನಂಚಿನ ಉದ್ದೇಶಗಳು ಎಷ್ಟನೇ ವರ್ಷದ 2019-20 ಇಸವಿಡೆ ನಮ್ಮ ಒಂದು ಸ್ವಂತ ರಿಜಿಸ್ಟರ್ ಆದ ಹಿಡಿದಕ್ಕೆ ಒಂದು ಸ್ವಂತ ಒಂದು ಕಟ್ಟಡಲ ನಮ್ಮ ಸಂಸ್ಥೆಗೆ ಒಂದು ನಿರ್ಮಾಣ ಮಾಡ್ತೀವಿ ಅವು ನಡತಿನಂಚಿನ ಕಟ್ಟಡವನ್ನು ಮಲ್ಪಡೊಂದಾಂಡ ಆ ಸಂದರ್ಭಡು ಭಾರಿ ಭಂಗದ ಒಂದು ಸಂದರ್ಭ ದಯವಣ್ಣ ಕೆಲವು ಅಬ್ಜೆಕ್ಷನ್ ಮಾತು ಇತ್ತಂದಲ್ಲ ನಮ್ಮ ಊರದ ಹಿರಿಯಕ್ಕಲ್ ನಾವು ಪೂರ ಎದುರು ಉಂಟಾದ ಅವೇನು ಮಲ್ಪೊಡೆ ಪಂಪಿನಂಚಿನ ಒಂದು ಒಗ್ಗಟ್ಟು ಕೇವಲ ಒಂದು ವಾರ 15 ದಿನದಲ್ಲಿ ಆ ಬಿಲ್ಡಿಂಗನ್ನು ನಮ್ಮ ಕಟ್ಟದು ಮುಗಿತದೆ ಅಂಚ ನಮ್ಮ ಈ ಊರದ ಪೂರೆಲ್ಲ ಒಗ್ಗಟ್ಟು ಇಂಚಿನ ಬಂದ ಅನ್ನತ್ತ ಬಿಲ್ಡಿಂಗ್ ಒಂದು ತೂನಾಗ ನಂಗೆ ಗೊತ್ತಾಗ ಅಂಚನೆ ನಮ್ಮ ಹಿರಿಯರ್ನಕ್ಲು ಮಾತಲ್ಲೇ ನಾಗಪಣ್ಣೆ ಅಂಚನೆ ನಮ್ಮ ವೆಂಕಟೇಶ್ ಶೆಟ್ಟಿಗಾರ್ ಸಾರ್ತೋಜಿ ಮಾತೇರ್ನೆಲ್ಲ ಒಂಜೊಂಜಿ ಕೊಡುಗೆ ನಮ್ಮ ಪ್ರತಿ ವರ್ಷಲ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಆವಡಂದಾಂಡ ಆ ದಿನ ಆ ಪೊರ್ತುಗು ಕಾಂಡದ ಒಂದು ಟಿಫಿನ್ದ ವ್ಯವಸ್ಥೆ ಒಂದು ಮಲ್ಪನು ಅಂಚನೆ ಮಧ್ಯಾಹ್ನದ ವನಸ್ಸು ನಮ್ಮ ಸಾರ್ತೋಜಿಯರ್ನ
ಸೇವೆ ನಿರಂತರವಾದ ನಡತೊಂದು ಬರೋದುಂಡು. ಅಂಚನೆ ಮಾತಿರಲ್ಲ ನಾಗಪ್ಪಣ್ಣೆ ಬಯ್ಯದ ಅನ್ನ ಸಂತರ್ಪಣೆಗೆ ಪ್ರತಿ ವರ್ಷಲ ಬೆಲ್ಲ ಅರ್ನ ಸೇವೆ ಇಂಚಿನ ಅಂದ್ಕೊಂಡ ಬೆಲ್ಲ ಅಂಚನೆ ಐಕೆ ಇಂಚಿನ ಬಡ ಸಕ್ಕರೆ ಬಡೋದನ್ನು ಸಕ್ಕರೆ ಅಂಚನೆ ಮಾತಿರಲ್ಲ ಒಂದೊಂದು ಸೇವೆನ ಅಕಲ್ನಕಲ್ನ ಕೈ ಸತ್ಯಾನ ಬಕ್ಕಿ ರೇತ ಪುಡಾತ ಸೇವೆನ ಮಲ್ತೊಂದು ಭಾರಿ ಪೊರ್ಲುಡು ದಾಲ ಒಂಜಿ ಸಮಸ್ಯೆ ಇಜ್ಜಂದೆ ಈತ್ ನೆಟ್ಟ ದೇವರು ಕಟಿಲಪ್ಪೆ ಆ ಒಂಜಿ ಸೇವೆನ ಈತ್ ನೆಟ್ಟ ಮಲ್ಪ ಒಂದು ಬೈದೇರು ನನ್ನ ಒಂಜಿ 4 ವರ್ಷ 5ನೇ ವರ್ಷ ಬರ್ರೆಂಡು 5ನೇ ವರ್ಷ ಭಾರಿ ವಿಜೃಂಭಣೆಡು ಭಾರಿ ಗೌಜಿಡು ಆವುಡು ಪಂಚ ನಮ್ಮ ಮಾತಿರಲ್ಲ ನಿರೀಕ್ಷೆಲ್ಲ ಉಂಡು ಅವೇನು ಒಂದು ಸಂಕಲ್ಪ ಉಂಡು ಅವೇನು ಪೂರ ನಮ್ಮ ಕಟಿಲ್ದಪ್ಪೆ ನಮ್ಮ ಕೈಟ್ ಮಲ್ಪವಣಂಚಿನ ಶಕ್ತಿನ ಕೊರಡು ಅಂಚನೆ ಉತ್ಪತ್ತಿನ ಕೊರಡು ಅಂಚನೆ ಮಾತಿರಲ್ಲ ಐಕ್ಯ ಮತ್ತೆ ದೀದು ನಮ್ಮ ಈ ಒಂದು ಸಂಸ್ಥೆ ನನಾದು ಬೆಳಗೋಡು ಪಂಚನಂಚಿನ ಆಶಯ ದೇವರನ್ನ ಆಶೆ ಅನುಗ್ರಹ ಏಪಲ ನಂಗೆ ಮಾತ್ರ ದುಪ್ಪುಡು ಪಂಚನಂಚಿನ ಪಾತ್ರ ಪನ್ನೊಂದು ಇನ್ನಿತ ಕಾರ್ಯಕ್ರಮ ಭಾರಿ ಪೊರ್ಲುಡು ಆವಡು ಅಂಚನೆ ಇನ್ನಿತ ಒಂಜಿ ಕಾರ್ಯಕ್ರಮದ ಯೂಟ್ಯೂಬ್ ಏರು ನಮ್ಮ ಏನು ಯಕ್ಷ ಋಷು ಅಂತ ಅರ್ನ ಯೂಟ್ಯೂಬ್ ಚಾನಲ್ ಈ ಸರ್ತಿ ಹೊಸತ್ ನಮ್ಮ 45 ವರ್ಷಡು ಪ್ರಥಮವಾದ ಆ ಯೂಟ್ಯೂಬ್ ಚಾನಲ್ ಇದ ಒಂದು ವಿಡಿಯೋ ಚಿತ್ರೀಕರಣ ಇದ್ದ ಮಲ್ಪ ನಮ್ಮ ಮಾಧವ ಕುಕ್ಯಾಂಡ್ರ ನೇತೃತ್ವಡು ಆ ಒಂದು ಅವಕಾಶ ನಂಗೆ ತೆಗೆದಂಡು ಮಾತಾ ಕಾರ್ಯಕ್ರಮಗಳ ಪೊರ್ಲುಡು ಆವಡು ಪಂಟಿನ ಪಾತ್ರ ಪಣ್ಣೊಂದು ಎಲ್ಲರ ಅನಿಸಿಕೆಯನ್ನು ಉಂಟು. ನಮಸ್ಕಾರ. ಈ ವರ್ಷ 46ನೇ ವರ್ಷದ ಯಕ್ಷಗಾನ ಬಯಲಾಟ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಸೇವೆಯನ್ನು ಯಕ್ಷಗಾನ ಬಯಲಾಟ ಗೆಜ್ಜೆ ಸೇವೆಯನ್ನು ಕೊಡುವಂತಹ ಪುಣ್ಯಪ್ರದ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. 46ನೇ ವರ್ಷದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈಗ ತಾನೇ ನಾವು ಶ್ರೀಮತಿ ಮೋಹಿನಿ ಲಕ್ಷ್ಮೀನಾರಾಯಣರಾವ್ ಅವರ ಮನೆಯಿಂದ ಶ್ರೀದೇವರನ್ನು ಭವ್ಯ ಮೆರವಣಿಗೆಯಲ್ಲಿ ಆಗಮಿಸಿ ಶ್ರೀ ಪುರುಷೋತ್ತಮ ಐಗಲ್ ಅವರ ಮನೆಯಲ್ಲಿ ಈಗ ಪ್ರತಿಷ್ಠಾಪನೆ ಆಗ್ತಾಯಿದೆ. ಮತ್ತು 6 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಚೌಕಿ ಪೂಜೆ ಜರುಗಿ ಈ ಕಾರ್ಯಕ್ರಮ ಬಯಲಾಟ ಯಕ್ಷಗಾನ ಬಯಲಾಟ ಪ್ರಾರಂಭವಾಗುವುದು. ಕಾಟಿಪಲ್ಲ ಮತ್ತು ಪರಿಸರದ ಎಲ್ಲ ಜನರ ಈ ಕಾರ್ಯಕ್ರಮ ಒಟ್ಟು ಸೇರುವಂತಹ ಕಾರ್ಯಕ್ರಮ. ಎಲ್ಲರೂ ತನುಮಾನ ಧನಗಳಿಂದ ನಮಗೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಊರಿನ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದಿನ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಂದಿನ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಾಧಿಪತಯೇ ನಮಃ. ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ಸಕಲ ಪರಿವಾರ ದೇವೋಭ್ಯೋ ನಮಃ. ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಗಣೇಶಪುರ ಕಾಟಿಬಳ್ಳ ಇದರ 46ನೇ ವರ್ಷದ ಆಚರಣೆಯನ್ನು ಇದೀಗ ಸಂಜೆ ಗಂಟೆ 6:15ಕ್ಕೆ ಯಕ್ಷಗಾನ ಬಯಲಾಟ ಚೌಕಿ ಪೂಜೆ ಆದ ನಂತರ ಜರುಗಲಿಕ್ಕಿದೆ. ಇದರ ಪೂರ್ವಭಾವಿಯಾಗಿ ತುಂಬ ಜನರು ಇದರಲ್ಲಿ ಭಕ್ತರು ಭಾಗವಹಿಸಿದ್ದಾರೆ. 1980ರಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಬಹಳ ಕಷ್ಟದಲ್ಲಿ ದಿನ ತೆಗೆದಂಥ ದಿನ. ಯಾಕಂದರೆ ಇಲ್ಲಿ ಹತ್ತಿರದ ಗೇರು ಹಣ್ಣಿನ ಮರದ ಹತ್ತಿರ ಈ ಒಂದು ನಮ್ಮ ಬೆಳಿಗ್ಗೆ ಅಲ್ಲಿ 8 ಗಂಟೆಗೆ ಸಭೆ ಸೇರಿ ಅದರ ಒಂದು ಕಾರ್ಯ ಆಲೋಚನೆಯಲ್ಲಿ ಮಾಡುವಾಗ ನಮಗೆ ಹಿರಿಯರಾದಂಥ ಎಲ್ಲ ನಮ್ಮ ಕಾಂತಪ್ಪ ಮೇಸ್ತ್ರಿ ಅವರಾಗಿರ್ಬೋದು, ವಾಶೆಟ್ಟರಾಗಿರ್ಬೋದು, ಪುರುಷೋತ್ತಮ ಶೆಟ್ಟಿಗರಾಗಿರ್ಬೋದು, ಅಥವಾ ರಾಮಸದನ ಇಲ್ಲಿಯ ಲಕ್ಷ್ಮೀನಾರಾಯಣರಾವ್ ಅಥವಾ ಅವರ ಮನೆಯವರು, ಸಿದ್ದಣ್ಣ, ಹಾಗೆ ಲಕ್ಷ್ಮಣ ಶೆಟ್ಟಿಗಾರ್, ಹಾಗೆ ಇನ್ನಿತರ ಹಲವಾರು ಮಂದಿ ಇದರಲ್ಲಿ ಭಾಗವಹಿಸಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿದೆ. ಇಂದಿಗೆ 46 ವರ್ಷ ತುಂಬಿದೆ. ಯಾಕಂದರೆ ಜನವರಿ ತಿಂಗಳ ಮೊದಲನೇ ಶನಿವಾರ ಆಡಿಸೋದಂತ ನಾವು ಸಂಕಲ್ಪ ಮಾಡಿದ್ವಿ. ಆ ಪ್ರಕಾರ 25ನೇ ವರ್ಷಕ್ಕೆ ಸಿಲ್ವರ್ ಜೂಬ್ಲಿ ಅಂದರೆ
ರಜತ ಮಹೋತ್ಸವ ಬಹಳ ಅದ್ಧೂರಿಯಲ್ಲಿ ಆಚರಣೆ ಮಾಡಿ ಆ ನಂತರ 30ನೇ ವರ್ಷಕ್ಕಿಂತ ನಂತರ ನಾವು ಇದರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಧರ್ಮೇಂದ್ರ ಮಾಜಿ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ, ಈಗಲೂ ನಡೀತಾ ಇದೆ. ಇದರ ಪೂರ್ವಭಾವಿಯಾಗಿ ಎಷ್ಟೋ ಅಂದರೆ ನಮ್ಮ ಹಿರಿಯರಾದ ಪದ್ಮನಾಭ ಶೆಟ್ಟರು, ನಮ್ಮ ಸುರೇಶ್ ಶೆಟ್ಟರು, ಉಮಾನಾಥ್ ಅಮೀನ್, ಜಯಂತ ಸಾಲ್ಯಾನ್, ಸುಂದರ ಸುವರ್ಣ, ಹೀಗೆ ಹಲವಾರು 10 ಮಂದಿ ಇದರ ಒಂದು ಕಾರ್ಯಕ್ರಮ, ಸುಂದರ್ ಶೆಟ್ಟಿಗಾರ್, ದಿವಂಗತ ಸುಂದರ್ ಶೆಟ್ಟಿಗಾರ್ ಕೂಡ ಇದರ ಖಜಾಂಜಿ ಆಗಿದ್ದರು. ನಾಗೇಶ್ ಪ್ರಭು ಇವರು ಕೂಡ ಬಹಳ ಇದರಲ್ಲಿ ಶ್ರಮವಹಿಸಿ ನಮ್ಮೊಂದಿಗೆ ದಾರಿದೀಪವಾಗಿದ್ದರು. ಈಗ ಅಗಲಿದ ತುಂಬ ಚೇತನಕ್ಕೆ ನಿಜವಾಗಿ ಅವರಿಗೆ ಒಂದು ಶಕ್ತಿ, ಸಾಮರ್ಥ್ಯ ಕೊಟ್ಟಿದ್ದರು. ಆ ಕಾರಣ ನಮಗೆ ಈ ಸಂಸ್ಥೆ ನಡೆಸಲಿಕ್ಕೆ ಆಯಿತು. ಇದೀಗ 46ನೇ ವರ್ಷ ಬಹಳ ವಿಜೃಂಭಣೆಯಿಂದ ನಮ್ಮ ಲಕ್ಷ್ಮೀನಾರಾಯಣರಾವ್ ಅಂದರೆ ರಾಮಸದನ ಇಲ್ಲಿಂದ ಭಜನಾ ಸಂಕೀರ್ತನೆಯಲ್ಲಿ ಎಲ್ಲ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಸಮಿತಿ, ಶ್ರೀ ನಿತ್ಯಾನಂದ ಭಜನಾ ಮಂಡಳಿ ಹಾಗೂ ಇನ್ನಿತರ ಹಲವಾರು ಭಜಕರು ಬಂದು ಅಲ್ಲಿ ಭಜನೆ ಪ್ರಾರಂಭ ಮಾಡಿ ಮೆರವಣಿಗೆಯಲ್ಲಿ ತುಂಬ ಮಂದಿ ಇದೀಗ ತಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿದ್ದೀರಿ. ಅದರಲ್ಲಿ ತುಂಬ ಜನ ಭಾಗವಹಿಸಿದ್ದಾರೆ, ಮಹಿಳೆಯರು ಸಹಿತ ಭಾಗವಹಿಸಿದ್ದಾರೆ. ಅದರಿಂದಾಗಿ ಇನ್ನೂ ಮುಂದೆ ನಮ್ಮದು ಇನ್ನು ಬರುವ ಬಂಗಾರದ ವರ್ಷ ಆಚರಣೆ ಮಾಡಲಿಕ್ಕಿದೆ. ಆ ಬಂಗಾರದ ವರ್ಷ ಆಚರಣೆ ಮಾಡಲಿಕ್ಕೆ ಪ್ರಾರಂಭವಾಗಿ ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಕಾರ್ಯಕ್ರಮ ನೀಡುವಂತಹ ನಮ್ಮ ಮಾಧವ್ ಕುಕ್ಯಾನ್ರವರ ನೇತೃತ್ವದಲ್ಲಿ ನಮ್ಮ ಇವರು ರಿಷು ಇವರ ಒಂದು ಸಂಚಾಲಕತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಇವತ್ತು ಪ್ರಾರಂಭವಾಗಲಿಕ್ಕಿದೆ. ಆದ ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನು ಮನ ಧನಗಳಿಂದ ಸಹಕರಿಸಿ ಈ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಳ್ಬೇಕಂತ ನಾವು ನಮ್ಮ ಹಿಂದಿನವರನ್ನೆಲ್ಲ ನೆನಪಿಸಿಕೊಂಡು ಇದೀಗ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಇವರು ಶಶಿಧರ್ ವಾಡಿಗ, ಹಾಗೆ ಖಜಾಂಜಿ ಆದಂಥ ವಿನೋದ್ ಕುಮಾರ್, ಹಾಗೆ ನಮ್ಮ ನಾಗಪ್ಪ ಬಂಗ್ಯಾರ, ಹಿರಿಯರಾದಂಥ ವೆಂಕಟೇಶ್ ಶೆಟ್ಟಿಗಾರು, ಸಾರ್ಥೋಜಿ ಅವರು, ಹಾಗೆ ನಮ್ಮ ಚಂದ್ರ ಶೆಟ್ಟಿಗಾರು, ಹಾಗೆ ಧರ್ಮೇಂದ್ರ ಗಣೇಶ್ಪುರ ಮಾಜಿ ಅಧ್ಯಕ್ಷರು, ಇವರು ಕೂಡ ಅಧ್ಯಕ್ಷರು. ಹಾಗಾಗಿ ಇಷ್ಟೇ ಪ್ರಾರಂಭದ ಹಂತದಲ್ಲಿ ಇದ್ದವ ಅಂತ ಹೇಳಿದರೆ ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ದೇನೆ. ಆ ಪ್ರಾರಂಭದ ಹಂತದಲ್ಲಿಯೇ ಇದ್ದೇನೆ. ಇಲ್ಲಿ ಹತ್ತಿರ ನಮ್ಮ ಈ ಒಂದು ಮೀಟಿಂಗ್ ಇದು ಆಟ ಆಗಬೇಕಾದ್ರೆ ಹತ್ತಿರದ ಶಾಲೆಯಿಂದ ಬೆಂಚಿ ನಮ್ಮ ಪಡಿ ನಮ್ಮ ಇವರಿಂದ ಕೃಷ್ಣಪ್ಪನ ಮರಿಯಿಂದ ಪಡಿ ಇವರೆಲ್ಲ ಬಹಳ ಕಷ್ಟದಲ್ಲಿ ನಾವು ಇಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ವಿ. ಯಾಕಂದರೆ ಬೆಳಿಗ್ಗೆವರೆಗೆ ಆಟ ಆಗುವಾಗ ಅಲ್ಲಿ ವೀಳೆ ಕೊಡಲಿಕ್ಕೆ ನಮಗೆ ತಾಕತ್ತಿರಲಿಲ್ಲ. ಯಾರ್ಯಾರು ಮನೆಗೆ ಹೋಗಿ ಮಧ್ಯರಾತ್ರಿಗೆ ಹೋಗಿ ವೀಳೆ ಅದಕ್ಕೆ ನಾವು ವ್ಯವಸ್ಥೆ ಮಾಡಿ ಬಂದಂಥ ಕಾಲ ಇತ್ತು. ಇದೀಗ ದೇವರ ದಯೆಯಿಂದ ಸ್ವಲ್ಪ ಹಣ ಉಳಿತಾಯ ಮಾಡಿ ನಾವು ಈ ಹಂತಕ್ಕೆ ಬಂದಿದ್ದೇವೆ. ದೇವರ ದಯೆಯಿಂದ ಇನ್ನೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಕಟಗಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸೇವೆ ಮಾಡುವ ಯೋಗ ಭಾಗ್ಯ ಎಲ್ಲರಿಗೂ ಸಿಗಲಿ, ಅವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡುತ್ತಾ ನಮಗೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀ ಕರುಣಾದಿಂದ ಕೇಳೆ ಗೋಪಿ ರಂಗನಾಟವಾ ಕೇಳೆ ಗೋಪಿ ರಂಗನಾಟವಾ ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವಾ ರಂಗನಾಟವಾ ಬೇಳ
ಕೇಳದಿರುವುದು ಚಿತ್ತವಲ್ಲ, ಕೇಳುವುದು ಕಾರ್ಯವಲ್ಲ. ಕೇಳದಿರುವುದು ಚಿತ್ತವಲ್ಲ, ಕೇಳುವುದು ಕಾರ್ಯವಲ್ಲ. ಕೇಳೆ ಗೋಪಿ ರಂಗನಾಟವ, ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ. ಕೇಳದಿರುವುದು ಚಿತ್ತವಲ್ಲ, ಕೇಳುವುದೊಂದು ಕಾರ್ಯವಲ್ಲ. ಕೇಳೆ ಗೋಪಿ ರಂಗನಾಟವ. ಸರಿಯ ರಾತ್ರಿಯೊಳಗೆ ಬಾಗಿಲು ಮುರಿಯಲಾಗಿ ಬೆದರಿ ಕದವ. ಸರಿಯ ರಾತ್ರಿಯೊಳಗೆ ಬಾಗಿಲು ಮುರಿಯಲಾಗಿ ಬೆದರಿ ಕದವ. ತೆರೆಯೊಳಗೆ ಬಂದು ನಾ ಅರಿಯದಂತೆ ಹಾಲು ಮೊಸರ, ಅರಿಯದಂತೆ ಹಾಲು ಮೊಸರ ಸುರಿವ ನೋಡಿ ಬರುವ ಸುಮ್ಮನೆ ಇರಲು ಸಕ್ಕರೆಯ ಕದ್ದು ಮೆಲುವ ಗಮ್ಮನೆ. ನಗುತ್ತ ಮೆಲ್ಲುವ ಪರಿಯ ಮಾಡಿ ಬಿಡುವ ಸುಮ್ಮನೆ. ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ, 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 ರಂಗನಾಟವ. ಸರಿಯಾರಾತ್ರಿಯೊಳಗೆ ಬಾಗಿಲು ಮುರಿಯಲಾಗಿ ಬದರಿ ಕದವ. ತೆರೆಯೊಳಗೆ ಬಂದು ನಾ ಅರಿಯದಂತೆ ಹಾಲು ಮೊಸರ ಕೇಳೆ ಗೋಪಿ ರಂಗನಾಟವ. ನೀ ಕರುಣದಿಂದ ಕೇಳೆ ಗೋಪಿ ರಂಗನಾಟವ, ರಂಗನಾಟವ, ರಂಗನಾಟವ. ತೋಂ 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 ದನದಿನ್ನ ದೈ ಧೀಂ ಧೀಂ ದನದಿನ್ನ. ಮಿತ್ತ ಗಿಡದ ಗದಿ ಮಿದ 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 ಗಿಡದ ದಿನ ದೈ. ತೋಂ ದನದಿ ನದಿ ನಿತ್ತ ನದಿ ನದಿ ಅದೈ ದಿನ ದೈ ಅದೈ ದಿನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದೈ 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 ದೈ. ತುಂಗನೋ ಜಗದ ದಿನ ದೈ ಹೋಗಿ ಹೇಳಮ್ಮ ಹೊತ್ತು. ಕಣ್ಣ ಚಲುವಿನುಡೆ ಬಾರದೆ ನಾಗೆ ಬನ್ನಿಸಿ ಮಾತನಾಡಲು ಸೇರವೆ ನಾಗೆ. ಬನ್ನಿಸಿ ಮಾತನಾಡಲು ಸೇರವೆ ನಾಗೆ. ಹೋಗಿ ಹೇಳಮ್ಮ ಹೊತ್ತು. Thank you.
ಅಂಬರು ಹರದರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೋಳ್ ಅಂಬಿಕಾ विश्वाधारं गगन सदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वंदे विष्णुं भवभयहरं सर्वलोकैकनाथं। जय 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 जय। ಸೃಷ್ಟಿಕರ್ತನಾದಂತಹ ಕನಕ ಗರ್ಭನ ಕಾರ್ಯ ವೈಖರಿ ಅದೆಷ್ಟು ಕೌತುಕಮಯವಾದುದು. ಅಂಡಜ ಪಿಂಡಜ ಯೋನಿಜ ಉದ್ಬೀಜ ಶ್ವೇತಜ ಜರಾಯುಜ ಇಚ್ಛ ಕ್ರಿಯಾ ಆಕಸ್ಮಿಕ ಎಂಬ 9 ವಿಧಗಳಲ್ಲಿ ಪ್ರತಿದಿನವೂ 84 ಲಕ್ಷ ಸ್ತ್ರೀವಿಗಳನ್ನು ಸೃಷ್ಟಿ ಮಾಡ್ತಾನೆ. 60 ಲಕ್ಷ ಜೀವರಾಶಿಗಳನ್ನು ಭೂಮಿಯ ಮೇಲೂ 24 ಲಕ್ಷ ಜೀವರಾಶಿಯನ್ನು ನೀರಿನ ಒಳಗೂ ಸೃಷ್ಟಿಸಬಲ್ಲ ಚತುರಮತಿ ಸಾಹಸಿ ಬ್ರಹ್ಮದೇವರು. ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಜೀವಿಗಳಲ್ಲಿ ಒಂದರಂತೆ ಇನ್ನೊಂದ ಇಲ್ಲ, ಒಬ್ಬನಂತೆ ಮತ್ತೊಬ್ಬನಿಲ್ಲ, ಒಬ್ಬಳಂತೆ ಮತ್ತೊಬ್ಬಳಿಲ್ಲ, ಎಲ್ಲ ವಿವಿಧತೆ. ಆದುವರಿಂದಲೇ ಬ್ರಹ್ಮದೇವರನ್ನು ಭೇದ ಬಿಜ್ಜಗ ಅಂತ ಲೋಕ ಕೊಂಡಾಡಿತು. ವಿವಿಧತೆ, ಹಂಸವನ್ನು ಏರಿ ಗಮಿಸುವವನು, ಹಾಗಾಗಿ ಅವನನ್ನು ಅಂಚೆದೇರ ಹಂಸ ವಾಹನ, ಕಮಲದ ಮೇಲೆ ಕೂತುಕೊಳ್ಳುವ ಕಾರಣ ಕಮಲ ಪೀಠ. ಹಾಗೆಂತ ಕಮಲ ಬಂದು ಅವ ಅಲ್ಲ, ಕಮಲ ಬಂದು ಸೂರ್ಯ ಅಲ್ವಾ. ಅವನ ಇಚ್ಛಾ ಮಾತ್ರದಿಂದಲೇ ಹುಟ್ಟಿಕೊಂಡವರು ನಾವು ಬ್ರಹ್ಮ ಮಾನಸ ಪುತ್ರರು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಎಂಬ 4 ಹೆಸರುಗಳಿಂದ ಕರೆಯಲ್ಪಟ್ಟಿದ್ದೇವೆ. ಸಮಷ್ಟಿಯಲ್ಲಿ ನಮಗೆ ಸನತ್ ಕುಮಾರರು ಎಂಬುದೇ ಹೆಸರು. ಬ್ರಹ್ಮ ಮಾನಸ ಪುತ್ರರಾದರೂ ನಾವು ಹರಿದಾಸರು, ಹರಿಯ ಚರಣ ಸೇವಕರು. ಸದಾ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಸಕಲ ಲೋಕಗಳನ್ನು ಸಂಚರಿಸುತ್ತಾ ಸಕಾಲದಲ್ಲಿ ಸಕಲರನ್ನು ಎಚ್ಚರಿಸುತ್ತಾ ಪೃಥ್ವಿ ಮೂರಕ್ಕೂ ಕಲ್ಯಾಣವಾಗಬೇಕು, ಎಲ್ಲರಿಗೂ ಒಳಿತಾಗಬೇಕು ಅನ್ನುವ ಬಯಕೆ ನಮ್ಮದು. ಅದಕ್ಕಾಗಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ.
ಹರಿದರ್ಶನಾಕಾಂಕ್ಷಿಗಳಾಗಿ ನಾವು ವೈಕುಂಠವನ್ನು ಸೇರಿಕೊಂಡಿದ್ದೇವೆ. ನಾವು ದಿನ ವೈಕುಂಠಕ್ಕೆ ಬರುವರು, ಯಾವಾಗಲೂ ಬರ್ತೇವೆ. ನೋಡಿದಿರಾ, ಕ್ಷೀರ ಸಾಗರ ತನ್ನ ಶ್ವೇತ ಮಂದಹಾಸವನ್ನು ಸುತ್ತಲೂ ಬೀರಿ ನರ್ತಿಸುತ್ತಿದ್ದಾಳೆ. ಶ್ವೇತ ಬಣ್ಣ ಶಾಂತಿಯ ಸಂಕೇತ. ಎಲ್ಲಿ ಶಾಂತಿ ಶರದಿಯೋಪಾದಿಯಲ್ಲಿ ನೆಲೆಸಿರ್ತದೋ ಅಲ್ಲಿ ಭಗವಂತನಿರ್ತಾನೆ ಅನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವುದಕ್ಕೆ ಬೇಕಾಗಿಯೇ ನಾರಾಯಣ ಕ್ಷೀರ ಸಾಗರದಲ್ಲಿ ನೆಲೆಸಿದ್ದಾನೆ. ಇದೇ ಸಂದೇಶವನ್ನು ಸಾರುವುದಕ್ಕೆ ಬೇಕಾಗಿಯೇ ಹರನು ರಜತಾದ್ರಿಯಲ್ಲಿ ನೆಲೆಸಿದ. ಬಿಳಿದಾದ ಬೆಟ್ಟ ರಜತಾದ್ರಿ. ಎಲ್ಲಿ ಶಾಂತಿಯು ಬೆಟ್ಟದಷ್ಟಿರ್ತದೋ ಅಲ್ಲಿ ಭಗವಂತನಿರ್ತಾನೆ ಅನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವುದಕ್ಕೆ ಬೇಕಾಗಿಯೇ ಹರನು ರಜತಾದ್ರಿ ವಾಸನಾದ. ರಜತಾದ್ರಿಯಲ್ಲಿ ನೆಲೆಸಿದ. ಹರಿಹರರಲ್ಲಿ ಭೇದ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ನಾವು ಒಳ ಪ್ರವೇಶಿಸಬೇಕು. ಇಲ್ಲೇ ನಿತ್ರೆ ನಮಗೆ ದರ್ಶನ ಆಗೋದಿಲ್ಲ ಹರಿಯದ್ದು. ಹೇಗೆ ನಾವು ಅವನನ್ನು ಕಲ್ಪಿಸಿಕೊಳ್ಬೇಕು? ಭಕ್ತರು ಹೇಗೆ ಮನದಲ್ಲಿ ನನ್ನನ್ನು ಕಲ್ಪಿಸಿಕೊಳ್ತಾರೋ ಅದೇ ರೀತಿಯಲ್ಲಿ ಭಗವಂತ ಭಕ್ತರಿಗೆ ಗೋಚರಿಸ್ತಾನೆ. ಅವನಿಗೆ ಚತುರ್ಭುಜಗಳು ಅಂತ ಭಕ್ತರು ಕೊಂಡಾಡಿದರು. ಅದಕ್ಕೂ ಕಾರಣವಿದೆ. ಯಾವುದೇ ಒಂದು ಜೀವಿ ತಂದೆ, ತಾಯಿ, ಗುರು, ದೊರೆ ಎಂಬ 4 ಆಸರೆಗಳ ಆಧಾರದಲ್ಲೇ ಬದುಕುತ್ತದೆ. ಈ 4 ಆಸರೆಗಳ ಆಧಾರ ಇಲ್ಲದ್ರೆ ಯಾವ ಜೀವಿಗೂ ಬದುಕುವುದಾಗೋದಿಲ್ಲ. ತಂದೆಯಾಗಿಯೂ, ತಾಯಿಯಾಗಿಯೂ, ಗುರುವಾಗಿಯೂ, ದೊರೆಯಾಗಿಯೂ ಭಕ್ತರನ್ನು ಪೊರೆಯುತ್ತಾನೆ ಅನ್ನುವುದರಿಂದ ನಾರಾಯಣನಿಗೆ ಚತುರ್ಭುಜಗಳು. ಶಂಖ, ಚಕ್ರ, ಗದಾ, ಪದ್ಮ ಕರದೊಳಿರುವು, ಪಂಕಜಾಕ್ಷಗೆ ತುಳಸಿ ಹಾರ ಕೊರಳಿರಲಿರುವುದು ಅಂತ ಹರಿದಾಸರು ನಮ್ಮಂತವರೆಲ್ಲ ಹಾಡಿ ಹೊಗಳಿದ್ರು. ಸದಾ 16 ವರ್ಷದ ಬಾಲಕನಂತೆ ಕಾಣಿಸ್ತಾನೆ ಅವ. ಸುಂದರವಾದ ಕೇಶರಾಶಿಯನ್ನು ಹೊಂದಿದ ಕಾರಣ ಅವನನ್ನು ಕೇಶವ ಅಂತ ಕೊಂಡಾಡಿದರು. ಎಲ್ಲರ ಹೊಕ್ಕುಳವು ಹೂವಿನ ಆಕೃತಿಯಲ್ಲಿ ಇರ್ತದೆ. ಆದರೆ ಪದ್ಮನಾಭ ಅನ್ನುವ ಬಿರುದು ಅವನಿಗೆ ಮಾತ್ರ, ಬೇರೆ ಯಾರಿಗೂ ಅದು ಸಲ್ಲೋದಿಲ್ಲ. ನೋಡಿದ್ರ, 10 ಸಹಸ್ರ ಸೂರ್ಯರ ಪ್ರಭೆಯಿಂದ ಬೆಳಗುತ್ತಾ ಉಂಟು ವೈಕುಂಠ. ದಿವ್ಯ, ವೀರ್ಯ, ಯಶಸ್ವಿ, ಜ್ಞಾನ, ವಿಜ್ಞಾನ, ಐಶ್ವರ್ಯ ಎಂಬ 6 ಗುಣಗಳಿಂದ ರಂಜಿಸ್ತಾ ಇದೆ. ನಾವು ಹರಿದರ್ಶನಾಕಾಂಕ್ಷಿಗಳಾಗಿ ಬಂದವರು. ದ್ವಾರದಲ್ಲೇ ಇರುವುದಲ್ಲ, ದ್ವಾರವನ್ನು ದಾಟುತ್ತಾ ಹರಿಯನ್ನು ಹೃದಯದಲ್ಲಿ ಮನದಲ್ಲಿ ಕಲ್ಪಿಸಿಕೊಳ್ಳುತ್ತಾ ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ಒಳ ಪ್ರವೇಶಿಸೋಣ.
ದ್ವಾರದಲ್ಲಿ ದ್ವಾರಪಾಲಕರಾಗಿ ನಾವು ಇಲ್ಲಿದ್ದೇವೆ. ಹೌದು, ನಮ್ಮ ಭಾಗ್ಯವೇ ಸರಿ. ನಮ್ಮಂತೆ ಬೇರೆಯವರು ಇದ್ದಾರೆ. ಹೌದು. ಜಯ ವಿಜಯ, ಕುಮುದ ಕುಮುದಾಕ್ಷ, ಚಂಡ ಪ್ರಚಂಡ, ಶಂಖನಿಧಿ ಪುಷ್ಪನಿಧಿ. ಹೌದು, ನಾಲ್ಕು ದ್ವಾರದಲ್ಲಿ 8 ಮಂದಿ ದ್ವಾರಪಾಲಕರು ಅವರವರ ಕರ್ತವ್ಯವನ್ನು ಮಾಡುತ್ತಾ ಇದ್ದಾರೆ. ನಮ್ಮ ಭಾಗ್ಯವನ್ನು ಹಾಗೆ ನಾವು ತಿಳಿದುಕೊಂಡವರು. ಹಾಗೆಯೇ ಲೋಕವೇ ಕೊಂಡಾಡುತ್ತಾ ಇದೆ. ಜಗದ್ರಕ್ಷಕ ನಾರಾಯಣ ಎನ್ನುವ ಹಾಗೆ ಅವನನ್ನೇ ಕಾಯುವಂತಹ ವ್ಯಕ್ತಿತ್ವ ನಮ್ಮಲ್ಲಿದೆ. ಹಾಗೆ ಅವನನ್ನು ಲಕ್ಷ್ಮೀನಾರಾಯಣ ಹೊರಗೆ ಒಳಗೆ ಹೋಗಬೇಕು ಬರಬೇಕು ಎಂದಾದರೆ ನಮ್ಮಲ್ಲಿ ವಿಚಾರ ಮಾಡಿ ನಾವು ಇಂತಿಷ್ಟು ಹೊತ್ತಿಗೆ ಹೋಗುತ್ತೇವೆ ಬರ್ತೇವೆ ಎನ್ನುವ ಹಾಗೆ ನಮ್ಮಲ್ಲಿ ಹೇಳಿ ಕೇಳಿ ಹೋಗಬೇಕು. ಅಷ್ಟೂ ಕೂಡ ನಮ್ಮ ಹೊಣೆಗಾರಿಕೆ. ಅದೇ ರೀತಿಯಲ್ಲಿ 3 ಲೋಕದಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಗೆಳೆಯಾದವರು ಯಾರು ಇಲ್ಲ. ಹೌದಣ್ಣ. ಮತ್ತೆ ಪರಮ ವೈಷ್ಣವರು ಎನಿಸಿಕೊಂಡವರು ನಾರಾಯಣನನ್ನು ಕಾಣಲಿಕ್ಕೆ ಬೇಕಾಗಿ ಈ ದಾರಿಯಾಗಿ ಬರ್ತಾರೆ. ಬರುವಂತಹ ಅವರನ್ನು ಪರೀಕ್ಷಿಸಿ ಇವರನ್ನು ಒಳಗೆ ಬಿಡಬಹುದು ಒಳಗೆ ಬಿಡಬಾರದು ಎನ್ನುವ ಹಾಗೆ ಯೋಚಿಸಿ ಅವರನ್ನು ಬಿಡುವುದು, ಅಲ್ಲಿಂದ ಆಚೆ ಕಳುಹಿಸುವುದು ಆ ಕರ್ತವ್ಯವನ್ನು ನಾವು ಹೊಂದಿದ್ದೇವೆ. ಒಟ್ಟಿನಲ್ಲಿ ಶ್ರೀಮನ್ನಾರಾಯಣ ನಮ್ಮಿಂದಾಗಿ ನೆಮ್ಮದಿಯಿಂದ ಇದ್ದಾನೆ. ದ್ವಾರವನ್ನು ಕಾಯುವುದು ಮಾತ್ರ ನಮ್ಮ ಕೆಲಸವಲ್ಲ. ಅಲ್ಲ, ಒಳಗಿದ್ದಾನಲ್ಲ ಹರಿ, ಅವನನ್ನು ನಾವು ಅದು ಪಾಲನಾ ಕಾರ್ಯ. ಅದನ್ನು ಮಾಡುವವ ಯಾರು? ಇಲ್ಲಿ ಇರುವ ಶ್ರೀಹರಿ. ಹೌದು, ಅವನ ದ್ವಾರಪಾಲಕರು ನಾವಾಗಿದ್ದೇವೆ. ದ್ವಾರಪಾಲಕರು ಅಂತ ಹೇಳಿದ್ರೆ ಶಬ್ದ ಸಣ್ಣದಾಗ್ತದೆ. ಹೌದು, ಆತನನ್ನು ರಕ್ಷಿಸುವಂತ ಹೊಣೆಗಾರಿಕೆಯನ್ನು ಹೊತ್ತವರು ನಾವು. ಪೂರ್ಣ ಹೊಣೆ ನಮ್ಮಲ್ಲಿದೆ. ಮತ್ತೆ ಅದು ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಎಂಬುದು ನಮಗೆ ಮಾತ್ರ ತಿಳಿದಿದೆ. ಪ್ರಪಂಚದ ಜನರಿಗೆ ಇನ್ನೂ ಅದು ಅರ್ಥವಾಗಲಿಲ್ಲ. ಅರ್ಥ ಮಾಡಿಸ್ಬೇಕಿದ್ರೆ 2 ದಾರಿ ಉಂಟು. ಯಾವುದು? ಒಂದು ಒಳ್ಳೆಯ ಕೆಲಸವನ್ನೇ ಮಾಡು, ಇನ್ನೊಂದು ಕೆಟ್ಟ ಕೆಲಸವನ್ನು ಮಾಡು. ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಪ್ರಪಂಚದ ಜನರು ಗುರುತಿಸುವುದು ಕಡಿಮೆ. ಕೆಟ್ಟ ಕೆಲಸವನ್ನು ಮಾಡಿದ್ರೆ ವಿಮರ್ಶೆ, ನಮ್ಮ ಬಗ್ಗೆ ಯಾವತ್ತೂ ವಿಮರ್ಶೆ. ಪ್ರಪಂಚದಲ್ಲಿ ಶ್ರೇಷ್ಠವಾದ ಘನ ಕಾರ್ಯವನ್ನು ಮಾಡಿದ್ರೆ ಆತ ಪ್ರಚಾರಕ್ಕೆ ಬರ್ತಾನೆ. ಕೆಟ್ಟ ಕೆಲಸ ಮಾಡಿದ್ರು ಆತ ಪ್ರಚಾರಕ್ಕೆ ಬರುವುದು. ನಮ್ಮ ಮಾತುಗಳನ್ನು ಎಲ್ಲರೂ ಆಡ್ತಾರೆ. ಹಾಗಾಗಿ ಕೆಟ್ಟ ಕೆಲಸದಲ್ಲಿ ನಾವು ಮುಂದಾಗಬೇಕು ಅಂತ ಹೇಳಿದ್ದಲ್ಲ. ಬರುವಂತ ಯಾರು ಬರ್ತಾರೆ ದ್ವಾರಕ್ಕೆ, ಈವರೆಗೆ ಒಳಗೆ ಬಿಟ್ಟವರು ನಾವಿದ್ದೇವೆ. ಇನ್ನು ಮುಂದಕ್ಕೆ ಹಾಗಲ್ಲ. ತಡೆದು ವಿಚಾರಿಸುವುದು, ಯಾರಂತ ಕೇಳುವುದು, ನಮ್ಮ ಬಗ್ಗೆ ಗೌರವವನ್ನು ಹೊಂದಿದ್ರೆ ತಮ್ಮ ನಾವು ಯಾಕೆ ಹೇಳಿಕೊಳ್ಳುವುದು? ನಮ್ಮಲ್ಲಿ ಇಲ್ಲದೇ ಇದ್ದುದನ್ನು ನಾವು ಹೇಳಿಕೊಳ್ಳುವುದಲ್ಲ, ಇದ್ದದನ್ನು ನಾವು ಹೇಳಿಕೊಳ್ಳುವುದು. ಅವನಿಗಿಂತ ಕಡಿಮೆ ನಾವು ಯಾವುದರಲ್ಲಿ ಕಡಿಮೆ ಇದ್ದೇವೆ? ಹೌದಲ್ವೇ? ಎಲ್ಲದರಲ್ಲಿಯೂ ನಾವು ಅವನಷ್ಟೇ ಸಮಾನತೆಯನ್ನು ಹೊಂದಿದ್ದೇವೆ.
ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ನಾನು ನೀನು ಸೇರಿದ್ರೆ ಇಬ್ಬರು ಸೇರಿದ್ರೆ ಚತುರ್ ನಮಗೆ 4 ಕರಗಳಿವೆ ಅಣ್ಣ. ಹೌದು. ನಾನು ನೀನು ಸೇರಿದ್ರೆ 8 ಕರಗಳು. ಹೌದು. ಅವನಿಗಿಂತ ಹೆಚ್ಚೇ ಇದೆ ಅಲ್ಲ. ಹೌದು. ಹಾಗಾಗಿ ಯಾವುದರಲ್ಲೂ ನಾವು ಅವನಿಗಿಂತ ಕಡಿಮೆ ಇಲ್ಲ. ಅವ ಧರಿಸುವುದು ಏನು? ಶಂಖ, ಚಕ್ರ, ಗದ, ಪದ್ಮ. ಚಕ್ರ ಬೇಡ ಬಿಡು. ಚಕ್ರ ಬೇಡ, ಯಾಕೆ? ನಮಗೆ ಬೇಡ. ನಾವು ಖಡ್ಗವನ್ನು ಧರಿಸಿದ್ದೇವೆ. ಹೌದು. ಚಕ್ರದ ಅವಶ್ಯಕತೆಯೇ ನಮಗಿಲ್ಲ. ಮೈಯ ವರ್ಣ ಹಾಗೆಯೇ ನಾವು ಇದ್ದೇವೆ. ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಒಂದು ಲೆಕ್ಕ ನೋಡಿದ್ರೆ ಒಂದು ಪಟ್ಟು ನಾವೇ ಮೇಲು. ಮತ್ತೆ ಹೌದು. ನಮ್ಮನ್ನು ಸಾಮೀಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ. ಹೌದು. ಸಾಯುಜ್ಯ ಒಂದಿಲ್ಲ. ಹೌದು. ಮತ್ತೆ ಎಲ್ಲವನ್ನು ಹೊಂದಿದವರು ನಾವಿದ್ದೇವೆ. ಇಷ್ಟರ ಬಗ್ಗೆ ನಾವು ಉಳಿದದ್ದು ಯಾಕೆ? ನಮ್ಮ ಬಗ್ಗೆ ನಾವೇ ಪ್ರಚಾರ ಮಾಡಿಕೊಳ್ಳುವುದು ಬೇಡ. ನಮ್ಮನ್ನು ತಿಳಿದು ಅರಿತು ನಮಗೆ ಒಂದು ಮನೆ ಕೊಟ್ರೆ ಅದರಿಂದ ಬರುವಂತಹ ಸಂತೋಷ ಬೇರೆ ಇಲ್ಲ. ಹಾಗಾಗಿ ಸುಮ್ಮನೆ ಇದ್ದೀವಿ. ನಾವು ಎಷ್ಟು ಒಳ್ಳೆಯವರಾಗಿದ್ರು ಗುರುತಿಸುವುದಲ್ಲ ಯಾಕೆ? ಮತ್ತೆ ಬರುವುದು ಹೇಗೆ? ನಾರಾಯಣ, ಗೋವಿಂದ, ಮುಕುಂದ ಎನ್ನುವ ಹಾಗೆ. ಮತ್ತೆ ಯಾರವರು? ಪರಮ ವೈಷ್ಣವರು ಅಂತ ಬರ್ತಾರ. ಈಗ ನಾವು ತಿಳಿಸಬೇಕಾದುದು ಇವರಿಗೆ, ಉಳಿದವರಿಗೆ ಅವರು ತಿಳಿಸ್ತಾರೆ. ಅದು ಹೌದು. ಹೌದು. ಹಾಗಾದ್ರೆ ಬರುವಂತ ಯಾರು ಇರ್ತಾರೋ ನಮ್ಮ ಬಗ್ಗೆ ತಿಳಿಸ್ಬೇಕಲ್ವೇ? ಹೌದು. ನಮ್ಮ ಬಗ್ಗೆ ಗೌರವದಿಂದ ನಡೆದುಕೊಂಡ್ರೆ ಒಳ ಹೋಗುವುದಕ್ಕೆ ಬಿಡೋಣ. ಎಲ್ಲಿಯಾದ್ರೂ ನಮ್ಮನ್ನು ಭೇದ ಭಾವದಿಂದ ಕಾಣಿಸಿದ್ರೆ ಅವರನ್ನು ತಡೆದು ಹೊರಗೆ ತಪ್ಪೋಣ. ಹೇಗೆ ತಿಳಿಸುವುದು? ಈ ದಾರಿಯಾಗಿ ಬರ್ತಾರೆ. ನಮ್ಮ ಬಗ್ಗೆ ನಾವು ಅಡ್ಡವನ್ನು ಕಟ್ಟಿ ನಾವು ಹೀಗೆ ನಮ್ಮನ್ನು ಮಾತನಾಡಿಸದೆ ಹೋಗುತ್ತಾ ಇದ್ದೀರಾ. ಇಷ್ಟದವರೆಗೆ ಅದು ನಡೆದು ಹೋಯಿತು. ಇನ್ನು ಹಾಗೆ ನಡೆಯುವ ಹಾಗಿಲ್ಲ. ಇನ್ನು ನಮ್ಮ ಕ್ರಮವೇ ಬೇರೆ, ಇಲ್ಲಿ ಅಧಿಕಾರವೇ ನಮ್ಮದು ಎನ್ನುವ ಹಾಗೆ ಹೇಳಿ ಅವರ ಮನವನ್ನು ಒಪ್ಪಿಸಿ ನಮ್ಮನ್ನು ಪೂಜಿಸಿ ಮತ್ತೆ ಮಾತನಾಡಿಸಿ ಹೋದ್ರೆ ಒಳಗೆ ಹೋಗುವುದಕ್ಕೆ ಬಿಡುವ. ಇಲ್ಲದಿದ್ರೆ ಬಿಡುವ. ನಾರಾಯಣ ಯಾಕೆ ಒಳ ಪ್ರವೇಶಿಸ್ತೇವೆ? ಹೌದಾ? ಹೌದು. ಹೋಗ್ತೀರಾ? ನೀವು ತಡೆಯುತ್ತಾ ಇದ್ದೀರಿ. ಬೇಗ ಹೋಗ್ತೀರಾ? ಬೇಗ ಮುಗಿಸುವುದು ಬೇಡ ನಿಮ್ಮದ್ದು. ಹಾರುವರ ಬಾಲರೇ, ಬ್ರಾಹ್ಮಣರ ಬಾಲಕರು. ನಾವು ಹಾರುವ ಬಾಲರು, ಹಾರುವರ ಬಾಲರಲ್ಲ. ಯಾರು? ಅದು ಯಾರೋ ಎಲ್ಲಿಂದ ತಪ್ಪಾಗಿ ಬರೆದಿದ್ದಾರೆ ಅಷ್ಟೇ. ಆಯ್ತು. ನಾವು ಬ್ರಹ್ಮನ ಬಾಲರು. ಬ್ರಹ್ಮ ಮಾನಸ. ವಿಪ್ರ ಬಾಲರು. ಹೌದು, ಬ್ರಹ್ಮ ಮಾನಸ ಪುತ್ರರು. ಅದುವೇ ಬಂದದ್ದು ಅಹಂಕಾರ ನಿಮಗೆ. ಅಷ್ಟು ದೊಡ್ಡದು. ನಾವು ಯಾರು? ನಾವು ಯಾರು ಗೊತ್ತಿದೆ ಅಲ್ವಾ? ಹೇಳಲಿಕ್ಕೆ ಹೇಳು. ಹೇಳು. ಜಯ ವಿಜಯ. ಪರಿಚಯ ಉಂಟು. 4 ದ್ವಾರ ಉಂಟು, 8 ಮಂದಿ ಪಾಲಕರಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಚಂಡ ಪ್ರಚಂಡ ಧಾತು ವಿಧಾತೃ ಶಂಕನಿದೆ, ಪುಷ್ಪನಿದೆ, ಜಯ ವಿಜಯ. ಹಾಗಿದ್ರೆ ಇಷ್ಟೆಲ್ಲ ಆದದ್ದು ಗೊತ್ತಿದ್ದೇ ಆದದ್ದು. ಗೊತ್ತಿದ್ದವ ನಮ್ಮಲ್ಲಿ ಬೇಕು ಮಾಡಿದ್ದು ಸ್ವಭಾವ ಉಂಟು. ಗೊತ್ತಿಲ್ಲ ಇದ್ರೆ ಮತ್ತೊಬ್ಬರ ಹತ್ರ ಕೇಳುದು. ಹೌದು. ಗೊತ್ತಿಲ್ಲದೆ ತಪ್ಪು ಮಾಡುದಿಲ್ಲ. ನಾವು ತಪ್ಪು ಮಾಡುದಿಲ್ಲ. ಇಲ್ಲಿ ಮಾಡಿ ಆಯ್ತಲ್ಲ. ಇಲ್ಲಿ ಏನು ಮಾಡಿದ್ದೇವೆ? ಇದು ದ್ವಾರ ಯಾವುದು? ಪಶ್ಚಿಮ ದ್ವಾರ. ಪಶ್ಚಿಮ ದ್ವಾರ. ನಾವು ಜಯ ವಿಜಯರು. ಬಂದಿದ್ದೀರಾ? ನಾನು ಬಂದಿದ್ದೇವೆ ಇಲ್ಲಿ. ಇದೊಂದು ಕಲ್ಲಿನ ಮೂರ್ತಿಯ ಎರಡು? ಹೌದಾ? ಕಲ್ಲಿನ ಮೂರ್ತಿಯ? ಹೌದಾ? ಬಾಯ್ ನಾವು ಮಾತಾಡ್ತೇವೆ. ಹೇಗಿದ್ದೀರಾ ಜಯ ವಿಜಯರೇ? ಬೊಂಬೆ ಅಲ್ಲ, ಬೊಂಬೆಗಳಲ್ಲ. ಬೊಂಬೆಗಳು ಅಲ್ಲ, ಬೊಂಬೆಯೂ ಅಲ್ಲ. ಅಹಂಕಾರಕ್ಕೆ ಹೇಗಿದ್ದೀರಿ ಜಯ ವಿಜಯರೇ ಅಲ್ವಾ? ಹೌದು, ಕೇಳಬೇಕು. ಹೇಗಿದ್ದೀರಿ? ಯೋಗಕ್ಷೇಮ ವಿಚಾರಿಸುವುದು. ಇಷ್ಟೆಲ್ಲ ಕಲ್ತಿದ್ದೀರಿ. ಎಂತ ಕಲ್ತದ್ದು? ತುಂಬಾ ಕಲಿತವರಿಗೆ ಸರಿಯಾಗಿ ಹೆಸರು ಬರೀ. ಮಾತನಾಡು ನಿಲ್ಲಿಸ್ಬೇಕ. ತುಂಬಾ ಕಲಿತವರಿಗೆ ಸರಿಯಾಗಿ ಹೆಸರು ಬರೀಲಿಕ್ಕೆ ಬರುವುದಿಲ್ಲ. ಏನ್ ಮಾಡೋದು? ಹೌದೌದು. ನಿಮಗೆ ಹಾಗೆ ಆಯ್ತು. ಯಾರನ್ನು ಮನ್ನಿಸಬೇಕು, ಯಾರಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಕ್ರಮ ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ರೆ ಹೇಗೆ? ಕ್ರಮ ಗೊತ್ತಬೇಕು.
ಎಷ್ಟು ಅವಸರ ಮಾಡಿದ್ರು. ಹರಿಯನ್ನು ಯಾವಾಗ ಕಾಣಲಿಲ್ಲ ಅಂತ ನಮಗೆ ಕುತೂಹಲ. ಹರಿಯನ್ನು ಕಾಣುವುದು ಬೇಡ ಅಂತ ಹೇಳುವುದಿಲ್ಲ, ಮತ್ತೆ ಕಾಣಿ, ಮತ್ತೆ ನೋಡಿ. ಯಾಕಂದ್ರೆ ನಮ್ಮನ್ನು ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿ ಹೋಗಿ. ಇಷ್ಟರವರೆಗೆ ಬಂದು ನೀವು ಬರುವುದು ಹೋಗುದೆಂತದ್ದು ಕೇಳುವವರು ಯಾರಿಲ್ಲ. ಉಳಿದ ದ್ವಾರಕ್ಕೆ ಬೇಡ ಬಿಡು, ಈ ದ್ವಾರಕ್ಕೆ ನಾವಿದ್ದೇವೆ. ಉಳಿದ ಕಡೆಯಲ್ಲಿ ಯಾರು ನಮ್ಮನ್ನು ಪ್ರಶ್ನಿಸಲಿಲ್ಲ. 3 ದ್ವಾರಗಳಲ್ಲಿ ಅದು ಇಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಇಲ್ಲಿಂದ ಮತ್ತೆ ಹೋದ್ರೆ ಆಚೆಯಿಂದ ಬಂದ್ರೆ ಅವರು ಪ್ರಾರಂಭ ಮಾಡ್ತಾರೆ, ಆಚೆಯಿಂದ ಬಂದ್ರೆ ಅವರು ಪ್ರಾರಂಭ ಮಾಡ್ತಾರೆ. ನೀವು ಕೊಡುವ ಮನ್ನನ್ನು ಯಾವುದೂ ಇಲ್ಲ. ಒಂದು ಮಾತನಾಡಿಸುವ ಒಂದು ವ್ಯವಧಾನ, ಒಳ್ಳೆಯ ಗುಣ ಬರ್ತಿದ್ರೆ ಹೀಗೆಲ್ಲ ಆಗ್ತಿತ್ತ? ನಾನು ಮಾತಾಡಬಹುದೇನು? ನೀವು ಸಾಮಾನ್ಯರಲ್ಲ. ಶ್ರೀಲರಾಮನ ದ್ವಾರಪಾಲ. ಬೇಸರ ಇಲ್ಲ. ಆದರೂ ನಾವಾಡುವ ಮಾತುಗಳನ್ನು ಕೇಳುವಷ್ಟಾದರೂ ತಾಳ್ಮೆಯನ್ನು ತಂದುಕೊಳ್ಬೇಕು. ಒಳ್ಳೆಯದು ರೀತಿ ಮಾತನಾಡಿದ್ರೆ ಕೇಳ್ತೇವೆ, ಏನೇನೋ ಹೇಳಿದ್ರೆ ಕೇಳುವ ವ್ಯವಧಾನ ನಮಗಿಲ್ಲ. ನಿಮ್ಮ ಮುಖದಲ್ಲಿ ಕ್ರೋಧ ಕಾಣಿಸ್ತಾ ಇದೆ. ನಮಗೆ ನಮಸ್ಕರಿಸಿ ಜಯ ವಿಜಯರು ಹೇಗಿದ್ದೀರಿ ಅನ್ನುವ ಹಾಗೆ ವಿನಯ ಭಾವದಿಂದ ನಮ್ಮನ್ನು ಮಾತಾಡಿಸಿದ್ರೆ ನಾವು ನಿಮ್ಮನ್ನು ಹಾಗೆಯೇ ಮಾತಾಡಿಸ್ತಾ ಇದ್ದೆವು. ಏನು ಮಾಡಿದ್ರಿ ನೀವು? ಏನು ಮಾಡಿದ್ದೇವೆ? ನಮ್ಮಲ್ಲಿ ಮಾತನಾಡದೆ ನೇರವಾಗಿ ಒಳ ಹೋಗುವುದಕ್ಕೆ ಮುಂದಾದವರು ನಿಮ್ಮನ್ನು ಅಲಕ್ಷಿಸಿ ಮತ್ತೆ ಲಕ್ಷಿಸದೆ ಒಳಗೆ ಹೋಗ್ತೇವೆ. ಹೌದು, ಭೂಲೋಕ ಪರಿವರ್ತನಾಶೀಲವಾದ ಪ್ರಪಂಚ. ನಿನ್ನೆ ಇದ್ದಂತೆ ಇಂದು ಇರುವುದಿಲ್ಲ, ಇಂದಿದ್ದಂತೆ ನಾಳೆಯೂ ಇರುವುದಿಲ್ಲ. ಆದರೆ ವೈಕುಂಠ ಸ್ವರ್ಗ ಅಲ್ಲ, ಪರಿವರ್ತನಾಶೀಲವಾದಂತಹ ಪ್ರಪಂಚ ಅಲ್ಲ. ಅಲ್ಲಿ ಪರಿವರ್ತನೆಗೆ ಅವಕಾಶವೇ ಇಲ್ಲ. ಆದರೆ ಪಶ್ಚಿಮ ದ್ವಾರದಲ್ಲಿ ಮಾತ್ರ ಪರಿವರ್ತನೆ ಕಾಣ್ತಾ ಇದ್ದೇವೆ ನಾವು. ನಮ್ಮನ್ನು ಅಲಕ್ಷಿಸಿದ್ದೀರಿ, ನಮ್ಮಲ್ಲಿ ಮಾತನಾಡದೆ ಒಳಗೆ ಹೋಗ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡ್ತಾ ಇದ್ದೀರಿ ನೀವು. ನೀವು ಶ್ರೀಲರಾಮನ ದ್ವಾರಪಾಲಕರು, ಅದು ಸದಾ ನಿಮಗೆ ನೆನಪಿಲ್ಲಲ್ಲಿರ್ಬೇಕು. ದ್ವಾರಪಾಲಕ ಮಹಾಶಯರಂತ ಹೇಳಬೇಕು. ಅಲ್ಲಿಗೂ ಮುಟ್ಟಿತಲ್ವಾ? ಮತ್ತೆ ಏನಷ್ಟು ತಾತ್ಸಾರ? ಅಲ್ಲಿ ನೀವು ಏರುವಷ್ಟು ಎತ್ತರ ಏರಿ ಆಗಿದೆ. ನಾವು ಯಾವಾಗಲೂ ಎತ್ತರಕ್ಕೆ ಏರಿ ಆಗಿದೆ, ಇನ್ನು ಏರುವುದೆಲ್ಲಿಗೆ? ಇನ್ನು ಏರ್ಬೇಕು ಅಂತಾದ್ರೆ ಒಮ್ಮೆ ಕೆಳಗೆ ಬೀಳ್ಬೇಕಷ್ಟೇ. ಯಾಕಂದ್ರೆ ಎತ್ತರಕ್ಕೆ ಹೋಗೋದಕ್ಕೆ ಇನ್ನು ಸ್ಥಳ ಅವಕಾಶ ಇಲ್ಲ ನನಗೆ. ಇನ್ನು ಉಪಯಾರ್ಥದ ಮಾತುಗಳಿಂದ ಸಿಟ್ಟು. ಇದು ವಿಷ್ಣು ಸಾತ್ವಿಕ ಗುಣ ಅಂತ. ಇದು ಪರಮ ಪಾವನವಾದಂತಹ ಸಾತ್ವಿಕ ಗುಣೋಪೇತವಾದಂತಹ ವೈಕುಂಠ ಲೋಕ. ಇಲ್ಲಿ ಯಾಕೆ ನಿಮಗೆ ಕ್ರೋಧ ಹುಟ್ಟಿಕೊಳ್ಬಾರದು. ಇಲ್ಲಿ ಸಹನೆ ಬೇಕು. ಪುರುಷನಿಗೆ ಸಹನೆಗಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ. ಒಂದು ಕೊಳಗ ಬುದ್ಧಿಗಿಂತಲೂ ಒಂದು ಹಿಡಿ ತಾಳ್ಮೆಗೆ ಹೆಚ್ಚು ಬೆಲೆ. 60 ಯೋಜನ ಎತ್ತರವು 100 ಯೋಜನ ವಿಸ್ತೀರ್ಣವು ಉಳ್ಳಂತಹ ಪಾತ್ರೆಗೆ ಕೊಳಗ ಅಂತ ಹೇಳ್ತಾರೆ. ಅಷ್ಟು ಬುದ್ಧಿ ಇದ್ದು ಏನೂ ಪ್ರಯೋಜನ ಇಲ್ಲ. ತಾಳ್ಮೆ ಸಹನೆ ಬೇಕು. ತಾಳ್ಮೆ ಇದ್ದದಕ್ಕೆ ನಾವು ಹೀಗೆ ಮಾತಾಡುವುದು, ಇಲ್ಲದಿದ್ರೆ ಕುತ್ತಿಗೆ ಕೈ ಹಿಡಿದು ಹೊರಗೆ ದಬ್ತಿತ್ತು. ನಿಮ್ಮ ಮುಖವನ್ನು ನೋಡಿದ್ರೆ ಲಾವಾರಸವನ್ನು ತನ್ನ ಒಡಲೊಳಗೆ ತುಂಬಿಕೊಂಡ ಅಗ್ನಿ ಪರ್ವತದ ಹಾಗೆ ಕಾಣಿಸ್ತದೆ. ಇನ್ನೂ ಅದು ಅಧಿಕವಾಗ್ತದೆ, ಹೆಚ್ಚಾಗ್ತದೆ. ಸಿಟ್ಟು ಬೇಡ, ಶಾಂತರಾಗಿ ಕಾಲ ಕಾಲಕ್ಕೆ ಬಂದು ಹರಿಯನ್ನು ಅರ್ಪಿಸುವುದು ನಮ್ಮ ಊಳಿಗ ಕರ್ತವ್ಯ. ಕರ್ತವ್ಯಕ್ಕೆ ತೊಡಕುಂಟು ಬಾರದು. ನೀವು ಕೋಪ ಬೇಡ, ಶಾಂತರಾಗಿರಿ, ಸಹನೆಯನ್ನು ತಂದುಕೊಳ್ಳಿರಿ. ನಮ್ಮನ್ನು ಒಳ ಪ್ರವೇಶ
ಅವಕಾಶ ಮಾಡಿಕೊಡು. ವಿಜಯ ಅವಕಾಶ ಮಾಡಿಕೊಡುವುದು ಸಾಧ್ಯವೇ ಇಲ್ಲ. ಈ ಹಿಂದಕ್ಕೆ ಬೇರೆ ಬೇರೆ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿದವರು ನೀವಿದ್ದೀರಿ. ಸರಿ, ಯಾರಾದರೂ ನಿಮ್ಮನ್ನು ತಡೆದಿದ್ದಾರಾ? ಯಾಕೆ ತಡೆಯಲಿಲ್ಲ? ನಗುತ್ತಾ ನಿಮಗೆ ಅವರ ಪರಿಚಯ ಇದೆ. ಅವರ ನಗುವೇ ನಮಗೆ ಸಮ್ಮತಿ. ಒಳ ಹೋಗ. ಅವರಿಗೆ ನಿಮ್ಮ ಪರಿಚಯ ಇದೆ. ಪರಿಚಯ ಇದೆ, ಆದರೂ ನಿಮ್ಮನ್ನು ಒಳಗೆ ಬಿಟ್ಟಿದ್ದಾರಲ್ವೇ? ಹೌದು. ನಮಗೆ ನಿಮ್ಮ ಪರಿಚಯ ಇಲ್ಲ. ಅಯ್ಯೋ ಕೂದಿ. ಯಾರು ನೀನು? ನಿನ್ನ ಹೆಸರೇನು? ಏನ್ ನಿನ್ನ ಹೆಸರು? ಕನಕ. ನಿನ್ನ ಹೆಸರೇನು? ಆನಂದನ ಸನಸ್ಸು. ನೀನು ಬಾಯಿ ಮುಚ್ಚು. ನಿನ್ನ ಹೆಸರನ್ನು ಹೇಳಿದ್ರೆ ಆಯ್ತು. ನೀನು ನಿನ್ನ ಹೆಸರೇನಾ? ನೀನು ನನಗೆ ಆಜ್ಞೆ ಮಾಡೋದಕ್ಕೆ ನಿನ್ನ ಹೆಸರೇನು? ವ್ಯಕ್ತಿ ಅಲ್ಲ ನೀನು. ನಿನ್ನ ಹೆಸರೇನಾ? ಗಟ್ಟಿ ಹೇಳು. ಸನತ್ ಕುಮಾರ. ನೀನು ಅವನ ಆಜ್ಞೆಗೆಲ್ಲ ಕಾಯುವುದಕ್ಕೆ ಮೌನವಾಗಿರುವ. ಅವರು ಆಜ್ಞೆ ಮಾಡಲಿಕ್ಕೆ ವ್ಯಕ್ತಿಗಳೇ. ಈಗ ತಿಳಿಯಿತು ನಮಗೆ. ಅವರಿಗೆ ಸ್ವಸ್ವರೂಪ ನೀವು ಅಲ್ವೇ? ಹೌದು. ಒಳ ಹೋಗುವುದಕ್ಕೆ ಮುಂದಾದವರು ಬೇರೆ ದ್ವಾರದಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ. ಈ ದ್ವಾರದಲ್ಲಿ ನಾವು ಬಿಡಬೇಕು. ನೀನು ಮತ್ತೊಬ್ಬನಲ್ಲಿ ಆದ್ರೆ ಅವನ ಹೆಸರು ಹೇಗೆ ಅಂತ ಕೇಳು. ಅವರಲ್ಲೇ ಕೇಳುದು ನಿನ್ನ ಮೂರ್ಖತನ. ಅವರವರ ಹೆಸರು ಗೊತ್ತಿರೋದಿಲ್ಲ. ಅಲ್ಲ, ನಮಗೆ ಗೊತ್ತಿಲ್ಲ ಅಲ್ಲ. ನಮಗೆ ಗೊತ್ತಿಲ್ಲ ಅಂತಲೇ ನಾನು ಕೇಳಿದ್ದು. ನಿಮಗೆ ನಮ್ಮನ್ನು ಗೊತ್ತಿಲ್ಲ ಆಗಿದೆ. ಈಗ ತಿಳಿಯಿತು ನಮಗೆ. ಅದರೊಂದು ಹೆಸರನ್ನು ಕೇಳಿದ್ದೇವೆ. ಕೇಳುವವರು ತುಂಬಾ ಮಂದಿ ಇದ್ದಾರೆ. ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಹೇಳಪ್ಪ, ನಮಗೇನು ಹಾಗಂತ ನೀನು ಒಳಗೆ ಹೋಗುವುದಕ್ಕೆ ಮುಂದಾದವ. ಅವಕಾಶ ಒಳಗೆ ಹೋಗಿ ಏನು ಮಾಡ್ತೀನಿ? ನೀನು ಹರಿಯನ್ನು ಪೂಜಿಸ್ತೇನೆ. ಪೂಜಿಸಿದ್ರೆ ಏನು ಸಿಗ್ತದೆ? ಅನುಗ್ರಹಿಸ್ತಾನೆ. ಅನುಗ್ರಹ. ಹೌದು. ಆ ಅನುಗ್ರಹವನ್ನು ನಾವು ಮಾಡ್ತೇವೆ. ಹೌದೌದು. ನಮ್ಮನ್ನು ಪೂಜಿಸಬೇಕು ನೀನು. ಹೌದು. ಯಾಕೆ ಪೂಜಿಸಬೇಕು? ಯಾಕೆ? ಹರಿ ಏನು ಮಾಡ್ತಾನೆ? ಅನುಗ್ರಹವನ್ನು ಮಾಡ್ತಾನೆ. ಸರಿ, ನಾವು ಅನುಗ್ರಹವನ್ನೇ ಮಾಡುವವರಿದ್ದೇವೆ. ಅನುಗ್ರಹಕಾರಕರೇ ನೀವು. ಅವನಲ್ಲಿ ನಮ್ಮಲ್ಲಿ ಏನು ಕೊರತೆ ಇದೆ? ಕೊರತೆ ಇಲ್ವಾ? ನೀಲ ವರ್ಣವನ್ನು ಹೊಂದಿದ್ದೇವೆ, ಚತುರ್ಭುಜಗಳನ್ನು ಹೊಂದಿದ್ದೇವೆ. ಎಲ್ಲವೂ ಅವನಷ್ಟೇ ನಮಗೆ ಇದೆ. ಶಂಖ, ಚಕ್ರ, ಗದಾ, ಪದ್ಮ. ಚಕ್ರ ಒಂದಿಲ್ಲಪ್ಪ, ಬೇಡ ಅದು ನಮಗೆ. ಅಲಬ್ಧಾನಿ ದ್ರಾಕ್ಷ ಫಲಾನಿ ಆಮ್ಲಾನಿ ಅಂತ ಗೊತ್ತಾಗುದಿಲ್ಲ ಅಂತ. ಅದರಲ್ಲೆಲ್ಲ ನೀನು ಹುಷಾರಿದ್ದೆ ಅಂತ ನಮಗೆ ಗೊತ್ತುಂಟು. ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ ಒಂದು ನರಿ ಹೇಳಿದೆ ಅಂತೆ ಮೊದಲು. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸುರಯ. ನಿತ್ಯ ಸೂರಿಗಳು ನೀವಲ್ವೇ? ಈಗ ಜಯ ವಿಜಯರಾಧ್ಯತೆ ಸಾರ್ಥಕ ಆಯ್ತು. ನಿತ್ಯ ಸೂರಿಗಳು ಇದ್ದ ಮಾತ್ರಕ್ಕೆ ಹರಿಯ ದಿವ್ಯತೆ ನಿಮಗೆ ಬರುವುದಿಲ್ಲ. ಮತ್ತೆ ಕಾಕ ಕೃಷ್ಣ ಪಿಕ ಕೃಷ್ಣ ಕೋವೇದ ಪಿಕ ಕಾಕಯೋ ಕಾಲೇ ಸಂಪ್ರಾಪ್ತಿ ಕಾಕ ಕಾಕ ಪಿಕ ಪಿಕ ಅದನ್ನೇ ಹೇಳುವುದಕ್ಕೆ. ಆದರೂ ಒಳಗೆ ಹೋಗುವುದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡುವುದೇ ಇಲ್ಲ. ಒಂದು ಮಾತು ಕೇಳ್ತೇನೆ. ತಾಳಿದವನು ಬಾಳಿಯಾನು ಎನ್ನುವ ಹಿರಿಯರ ನುಡಿ ನಿಮ್ಮಂತವರ ನುಡಿ. ಹೌದಲ್ವಾ? ಅದು ತಪ್ಪು ಮಾಡಿದಿರಲ್ಲ ನೀವು. ನಾವು ಇಷ್ಟರೊಳಗೆ ತಾಳ್ಮೆಯಿಂದ ಇದ್ದು ನಾವು ಇದ್ದಲ್ಲೇ ಇದ್ದೇವೆ. ನೀವು ಬರುವುದು ಹೋಗುದು ಇದೆರಡು ಕಂಬಗಳ ಹಾಗೆ ಬದಿಯಲ್ಲಿ. ಈಗ ದ್ವಾರಪಾಲಕರ ಪೂಜೆ ಮಾಡುವುದಿಲ್ಲ ಅಂತ ನಾವು ಹೇಳುವುದಿಲ್ಲ. ಆದ್ರೆ ಮುಖ್ಯ ದೇವರ ಬಳಿಗೆ ಹೋಗಿ ಅವನನ್ನು ಪೂಜಿಸಿದ ಮೇಲೆ ದ್ವಾರಕ್ಕೆ ಪೂಜೆ, ದ್ವಾರಪಾಲಕರ ಪೂಜೆ ನಾವು ಮಾಡ್ತೇವೆ. ನಾವು ಹೇಳಿದ ಮೇಲೆ ಅದೆಲ್ಲ ನಮಗೆ ಬರಬೇಕಾಗಿಲ್ಲ. ನೀವು ಮೊದಲೇ ಹೇಳಿಬೇಕಿತ್ತು. ನಾವು ಬರುವಾಗ ಮಾತನಾಡ್ತೇವೆ. ನೋಡಿ, ನಾವು ಇದಕ್ಕಿಂತ ಮೊದಲು ದ್ವಾರಪಾಲರ ಪೂಜೆ ಮಾಡಿದ್ದೇವೆ. ನಿಮಗೆ ಸರಲಿಲ್ವ ಅದು? ನಮಗೆ ಬರಲಿಲ್ಲ. ನಾವು ನೋಡ್ಬೇಕಲ್ಲ. ಪೂಜೆ ಎಲ್ಲಿಂದ ಮಾಡುವುದು ಅಂತ ಒಂದು ಕ್ರಮ ಇದೆ. ಮುಖ್ಯ ದೇವರ ಪೂಜೆ ಮಾಡಿ ಅಲ್ಲಿಂದ ಮಾಡುದು ನಾವು. ಅಲ್ಲಿಂದ ಹಾಗಾದ್ರೂ ಬರುವಾಗಲಾದ್ರೂ ಮಾಡಬಹುದಿತ್ತಲ್ಲ. ಇದು ಹೋಗುವಾಗಲೂ ಇಲ್ಲ, ಬರುವಾಗಲೂ ಇಲ್ಲ, ಇಲ್ಲೇ ಇಲ್ಲ. ಅಲ್ಲಿಂದಲೇ ಮಾಡ್ತೇವೆ. ಅಲ್ಲಿಂದ ಎಲ್ಲ ಮಾಡುದು. ಇನ್ನು ಕ್ರಮ ಬದಲಾಯಿಸೋಣ. ಇನ್ನು ನಮಗೆ ಮೊದಲ ಪೂಜೆ, ಆಮೇಲೆ ಅವನಿಗೆ. ಮೊದಲು ನಮ್ಮ ಕಾಲಿಗೆ ಬಿದ್ದು ನಮಗೆ ಪೂಜೆ ಮಾಡಿ ಆಮೇಲೆ ಒಳಗೆ ಹೋಗಬೇಕು. ಈಗ ಇದು ಹೊಸತು ಕ್ರಮ. ನಾವೇನು ಬರುವುದು ಹೊಸ. ಶ್ರೀಹರಿಯ one
ಆನಂದಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವುದಕ್ಕಾಗಿ ನಿತ್ಯವೂ ನಾವು ಬರ್ತಾ ಇದ್ದೇವೆ. ಆದ್ರೂ ಇಷ್ಟರೊಳಗೆ ನಿಮ್ಮ ತಡೆ ನಮಗೆ ಬರಲಿಲ್ಲ. ಯಾರೂ ತಡೆಯಲಿಲ್ಲ. ಇಲ್ಲ, ಇವರು ತಡೆಯೂ ನಮಗೆ ಸಿಗಲಿಲ್ಲ. ಇದು ನಿಮಗೆ ಉಚಿತವಾದಂತಹ ವ್ಯವಹಾರ ಅಲ್ಲ. ನಮ್ಮನ್ನು ಆದ ಕಾರಣ ಇವತ್ತು ನಾವು ಬರುವಾಗ ತಡೆದು ನಮ್ಮನ್ನು ಪೂಜಿಸಬೇಕು, ನಮ್ಮ ಪಾದ ತೊಳೆಯಬೇಕು ಆಡುತ್ತಾ ಇದ್ದೇನೆ. ಇದು ಸರಿಯಲ್ಲ, ನಿಮಗೆ ಯೋಗ್ಯವಲ್ಲ. ಇದು ತಡೆಯೋದು ಸರಿಯಲ್ಲ. ನಮ್ಮನ್ನು ಒಳ ಹೋಗುದು ನಾವು ನಿತ್ಯವಾಗಿ ಆದ ಕಾರಣ ಒಳಗೆ ಹೋಗುವುದಕ್ಕೆ ಸಿಗುವುದಿಲ್ಲ. ಸಿಗುವುದಕ್ಕೆ ನಾವು ಬಿಡುವುದಿಲ್ಲ. ನಿಮ್ಮನ್ನು ನೋಡುವಾಗ ಸಂತೋಷವಾಗುತ್ತಾ ಇದೆ. ಸಂತೋಷ ಅಂದ್ರೆ ಒಳಗೆ ಬಿಡ್ಬೇಕು. ಒಳಗೆ ಬಿಡುವುದಿಲ್ಲ. ಯಾಕೆ ಸಂತೋಷ? ನೋಡಿದ್ರೆ ಅಂದ ಚಂದವಾಗಿದ್ದೀರಾ, ಏಕಪ್ರಾಯ ಸಮರ್ಥರಾಗಿ ಕಾಣ್ತಾ ಇದ್ದೀರಾ. ಹಾಗೆ ಬುದ್ಧಿ ಮಾತ್ರ ಏನೂ ಇಲ್ಲ. ಹೌದು ಹೌದು, ಪಡ ಬ್ರಾಹ್ಮಣ ತರಲಿ ನಮ್ಮನ್ನು ನುಡಿಸದೆ ಒಳಗೆ ಹೋಗ್ತೀರಾ, ಪೂಜೆ ಮಾಡ್ತೀರಾ. ನಾವು ಬಿಡುವುದಿಲ್ಲ. ಯಾರು ಮಾಡ್ತೀರಾ? ನೀನಾದ್ರೂ ಬಿಡ್ತೀಯ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸಿನಲ್ಲಿ ಯೋಚಿಸಿದ್ದನ್ನೇ ನುಡಿಯುವವರು ನಾವು, ನುಡಿದಂತೆ ಆಚರಿಸುವವರು. ಒಳ್ಳೆ ಮಾತನಾಡ್ತೇವೆ, ಆದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಕೆಟ್ಟ ಕೆಲಸ ತಡೆಯುತ್ತಾ ಇದ್ದೀರಿ. ತಡೆಯೋದು ಮತ್ತೆ ಬಿಡುವುದಿಲ್ಲ. ಬಿಡುವುದೇ ಇಲ್ಲ ನಾವು. ಇಲ್ಲಿ ನಿಮ್ಮ ಕೆಟ್ಟದ್ದು ಒಳ್ಳೆಯದು ನಮಗಲ್ಲ. ನಿಲ್ಲು ಸ್ವಲ್ಪ. ನಮ್ಮದು ನೋಡು, ಒಳ ಹೋಗುವುದಕ್ಕೆ ಇಂದು ನಾವು ಬಿಡುವುದಿಲ್ಲ. ಇನ್ನೊಮ್ಮೆ ಬರುವಾಗ ನಮ್ಮ ಕಾಲಿಗೆ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಮಾಡಿ, ಪಾದ ಪೂಜೆಯನ್ನು ಮಾಡಿ, ಅದನ್ನೇ ತೀರ್ಥವೆಂದು ಸೇವಿಸಿ ಆ ನಂತರ ಒಳ ಹೋಗುವುದಕ್ಕೆ ಈಗ ಏನಾದರೂ ಬಿಡುವುದೇ ಇಲ್ಲ. ಬಿಡುವುದಿಲ್ಲ. ಸರಿ ಸರಿ, ನೀವು ಬಿಡುವುದಿಲ್ಲ. ನಮಗೆ ಶ್ರೀಹರಿಯ ಆಜ್ಞೆ ಉಂಟು. ವೈಕುಂಠಕ್ಕೆ ಬರಬೇಕು ಅಂತ ಆದ್ರೆ ಕಾಲ ನಿರ್ಣಯ ಮಾಡಬೇಕಾದಿಲ್ಲ. ಯಾರ ಅಪ್ಪಣೆಗೂ ಕಾಯಬೇಕದ್ದಿಲ್ಲ. ಶ್ರೀಹರಿಯ ಆಜ್ಞೆ ಉಂಟು. ಮತ್ತು ಇವರು ಯಾರು ನಮ್ಗೆ ಆಜ್ಞೆ ಮಾಡ್ಲಿಕ್ಕೆ? ನಾವು ಒಳ ಹೋಗ್ಬೇಕು. ನಮ್ಮವರನ್ನು ಕುಡಿಕೊಂಡು ಬಂದವರು ತಡೆಯುವುದು ಮಾತ್ರವಲ್ಲ, ನಮ್ಮ ಕೊರಳಿಗೆ ಕೈಯನ್ನು ಹಿಕ್ಕಿ ಅದಕ್ಕಾಗಿ ಇವರು ಶಿಕ್ಷೆ ಆಗಲೇಬೇಕು.
ಭಕ್ತ ವತ್ಸಲನಾದ ಹರಿಯ ದ್ವಾರದಲ್ಲಿ ಕೂಡ ಈರ್ವಾಣರು ಅಂದ್ರೆ ಯಾಕೆ ದೇವರು? ನಾಲಿಗೆಯನ್ನೇ ಆಯುಧವನ್ನಾಗಿ ಉಳ್ಳವರು, ಮಾತೆ ಬಾಣವಾಗಿ ಉಳ್ಳವರು ದೇವತೆಗಳು. ನೀನು ಸತ್ತೇ ಹೋಗು ಅಂತ ಹೇಳಿದ್ರೆ ತವಲಿ ಸತ್ತು ಬೀಳ್ಬೇಕು. ನಾವು ಗೀರ್ವಾಣರಿಂದಲೂ ಮೇಲೆ ಇದ್ದೇವೆ ಅಂತ ತೋರಿಸಿಕೊಡ್ತೇವೆ. ನಾಲಿಗೆ ಆಯುಧ, ನಮಗೆ ಆಯುಧಗಳ ಅಗತ್ಯವಿಲ್ಲ. ಭಕ್ತ ವತ್ಸಲನಾದ ಹರಿಯ ದ್ವಾರದಲ್ಲಿ ದೂರ್ಥರಾದ ನೀವು ಇರುವುದು ಸರಿಯಲ್ಲ. ಆದ್ದರಿಂದ ಕರ್ಮ ಪ್ರಪಂಚದಲ್ಲಿ ಮೂರು ಮೂರ್ತಿಗಳಿದ್ದಾರೆ. ಕೊನೆಗೆ ಬೀಳುವುದು ಹೊಂಡಕ್ಕೆ. ಮೂರು ಮೂರ್ತಿಗಳಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಕೊಟ್ಟ ಶಾಪಕ್ಕೆ ಮೂರು ಗೊರ್ದರಲ್ಲಿ ಪರಿಹಾರ ಶ್ರೀಮನ್ನಾರಾಯಣ ಸೇವಕರಾಗಿ ನಾವು ವೈಕುಂಠದ ದ್ವಾರದಲ್ಲಿ ಇದ್ದೇವೆ ಎನ್ನುವಂತಹ ಅಹಂಕಾರ ತಲೆಗಡರಿ ಹೋಯಿತು. ನಮ್ಮನ್ನು ನಿಂದಿಸಿದ್ದ, ಮಾತನಾಡಿಸಿದಿಲ್ಲ ಎನ್ನುವ ಹಾಗೆ ಬರುವಂತಹ ಸನಕಾದಿ ಮುನಿಗಳನ್ನು ನಾವು ತಡೆದೆವು. ಬಾಯಿಗೆ ಬಂದಾಗೆ ಮಾತನಾಡಿದೆವು. ಕೊನೆಗೆ ಒಳಗೆ ಹೋಗುವುದಕ್ಕೆ ನೋಡಿದವಾಗ ಕತ್ತಿಗೆ ಕೈ ಹಿಚ್ಚಿ ಹೊರ ತಪ್ಪಿದೆವು. ಸಿಟ್ಟುಕೊಂಡಂತಹ ಅವರು ಶಾಪವನ್ನು ಕೊಟ್ಟಿದ್ದಾರೆ. ಇನ್ನೇನು ಮಾಡೋಣ ತಮ್ಮ, ಇನ್ನೇನು ಮಾಡೋಣ? ಏನು ಮಾಡೋಣ ಅಣ್ಣ? ಯಾವ ದಾರಿ ಇದೆ ಅಣ್ಣ ನಮಗೆ? ಇಷ್ಟರವರೆಗೆ ನಾವು ನಂಬಿದ್ದು ಒಂದೇ ದಾರಿ ಇದೆ ಅಣ್ಣ. ಯಾವುದು? ನಾವು ನಂಬಿದಂತಹ ಶ್ರೀಹರಿ. ದೊರೆಯ ತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ, ಸಿರಿಯ ತನದಲ್ಲಿ ನೋಡಿ ಶ್ರೀಕಾಂತನು, ಹಿರಿಯ ತನದಲ್ಲಿ ನೋಡಿ ಸರಸಿಜೋದ್ಭವನಯ್ಯ, ಗುರುವ ತನದಲ್ಲಿ ನೋಡಿ ಜಗದಾದಿ ಗುರು, ದೇವತ್ವದಿ ನೋಡಿ ದಿವಿಜಪತಿ ಒಡೆಯ, ಆವ ತನದಲ್ಲಿ ನೋಡಿ ಅಸುರಾಂತಕನಯ್ಯ. ಅಣ್ಣ, ಇನ್ನು ನಮ್ಮನ್ನು ಕಾಪಾಡುವುದಕ್ಕಿದ್ರೆ ಆ ಶ್ರೀಹರಿ ಒಬ್ಬನೇ ಅಣ್ಣ. ಶಿಕ್ಷೆಗೂ ರಕ್ಷೆಗೂ ರಕ್ಷಣಾ ಕರ್ತನಾದಂತಹ ಪಕ್ಷಿ ವಾಹನನೊಬ್ಬನಲ್ಲದೆ ನಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವನ ಬಳಿ ಹೋಗಿ ನಮ್ಮ ಕಷ್ಟವನ್ನು ವಿನ್ನವಿಸಿಕೊಳ್ಳೋಣ. ಜಯ 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 ಜಯ. Bye.
ನಿತ್ಯ ನೂತನವೂ ಸನಾತನವೂ ಆದಂಥ ವೈಕುಂಠ ಕ್ಷೇತ್ರ ಇದು. ನೋಡಿದ್ದೀರಾ, ಕ್ಷೀರವಾರಿಧಿ ತನ್ನ ಶ್ವೇತ ಮಂದಹಾಸವನ್ನು ಬೀರಿ ನರ್ತಿಸ್ತಾ ಇದ್ದಾಳೆ. ಇವಳಿಷ್ಟು ಸಂತೋಷವಾಗಿರುವುದಕ್ಕೆ ಕಾರಣ ಏನು ಅನ್ನೋ ಹಾಗೆ ಯೋಚಿಸಿದ್ರೆ, ಹರಿಗೆ ಗೋಮಿನಿಯನ್ನು, ಹರಗೆ ಚಂದ್ರಮನನ್ನು, ಇಂದ್ರಾದಿ ಸುಮನಸರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದೇನೆ ಅನ್ನುವಂಥ ಸಂತೋಷ ಅವಳಲ್ಲಿ. ಬಿಳಿಯ ಬಣ್ಣ ಶಾಂತಿಯ ಸಂಕೇತ. ಎಲ್ಲಿ ಸಾಗರದಷ್ಟು ಶಾಂತಿ ನೆಲೆಯಾಗಿರ್ತದೋ ಅಲ್ಲಿ ಭಗವಂತನ ಆವಾಸ ಸ್ಥಾನ ಇದೆ ಅನ್ನುವುದಷ್ಟೇ ಸತ್ಯ. ಅಸ್ಥಿರವಾದಂತಹ ಮಾನವತೆಗೆ ಸುಸ್ಥಿರವಾದಂತಹ ಅಮೃತ ತತ್ವದ ಹೊಲವನ್ನು ಅನುಗ್ರಹಿಸಬೇಕು ಅನ್ನೋಂಥ ಉದ್ದೇಶದಿಂದ ಅಕುಂಠಿತವಾದಂತಹ ವೈಕುಂಠ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಯಾದವನು ನಾನು. ಧರ್ಮದ ಮರ್ಮವನ್ನು ತಿಳಿದು ಅಧರ್ಮದ ಕರ್ಮವನ್ನು ಮಾಡುವಂತಹ ದುಷ್ಟರನ್ನೆಲ್ಲ ನಾಶಗೊಳಿಸುತ್ತಾ ಪ್ರಪಂಚದಲ್ಲಿ ಸದ್ಧರ್ಮ ನೆಲೆಯಾಗಬೇಕು ಹೀಗೆ ಚಿಂತನೆ ಮಾಡಿದವನು. ಆದರೆ ಏನು ಮಾಡುವ, ಲೋಕದ ಮುರವನ್ನು ಹೋಗಲಾಡಿಸಿದವನು ನಾನು. ಆದರೆ ನಾನೇ ನನ್ನಿಂದಲೇ ಅನ್ನುವಂಥ ಅಹಂಭಾವವನ್ನು ಹೊಂದಿದಂಥ ಮಂದಿಗಳು ನಮ್ಮ ವೈಕುಂಠ ಲೋಕದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಹಾಗೆ ಯೋಚನೆ ಮಾಡಿದಾಗ ಇದರ ಪರಿಹಾರದ ದಾರಿ ಹೇಗೆ ಅನ್ನೋ ಹಾಗೆ ಕಂಡುಕೊಂಡ ಕಾಲಕ್ಕೆ ಯಾರದು 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 ಪವಿತ್ರವಾದಂತಹ ಪಾದಗಳಿಗೆ ನಮೋ ನಮಃ ನಮೋ ನಮಃ. ಜಯವನ್ನು ಹೊಂದಿದವ ಜಯ, ವಿಜಯವನ್ನು ಸಾಧಿಸಿದವ ವಿಜಯ. ಇಬ್ಬರು ಜೊತೆಯಾಗಿ ನನ್ನ ಬಳಿಯಾಗಿ ಬಂದವರು ನೀವು. ಇವತ್ತೇನು ಪ್ರಥಮವಾಗಿ ಬರುವುದಲ್ಲ ನೀವು. ಬರುವಾಗ ಹೇಗೆ ಬರುತ್ತಿದ್ದವರು? ಎದೆಯನ್ನು ಉಬ್ಬಿಸಿ ನೇರವಾಗಿ ನನ್ನ ಬಳಿಗೆ ಬಂದು ಆಗು ಹೋಗುಗಳನ್ನು ವಿಚಾರಿಸುವವರು. ಆದರೆ ಇವತ್ತು ಹಾಗಲ್ಲ. ದೇಹ ಕುಗ್ಗಿದೆ, ಕಾಯ ಕಂಪಿಸ್ತಾ ಇದೆ, ಆನನ ತಗ್ಗಿದೆ. ಹೀಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ನನಗಿಂತ ಕಡಿಮೆ ಏನು ನೀವು ಅಲ್ಲ. ಯಾಕೆ? ಲೋಕದಲ್ಲಿ ಪಾಲನಾಧ್ಯಕ್ಷನಾಗಿ ಕಾಣಿಸಿಕೊಂಡವನು ನಾನು. ಪಾಲನೆ ಅಂದ್ರೆ ಏನು? ರಕ್ಷಣೆ ಮಾಡುವುದು. ನನಗೆಷ್ಟು ಹೊಣೆಗಾರಿಕೆ ಉಂಟ ಅಷ್ಟೇ ಹೊಣೆಗಾರಿಕೆ ನಿಮ್ಮಲ್ಲಿ ಉಂಟು. ಏನು ಕಡಿಮೆ ಇಲ್ಲ. ಬಣ್ಣ ನೋಡಿದ್ರೆ ಸಾಕಲ್ಲ, ನೀವು ಹಾಕಿದ ನಾಮ ನೋಡಿದ್ರೆ ಸಾಕಲ್ಲ, ನಿಮ್ಮ ಕರಗಳನ್ನು ನೋಡಿದ್ರೆ ಸಾಕಲ್ಲ, ಎಲ್ಲವೂ ನನಗಿಂತ ಅಧಿಕವಾಗಿ ನಿಮ್ಮಲ್ಲಿ ಉಂಟು. ಆದ್ದರಿಂದ ನಿಮಗೆ ಇಂದಿನವರೆಗೆ ಏನು ಕಡಿಮೆ ಆದದ್ದಿಲ್ಲ. ಹಾಗಿದ್ರೆ ಯಾಕೆ ಹೀಗಾಯಿತು? ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಮುಖ ಅನ್ನುವಂಥ ಕನ್ನಡಿಯಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ನಿಮಗೇನೋ ನೋವಾಗಿದೆ ಅನ್ನುವುದು ನಿಮ್ಮ ಮುಖದ ಭಾವದಿಂದ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಏನು ಬಂದಿರಿ? ನೀವೇನಾಯಿತು? ಒಮ್ಮೆ ವಿಸ್ತರಿಸಿ ನೋಡುವ. ಬಿತ್ತರಿಸುವನೇ
ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸರಸಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕವರ್ಣಯನ್ಮಯ ಯೋಗಿ ವೃತ್ತಾನ ಗಮ್ಯಂ ಒಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥಂ. ಏನು ಇವತ್ತು ಎಲ್ಲಿಲ್ಲದ ಭಕ್ತಿ ಉಕ್ಕಿ ಹರಿತಾ ಇದೆ? ಈಗ ಬರದಿರುವಂತಹ ಭಕ್ತಿ ಬಂದು ಮತ್ತೆ ಬಂದೇನು ಪ್ರಯೋಜನ ಹೇಳಿ? ಯಾಕ ಇಲ್ಲಿಗೆ ನಾವು ಬರಬೇಕಾಗಿ ಬಂತು. ನಮಗೇನಾಯಿತು ಎನ್ನುವ ಹಾಗೆ ಯಾವ ಬಾಯಿಯಿಂದ ಹೇಳಲಿ ಎನ್ನುವ ಹಾಗೆ ನಾನು ಯೋಚನೆ ಮಾಡಿ. ನಿಮಗೆ ಏನು ಆಗ್ಲಿಕ್ಕಿಲ್ಲ, ಆದ್ರೂ ಅದನ್ನು ಪರಿಹರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಉಂಟಲ್ಲ. ಏನೇ ಸಮಸ್ಯೆ ಆದ್ರೂ ನೀವು ಜೊತೆಯಾಗಿದ್ದುಕೊಂಡು ಆ ಸಮಸ್ಯೆಯನ್ನು ಪರಿಹರಿಸುವವರು. ಆದಂತಹ ಗಾಯಕ್ಕೆ ಮತ್ತೊಮ್ಮೆ ಗಾಯ ಮಾಡ್ತೀರಾ ಎನ್ನುವ ಹಾಗೆ. ಅಂದ್ರೆ ಗಾಯವನ್ನು ಮಾಡಿಕೊಂಡು ಬಂದಿದ್ದೀರಿ ಅಂತ ಆಯ್ತು. ನಾವು ಮಾಡಿಕೊಂಡದ್ದು ಒಪ್ಪಬಹುದು. ಯಾಕಂತ ಹೇಳಿದ್ರೆ ಪರಮ ಭಾವನಂತಹ ವೈಕುಂಠ ಲೋಕದಲ್ಲಿ ನಾರಾಯಣನನ್ನು ಪಾಲಿಸುವವರು ನಾವು, ಕಾಯುವವರು ನಾವು ಎನ್ನುವಂತಹ ಅಹಂಕಾರ ತಲೆಗಡರಿತು. ಈ ವೈಕುಂಠ ಲೋಕದಲ್ಲಿ ನಾನು ಸ್ಥಿರವಾಗಿ ಉಳಿಬೇಕು ಅಂತ ಇದ್ರೆ ಕಾರಣ ಯಾರು? ನೀವು. ದ್ವಾರಪಾಲಕರು ನೀವಿಬ್ಬರು ಗಟ್ಟಿಯಾಗಿ ಇದ್ದ ಕಾರಣದಿಂದಲೇ ಒಳಗಿರುವಂತಹ ನಾನು ಇಷ್ಟು ಸ್ಥಿರವಾಗಿರುವುದಕ್ಕೆ ಕಾರಣ ಅಲ್ವಾ? ಹೌದು. ಮತ್ತೆ ನೀವು ಇಷ್ಟು ಗಟ್ಟಿ. ಇಷ್ಟರವರೆಗೆ ನಾವು ಗಟ್ಟಿ ಅಂತ ಭಾವಿಸಿದ್ದೆವು. ಹೌದು. ಈಗ ನಾವು ಏನು ಅಲ್ಲ. ಇಷ್ಟರವರೆಗಲ್ಲ, ಇನ್ನೂ ಗಟ್ಟಿಯಲ್ಲಿ. ಹಾಗಾಗುದಿಲ್ಲ. ಇನ್ನು ನಾವು ಏನು ಇಲ್ಲ ಎನ್ನುವ ಹಾಗೆ ಹಾಗಾಗಿ ಹೋಯ್ತು. ಅಂತ ಭಾವನೆ ಬರ್ಲಿಕ್ಕಿಲ್ಲಲ್ಲ ನಿಮ್ಮಲ್ಲಿ. ಬರುವುದಲ್ಲ, ಭರಿಸಿಕೊಂಡದು ಅಂತಲೇ ಹೇಳಬೇಕಷ್ಟೇ. ಭರಿಸಿಕೊಂಡ. ಹೌದು. ನಮ್ಮ ಮಾನಸ ಪುತ್ರರಂತಹ ಸನಕಾದಿ ಮುನಿಗಳು ನಿಮ್ಮನ್ನು ಕಾಣಬೇಕು, ಪೂಜೆ ಮಾಡಬೇಕು ಎನ್ನುವ ಹಾಗೆ ಸಂತೋಷದಿಂದ ಬರುತ್ತಿದ್ದರು. ನಾವಿದ್ದಂತಹ ದ್ವಾರದಲ್ಲಿ ನಾವು ಈಗ ಹಾಗಾರ ಬಂತು. ಯಾವಾಗಲೂ ಬರ್ತೀರಾ ಬರ್ತೀರಾ, ನಮ್ಮನ್ನು ಮಾತನಾಡಿಸಿದರೆ ಹೋಗುತ್ತೀರಲ್ವಾ, ನಮ್ಮನ್ನು ಮಾತನಾಡಿಸಿ ಹೋಗಿ ಎನ್ನುವ ಹಾಗೆ ಅವರನ್ನು ಬಾಯಿಗೆ ಬಂದ ಹಾಗೆ ಬೈದೆವು. ದೇವರೇ, ಸಕಲವನ್ನು ತಿಳಿದವರು ನೀವಿದ್ದೀರಿ, ಎಲ್ಲವನ್ನೂ ಬಲ್ಲವರು. ದೈವ ಸಂಕಲ್ಪವು ವಿಧಿಯ ಆಟವೋ ಏನೋ ಎಂಬುದನ್ನೇ ನಾವು ಅರಿಯದೇ ಹೋಗಿದ್ದೇವೆ ದೇವ. ಹಾಗೆಲ್ಲ ಉಂಟ ವಿಧಿಯ ಆಟ, ದೈವ ಸಂಕಲ್ಪ ಎಲ್ಲ? ಹೌದು ದೇವರೇ. ಹೌದಾ? ಹೀಗೆ ಎಲ್ಲವನ್ನೂ ಅರಿತವರು ದ್ವಾರವನ್ನು ಪ್ರವೇಶಿಸುವುದಕ್ಕಾಗಿ ಮುಂದಾದರು. ಅವರ ಕೊರಳಿಗೆ ಕೈ ಹಿಡಿದು ಅವರನ್ನು ಹೊರದಬ್ಬಿದವರು ನಾವಿದ್ದೇವೆ. ಗರ್ವದಿ ಅಹಂಕಾರವನ್ನು ತೋರಿಸಿದೆವು ದೇವ. ತಪ್ಪನ್ನು ಮಾಡಿದೆವು ಎಂಬುದಾಗಿ ನಮಗೆ ಅರಿವಾಗಿದೆ. ಅವರು ನಮಗೆ ಶಾಪವನ್ನು ನೀಡಿದ್ದಾರೆ. ಶಾಪ ವಾಕ್ಯಕ್ಕೆ ನಾವು ಬೆದರಲಿಲ್ಲ. ತ್ರಿಮೂರ್ತಿ ನುಡಿದೆನಗೆ ಫಲವೇನು? ಇದೇನು ಫಲ? ಶೀಲವಂತರ ನುಡಿಯು ತಪ್ಪದು, ಶೀಲವಂತರ ನುಡಿಯು ತಪ್ಪದು. ಕೇಳುವೆನು ನಾನವರು ಎನ್ನುವುದೇ ನೀಲಮೇಘ ಶ್ಯಾಮ ಹೊರಟೈ ಕಂದನವರೆಡೆಗೆ ಗೋಳಿರುವ ಪರಿಚರ ವ್ಯವಸ್ಥೆಯ ಅಯ್ಯೋ ನಿಮ್ಮ ಅವಸ್ಥೆ ಏನಾಯ್ತು ದೇವರು? ಈಗ ನೆನಪಾಯ್ತು ನನಗೆ ಕಾಯಬೇಕು ಅಂತ. ಎಷ್ಟು ಹೊತ್ತು ಕಾಯದ ಬಗ್ಗೆ ಬೇಕು ಅಂತ ಹೇಳಿ ಇದು ಬೇಕು ಅಂತ. ಹಾಗಿದ್ರೆ ಇದು ಬೇಡ ಅಂತ ಹೇಳಿದ ನೀನು? ನಮ್ಮನ್ನು ನೀವು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವವನೇ ನಾನಲ್ವಾ? ಇಷ್ಟು ಸಮಯ ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ಅದೇ ಅಲ್ವಾ? ನಾನೇ ರಕ್ಷಣೆ ಮಾಡುವವನು ಅನ್ನುವ ಹಾಗೆ, ನಿನ್ನನ್ನು ಕಾಯುವುದಕ್ಕೆ ನಾನೆಷ್ಟರವನು ಅನ್ನುವ ಹಾಗೆ ಇಷ್ಟು ದಿನ ಯೋಚನೆ ಮಾಡಿದ್ದದ್ದು. ಆಗ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಅದು ಭಾವಿಸಿದ್ರು. ಈಗ ಆಗುದಕ್ಕೆ ಏನು ಹೇಳುವ ಹಾಗೆ ಎಲ್ಲ ಅರ್ಥ ಆಗಬೇಕು ಅಂತ ಇದ್ರೆ ಇಷ್ಟ ಆಗಬೇಕಿತ್ತು. ನಿಮ್ಮ ಅವಸ್ಥೆಯನ್ನು ನೋಡುವಾಗ ಮನಸ್ಸಿಗೆ ಬಹಳ ಬೇಸರ ಆಗ್ತದೆ. ಇಲ್ಲದೇ ಇದ್ರೆ ಲೋಕದ ಮಂದಿಗಳಿಗೆ ಆದರ್ಶ ಯಾವುದು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಈ ವೈಕುಂಠ ಲೋಕದ ನಡೆಯೇ ಆದರ್ಶವಾಗಿದೆ. ದಿನನಿತ್ಯವೂ ನನ್ನ ಪೂಜೆಗಾಗಿ ಬರುವವರು ಸನಕಾದಿ ಮಹಾಮುನೀಶರು. ಆದ್ರೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ನಿಮ್ಮಲ್ಲಿ ಅಹಂಭಾವ ಅಡಸಿದ್ದ ಕಾರಣದಿಂದಲಾಗಿ ಅವರ ಜೊತೆಯಲ್ಲಿ ದುರ್ವರ್ತನೆಯಿಂದ ನಡೆದುಕೊಂಡವರು ನೀವು. ಆದ್ದರಿಂದ ಈ ರೀತಿಯ ಸ್ಥಿತಿ ನಿಮಗೆ ಬಂತು. ದುರುಳರಾಗಿ ಹೋಗಿ ಶಾಪವನ್ನು ಪಡೆದುಕೊಂಡಿದ್ದೀರಿ. ಕೊಟ್ಟಂತ ಶಾಪವನ್ನು ಅವರು ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಏನು ಮಾಡೋಣ? ಅವರು ಕೊಟ್ಟಂತ ಶಾಪಕ್ಕೆ ಪರಿಮಾರ್ಜನೆಯನ್ನು ಮಾತ್ರ ಕಂಡುಕೊಳ್ಳಬಲ್ಲೆ. ಹೌದಾ? ಯೋಚನೆ ಮಾಡಬೇಡಿ. ನಿಮ್ಮನ್ನು ಬಿಡ್ಲಿಕ್ಕೆ ಆಗ್ತದಾ?
ನನ್ನ ಕ್ಷೇತ್ರದ ಮಂದಿಗಳು ನೀವು, ನನ್ನ ಮಕ್ಕಳು ನೀವು, ನಿಮ್ಮನ್ನು ಉಳಿಸಿಕೊಳ್ಬೇಕು ಅನ್ನೋ ಆಶೆ ನನಗುಂಟು. ಯೋಚನೆ ಮಾಡಬೇಡಿ. ಎಷ್ಟರವರೆಗೆ ಸಾಧ್ಯ ಆಗ್ತದೆ ಅಷ್ಟರವರೆಗೆ ಸೇವೆ ಮಾಡುವಂತಹ ಅವಕಾಶವನ್ನು ಈಗ ನಿನಗೆ ನೆನಪಾಗ್ತದೆ ಸೇವೆ ಮಾಡಬೇಕು, ಇಲ್ಲೇ ಉಳಿದುಕೊಳ್ಬೇಕು ಅನ್ನೋ ಹಾಗೆ. ಅದಕ್ಕೆ ಹೇಳುವುದು, ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದೆ ಅಂತಾದ್ರೆ ಕೊನೆಯ ತನಕ ಸೇವೆ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಅಹಂಭಾವ ಹುಟ್ಟಿತು ಅಂತಾದ್ರೆ ಹೀಗೆ ಆಗುದು, ಅರ್ಧದಲ್ಲಿಯೇ ತೊರೆಯಬೇಕಾಗ್ತದೆ. ಯೋಚನೆ ಮಾಡಬೇಡಿ. ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವಂತ ದಾರಿಯನ್ನು ನಾನು ಕಂಡುಕೊಳ್ತೇನೆ. ಇದ್ದುಕೊಳ್ಳಿ. ಒಂದು ಬೆನ್ನಂತ ನಮ್ಮವರಿಗೆ ಅಭಯದ ವಾಕ್ಯಗಳನ್ನು ಆಡಿದ್ದೇನೆ. ಹಾಗೆಂದು ಇವರ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಇದ್ರೆ ಮುನೀಶರ ಬಳಿಯಲ್ಲಿ ಕಾಣಬೇಕು, ಅಲ್ಲಿ ಕಾಣಿಸಿಕೊಳ್ತೇನೆ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಕಾಗುವುದಿಲ್ಲ. ಮತ್ತೆ ಪಕ್ಕನೆ ಕಾಣಿಸಿಕೊಂಡವರು ನೀವು. ಕುಳಿತುಕೊಳ್ಳುವುದಕ್ಕೆ ಯಥಾಸಾಧ್ಯವಾದಂತಹ ಪೀಠ, ನಿಮಗೆ ಒಪ್ಪುವಂತ ಪೀಠ ಯಾವುದು ಅಂತ ಕೇಳಿದ್ರೆ ದರ್ಭಾಸನ. ಹೌದು, ಅದನ್ನೇ ಇರಿಸಿದ್ದೇನೆ. ಕುಳ್ಳಿರಬೇಕು. ದೇವರ ಮುಂದೆ ನಾವು ಕುಳಿತುಕೊಳ್ಳಬಾರದು, ತಪ್ಪಾಗಿದ್ರೆ ಕ್ಷಮಿಸಬೇಕು. ಹಾಗೆ ನೀವು ಯೋಚನೆ ಮಾಡ್ಲಿಕ್ಕಿಲ್ಲ. ಯಾಕಿಲ್ಲ? ಯಾಕೆ? ಲೋಕದಲ್ಲಿ ದೇವರು ಯಾರು ಅನ್ನೋ ಹಾಗೆ ಮಂದಿಗಳಿಗೆ ತಿಳಿಸುವವರು ಯಾರು? ಅದು ನೀವಲ್ವಾ? ಆದ್ದರಿಂದಲೇ ಯೋಗ್ಯತಾವಂತರಿಗೆ ಸಲ್ಲುವಂತಹ ಯೋಗ್ಯವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಧನ್ಯರಾಗಿರ್ಬೇಕು. ಸಾಕಾಗುವುದಿಲ್ಲ ಸ್ವಾಮಿ. ಮತ್ತೆ ಲೋಕ ಸಂಚಾರವನ್ನು ಮಾಡುವವರು, ಇಂತಲ್ಲಿ ನಿಲ್ಲುವವರು ನೀವಲ್ಲ. ಅಲ್ಲ, ಲೋಕಕ್ಕೆ ಕ್ಷೇಮ ಆಗಬೇಕು ಅನ್ನೋ ಹಾಗೆ ಯೋಚನೆ ಮಾಡುವವರು ನೀವು. ಪರಮ ಪವಿತ್ರವಾದಂತಹ ಪಾದಗಳು ನಿಮ್ಮದು. ನಿಮ್ಮ ಪಾದಗಳನ್ನು ತೊಳೆದಿದ್ದೇನೆ. ಆ ತೀರ್ಥವನ್ನು ಶಿರದಲ್ಲಿ ಧರಿಸಿಕೊಂಡಿದ್ದೇನೆ ಸ್ವಾಮಿ. ಅಷ್ಟು ಸಾಕಾಗ್ತದಾ? ಲೋಕಕ್ಕೆ ಮಂಗಳ ಆಗಬೇಕು ಅನ್ನುವ ಹಾಗೆ ಯೋಚನೆ ಮಾಡುವಂತ ಮಂಗಳ ಮಹಿಮರು ನೀವು. ಸರಿ, ನಿಮ್ಮ ಅಂದವಾದಂತಹ ಮುಖಕ್ಕೆ ಒಂದು ಆರತಿಯನ್ನು ಬೆಳಗಿದ್ದೇನೆ ಸ್ವಾಮಿ. ದ್ವಾರದಲ್ಲೊಂದು ಮಂಗಳಾರತಿ ಆಗಿದೆ ನಮಗೆ, ಗೊತ್ತಾಗಿದೆ ಸ್ವಾಮಿ. ಆದ್ರೆ ನಿನ್ನ ಚಿತ್ತಕ್ಕೂ ವೇದ್ಯವಾಯಿತಲ್ವ ಅದು? ಲೋಕದಲ್ಲಿ ಆಗುವಂತಹ ವಿಚಾರಗಳೆಲ್ಲೂ ಎಲ್ಲವೂ ನನಗೆ ಅರ್ಥ ಆಗದೆ. ವೈಕುಂಠದಲ್ಲಿದ್ದೇ ತಿಳಿಯಬಲ್ಲೆ ನೀನು ಅಲ್ವೇ? ಹೌದು. ಆರತಿಯನ್ನು ಬೆಳಗಿದ್ದೇನೆ ಸ್ವಾಮಿ. ಸರಿ, ನಿಮ್ಮ ಮುಖಕ್ಕೆ ಆರತಿಯನ್ನು ಬೆಳಗಿದ ಕಾರಣದಿಂದಲೇ ಆ ಆರತಿ ಮಂಗಳಾರತಿಯಾಗಿ ಹೋಯಿತು. ಲೋಕಕ್ಕೆ ಮಂಗಳ ಆಗ್ತದೆ ಅನ್ನುವ ಹಾಗೆ ಯೋಚನೆ ಮಾಡಿದವನು ನಾನು. ಆದ್ರೆ ಸ್ವಾಮಿ, ನಿಮ್ಮನ್ನು ಇಷ್ಟು ಸತ್ಕರಿಸುವುದಕ್ಕೆ ಕಾರಣ ಏನು ಬಲ್ಲಿದೆ? ಯಾಕೆ? ನೀವು ಸಾಮಾನ್ಯರೇ ಅಲ್ಲವೇ? ಸರ್ವತ್ರ ಕಲ್ಯಾಣ ಸಾಧನವೋ ನಿತ್ಯ ನಿರ್ಮಲರುಣಿ ನಿತ್ಯ ಬಂದಿರಲು, ನಿತ್ಯ ನಿರ್ಮಲರುಣಿ ನಿತ್ಯ ಬಂದಿರಲು, ಅಪಕೃತ್ಯರಿ ದರಿದರಿ ದೂರರು ಜಾನದಿ.
ಸ್ವಾಮಿ, ಯಾವುದೇ ಒಂದು ಸ್ವಾರ್ಥ ಚಿಂತನೆ ಇಲ್ಲದೆ ಲೋಕದ ಕ್ಷೇಮಕ್ಕಾಗಿ ಅನವರತವೂ ಜೀವನವನ್ನು ಸಾಗಿಸುವವರು, ಪರರಿಗಾಗಿ ಬದುಕುವ ಕಲೆ ನಮಗೆ ನಿನ್ನ ಅನುಗ್ರಹದಿಂದ ಬಂತು. ಮತ್ತೊಬ್ಬರಿಗಾಗಿಯೇ ಜೀವನವನ್ನು ಸಾಗಿಸುವವರು. ನಮ್ಮ ಲೋಕದಲ್ಲಿ ಮಂದಿಗಳು ಕಂಡುಕೊಂಡದ್ದು ಹೇಗೆ? ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣೋತ್ತಮರು. ನಡೆದಾಡುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣೋತ್ತಮರು. ಸರಿ. ದೇವರ ಹಿರ ಏನು ಅನ್ನುವುದನ್ನು ಲೋಕಮುಖದ ಮಂದಿಗಳಿಗೆ ಪ್ರಸಾರ ಮಾಡುವವರು ಯಾರು ಅಂತ ಕೇಳಿದ್ರೆ ನಿಮ್ಮಂತ ಪುಣ್ಯಾತ್ಮರು. ನಿನ್ನ ಅನುಜ್ಞೆಯಂತೆ ಧರ್ಮ ಪ್ರಸಾರಕರು. ಖಂಡಿತ ಅಲ್ಲಿ. ಆದ್ದರಿಂದಲೇ ಎತ್ತರವಾದಂತಹ ಯೋಗ್ಯತೆಯನ್ನು ಹೊಂದಿದವರು ನೀವು, ಉತ್ತಮ ಪುರುಷರು. ಇವತ್ತು ಹೊಸತೇನು ಬರುವುದಲ್ಲ, ಅನವರ್ತವು ನನ್ನ ಬಳಿಯಾಗಿ ಬಂದು ನನ್ನನ್ನು ಅರ್ಚಿಸಿ ಮೆಚ್ಚಿಸಿ ನನ್ನ ಪೂಜಿಸುವವರು ನೀವು. ಪುರುಷೋತ್ತಮನಾದ ನಿನ್ನ ದಾಸರಾದ ಕಾರಣವೇ ನಾವು ಉತ್ತಮ ಪುರುಷರು ಆಗಿರಬಹುದು. ಯಾಕೆ ಹೀಗೆಲ್ಲ ಆಗ್ತಾ ಇದೆ ವೈಕುಂಠ ಲೋಕದಲ್ಲಿ? ಇದರಿಂದ ಲೋಕದ ಮಂದಿಗಳು ತಿಳಿದುಕೊಳ್ಳುವಂತ ವಿಚಾರಗಳು ಉಂಟು. ಏನದು? ಲೋಕಕ್ಕೆ ಆದರ್ಶರು ಯಾರು ಅಂತ ಕೇಳಿದ್ರೆ ನಿಮ್ಮಂತಹ ಪುಣ್ಯಾತ್ಮರು. ಮನೆಗೆ ಬಂದ ಅತಿಥಿ ದೇವರಿಗೆ ಸಮ. ಮನೆಗೆ ಬಂದಂತ ಅತಿಥಿಯನ್ನು ಯಾವ ರೀತಿಯಲ್ಲಿ ನಾವು ಸತ್ಕಾರ ಮಾಡಬೇಕು ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ರೀತಿಯ ಸತ್ಕಾರವನ್ನು ಎಸಗಿದ್ದೇವೆ. ದೇವರಾದರೂ ನಮ್ಮ ಸತ್ಕರಿಸಿದರು ಅಲ್ವೇ ಹೇಳಿ? ಹೌದು. ಆದ್ರೆ ಯಾವತ್ತೂ ಬರುವವರು, ಇವತ್ತೇನು ಹೊಸತು ಬರುವವರಲ್ಲ ಅಲ್ಲ. ಆದ್ರೆ ನೀವು ಆವಾಗಲೇ ಹೇಳಿದಿರಿ, ಬರುವಾಗಲೇ ಮಂಗಳಾರತಿ ಆಯಿತು. ವಿಚಾರ ಗೊತ್ತಾಗಿದೆ ಸ್ವಾಮಿ. ನೀವು ಈ ದ್ವಾರದ ಒಳಗೆ ಬರುವಂತಹ ವೇಳೆಯಲ್ಲಿ ನಮ್ಮ ಮಕ್ಕಳು ನಿಮ್ಮನ್ನು ತಡೆದರು. ಆದ್ರೆ ವಿಚಾರ ಏನಂತ ಈಗ ಆಯ್ತು ನನಗೆ. ಸ್ವಬುದ್ಧಿಯಿಂದ ಅಲ್ಲ ಸ್ವಾಮಿ, ನಿನ್ನ ಬಳಿಗಾಗಿ ಬಂದರೆ ಅವರು. ಖಂಡಿತ ಹೌದು. ನನ್ನ ಬಳಿಯಾಗಿ ಬಂದವರು ಏನ್ ಮಾಡಿದ್ರು? ಗೊತ್ತಾಗ್ಲಿಲ್ಲ ಸ್ವಾಮಿ. ಬಲು ಕಳಮದಿಂದಲೇ ತಂದು ಬಲು ಕಳಮಂದಲೇ ತಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇಲ್ಲಿ ಆಗಿ ಹೋದಂತ ಘಟನೆ ಏನು ಅನ್ನುವುದನ್ನು ನಾನಾಗಿ ತಿಳಿದುಕೊಂಡಿದ್ರು ಕೂಡ ಜಯ ವಿಜಯರ್ ನನ್ನ ಬಳಿಯಾಗಿ ಬಂದು ಆಡಿದ್ರು ಸ್ವಾಮಿ. ಏನು ಆಡಿದ್ರು? ಇಲ್ಲಿ ನಡೆದಂತ ಘಟನೆ ಏನು ಉಂಟು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ದಿನನಿತ್ಯ ಪೂಜೆಗಾಗಿ ಬರುವಂತಹ ನಿಮ್ಮನ್ನು ದ್ವಾರದ ಬಳಿಯಲ್ಲಿ ತಡೆದು ನಿಲ್ಲಿಸಿದ್ರಂತೆ. ತಡೆದದ್ದು ಮಾತ್ರ ಅಲ್ಲ, ಕೊರಳಿಗೆ ಕೈ ಇಕ್ಕಿ ತಳ್ಳಿದ್ರು. ಬಾಯಿಗೆ ಬಂದ ಹಾಗೆ ನಿಮ್ಮನ್ನು ಬೈದು ಭಂಗಿಸಿದ್ರಂತೆ. ಯಾವ ಕೈಗಳಿಂದ ನಿಮ್ಮನ್ನು ಪೂಜಿಸಬೇಕಿತ್ತು, ಅರ್ಚಿಸಬೇಕಿತ್ತು, ಅದೇ ಕೈಗಳಿಂದ ನಿಮ್ಮ ಕೊರಳಿಗೆ ಕೈ ಹಾಕಿ ನೀವು ಹೇಳಿದ ಹಾಗೆ ಹೊರದ ಪೂಜೆಗೆ ಪ್ರಯತ್ನ ಮಾಡಿದ್ರಂತೆ. ನೀವಂತಲ್ಲ ಸ್ವಾಮಿ, ಯಾರಿಗಾದ್ರೂ ಸಿಟ್ಟು ಬರುವುದು ಸಹಜ ಅಲ್ವೇ? ಏನೋ ಅವರು ಮಾಡಿದಂತ ಕೃತ್ಯದಿಂದ ರೋಸಿ ಹೋದಂತ ನಿಮ್ಮ ಬಾಯಿಂದ ಎರಡು ವಾಕ್ಯಗಳು ಬಂದು ಹೋಯಿತಂತೆ. ಸಹನೆಗೂ ಒಂದು ಮಿತಿ ಇದೆ ತಾನೇ. ನಿಮ್ಮ ಬಾಯಿಂದ ಒಂದು ಮಾತು ಬಂತು ಅಂತಾದ್ರೆ
ಅದು ಶಾಪವಲ್ಲದೆ ಮತ್ತೇನು ಹೇಳಿ. ಮಕ್ಕಳಿಗೆ ಶಾಪದ ವಾಕ್ಯಗಳಾಗಿ ಪರಿಣಮಿಸಿದೆ. ತಪ್ಪು ಮಾಡುವುದು ಸಹಜ, ತಪ್ಪನ್ನು ತಿದ್ದಿಕೊಳ್ಳುವುದು ದೊಡ್ಡ ಗುಣ. ನನ್ನ ಬಳಿಯಾಗಿ ಬಂದವರೇ ಆಡಿದ್ರು, ಏನಾಡಿದ್ರು? ತಿಳಿಯದೇ ಮಾಡಿದ್ದು ಅಪರಾಧ. ಈಗ ಏನಂತ ಅರ್ಥ ಆಗಿದೆ, ಪರಿಹಾರ ಬೇಕು ಅನ್ನುವ ಹಾಗೆ, ಮಕ್ಕಳನ್ನು ಉಳಿಸಿಕೊಳ್ಬೇಕು ಅನ್ನೋ ಭಾವನೆ ನಮಗೂ ಇಲ್ವೇ ಸ್ವಾಮಿ? ತಂದೆ ತಾಯಿಯವರಿಗೆ ಸಹಜ ಅದು ಅಲ್ವೇ? ನಿಮ್ಮ ಶಾಪದಂತೆ ಅವರು ಲೋಕದಲ್ಲಿ ಹುಟ್ಟಿಕೊಳ್ಳಲೇಬೇಕು. ಹಾಗೆಂದು ಮತ್ತೊಮ್ಮೆ ಅವರು ವೈಕುಂಠಧಾಮವನ್ನು ಸೇರಿಕೊಳ್ಳುವಂತ ಒಂದು ಬಗೆ ಬೇಕು ಅನ್ನುವ ಹಾಗೆ ನಿಮ್ಮಲ್ಲಿ ಹೇಳಿಕೆ ಸ್ವಾಮಿ. ಆಜ್ಞೆ ಮಾಡು, ಆಜ್ಞೆ ಮಾಡು. ಹೇಳಿಕೆ ನಿಮ್ಮಲ್ಲಿ. ದೇವಾ, ನೀನು ಇಂದಿರಾ ರಮಣ ಅಲ್ವ? ಇಂದಿರಿಯ ರಮಣ ಸತ್ಯಶೀಲರೆಂದಿನಿಧಿ ಸಜ್ಜನರ ಮೂಲಿಗಮಗೈದು ನಿನ್ನೆಡೆಗೆ ನಡೆದಾರು ಬಲು ಪೂರ್ಣ ಕೃತ್ಯವನ್ನು ಪತಿಗೈದಿ ನಿಂದಿನೆಯ ಗೋವಿಂದ ಗೋವಿಂದ ಇಂದ್ರಿಯಗಳಿಗೆ ಇವರು ರಮಣ. ನೀನು ಯಾರ ಮನಸ್ಸಿನಲ್ಲಿ ಏನು ಭಾವನೆಗಳು ಹುಟ್ಟಿಕೊಂಡ್ರು ಅದಕ್ಕೆ ಪಿತೃಸ್ಥಾನದಲ್ಲಿರುವರು ಗೋವಿಂದ ನೀನೇ. ಮನಸ್ಸಿಜ ಪಿತ ಅಂತ ನಿನ್ನನ್ನು ಹೇಳ್ತಾರೆ, ಕೊಂಡಾಡ್ತಾರೆ. ಹೌದು ಸ್ವಾಮಿ. ಹಾಗಿದ್ರೆ ಜಯ ವಿಜಯರಿಗೆ ಯಾಕೆ ಸಿಟ್ಟು ಬಂತು? ಯಾಕೆ ನಮ್ಮನ್ನು ತಡೆದ್ರು? ಯಾಕೆ ಅವರಿಗೆ ಕುತ್ತಿಗೆ ಕೈ ಹಾಕಿ ತಳ್ಳುವ ಮನಸ್ಸು ಬಂತು? ನಾವು ಪರಮ ಸಾತ್ವಿಕರು, ನಮಗೆ ಯಾಕೆ ಕೋಪ ಬಂತು? ನಾವು ಯಾಕೆ ಅವರಿಗೆ ಶಾಪ ಕೊಟ್ಟೆವು? ನಮಗೊಂದು ಅರ್ಥ ಆಗೋದಿಲ್ಲ ದೇವರೇ. ದೈವ ಸಂಕಲ್ಪ ಅಂತ ಹೇಳಿದ್ದಾರೆ. ನಿನ್ನ ಸಂಕಲ್ಪವೇ ಇದು ಅಂತ ನಾವು ನಿರ್ಣಯವನ್ನು ತಾಳಿದ್ದೇವೆ. ಈಗ ಅವರಿಗಾಗಿ ಅಲ್ಲ, ನಿನಗಾಗಿ ನಾವು ಅವರಿಗೆ ಮತ್ತೆ ವೈಕುಂಠಕ್ಕೆ ಬರುವುದಕ್ಕೆ ದಾರಿಯನ್ನು ತೋರ್ತೇವೆ. ಹೌದು, ನಿನಗಾಗಿ ಮಾತ್ರ. ಗೊತ್ತಾಗಿದೆ ಸ್ವಾಮಿ. ಮುನೀಶರಾದವರು ಶೀಘ್ರ ಕೋಪಿಗಳಾದ್ರೂ ಕೂಡ ಅವರು ದೀರ್ಘದೇಹಿ ದ್ವೇಷಿಗಳಂತೂ ಖಂಡಿತವಾಗಿಯೂ ಅಲ್ಲ. ನಾವು ಶೀಘ್ರ ಕೋಪಿಗಳು ಅಲ್ಲ. ಒಂದು ಹಂತದವರೆಗೆ ಸಹನೆ ಇತ್ತು ನಮಗೆ. ಸಹನೆ ಕೆಟ್ಟ ಮೇಲೆ ನಾವು ಶಾಪ ಕೊಟ್ಟೇವೆ. ತಾಳ್ಮೆಗೆ ಸಹನೆಗೆ ಒಂದು ಪರಿಧಿ ಅಂತ ಉಂಟು. ಅದು ಒಡೆದು ಹೋಯ್ತು ಅಂತಾದ್ರೆ ಏನಾಗ್ತದೆ ಅನ್ನುವ ಹಾಗೆ ಈಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು ಸ್ವಾಮಿ. ಪಶ್ಚಾತ್ತಾಪ ಎನ್ನುವ ಶಬ್ದ, ಅದು ಎರಡು ಶಬ್ದಗಳು ಸೇರಿ ಉಂಟಾದದ್ದು. ಪಶ್ಚಾತ್ತಾಪ, ತಪ್ಪು ಮಾಡಿದ ಮೇಲೆ ಉಂಟಾಯ್ತು ಅವರಿಗೆ ತಾಪ. ಹಾಗೆಂತ ನಾವು ಶಾಪಕ್ಕೆ ಕಾಲ ನಿರ್ಣಯ ಮಾಡಿದ್ದಿಲ್ಲ, ಶಾಪಕ್ಕೆ ಸ್ವರೂಪವನ್ನು ಕೊಟ್ಟದ್ದಿಲ್ಲ. ಭೂಲೋಕದಲ್ಲಿ ಹುಟ್ಟಿ ಅಂತ ಅಷ್ಟೇ ಶಾಪ ಕೊಟ್ಟದ್ದು. ಹೌದು, ಎರಡು ದಾರಿಗಳನ್ನು ಸೂಚಿಸ್ತೇವೆ. ದಾರಿ ಎರಡು ಉಂಟೆ. ಹೌದು. ಯಾವುದು? ಒಂದು 7 ಜನ್ಮಗಳನ್ನು ತಾಳ್ಲಿ. 7 ಜನ್ಮಗಳಲ್ಲಿಯೂ ಕೂಡ ಸತ್ಕಾರ್ಯಗಳನ್ನು ಮಾಡುತ್ತಾ, ಸತ್ಪುರುಷರ ಸೇವೆಯನ್ನು ಮಾಡುತ್ತಾ, ಪುಣ್ಯವೆಂಬ ವಿತ್ತವನ್ನು ಸಂಚಯಿಸಿ ನಿನ್ನ ಬಳಿಗಾಗಿ ಬರಲಿ. ಇಲ್ಲದಿದ್ರೆ 3 ಜನ್ಮಗಳನ್ನು ತಾಳ್ಲಿ. 3 ಜನ್ಮಗಳಲ್ಲಿಯೂ ಕೂಡ ದುಷ್ಟರಾಗಿ ಗೋವುಗಳನ್ನು, ಬ್ರಾಹ್ಮಣರನ್ನು, ಮಾನವತಿ ಸ್ತ್ರೀಯರನ್ನು ಹಿಂಸಿಸುತ್ತಾ, ದಾರಿಣಿಯನ್ನು ಗೋಳುಗೊಟ್ಟಿಸುತ್ತಾ, ಯಜ್ಞ ಕಂಟಕರಾಗಿ ಮೆರೆಯುತ್ತಾ, ಕೊನೆಗೆ ನಿನ್ನ ದ್ವೇಷವನ್ನು ಕಟ್ಟಿಕೊಂಡು ನಿನ್ನಿಂದಲೇ ಹತರಾಗಿ ಮತ್ತೆ ವೈಕುಂಠ. 7 ಜನ್ಮ ಮೋಕ್ಷಾದೀತೋ, 3 ಜನ್ಮ ಮೋಕ್ಷಾದೀತೋ. ಆಯ್ತು, ಅವರದ್ದಲ್ಲೂ ಸ್ವಾಮಿ. ಹೌದು ಅಲ್ವೇ? ಅವರಲ್ಲೇ ಕೇಳಿ.
ಭೂಮಿಗೆ ಕಳುಹಿಸವರನ್ನು. ಸಂತೋಷ ಆಯ್ತು ಸ್ವಾಮಿ. ಮಂಗಳಕರವಾದಂಥ ನಿಮ್ಮ ಮುಖವನ್ನು ಕಂಡೇ ಆನಂದ ಆಗಿದೆ ನನಗೆ. ನಿಮ್ಮ ಹಿತವಾದಂಥ ನುಡಿಯನ್ನು ಕೇಳಿದ್ರೆ ಇನ್ನು ಲೋಕದಲ್ಲಿ ಪಾಲನೆಯ ಅಂದ್ರೆ ಇರುವಿಕೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕುತೂಹಲ ಮನಸ್ಸಿನಲ್ಲಿ ಹೆಚ್ಚಾಗುತ್ತದೆ. ನಿನ್ನ ಕರ್ತವ್ಯಕ್ಕೆ ಪೂರಕರಾಗಿ ವ್ಯವಹರಿಸಬೇಕಾದವರು ನಾವು. ನೀವು ಬರ್ತಾ ಇರಬೇಕು ಸ್ವಾಮಿ. ಜಯ 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 ಜಯ. ಎಲ್ಲಿದ್ದೀರಾ? ಅರಿತಿರಿಯ ವಿಜಯವಿನ ಸಲಗಾದಿ ಕಳಮರು ಶಾಪವಿದರು ಉತ್ತಮದ ಗರ್ವಾವುದರಿವೆ ಹರಿಯ ಪದಗರೆದಿದ ಜೀವನದಲ್ಲಿ ಹೇಳ್ದರ ಬಿಮತವ ಅರಿತಿರೇ ಜಯ ವಿಜಯರೇ. ತಿಳಿದು ಮಾಡಿದ್ರೆ ಅಪರಾಧ, ತಿಳಿಯದೆ ಮಾಡಿದ್ರೆ ಪ್ರಮಾದ. ನಿಮ್ಮಿಂದ ಪ್ರಮಾದ ಆಗಿದೆ ಅನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಂಡೇ ನೇರವಾಗಿ ಮುನೀಶ್ವರ ಬಳಿಗೆ ಹೋಗಿ ವಿಚಾರವನ್ನು ತಿಳಿಸಿದೆ. 2 ಆಯ್ಕೆಯನ್ನು ತಿಳಿಸಿದ್ದಾರೆ. 7 ಜನ್ಮದಲ್ಲಿ ಸಾತ್ವಿಕರಾಗಿ ಲೋಕದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಾ ಕೊನೆಗೆ ವೈಕುಂಠವನ್ನು ಸೇರಿಕೊಳ್ಳುವಂತ ಒಂದು ದಾರಿ ಉಂಟು. ಇನ್ನೊಂದು ಆಯ್ಕೆ ಉಂಟು. 3 ಜನ್ಮಗಳಲ್ಲಿ ಲೋಕದಲ್ಲಿ ಕಾಣಿಸಿಕೊಂಡು ಕೆಟ್ಟ ವೃತ್ತಿಯಲ್ಲೇ ತೊಡಗಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಕೊನೆಗೆ ನನ್ನ ಕೈಯಿಂದಲೇ ಹತರಾಗಿ ಮತ್ತೊಮ್ಮೆ ವೈಕುಂಠ ಧಾಮವನ್ನು ಸೇರಿಕೊಳ್ಳುವಂತ ಆಯ್ಕೆ ಉಂಟು. ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಿ ನೀವು? ನಮ್ಮ ಮೂಲೋಕಗಳನ್ನೆಲ್ಲ ಗೋಳು ಹುಟ್ಟಿದಿ ಬಹಿಮು ತಾಳಿ ಕನ್ನಂದ್ರಯಗಳೇನು 7 ಜನ್ಮವುಗಳಿಯೇ ಭಗವಂತ ಮುನಿಗಳು ಕೊಟ್ಟಂತಹ ಶಾಪಕ್ಕೆ ಮರುಶಾಪವಾಗಿ ಪ್ರಪಂಚ ಭೂಲೋಕದಲ್ಲಿ 7 ಜನ್ಮದಲ್ಲಿ ಹುಟ್ಟಿ ನಿಮ್ಮದೇ ಆದಂತಹ ಭಜನೆಯನ್ನು ಮಾಡುವುದರ ಮೂಲಕವಾಗಿ ಮತ್ತೆ ಈ ವೈಕುಂಠ ಲೋಕವನ್ನು ಕ್ಷೇತ್ರದಲ್ಲಿ ದಶಾವತಾರ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಜನವರಿ 16ನೇ ತಾರೀಕಿನಂದು ಶುಕ್ರವಾರ ಚೊಕ್ಕಬೆಟ್ಟು ಕೃಷ್ಣಾಪುರ ಮಠದ ಹತ್ತಿರ ಶ್ರೀ ಧರ್ಮಸ್ಥಳ ಮೇಳದವರು ಶ್ರೀಮತಿ ಮತ್ತು ಶ್ರೀ ಜಯಲಕ್ಷ್ಮಿ ಕೃಷ್ಣರಾಜ್ ಭಟ್ ಹಾಗೂ ತೊಕ್ಕೊಟ್ಟು ಕುಟುಂಬಿಕರ ಬಾಪ್ತು ಅಮೃತೋದ್ಭವ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಗೆಲ್ತಿ ಸುಕುಮಾರನಿಗಿಂದ ಅರಿದು ಮನದುಳು ಮರುಗುಂಗಳು ಹರ ಹರ ಇನಿದಾಯ್ತೆ ವಿಧಿ ಸಂಕಲ್ಪ ಸುತರಿದಿದಿ ನಿರಗದ ಕರ್ಮಗಳ ಕೆಡಿಸುಗ ನಿರಗ ಕರ್ಮಗಳ ಕೆಡಿಸುಗ ಧರಿಗೆ ಕಂಟಕರಾದರಿದ ಗುರುವೆ ನೀತಿಯನ್ನುತ್ತ ಹತ್ತಿರ ಕರೆದು ಕೇಳಿದಳು ಇನಿದಾಯ್ತೆ ಹರ ಹರ. ಜಯ ನಮೋ ಜಗತ್ರಕ್ಷಕ ಪರಮೇಶ್ವರ ಕಾಪಾಡು ತಂದೆ ಕಾಪಾಡು. ಮರಿಚಿ ಸಂಭೂತನಾಗಿರ್ಪ ಕಶ್ಯಪರಿಗೆ ಸಿವ ತರುಣಿಯರು 13 ಅವರೆಲ್ಲರಲ್ಲಿ ಹಿರಿಯಾಕೆ ನಾನು ನನ್ನ ಅನುಗ್ರಹದಿಂದ ಮಕ್ಕಳನ್ನು ಪಡೆದುಕೊಂಡೆ. ಹಾಡಿದಂತಹ ಮಕ್ಕಳಲ್ಲಿ ಹಿರಿಯವನ ತಲೆ ಕೂದಲು ಬಂಗಾರ ವರ್ಣದಿಂದ ಶೋಭಿಸುವ ಕಾರಣ ಆತನಿಗೆ ಕನಕ ಕಶ್ಯಪ, ಹಿರಿಯವನ ಕಣ್ಣುಗಳು ಕನಕದಂತೆ ಹೊಳೆಯುತ್ತಿರುವ ಕಾರಣ ಕನಕಾಕ್ಷ ಎಂಬಂತೆ ಹೆಸರನ್ನಿರಿಸಿದಾಕೆ. ಮಕ್ಕಳು ಕೀರ್ತಿವಂತರಾಗಿ ಬೆಳೆಯಬೇಕಂತೆ, ಎಂದಿಗೂ ಲೋಕಕ್ಕೆ ಮಾರಕರಾಗಿ ಬೆಳೆಯಬಾರದಂತೆ. ಇಂದಿನ ದಿನವಾಗಿ ಎಂತಹ ವಿಚಾರವನ್ನು ಕೇಳಿಸಿಕೊಂಡೆ ನಾನು. ನಿತ್ಯ ಕರ್ಮದಲ್ಲಿ ಆಶ್ರಮದಲ್ಲಿ ತೊಡಗಿದಂತಹ ವೇಳೆಯಲ್ಲಿ ಋಷಿ ಮುನಿಗಳು ಬಂದು ಆಡಿದಂತಹ ಮಾತಾದರೂ ಏನು ಬಲ್ಲಿರ? ಏನು ತಾಯೇ, ನಿಮ್ಮ ಮಕ್ಕಳು ನಮ್ಮನ್ನು ಬದುಕುವುದಕ್ಕೆ ಬಿಡುತ್ತಾ ಇಲ್ಲ. ನಮಗೆ ಕಷ್ಟಕರ ಸಾಧ್ಯವಾಗಿದೆ ಬದುಕುವುದಕ್ಕೆ. ಇದಕ್ಕೆ ಏನಾದ್ರೂ ಮಾರ್ಗವನ್ನು ನೀವೇ ತೋರಿಸಬೇಕೆಂಬುದಾಗಿ ಮಕ್ಕಳನ್ನು ಇದೇ ರೀತಿಯಾಗಿ ಬಿಟ್ಟೆ ಎಂದಾದರೆ ನನ್ನವರ ಹೆಸರಿಗೂ ಚ್ಯುತಿ ಬರುವುದು ಖಂಡಿತವಲ್ಲವೇ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಈ ವೇಳೆಯಲ್ಲಿ ನನ್ನ ಮಕ್ಕಳನ್ನು ಕರೆದು
ನಾನೇ ಸರಿ ಮಾಡ್ಬೇಕಲ್ಲವೇ? ತಡ ಮಾಡುವುದಿಲ್ಲ. ಮಗನೇ ಕನಕಾಕ್ಷ, ಇಲ್ಲಿಗೆ ಬಾ. ಸಮ್ಮುಖದಲ್ಲಿ ಕಾಣಿಸಿಕೊಂಡೆ. ಸತ್ಯ ಅಮ್ಮ. ಎಂತಹ ಕೃತ್ಯವನ್ನು ಮಾಡುತ್ತಾ ಇದ್ದೀರಿ ಎನ್ನುವಾಗಿ ನಿಮಗೆ ಮಾಡಿದ್ದು ಎಂತದಾಯ್ತು? ಏನಾಯ್ತು? ನೀನು ಆಟ ಆಡಿದ್ದ? ಮತ್ತೆ ಆಟ ಆಡಿದ್ದು ನಮ್ಮದು ಆಟ ಅಲ್ವಾ? ಏನು ಕಂದ ಪಂಚಮ ಪಾತಕಗಳಲ್ಲಿ ಮಾಡುತ್ತಾ ಬರ್ತಾ ಇದ್ದೀರಿ. ಪಾತಕವ? ಯಾವ ಪಾತಕ? ಹೇಗೆ ಪಾತಕ? ವಿಪ್ರಹತ್ಯೆ, ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಹೆಚ್ಚೇಕೆ ಬ್ರಾಹ್ಮಣರನ್ನು ಬದುಕುವುದಕ್ಕೆ ಬಿಡುತ್ತಾ ಇಲ್ಲ. ಮಾರಿ ಸಂತಾನ ಬದುಕಬಾರ್ದು. ಏನು ಇದರಿಂದ ಏನಾದ್ರೂ ನಿಮಗೆ ಶ್ರೇಯಸ್ ಆಗುವುದಕ್ಕೆ ಸಾಧ್ಯ ಉಂಟು? ನಾವು ಇದ್ರೆ ಕಣ್ಣು ತಿಂತೇವೆ, ಹೌದಪ್ಪ. ಇಲ್ಲದಿದ್ರೆ ಅವರಲ್ಲಿ ಕೇಳಿದ್ರೆ ಕೊಡದೇ ಇದ್ರೆ ಏನು ಮಾಡುವುದು? ಅದಕ್ಕಾಗಿ ಅವರನ್ನು ಕೊಲ್ಲುವುದು. ಖಂಡಿಸಿದೆ, ಕೊಂದೆ, ಹಿಂಸಿಸುವುದೇ ಅವರ. ನೀವು ಆ ರೀತಿಯಾಗಿ ಮಾಡಿದರೆ ಎಂದಾದರೆ ನಿಮ್ಮ ಪಿತರ ಹೆಸರು ಹಾಳಾಗುವುದಿಲ್ಲವೇ? ಅವರ ಘನತೆಗೆ ಚ್ಯುತಿ ಬರುವುದಿಲ್ಲವೇ? ಅಪ್ಪನ ಹೆಸರು ಹಾಳಾದ್ರು ತೊಂದರೆ, ನಮಗೆ ಹೊಟ್ಟೆ ತುಂಬ, ನಮಗೆ ಸಿಗುವುದು ಸಿಗಲಿ. ಕಂದ, ನನ್ನಲ್ಲಿ ಒಂದು ಮಾತನ್ನು ಕೇಳ್ಬೋದೆ? ಏನಮ್ಮ? ನೀ ನೆರವೇರಿಸುವೆ ಎಂದಾದರೆ ಖಂಡಿತ ನಾನು ಆಡುವವಳು. ಈಗ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದೆ. ಹೌದು. ಮತ್ತೆ ಸರಿಯಾದದ್ದು ಯಾವ? ಸರಿಯಾದಂತಹ ಮಾರ್ಗವನ್ನು ತೋರಿಸುವವಳು ನಾನು. ಕಂದ, ಕಂದ, ನಿಮಗೆ 12 ಮಂದಿ ಚಿಕ್ಕಮ್ಮಂದಿರು. ಅದರಲ್ಲಿ ಕಿರಿಯವಳೆ ಅದಿತಿ, ನನಗಿಂತ ನಂತರದವರು. ನನಗಿಂತ ನಂತರದವಳು. ಕಂದ, ಆಕೆಯ ಮಕ್ಕಳನ್ನು ನೋಡ್ಬೇಕು. ಏನು ಇಲ್ಲಿದ್ದಾರ? ಮತ್ತೆ ಮೇಲು ಲೋಕದಲ್ಲಿದ್ದಾರೆ. ಕಂದ, ನಮಗೆ ದೊಡ್ಡ ವಿಷಯ. ಅವರ ಮೇಲೆ ನಾವು ಕೆಳಗೆ. ಅಷ್ಟು ಕೀರ್ತಿವಂತರಾಗಿ ಬಾಳ್ತಾ ಇದ್ದಾರೆ. ಕೀರ್ತಿ ಯಾವ ಕೀರ್ತಿ? ಸಕಲ ಸ್ವರ್ಗದ ಸಂಪತ್ತನ್ನು ಅನುಭವಿಸುವಂತ ಅದನ್ನು ಕಂಡಾಗ ಅವರ ಮುಂದೆ ನಾನು ಯಾವ ರೀತಿಯಾಗಿ ಮುಖವನ್ನು ತೋರಿಸಲಿ? ನನ್ನ ತಂಗಿಯ ಮುಂದೆ ನಾನು ಮುಖವನ್ನು ಬಾಗಿಸುವಂತ ಸ್ಥಿತಿಯಲ್ಲವೇ? ಕಂದ, ನೀವು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದರೆ ಎಂದಿಗಾದರೂ ಅವರು ಆಡುವುದಿಲ್ಲವೇ ಕಂದ? ಅದಿತಿಯ ಮಕ್ಕಳಾದಂತಹ ಕನಕ ಕಶ್ಯಪ ಹಾಗೂ ಕನಕಾಕ್ಷ ತಂದೆ ತಾಯಿಯರ ಹೆಸರನ್ನೇ ಹಾಳು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸರಿಯಲ್ಲ ಎನ್ನುವುದು ಅಭಿಪ್ರಾಯ. ಈಗ ಸರಿಯಾದದ್ದು ಯಾವುದು? ಕಂದ, ಅವರು ಗಳಿಸಿದಕ್ಕಿಂತಲೂ ಅಧಿಕವಾದದ್ದನ್ನು ನೀವು ಗಳಿಸಬೇಕು. ಹೆಚ್ಚಿಗಿನ ಕೀರ್ತಿಯನ್ನು ನೀವು ಪಡೆಯಬೇಕು. ಅದಕ್ಕೊಂದು ಸರಿಯಾದಂತಹ ಮಾರ್ಗ. ಒದಗಿರು ಕೈಗೊಳ್ಳಬೇಕಾದ ವರವ, ಒದಗಿರು ಕೈಗೊಳ್ಳಬೇಕಾದ ವರವ, ಅಧಿಕಾರ ನಡೆಸಿದರೆ ಪಡುವೆ ಸಂತಸವ, ಪಡುವೆ ಸಂತಸವ.
ಯಾಕೆ ತಾಯಿ? ಉಪಟಳ ಕೊಡುವುದಕ್ಕಲ್ಲ, ಮತ್ತೆ? ಪಂಚಮಹಾ ಪಾತಗಳನ್ನು ಮಾಡುವುದಕ್ಕಲ್ಲ. ನಾವು ಹೇಳುವುದಿಲ್ಲ. ಹೇಳ್ತೇನೆ ವಿಷಯ ಏನು. ನೀನು ಹೇಳಿದ್ರೆ ಮತ್ತೆ ನಾವು ಮಾಡ್ಬೇಕಾಗ್ತದೆ. ಅಲ್ಲ ಮಾಡ್ತೀಯಲ್ಲ, ನಾನು ಹೇಳಿದ ಹಾಗೆ ನೀನು ಹೇಳಿದ್ದನ್ನು ಮಾಡ್ತೀಯಲ್ಲ. ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸ. ವಿಧಾತರನ್ನು ತಪಸ್ಸನ್ನು ಆಚರಿಸಬೇಕಿದ್ರೆ ಕಾಡಿಗೆ ಹೋಗಬೇಕು. ಹೌದು. ಈ ಮನೆಯಲ್ಲೇ ಕುಳಿತು ನಮಗೆ ತಪಸ್ಸು ಆಚರಿಸಬೇಕಾಗುವುದಿಲ್ವಾ? ಸಾಧ್ಯ. ನಮ್ಮದು ಎಲೆ ಮನೆ. ಏನು ಸರಿಯಾಗಿ ತಿಂದುಕೊಂಡು ಸರಿಯಾಗಿ ಮಲಗಿಕೊಂಡು ತಪಸ್ಸು ಆಚರಿಸಿ ಎಂದು ಭಾವಿಸಿಕೊಂಡೆ. ನಿದ್ರೆ ಮಾಡದೆ ಹೋದ್ರೆ ನಮಗೆ ಎಂತದ್ದು? ಆ ರೀತಿಯಾಗಿ ವಿಧಾತ ಒಳೆಯುವುದಕ್ಕೆ ಸಾಧ್ಯ ಉಂಟೆ ಕಂದ. ಮತ್ತೆ ಹೇಗೆ? ಸಕಲ ನಿದ್ರಾಹಾರದಿಗಳನ್ನು ತ್ಯಜಿಸಿ ತಪಸ್ಸನ್ನು ಆಚರಿಸಬೇಕು. ಎಲ್ಲ ಬಿಡಬೇಕು. ಅದಕ್ಕಾಗಿ ಕಾನನವನ್ನು ಸೇರಬೇಕು. ತಪಸ್ಸೆ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೆ. ಹಾಗಾಗಿ ವಿಧಾತನನ್ನು ಒಲಿಸಿಕೊಂಡು ಬೇಕಾದಂತಹ ವರಗಳನ್ನು ಪಡೆದುಕೊಂಡು ಕೀರ್ತಿವಂತರಾಗಿ ಬಾಳಬೇಕು. ಈ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಅಜೇಯವಾದಂತಹ ವರಬಲವನ್ನು ಪಡೆದು ನಾಟದ ಸುಖವನ್ನು ನಾವು ಅನುಭವಿಸ್ತೇವೆ. ಯೋಚನೆ ಮಾಡಬೇಡ. ಇದೋ ಹೋಗಿ ಬರ್ತೇನೆ. ಆಶೀರ್ವದಿಸಿದ್ದೇನೆ. ಆದಷ್ಟು ಬೇಗ ಏನು ಎಲ್ಲಿಗೆ ಅವಸರ ಮಾಡಬೇಕು? ಹೋಗು ಅಂತ ಹೇಳಿದ್ರೆ ಹೋಗುವುದೇ? ಅಲ್ಲ, ನಾನು ನೀವು ಅರಣ್ಯಕ್ಕೆ ತೆರಳುವವಲ್ಲ. ನನ್ನನ್ನು ಕಳಿಸಿ ನೀನು ಮಾತ್ರ ಅಲ್ಲಿ ಮಲಗ್ತೀವ. ನನಗೆ ಉದ್ಯೋಗ ಬೇಡುವ. ಈಗ ನಾನು ಏನು ಮಾಡ್ಬೇಕು ಹೇಳು? ಹಾಗೆ ಹೋಗುವುದಕ್ಕಾಗ್ತದ? ಮತ್ತೆ ಹೊರಟದ್ದು ತವಾಸಿಗೆ ಹೋಗುವಾಗ ಬರೀ ಹೊಟ್ಟೆಯಲ್ಲಿ ಹೋಗುವಾಗ ಈಗ ನಿಮಗೆ ತಿನ್ನುವುದಕ್ಕೆ ಕೊಡಬೇಕು. ಇದುವರೆಗೆ ನಾನು ಕಮ್ಮಿ ಮಾಡಿದವಳ ಅಲ್ಲಿ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ. ಮತ್ತೆ ಕಡಿಮೆ ಮಾಡ್ಲಿಕ್ಕಿಲ್ಲ. ಹೋಗುವ ಮುನ್ನ ತಿಂದು ಹೋಗ್ಬೇಕು ಅಂತ. ಒಂದು ತಾಯಿಯ ತುತ್ತನ್ನು ತಿಂದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಉಂಟಲ್ಲ ಒಳಗೆ? ಉಂಟು, ಒಳಗೆ ಉಂಟು. ಹೌದಾ? ತಡ ಮಾಡಬಾರ್ದು. ಆದೀತು. ಯಾರು ಹೇಳಿದ್ರು ಇವ ಒಂದು ಕೇಳುವುದಿಲ್ಲ. ನಮ್ಮಣ್ಣ ಹಿರಿಯಣ್ಣ ಹಿರಣ್ಯಕಶ್ಯಪ ಹಸಿವಾಗ್ತದೆ ಅಮ್ಮ, ಒಳಗೆ ಏನಾದ್ರು ಉಂಟಾ ಅಂತ ಕೇಳಿದೆ. ಒಳಗುಂಟು ಕೊಡ್ತೇನೆ ಅಂತ ಹೇಳಿದ್ರು. ಹೋಗಿ ನೋಡ್ತೇನೆ, ಸ್ವಲ್ಪ ಆದ್ರೂ ಉಂಟಾ? ಹೌದಾ? ಇದ್ದದ್ದೆಲ್ಲ ತಿಂದು ಮುಗಿಸಿದ್ದಾನೆ. ಮಾರಿ ಹಿಡಿದವ. ನೀನು ತಿಂದೇ ಸಾಯ್ಬೇಕು ಮಾರಿ ಸಂತ. ಏನು ಮಾಡೋಣ? ಅವ ತಿಂದಿದ್ದಾನೆ, ಹೌದಪ್ಪ. ಆದ್ರೆ ನನ್ನ ಉದರದ ಪೋಷಣ ಆಗಬೇಕಲ್ಲ. ಅಲ್ಲಿಂದ ಹೊರಟ ಕಾಡ ದಾರಿಯಲ್ಲಿ ಬರುವಾಗ ಕಣ್ಣಿಗೆ ಸಿಕ್ಕಿತಲ್ಲ ಹಂದಿಗಳ ಹಿಂಡು. ಹಂದಿಗಳ ಹಿಂಡಲ್ಲೇ ತಿಂದು ಮುಗಿಸಿದೆ. ಎಷ್ಟಾಯ್ತು ಹಂದಿ? 100 ಹಂದಿಯನ್ನು ತಿಂದು ಮುಗಿಸಿದೆ. ಈಗ ತುಂಬಿದ ಹೊಟ್ಟೆ ನನ್ನದು. ವಿಧಾತರನ್ನು ಒಲಿಸಿಕೊಳ್ಳಬೇಕು. ನಡೀತೆ ನೋಡೋಣ. ವರದ ವಿಷಯಕವಾಗಿ ಮನಸ್ಸು ಸಂತೋಷ ಪಟ್ಟೆ. ಕೇಳಿದ್ದನ್ನೆಲ್ಲ ಅನುಗ್ರಹ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ವಿರೋಧಿಗಳನ್ನು ಜಯಿಸುವಂತ ಗಾಥಾದಂಡ ನನ್ನ ಕೈ ಸೇರಿದ ಹಾಗಾಯಿತು. ಇಷ್ಟು ಸಾಕಾಗುವುದಿಲ್ಲ. ದಿನ ಒಂದಕ್ಕೆ ಒಡಲನ್ನು ತುಂಬಿಸಿಕೊಳ್ಳುವುದಕ್ಕೆ ಹಂದಿ ಬೇಕು, 100 ಹಂದಿ ಅಂತ ಕೇಳಿದೆ. ಅದನ್ನು ತಥಾಸುತ್ತ ಹೇಳಿದ್ದಾಳೆ. ಅದರ ಜೊತೆಯಲ್ಲಿ ಒಂದು ಎಚ್ಚರಿಕೆ ಗಂಟೆ. ಯಾವ ಕ್ಷಣದಲ್ಲಿ ನಿನ್ನ ಎದುರಲ್ಲಿ 101ನೇ ಹಂದಿ ಕಾಣುವುದಕ್ಕೆ ಸಿಗ್ತದೋ ಆವಾಗ ಸ್ವಲ್ಪ ಜಾಗ್ರತೆ ಮಾಡಿಕೋ. ಅದು ನಿನ್ನ ಮರಣ ಕಾಲ. ಹೀಗೆ ಸೂಚಿಸಿದ್ದಾರೆ. ಈ ಸಂತೋಷದ ವಿಷಯವನ್ನು ಅಮ್ಮನಲ್ಲಿ ಹೇಳಬೇಕು.
ಪಾರ್ವತಿ ದೇವಿಯಲ್ಲಿ ಸಕಲ ಒಂದು ಅರುಹಿದೆ. ಬಹಳಷ್ಟು ಸಂತೋಷಗೊಂಡವಳಿದ್ದಾಳೆ. ಆದ್ರೆ ಇಷ್ಟರವರೆಗೆ ಎಲೆಮನೆಯ ವಾಸ, ಇನ್ನು ಹಾಗಲ್ಲ, ಒಂದು ನಗರ ನಿರ್ಮಾಣ ಆಗಬೇಕು. ಹೀಗೆ ಯೋಚನೆ ಮಾಡಿ ಅದೋ ಶೋಣಿತಾಪುರವನ್ನು ನಿರ್ಮಾಣ ಮಾಡಿದ ಹಾಗಾಯಿತು. ಆದಿ ದೈತ್ಯರಿಂದ ನಿರ್ಮಾಣವಂತ ಶ್ರೀ ಕ್ಷೇತ್ರ ಅದುವೇ ಹೊಸನಗರ, ಅದುವೇ ಶೋಣಿತಾ ನಗರ ಎನ್ನುವುದಾಗಿ ಪ್ರಖ್ಯಾತಿಯನ್ನು ಪಡಿತಾ ಇದೆ. ಏನು ಮಾಡೋಣ ಹೇಳಿ, ಪುರ ಇದ್ರೆ ಸಾಕಾಗುವುದಿಲ್ಲ, ಅಲ್ಲಿಗೆ ಬರಸಾಗಬೇಕು. ಹೀಗೆ ಯೋಚನೆ ಮಾಡಿದ ಆವಾಗ ನಾನು ಅರಸ ಅಂತ ಹೇಳಿದ ಮೊದಲೇ ನಮ್ಮಣ್ಣ ಹಿರಿಯಣ್ಣ ಹಿರಣ್ಯ ಕಶ್ಯಪ ಆಯಿತು ಅಂತ ಒಪ್ಪಿದೆ. ಅವ ಅರಸ ಆಯಿತು, ನನಗೆ ಮಾಡೋದಕ್ಕೆ ಉದ್ಯೋಗ ಬೇಕಲ್ಲ. ಹೀಗೆ ಕೇಳಿಕೊಂಡಾಗ ಯುವರಾಜನಾಗಿ ನೀನು ಸ್ವಲ್ಪ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ದಾನೆ. ಸಂಗ್ರಹ ಅಗತ್ಯ ಉಂಟು ನಮಗೆ. ನೋಡೋಣ ದಿಗ್ವಿಜಯ ಸಂಗ್ರಹಿಸಿದೆ. ಆ ಬಳಿಕ ಕಲಕಲಾಡಿದ್ದೆ. ಮೆರವ ಪಾತಾಳ ಖಂಡಿತಲ್ಲ, ಪಾತಾಳವನ್ನು ಸೇರಿ ಉರಗಾದಿಗಳ ಹೆಡೆಯನ್ನು ನಟ್ಟಿಸುವುದಕ್ಕೆ ಆರಂಭ ಮಾಡಿದೆ. ಸೋಲನ್ನು ಒಪ್ಪಿಕೊಂಡಂತ ಮಹಾಶೇಷ ಕಪ್ಪ ಕಾಲಿಕೆಗಳನ್ನು ಕೊಟ್ಟಿದ್ದಾನೆ. 2 ನಾಲ್ಕು ಕೈವಶವಾಯಿತಲ್ಲ, ಉಳಿದಿಹ ನಾಕ ಅಮ್ಮನ ಮಾತನ್ನು ನಿಜಗೊಳಿಸಬೇಕು. ಬಲವನ್ನು ನೆರಹಿಕೊಂಡು ಮುಂದುವರಿತ ನೋಡೋಣ. ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರು ಅಂತ ಕೇಳಿ ದೇವೇಂದ್ರ ಎಂದು ಕೇಳಿ ಹಾಗೆಂದು ಹೊರಟುವಂತಹ ಕಾರ್ಯಕಾರಣ ದೇವತೆಗಳು ಆದಿದೈತ್ಯರಲ್ಲಿ ಒಬ್ಬನೆನಿಸಿಕೊಂಡಂತ ಕನಕಾಕ್ಷ ಎದುರಿಸಬೇಕು. Hey!
ಒಬ್ಬನ ಅಹಂಕಾರವೇ ಸ್ವರ್ಗದ ಪೀಠವನ್ನು ಪಡೆಯಬೇಕೆನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ಬಂದೆಯ ಶತಾದ್ವಾರಗಳನ್ನು ಮಾಡುವುದರ ಮೂಲಕ ಭಕ್ತಿಯಿಂದ ಪಡೆದಿದ್ದೇವೆ. ಶಕ್ತಿಯಿಂದ ಪಡೆಯುವುದಕ್ಕೆ ಬಂದರೆ ಶಿರ ಹರಿಸಿ ಪೀಠವನ್ನು ಬಯಸಿ ಬಂದೆ. ಬಂದಾಗ ಹಿಂದೆ ಹೋಗು. ಇಲ್ಲ ಶಿರ ಓದಿತು ಪಾಪಿ. ಶಿರ ಶಿರ ಕುತ್ತಿಗೆ ನಿನ್ನ. ಹೌದಾ? ಕುತ್ತಿಗೆ ಯಾರಾದ್ರೂ ನೋಡು ಬಾಬಾ. ಸೊಕ್ಕಿನಿಂದ ಬೆಳೆದಂತ ಪಿತೃಷಿಯನ್ನು ಹಾರುವಂತ ಉದ್ದೇಶದಿಂದ ಬಂದವ ಸಾಮಾನ್ಯ ವ್ಯಕ್ತಿ ಅಲ್ಲ. ಆದಿದೈತ್ಯರಣಿಸಿಕೊಂಡಂತಹ ನೀನೇ ಮೊದಲಾಗಿ ದೇವಲೋಕ ಆ ಮೂಲಕವಾಗಿ ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮದು ಆರಂಭದ. ಆದ್ದರಿಂದ ಸಿಕ್ಕುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಶ್ರಮಪಟ್ಟು ದೇವರ ಪ್ರಸಾದ ರೂಪದಲ್ಲಿ ಪಡೆದಂತಹ ದೇವಲೋಕವನ್ನು ಪಡೆಯುವುದಕ್ಕಾಗಿಯೋ ಅಲ್ಲ ವಶೀಕರಿಸಿಕೊಳ್ಳುವುದಕ್ಕಾಗಿಯೋ ವಶವಾಗಿಸುವುದಕ್ಕೆಯೋ ಬಂದೆ ಎಂದಾದರೆ ನಿನ್ನ ಜೀವನದ ಇತಿಶ್ರೀ ದೇವೇಂದ್ರನಿಂದಾಗಿ ನಾವು ಬೇಕು ಅಂತ ಬಂದದ್ದಲ್ಲ. ಆದರೂ ಅವನಲ್ಲಿ ಉಂಟಲ್ಲ, ಅವನಲ್ಲಿ ಇರಬಾರ್ದು ಎನ್ನುವಂತ ಒಂದೇ ಒಂದು ಉದ್ದೇಶ. ಮತ್ತೆ ನಾವು ಮನಸ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸ್ವರ್ಗವನ್ನು ನಾವು ಕಟ್ಟುವುದಿಲ್ಲ. ಹೌದಪ್ಪ. ಹಾಗಾಗಿ ಆದ್ರೆ ಒಂದು ಕ್ರಮ ದೇವೇಂದ್ರ ಹೊಡಿದ್ದಾನೆ, ಯಾವತ್ತಿನ ಕ್ರಮವನ್ನು ಬಿಡಬಾರ್ದು.
ದೇವಸಭೆ ಎನ್ನುವುದಾಗಿ ಕರೆಯುತ್ತಾ ಇದ್ರು. ಇನ್ನು ಹಾಗೆಲ್ಲ ಕನಕಾಕ್ಷರ ಸಭೆ ಹಾಗಂತ ಒಂದು ಕಾರ್ಯಕ್ರಮ ಉಂಟಲ್ಲ, ರಂಭಾದಿನಾರಿಯ ಅದೊಂದು ಜನ ಮಾತ್ರ ಅವರೇ ಆಗಬೇಕು. ಯಾಕೆ ಈಗ ನಮ್ಮ ಜಾತಿಯಲ್ಲಿ ಇಲ್ಲ ಅಂತಲ್ಲ, ಮತ್ತೆ ನಮ್ಮ ಜಾತಿಯಲ್ಲಿ ಅದಕ್ಕಿಂತ ಚಂದದ್ದು, ಆದ್ರೆ ಒಂದಕ್ಕಾದ್ರೂ ಸರಿ ಉಂಟು, ಸರಿ ಇಲ್ಲ. ಎಲ್ಲ ಸರಿ ಉಂಟು ಅಂತ ಹೇಳುವಾಗ ಒಂದು ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡೋಣ? ಹಾಗಾಗಿ ತಲೆ ಸರಿ ಇಲ್ಲದನ್ನೆಲ್ಲ ಕರ್ಕೊಂಡು ಬಂದು ನಮ್ಮದೊಂದು ಆಟ. ಅಯ್ಯೋ ಏನು ಮಾಡೋಣ, ಒಟ್ಟಿಗೆ ನಮಗೆ ಬಹಳ ಸಂತೋಷ ಆಗಿದೆ. ಕೇವಲ ನಾಟ್ಯ ಇದ್ರೆ ಸಾಕಾಗುದಿಲ್ಲ, ಚಿತ್ರ ಸೇನನ ಗಾಯನ ಮುಂಬ್ರವಾದಲ ನೋಡೋಣ. ಆರಂಭ ಆಗಲಿ, ಆರಂಭ ಆಗಲಿ, ಆರಂಭ ಆಗಲಿ, ಆರಂಭ. ಕಾಲಗಂಧರ ಕಾಲ ಕಾಲ ನಯನ ಶಂಕರ ನೀಲರುಂಡವಾರ ಸದಾಶಿವ ಸುಳಿಗಿರಿ ಜಮರ ಕಾಲಗಂಧರ ಕಾಲ ಶಂಕರ ಶಂಕರಾರುಂಡಮಾಲ ಗಂಗಾಧರ ಉಮಾಮಹೇಶ್ವರ ಜಯ 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 ಜಯ. ದೂರದೂರ ಪ್ರತಿಯ ಕಾಣುವ ಋಷಿಗಳು ನಾರದರ ಯಾರು ಅಂತ ಆಲೋಚನೆ ಮಾಡಿದೆ. ಹರನಾಮ ಸ್ಮರಣೆಯನ್ನು ಮಾಡುತ್ತಾ ತುಂಬಿದ ಸಭೆಗೆ ನಿಮ್ಮ ಆಗಮನವಾಯ್ತಲ್ಲ, ಸಂತೋಷ ಪಟ್ಟೆ. ಅಲ್ಲೇ ಇರುವುದಲ್ಲ, ಬರಬೇಕು ಹೀಗೆ. ಸಿದ್ಧತೆ ಉಂಟಲ್ಲ ಈಗ ಬಂದ ನಾರದರೇ. ಓ ನಾರದರೇ, ನಾರದರೆ ಏನು ನಾಪತ್ತೆ ಆದ್ರೆ ಹೀಗೆ ನಾರದರೇ. ಎಂತದ್ದು ಪಡೆಯಪ್ಪ? ತಡೆಯಪ್ಪ. ತಡೆಯಪ್ಪ ಎಂತದ್ದು ಬೇರೆ ಕೇಳಿದ ಹಾಗಾಯ್ತು. ಪಡೆಯಪ್ಪ, ತಡೆಯಪ್ಪ. ನನ್ನನ್ನು ಅಪ್ಪ ಅಂತ ಕರೀಬೋದು ನೀವು? ತಡೆಯಪ್ಪ ಅಂತ ಸಂಬೋಧನೆ ಮಾತಿಗಾಗಿ. ಹೌದೌದು. ನಾರದ್ರೆ ಏನು ನೀವು ಹೋಗಿ ಕೂತದೆಯಾ? ಚಿಕ್ಕ ಮಕ್ಕಳನ್ನು ಕೂಡ ಹೋಗಬಾರದಪ್ಪ ಕರೆಯೋದಿಲ್ವಾ? ಅಮ್ಮ. ಹೆಣ್ಮಕ್ಕಳಂದ್ರೆ ಅಮ್ಮ ಅಂತ ಸಂಬೋಧನೆ. ಹೌದು ನಾರದರೆ ಏನು ಏನು ಅಂತ ಆಲೋಚನೆ ಮಾಡಿದ್ದು? ಬನ್ನಿ 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 ಅಂತ ಹೇಳಿದೆ, ಕುಳಿತುಕೊಳ್ಳಿ ಅಂತ ಹೇಳಿದ್ರ? ಹೇಳಿಲ್ಲ. ಹೇಳದೆ ಕುಳಿತುಕೊಡಬಾರ್ದು. ನೀವೊಂದು ಅಭ್ಯಾಸ ಉಂಟು ಕಾಣ್ತಾರೆ, ಹಳೆಯ ಕ್ರಮ. ಹಾಗಾಗಿ ಪರಂಪರೆ ಪರಂಪರೆ ಇನ್ನು ಪರಂಪರೆ ಆಗಲಿಕ್ಕೆ ನಮ್ಮದು ಹೊಸ ಕ್ರಮ, ನೂತನವಾದಂಥ ಕ್ರಮ. ಹಾಗಾಗಿ ನಾನೇ ನಿಮ್ಮ ಕೈಯಾರೆ ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಆ ಪೀಠದ ಮೇಲೆ ಇದು ಕನಕಾಕ್ಷರ ಕ್ರಮ. ಇದು ಮುರಿತ ಸ್ವಲ್ಪ ಇಲ್ಲ ಇಲ್ಲ, ಇದು ಭದ್ರಪೀಠ ತಾನೇ. ಅದು ಮಾಡಿದ್ಯಾರು? ಆಚಾರ್ಯರಲ್ವಾ? ವಿಶ್ವಕ. ಮತ್ತೆ ಅವರು ಮಾಡಿದ ಮೇಲೆ ಹಾಗೆ ಭದ್ರವಾದಂಥ ಪೀಠ ಅವಿ ಮುಗಿಸಿರುವುದಿಲ್ಲ. ಮತ್ತೆ ನಿಮ್ಮ ಪಾದ ಪುನೀತವಾದಂಥ ಪಾದ, ಆ ಪಾದವನ್ನು ತೊಳೆಯುವಂತ ಒಂದು ಆಶೆ ಉಂಟು. ಅವಕಾಶ ಇದೆ. ಪಾದವನ್ನು ತೊಳೆದಂಥ ನೀರು ನಮಗೆ ಅದು ತೀರ್ಥಕ್ಕೆ ಸಮಾನ. ಓಹೋ, ಸ್ವಲ್ಪ ಸೇವನೆ ಮಾಡ್ತೇವೆ. ನೀರು ಸೇವನೆ ಮಾಡುವ ತೀರ್ಥಕ್ಕಾಗಿ ಕಾಯ್ತಾ ಇದ್ದಾರೆ ಕೆಲವರು, ತುಂಬಾ ಮಂದಿಗಳು ನಿನ್ನವರು. ಓಹೋ, ಅವರಿಗೊಂದು ಅವಕಾಶ ಉಂಟು. ಹಾಗಾಗಿ ಅವರಿಗೂ ನಿಮ್ಮ ಪ್ರಸಾದ ಒಂದು ಸಿಗಲಿ. ಇದೋ ಪುನೀತರಾದ್ರೆ ಹಾಗೆ ಚೆಲ್ಲಿ ಬಿಟ್ಟದ ಸ್ವಾಮಿ. ಪಾದ ಪೂಜೆ ಮಾಡಿದ್ರೆ ಆಗುದಿಲ್ಲ, ಮತ್ತೆ ಮುಖಕ್ಕೊಂದು ಮಂಗಳಾರತಿ ಬೆಳಗಡೆ ಋಷಿಕುಲ ತಿಲಕ
ಹಾಗೆಲ್ಲ ನಂದಿ ಹೋಗ್ತದೆ ನಮ್ಮ ಮಾರ ನಂದಿಸಿದ್ದೇನೆ. ಸುಮ್ಮನೆ ಅಲ್ಲ, ಯಾಕೆ ಸುಮ್ಮನೆ ಖರ್ಚು ಮಾಡಿ ಸುಮ್ಮನೆ ಇವೊಂದು ಎಣ್ಣೆ ಹಾಕ್ತಾನೆ. ತೈಲ ಉಳಿತಾಯ ಯೋಜನೆ ಈಗ ಸ್ವಲ್ಪ ಕಡಿಮೆ. ಮೊದಲವನ ಕತೆ ನೋಡ್ಬೇಕಿತ್ತು, ಎಣ್ಣೆಯ ಕತೆ ಕೇಳಬೇಕು ಹೇಳ್ತಾನೆ. ಹಾಗಾಗಿ ಇನ್ನು ಹೆಚ್ಚು ಹಾಕಬಾರ್ದು. ನಾಡಿದ್ರೆ ನಾನು ಮಾಡಿದಂತ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಮನ್ನಿಸಬೇಕು. ಯಾಕೆ ನಮಗೆ ಅಭ್ಯಾಸ ಇಲ್ಲ ಪೂಜೆ ಮಾಡಿ. ಮತ್ತೆ ಪೂಜೆ ಮಾಡುದು ಯಾರು? ಅಪ್ಪಯ್ಯ ಪೂಜೆ ಮಾಡ್ತಾರೆ. ನೀನು ಪೂಜೆ ಹತ್ರ ಹೋಗುವ ಕ್ರಮವೇ ಇಲ್ವಾ? ಏನಕ್ಕೆ ನೋಡ್ತೇವೆ, ಯಾಕೆ? ಯಾವಾಗ ಮಂಗಳಾರತಿ ಆಗ್ತದೆ, ಯಾವಾಗ ಪಂಚಗಜ್ಜಾಯ ಸಿಗ್ತದೆ, ಹೀಗೆ ಆಲೋಚನೆ ಮಾಡುವುದಲ್ಲದೆ ಪೂಜೆಯ ಬಳಿಗೆ ಹೋಗುವ ಕ್ರಮ ಇಲ್ಲ. ಸರಿ, ನಮಗೆ ಸಮಯವೂ ಇಲ್ಲ. ಇಲ್ಲ. ಹಾಗಾಗಿ ಕ್ಷಮಿಸಬೇಕು, ನಮ್ಮನ್ನು ಸರಿ ಧರಿಸಿಕೊಳ್ಳಬೇಕು. ಸಂತೋಷ ಆಗಿದೆ ಆಯ್ತಲ್ಲ, ಇಷ್ಟಕ್ಕೆ ಸಾಕಾಗುವುದಿಲ್ಲ. ಮತ್ತೆ ಕೇಳಬೇಕಲ್ಲ ನಾನು ಬಲವಂತನೇ. ನಾನು ಮನಸ್ಸು ಮಾಡಿದ್ರೆ ಏನು ಮಾಡುವಿ? ಯಾವನೇ ಒಬ್ಬದಲ್ಲಿ ಎದುರಾಗಿ ಕಾಣಿಸುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಆ ಪರ್ವತರಾಜನನ್ನು ನೋಡಿದ್ದೀರಾ? ಗಿರೀಶ. ಹೌದು, ಇದ್ದಾನ ಗಿರೀಶ. ಸುರಗಿರಿ. ಸುರಗಿರಿ ಅಲ್ಲ, ಹೊನ್ನಗಿರಿ. ಸುರಗಿರಿ ಪರ್ವತಗಳ ರಾಜ. ಹೌದೌದು, ಗಿರಿಗಳ ಅಧಿಪತಿ. ನನ್ನ ಹೆದರಿಕೆಯ ಭಯ ಉಂಟವನಿಗೆ. ಓಡಿ ಹೋಗಿದ್ದಾನೆ. ಹತ್ತಿರ ಬರುವ ಹಾಗಿಲ್ಲ. ಆಮೇಲೆ ಸಾಗರ ರತ್ನಾಕರ ಸಾಗರಕ್ಕೆ ಒಡೆಯ. ಒಂದು ಕಾಲದಲ್ಲಿ ಭೋರ್ಗರ ಇತ್ತ, ಈಗ ಭೋರ್ಗರ ಇವಂತ ರತ್ನಾಕರ ಈಗ ಕಾಣಿಸುವುದಿಲ್ಲ. ನಿನ್ನ ಅಟ್ಟಹಾಸದ ಮುಂದೆ ಅವನ ಭೋರ್ಗರತೆ ಎಲ್ಲಿ? ಹಿಮ್ಮುಖನಾಗಿ ಹೋಗಿದ್ದಾರೆ. ಸ್ವಾಮಿ ನನ್ನ ಪರಾಕ್ರಮವನ್ನು ಕಂಡಿದ್ದಾರೆ, ಹಾಗಾಗಿ ಅವರೆಲ್ಲ ಹೆದರಿದ್ದಾರೆ. ಉಳಿದವರಾದ್ರೆ ವಿಷಯ ಬೇರೆ ಆಗ್ತೈತಿ ಅಲ್ವಾ? ಇಷ್ಟು ಕೆಲಸ ಮಾಡಿ. ಹೌದಪ್ಪ, ಯುದ್ಧ ಮಾಡಿದಂತ ಆಯಾಸ. ಒಂದು ಆಯಾಸ ಬಂದ್ರೆ ಉದ್ದಕ್ಕೆ ಚಾಪೆ ಬಿಡಿಸು, ಅಲ್ಲಿಗೆ ಒರಗಿಕೊಂಡು. ನೀನು ಮಲಗುವುದಲ್ಲ, ಅಲ್ಲಿಗೆ ಒರಗಿಕೊಂಡು. ಸರಿ ಸರಿ, ನಾನು ಮಲಗಿದ್ದೇನೆ. ನನಗೆ ನಿದ್ರೆ ಉಂಟಾ? ಇಲ್ಲ. ನನಗೆ ಸಂಸಾರ ಉಂಟು, ಎಂತದಾದ್ರೂ ಉಂಟು. ಈ ಸಲ ಎಂತದ್ದು ಇಲ್ಲ ಅಂತ ಹೊಣೆಗಾರಿಕೆ ಹೊತ್ತುಕೊಂಡವ ಹೀಗೆಲ್ಲ ಹೇಳಿದ್ರೆ ಅಲ್ಲ, ಹೇಳಬೇಕಾಗ್ತದೆ. ಯಾಕೆ? ನಮಗೆ ವಿಶ್ವಾಸ ಉಂಟು. ಏನು ಮಾಡೋಣ, ಹೋದವರು ಬರ್ತಾರೆ, ಆಗ ಒಂದು ಸಮಸ್ಯೆ. ಹಾಗಾಗಿ ಆ ವಿಷಯ ಬಿಡುವ. ಈಗ ನನ್ನ ಬಗ್ಗೆ ಆಲೋಚನೆ ಮಾಡಿದ್ರೆ ನೋಡಿದ್ದೀರ ಅದನ್ನ ಭುಜ ಸುಮ್ಮನೆ ಅಲ್ಲ, ಉಕ್ಕುತ್ತಿದೆ ಭುಜಾತಿ ಶೌರ್ಯ. ಹೌದು, ಇದರ ಉಪಶಮನ ಆಗಬೇಕು ಅಂತಿದ್ರೆ ನನಗೆ ಹೋರಾಟ ಮಾಡ್ಬೇಕು, ಅಂದ್ರೆ ಕಲಹ ಮಾಡ್ಬೇಕು ಎನ್ನುವುದು ಅರ್ಥ. ನಾರಾದರೆ ಬಳ್ಳಿ ಹೀಗೆ ಬಳ್ಳಿ ಬಳ್ಳಿ ನಿಮ್ಮಲ್ಲಿ ಹೋರಾಟ ಮಾಡಬೇಕು. ನಿನಗಾರಿದಿಲ್ಲವೋ
ಕರ್ತು ಯಾರು? ಈ ಶಬ್ದಗಳಿಗೆಲ್ಲ ಪ್ರತ್ಯೇಕವಾದಂತಹ ಒಂದು ಅರ್ಥ ಅನ್ನೋದಿಲ್ಲ. ಬೇರೆ ಬೇರೆ ಅಲ್ವ? ಶಬ್ದಕೋಶದಲ್ಲಿ ಇದು ಇಲ್ಲ. ಈ ಶಬ್ದಗಳೆಲ್ಲ ಸಂತೋಷ ಆಗುವಾಗ ಬರುವ ಉದ್ಗಾರಗಳನ್ನು ನಿನ್ನ ಸಾಧನೆಯನ್ನು ಕಣ್ಣಾರೆ ಕಂಡವ ನಾನು. ಆ ಪಾತಾಳವನ್ನು ಸೇರಿಕೊಂಡು ಪಣಿಗಳ ಹೆಡೆಮೆಟ್ಟಿ ನರ್ತಿಸಿದೆ. ಧರಣಿಪರ ದರ್ಪವನ್ನು ಮೂರಿದೆ. ಸುಮರಸರನ್ನು ಸದೆಬಡಿದು ಸಮಸ್ತ ಸರ್ಗದ ಸಂಪತ್ತನ್ನು ಸೂರೆಗೊಂಡಿರುವೆ. ನಿನ್ನ ಹಬ್ಬೆಗೆ ಸಂತೋಷ ಆಗಬಹುದು. ನನ್ನ ಯವರವನ್ನು ಕುಗ್ಗಿಸುವುದಕ್ಕೆ ಹುಟ್ಟಿಕೊಂಡ ಮಗನಲ್ಲ ಹಿರಣ್ಯಾಕ್ಷ. ನನ್ನ ಕೀರ್ತಿಯನ್ನು ಬೆಳಗಿಸುವುದಕ್ಕೆ ಹುಟ್ಟಿಕೊಂಡವ ಅವ ಭೋಗ ಪುತ್ರನಲ್ಲ ಧರ್ಮಪುತ್ರ ಅಂತ. ಅಬ್ಬೆಯ ಆಶೆಯನ್ನು ಈಡೇರಿಸಿಕೊಟ್ಟ ಮಗನೇನು ಧೀಮಂತ ಮಗ. ಇಲ್ಲಿ ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತ ಚಂದವನ್ನೊಮ್ಮೆ ನೋಡಿ ಹೋಗೋಣ ಅಂತ ಬಂದ್ರೆ ನಾರದರ ಕಾಳಗ ಮಾಡಿ ಎದೆಗೆ ಎದೆ ಕೊಡಿ ಕಣ್ಣಿಗೆ ಕೊಡಿ ಭುಜಕ್ಕೆ ಹೋರಾಟ ಮಾಡೋದು. ನಾರದರ ಕಾಳಗ ಪ್ರಸಂಗ ಉಂಟ ಹೇಳು. ಹೊಸ ಪ್ರಯೋಗ ಮಾಡುದಪ್ಪ. ಬೇಡ, ನಿಂದ ಅಸಾಧ್ಯ ನಿನ್ನೊಂದಿಗೆ ಕಾಡೋದು. ಯಾಕೆ? ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸ ಇಲ್ಲದಿದ್ರೆ ಅಭ್ಯಾಸ ಮಾಡಿಸ್ತೀನಿ. ಬೇಡ ಬೇಡ, ಹಾಗೆಂತ ನಾನು ಕಾಳಗ ಮಾಡಿಸಬಲ್ಲೆ. ನಿನ್ನ ಭುಜ ಸ್ಫುರಣಕ್ಕೆ ಒಂದು ಆಹುತಿ ಬೇಕಲ್ಲ. ಬೇಕಲ್ಲ, ಉಪಶಮನ ಆಗಬೇಕು. ತೋರಿಕೊಡು ಯಾರನ್ನ. ತೋರಿಸ್ತೀರಾ? ಹೌದು, ಹರನೊಂದಿಗೆ ಕಾದಾಡು. ಕೈಲಾಸವಾಸಿ ಹರನೊಂದಿಗೆ ಕುಲದೇವನ ಅಂತ ಹರ, ಅವನೊಡನೆ ಹೋರಾಟ ಮಾಡುವ ಸಾಧ್ಯತೆ ಉಂಟು. ಮಾಡಬಾರ್ದಲ್ವ? ಮಾಡಬಾರ್ದು. ನನ್ನ ಅಪ್ಪ ಬ್ರಹ್ಮದೇವರೊಂದಿಗೆ ಕಾದಾಟ ಮಾಡ್ತೆ. ಬ್ರಹ್ಮದೇವ ವರಗಳನ್ನು ನಿತ್ತವ ಬ್ರಹ್ಮದೇವ ಕೇಳದೆ ಗದಾದಂಡವನ್ನು ಕೊಟ್ಟಿದ್ದಾನೆ. ಕೊಟ್ಟವನ ಮೇಲೆ ಪ್ರಯೋಗವ ಮಾಡಬಾರದು. ಮಾಡಬಾರದು. ಮತ್ತೆ ಯಾರಲ್ಲಿ ಯಾರಲ್ಲಿ ಯಾರಿದ್ದಾರೆ? ಒಬ್ಬ ಇದ್ದಾನೆ, ಅವನೇ ತಿಥಿಜಾಮ. ಒಬ್ಬ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಹೌದು, ನನಗೊಂದು ಆಶೆ ಉಂಟು. ಯಾವುದು? ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ನೋಡೋಣ. ಏನ್ ಮಾಡ್ತೀನಿ ಎಂದು ಕಂದು ಜನಗನ ಎಂದು ದೂರ್ವಿ ಕಂದು ಜನಗನ ವಿರಲು ಮರೆಯದೆ ನಿನ್ನಿಡುವನಿ ಹರಿದಾರೆ ತಂತು ಮಾತರುಡು ಬಾಯವೆಂದು ನುಡಿದಿದ್ದಾಳೆ ಅದೇಯ ಎಂದು ದೋಸೆ ತಂತು ಜನಗಣ ನಾನು ಹಾಗೆ ತೋರಿಸಿ ಹೇಗಾದ್ರೂ ಮಾಡಿ ನನಗೆ ಕಾಣಬೇಕು. ಅವನು ಎಂತೂ ತೋರಿಸಲಿ ನಿನ್ನ ಅರಿಯನ್ನು ನಾನು. ಇದು ಅವ ವೈಕುಂಠದಲ್ಲಿದ್ದಾನೆ. ಹೌದು. ಹೌದಾ? ಹೌದು. ಹಾಗಿದ್ರೆ ಮನೆ ಕೆಲಸ ಮಾಡುವ, ಈಗಲೇ ಆರಂಭ ಮಾಡ್ತೇನೆ ಪ್ರಯಾಣ ವೈಕುಂಠಕ್ಕೆ. ಅಲ್ಲಿ ಹೋದ್ರೆ ಅವ ತಪ್ಪಿಸಿಕೊಳ್ತಾನೆ. ಮೀನಾಗಿ ಸಮುದ್ರದ ಆಳವನ್ನು ಸೇರಿತಾನೆ. ಮೀನಾಗಿ? ಹೌದು. ಬಲೆ ಬೀಸಿ ಅವನನ್ನು ಹಿಡಿದೇನು. ಹಕ್ಕಿಯಾಗಿ ಆಕಾಶದಲ್ಲಿ ಹಾರಾಡಬಲ್ಲ. ಬಾಣ ಪ್ರಯೋಗ ಮಾಡಿ ಕೆಳಗಿಳಿಸಿ ಪ್ರಾಣಿಯಾಗಿ ಕಾಡನ್ನು ಸೇರಿಕೊಳ್ತಾನೆ. ಅವನನ್ನು ಕೊಂದು ಮುಗಿಸಿ ಅಲ್ಲಿಗೆ. ನಿನ್ನ ವಿರೋಧಿಯ ಹಿಂದೆ ಹೋಗುವುದು ಭೂಷಣವೇ. ನಾವು ಹೋಗುವುದು, ಅವನನ್ನು ನಿನ್ನ ಸಮ್ಮುಖಕ್ಕೆ ಬರಿಸಿಕೊಳ್ಳಬೇಕು. ಅಲ್ಲಿಗೆ ಬರಬೇಕು. ಹೌದು, ಅದಕ್ಕೊಂದು ದಾರಿ ಇದೆ. ಅವನಿಗೆ ಇಬ್ಬರು ಮಡದಿಯರು. ಏನಾಯ್ತು? ಎಂತದ್ದು ಸ್ವಾಮಿ, ಅವನಿಗೆ ಇಬ್ಬರು ಹೆಂಡತಿಯರ? ಹೌದು. ಭೂಲೋಕದ ಕ್ರಮ ಹೇಗೆ? ಹೇಗೆ? ಒಬ್ಬನಿಗೆ ಒಬ್ಬನೇ ಹೆಂಡತಿ, ಅದು ಕಷ್ಟ ಆಗ್ತದೆ. ತಿರುಗಾಟದಲ್ಲಿ ಇದ್ದವನ ಕತೆ ಹೇಳಬೇಕು. ಅವನ ಅವಸ್ಥೆ ನಿನ್ನ ಕುಲದೇವರು ಸರಿಯಾಗಿ ಮನೆಗೆ ಹೋಗ್ಲಿಕ್ಕೂ ಸಮಯ ಇಲ್ಲ. ಹಾಗಾಗಿ ಈಗ ಇಬ್ಬರು ಹೆಂಡತಿಯರ ಅವನಿಗೆ. ನನ್ನಪ್ಪಯ್ಯನಿಗೆ 13 ಉಂಟು, ಅದು ವಿಷಯ ಬೇರೆ. 13 ಸಂಭೂತನಾಗಿರ್ಪ ಕಶ್ಯಪಂಗೆ ಎಸೆವ ತರುಣಿಯರು 13 ಮಂದಿ. ನನ್ನಪ್ಪ ಸುಧಾರಿಸ್ತಾರೆ, ಆದ್ರೆ ಇವ ಎಂತದ್ದು ಮಾಡ್ತಾರೆ ಇಬ್ಬರಲ್ಲಿ ಇಟ್ಕೊಂಡು.
ಇದೀಗ ನಿನ್ನ ಹಗೆಯನ್ನು ಕಾಣುವುದಕ್ಕೆ ಒಂದು ದಾರಿ ಸೂಚಿಸೋದು ನಾನು. ದಾರಿಯ? ಹೌದು. ಹೇಗೆ? ಒಬ್ಳು ಶ್ರೀದೇವಿ. ಶ್ರೀದೇವಿ ಲಕ್ಷ್ಮಿ ಅಂದ್ರೆ ಸಿರಿ ಅವನ ವಕ್ಷಸ್ಥಳದಲ್ಲಿದ್ದಾಳೆ. ಎದೆಯಲ್ಲಿ ಮನೆ ಮಾಡಿದ. ಹೌದೌದು. ಹುಟ್ಟುವ ಹಾಗಿಲ್ಲ. ಇಲ್ಲ. ಮತ್ತೊಬ್ಳು ಭೂದೇವಿ. ಭೂದೇವಿ ಧರಣಿಗೆ ಅಧಿದೇವತೆ. ಓಹೋ. ಭೂದೇವಿಯನ್ನು ಪೀಡಿಸಬೇಕು, ನಿನ್ನ ವಶದಲ್ಲಿ ಇರಿಸಿಕೊಳ್ಬೇಕು. ವಶದಲ್ಲಿ ಇರಿಸಿದ್ರೆ ತನ್ನ ಅರಸಿಯನ್ನು ಪರಪುರುಷನೊಬ್ಬ ಪೀಡಿಸುವಾಗ ಅವಳನ್ನು ಪೊರೆಯುವುದಕ್ಕೆ ಗಂಡನಾದವನು ಬರದಿರ್ತಾನೆ. ಬಂದೇ ಬರ್ತಾನೆ ಅಲ್ವಾ? ನಿನ್ನ ಅರಿಯ ಹೆಂಡತಿ ಭೂದೇವಿಯನ್ನು ಪೀಡಿಸು, ಆಗ ಅವಳನ್ನು ಪೊರೆಯುವುದಕ್ಕೆ ನಿನ್ನ ಅರಿ ನಾರಾಯಣ ಬರ್ತಾನೆ. ಆಗ ಹರಿಯನ್ನು ಹೌದು ಕಾಣುವುದಕ್ಕೆ ದಾರಿಯನ್ನು ತೋರಿಸಿದ್ದಿ. ಹೌದು. ಹೆಂಡತಿಯನ್ನು ಪೀಡಿಸಬೇಕು. ಒಂದು ವೇಳೆ ಹೆಂಡತಿಯನ್ನು ಪೀಡಿಸುವಾಗ ಗಂಡನಾದವ ಬಂದೇ ಬರ್ತಾನೆ. ಅವ ಬಾರದೆ ಹೋದ್ರೆ ಅವ ಗಂಡ ಅಲ್ಲ, ಬರ್ರೆ ಷಂಡ ಅಲ್ವಾ? ದಂಡ ಪಿಂಡ, ಅವನ ಅಪ್ಪನ ಪಿಂಡ. ಅವ ಬರ್ತಾನೆ. ಹರಿಯನ್ನು ಕಾಣುವುದಕ್ಕೆ ಕಾಣಬೇಕು ನನಗೆ. ಯೋಚನೆ ಮಾಡಬೇಡಿ. ತ್ವರೆಯನ್ನು ಪೀಡಿಸ್ತೇನೆ, ಹೊರೆಯನ್ನು ಭರಿಸ್ತೇನೆ, ಅವನ ಕೊಲೆಯನ್ನು ಮಾಡ್ತೇನೆ. ಕರ ಬಿಡಿದು ನಂಬುಗೆಯ ಇತ್ತನಾದಡೆ. ಏನು ವಿಶ್ವಾಸ ಇಲ್ಲ? ವಿಶ್ವಾಸ ಇಲ್ಲ ಅಂತ ಅವಸರ ಮಾಡಿದ್ರು ಅಂತ. ಆದ್ರೂ ಕೂಡ ನಂಬಲಿಕ್ಕಾಗುವುದಿಲ್ಲ, ಹೇಳಿದ ಹಾಗೆ ನಡೆಯುವುದಿಲ್ಲ ಯಾರು. ಹೌದಾ? ನುಡಿದಂತೆ ನಡೆಯಬೇಕು, ನಡೆಯುವುದಿಲ್ಲ, ಏನು ಮಾಡುದು? ಅದು ಹಾಗೆ. ಕೆಲವೊಂದು ನಾವು ಹೇಳಿದ ಹಾಗೆ ಆಗುವುದಿಲ್ಲ. ಯಾಕೆ? ಈ ಹೆಂಡತಿಗೆ ಸಲಿಗೆ ಕೊಟ್ಟರೆ ಸ್ವಲ್ಪ ಹಾಗಾಗ್ತದೆ, ಕೇಳಿದ ಹಾಗಾಗ್ತದೆ. ದಾಕ್ಷಿಣ್ಯ ತೋರ್ಬೇಕಾಗ್ತದೆ. ಹೌದು. ಮತ್ತು ಸಂಬಂಧಿಕರಿಗೆ ಸಾಲ ಕೊಡ್ತಾರೆ, ನಿಮಗೆ ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ. ಇಲ್ಲ, ದಾಕ್ಷಿಣ್ಯಕ್ಕೆ ಬೇಕಾಗಿ ದಿನ ನೋಡ್ಬೇಕಾಗ್ತದೆ. ಹೌದು. ಹಾಗೆ ಆಗ್ತದೆ. ನಾವು ಹಾಗಲ್ಲ, ಹೇಳಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿಯವರೆಗೆ ನಿದ್ರಿಸುವ ಜಾತಿಗಳಲ್ಲ. ನೀವು ಹೇಳಿದಂತೆ ಹರಿಯನ್ನು ಭರಿಸ್ತೇನೆ, ಅವರ ಕೊಲೆಯಲ್ಲ. ನಾನು ಕಥನಾಂಗಣದಲ್ಲಿ ನಿಂತು ಬೀಳ್ಕೊಂಡೆ ಮಾರದರಿಗೆ ಕೊಟ್ಟಂತ ಮಾತನ್ನು ನಿಜಗೊಳಿಸಬೇಕು. ಧರೆಯನ್ನು ಬೇಡಿಸಬೇಕು. ನಾವು ಧರೆಯನ್ನು ಸೇರುವುದಲ್ಲ, ಕಾಣುತ್ತಾ ಇದೆ ಧರೆ. ಇಲ್ಲಿಂದಲೇ ಎಡಗಾಲಿನಿಂದ ಒಮ್ಮೆ ತೊಳೆದು ಬರ್ತಾರೆ. ಚಂದ್ರವದನೆ ಸುಂದರಾಂಗಿ ಚಂದ್ರವದನೆ 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 ವಂದಿಸಿರುವ ಜಾಣೆ ವಂದಿಸಿರುವ ವಂದಿಸಿರುವ ಜಾಣೆ ವಂದಿಸಿರುವ
ಹೆದರಬೇಡ, ಹೆದರುವಂತ ಅಗತ್ಯ ಇಲ್ಲ. ಸುಂದರಾಗಿ ನೀನು ಇದರ ಮಧ್ಯೆ ಶುಭಗಂಧವೊಂದು ನಿನ್ನ ತರವಿಂದ ಹೊರ ಬರ್ತಾ ಇದೆ. ಶುಭಗಂಧಿನಿಯಾದಂಥ ನೀನು ಚಂದ್ರವದನ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಚಂದ್ರವದನೆಯಾದಂಥ ನೀನು ಕಂದಿದ ಕುಂದಿದ ಆ ಮುಖವನ್ನು ಹೊತ್ತುಕೊಂಡು ಇಲ್ಲಿಯವರೆಗೆ ಬಂದೆಯಲ್ಲ, ನೆಲ ನೋಟಕನಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೆ. ನಮಗೆ ಆಶ್ಚರ್ಯ ಆಗ್ತದೆ. ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು, ನೀನು ಯಾರೆನ್ನುವುದನ್ನು ತಿಳಿಬೇಕು ಎನ್ನುವಂತ ಒಂದೇ ಒಂದು ಕುತೂಹಲ. ಹಾಗಾಗಿ ನಿನ್ನಲ್ಲಿ ಕೇಳ್ತೇನೆ, ಯಾರು ನೀನು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳು ಯಾರು? ಇಲ್ಲಿಗೆ ಯಾಕೆ ಬಂದೆ? ಒಂದು ವೇಳೆ ನಿನಗೆ ಮದುವೆ ಆಗಿದ್ರೆ ಆ ಗಂಡನ ನಾಮಧೇಯ ಏನು ಎನ್ನುವುದನ್ನು ಹೇಳುವೆಯಾದಲ್ಲಿ. ನೀನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ, ಇಷ್ಟು ಸಮಯ ಆದ್ರೂ ಗೊತ್ತಾಗಲಿಲ್ಲ. ಬಂದಂತಹ ನನ್ನನ್ನು ಹೊಗಳುವುದಕ್ಕೆ ಮುಂದಾದಿಯ. ನಿನ್ನ ಹೊಗಳಿಕೆಯಿಂದ ಮನಸ್ಸಿಗೆ ಸಂತೋಷವೇ ಸರಿ. ಹಾಗಿದ್ರೆ ನನ್ನ ಪರಿಚಯವನ್ನು ಕೇಳುತ್ತಿರುವ ನೀನು ಯಾರು ಅಂತ ನನಗೆ ತಿಳಿಬೇಕೋ ಬೇಡವೋ? ನಾವು ಹಾಗೆ ಯಾರ ಮನಸ್ಸಿಗೆ ನೋವನ್ನು ಉಂಟು ಮಾಡುವುದಿಲ್ಲ. ಇಲ್ಲ, ಹಾಗಂತ ನನ್ನ ಪರಿಚಯ ಹೇಳಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಕಾಡ್ತದೆ. ಇಲ್ಲ, ವರ್ತಮಾನ ಕಾಲದಲ್ಲಿ 3 ನನ್ನ ಕೈಯೊಳಗೆ ಅಂದ್ರೆ ಲೋಕ ಲೋಕ, ಕೆಳಗಿರುವ ಪಾತಾಳ, ಮೇಲಿರುವಂತಹ ಸ್ವರ್ಗ, ಮಧ್ಯದಲ್ಲಿರುವಂತಹ ಭೂಲೋಕ. ಆ 3 ಲೋಕವನ್ನು ವಶಪಡಿಸಿಕೊಂಡವ ಸಾಮಾನ್ಯ ವ್ಯಕ್ತಿಯಲ್ಲ, ನಾನೇ ಕನಕಾಕ್ಷ. ಹಿರಣ್ಯಾಕ್ಷ ಅಂದ್ರೆ ನೀನೆಯ? ನಿನ್ನ ಯಾರಿದ್ದಾರೆ? ಎಲ್ಲ ನಿನ್ನ ಬಡಿದರು ಸದ್ಗುಣ ಪೂರ್ಣ. ನಿರ್ಣಯ ತಿಳುವೆ ಅವನಿಯು ನಾನು, ನಿರ್ಣಯ ತಿಳುವೆ ಅವನಿಯು ನಾನು. ಎನ್ನ ಬಂದ ಪಡಿದದಿರು ಹಿರಣ್ಯಾಕ್ಷ, ಸಂತೋಷವಾಯ್ತು ನಿನ್ನ ಹೆಸರನ್ನು ಕೇಳಿದಾಗ. ಮಾತ್ರವಲ್ಲ, ನನಗೆ ನಿನ್ನ ಹೆಸರನ್ನು ಕೇಳಿದಾಗ ನೆನಪಾದದ್ದು ಸತ್ಯಲೋಕದ್ದು. ಸತ್ಯಲೋಕವೇ? ಹೌದು. ವಿಧಿಯ ನೆನಪಾಯಿತು ನನಗೆ. ಯಾವ ವಿಧಿ? ಕನಕ ಗರ್ಭ. ಓಹೋ, ನೀನು ಕನಕಾಕ್ಷ. ಈ ಹೆಸರನ್ನು ಕೇಳುವಾಗ ಅವನದ್ದು ಗರ್ಭ, ನನ್ನದು ಅಕ್ಷಿ. ಹೌದು. ಬಂಗಾರದಂತಹ ಬಣ್ಣವುಳ್ಳಂತಹ ನೇತ್ರಗಳನ್ನು ಹೊಂದಿದವ ನೀನು. ನಿನ್ನ ಸಾಧನೆ ಎನ್ನುವುದು ಅಪಾರವಾದದೇ ಸರಿ. ನರ ನಾಕ ನಾಗ ಲೋಕಗಳಲ್ಲಿ ತನ್ನದಂತಹ ಅಧಿಕಾರವನ್ನು ಸ್ಥಾಪಿಸಿದಂತಹ ಧೀಮಂತ ಶ್ರೀಮಂತ ವ್ಯಕ್ತಿ ಅಂದ್ರೆ ಅದು ನೀನೇ ಸರಿ. ಎದುರಾಳಿಗಳನ್ನು ಎಡೆಮೆತ್ತಿ ಅವರ ಎದೆಯಲ್ಲಿ ವಿಜಯ ಪತಾಕೆಯನ್ನು ಆರಿಸಿದಂತಹ ವ್ಯಕ್ತಿ. ವಚನ ಶೂರನೂ ಹೌದು, ಸಮರವೀರನೂ ಹೌದು, ಭೂರಿ ಪರಾಕ್ರಮಿ ನೀನು. ಅದನ್ನು ಮಾತ್ರ ಭೂರಿ ಪರಾಕ್ರಮಿ ನೀನು. ಭೂರಿ ನಿನ್ನ ಪರಾಕ್ರಮಕ್ಕೆ ಏನೇ ಇಲ್ಲ. ಹಾಗಾಗಿ ನಿನ್ನದಂತಹ ಸಾಧನೆಗೆ ಯಾರು ಕೂಡ ತಲೆದೂಗಲೇಬೇಕು. ಈ ಪ್ರಪಂಚದಲ್ಲಿ ನೀನು ಯಾರ ಮಾತನ್ನು ಕೇಳುವುದಿಲ್ಲವಂತ. ಆದ್ರೆ ಹೆಣ್ಣಾದಂತಹ ನಿನ್ನ ತಾಯಿಯ ಮಾತನ್ನು ಕೇಳ್ತೀಯಂತೆ ಅಲ್ವಾ? ಅಮ್ಮನ ಮಾತನ್ನು ಕೇಳಿ ಒಳ್ಳೆಯ ದಾರಿಯಲ್ಲಿ ಸಾಗುವುದಕ್ಕೆ ಮನ ಮಾಡಿದವ ನೀನಂತೆ. ಅಧರ್ಮದ ಮತವನ್ನು ತುಳಿಬೇಡ ಎನ್ನುವ ಹಾಗೆ ಅಮ್ಮ ಹೇಳಿದ್ರಂತೆ. ಆದ್ರೆ ಯಾವತ್ತೂ ಹಾಗೆ ಹಿರಣ್ಯಾಕ್ಷ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಹೆಜ್ಜೆಯನ್ನು ಕಡಿದಂತೆ. ಸಜ್ಜನರ ಸಂಘವನ್ನು ನಾವು ಮಾಡಿದೆವು ಅಂತಾದ್ರೆ ಜೇನು ಸವಿದಂತ ಅನುಭವ ನಮ್ಮ ಪಾಲಿಗೆ ಆಗ್ತದೆ. ದುಷ್ಟರ ಸಂಘವನ್ನು ನಾವು ಮಾಡಿದೆವು ಅಂತಾದ್ರೆ ಜೇನಿನ ನೊಣವನ್ನು ಕಡಿದಂತಹ ನೋವು ನಮ್ಮ ಪಾಲಿಗೆ ಆಗ್ತದೆ. ಹೀಗೆಂದು ನಿನ್ನ ಅಮ್ಮ ಹೇಳಿದಾಕ್ಷಣ ಒಳ್ಳೆಯ ಮಾರ್ಗದ ಒಳ್ಳೆಯ ಪಥವನ್ನು ಹಿಡಿಯುತ್ತಾ ಸಾಗುತ್ತಾ
ಮಾಡುತ್ತಾ ಇದ್ದವನು ಮಾತ್ರವಲ್ಲ, ಸಾಧನೆಯನ್ನು ಮಾಡುತ್ತಾ 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 ಬಂದವ ನೀನು. ನಿನ್ನ ಸಾಧನೆಯನ್ನು ಹೇಳುವುದಕ್ಕೆ ಹೋದ್ರೆ ದಿನಗಳೇ ಸಾಗು. ನಾ ಬರುವಾಗ ಎಲ್ಲರೂ ಹೇಳುದು ಏನು? ಹಿರಣ್ಯಾಕ್ಷನಿಗೆ ಸರಿ ಇಲ್ಲ ಸರಿ ಇಲ್ಲ. ಯಾರು ಹೇಳಿದ? ಎಲ್ಲ ಬರುವಾಗ ಹೇಳ್ತಾ ಇದ್ದ. ಮತ್ತೆ ನೀನು ಮಾರ್ಗದಲ್ಲಿ ಹೋದದ್ದೆ? ನಾ ಬರುವಾಗ ಕೇಳಿ ಹೋಯ್ತು. ದಾರಿಯಲ್ಲಿ ಬರ್ಬೇಕು. ನಾ ಬರುವಾಗ ಕೇಳಿ ಹೋಯ್ತು. ಅದೇ ಬರುವಾಗ ಮಾರ್ಗದಲ್ಲಿ ಬಂದ್ರೆ ಹೀಗಾಗ್ತದೆ. ಹೌದಾ? ಹಾಗಂತ ಅವರೆಲ್ಲರ ಮಾತನ್ನ ಬದಿಗಿರಿಸಿದೆ. ಬೇರೆ ಯಾರು ಹೇಳಿದನ್ನು ಕೇಳುವವಳು ನಾನಲ್ಲ. ಪ್ರತ್ಯಕ್ಷವಾಗಿ ನಾ ಬಂದು ನಿನ್ನನ್ನು ಕಂಡಾಗ ಹಿರಣ್ಯಾಕ್ಷನಿಗೆ ಸರಿಯೇ ಇಲ್ಲ. ಸರಿಯೇ ಇಲ್ಲ ಈಗ ಉಳಿದವರು ಹೇಳ್ತಾರೆ, ನೀನು ಕೂಡ ಅದೇ ರೀತಿ ಹೇಳುವುದ? ಹಾಗಲ್ಲ. ಆಕಾಶಕ್ಕೆ ಆಕಾಶವೇ ಸರಿ, ವಿಶಾಲವಾದಂತಹ ಶರದಿಗೆ ಶರದಿಯೇ ಸರಿ, ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷನೇ ಸರಿ. ಸರಿ ಸಮಾನರು ನಿನಗೆ ಯಾರಿಲ್ಲ ಎನ್ನುವ ಹಾಗೆ. ಇಂಥದ್ದು ಹೇಗಾಯ್ತು ಗೊತ್ತು? ಮೊದಲೊಬ್ಬನಲ್ಲಿ ಹೇಳಿ ಕೇಳಿದಂತೆ ಊಟ ಆಯ್ತು ಅವ ಮುಂಡಾಸು 30 ಅಂತ ಹೇಳಿದ. ಊಟ ಆಯ್ತು ಅಂತ ಹೇಳಿದ್ರೆ ಊಟ ಆಯ್ತು ಅಂತ ಉತ್ತರ ಕೊಡ್ಬೇಕು. ಈಗ ನಾನು ಕೇಳಿದ್ದೆ ಇಂಥದ್ದು. ನೀನು ಯಾರು? ನಿನ್ನ ಹೆಸರು ಏನು ಅಂತ ನನ್ನ ಪರಿಚಯವನ್ನು ಹೇಳುವ ಮೊದಲು ಇಂತಹ ಧೀಮಂತ ವ್ಯಕ್ತಿಯನ್ನು ಹೊಗಳಬೇಕಾ ಬೇಡುವ? ಹೊಗಳಿಕೆ ಬೇಕಪ್ಪ, ಖಂಡಿತವಾಗಿ. ಲೆಕ್ಕಾಚಾರದಲ್ಲಿ ಇದ್ರೆ ಒಳ್ಳೆ. ಇವೆಲ್ಲವನ್ನು ಕಾಣುವಾಗ ನಿನ್ನ ಸಾಧನೆಯ ಬಗ್ಗೆ ಕೇಳಿ ಆಣಿಸಿ ನಾನಿನ್ನ ಅಭಿಮಾನಿ ಆಗಿಬಿಟ್ಟೆ. ಅಭಿಮಾನಿಯ? ಹೌದು. ಏನಾದ್ರು ಕೈಯಲ್ಲಿ ಕೊಡುವಾಗ ಖಂಡಿತವಾಗಿಯೂ ಇಲ್ಲ. ಹಾಗಂತ ಅಭಿಮಾನ ಉಂಟು. ನಿನ್ನ ಸಾಧನೆಗೆ ನಾವು ಅವರಿಂದ ಹೋಗುದು ಇಲ್ಲ ಇಲ್ಲ, ಅವ್ರು ನಮ್ಮ ಹಿಂದೆ ಬರ್ಬೇಕು. ಹಾಗೆ ಬರುವಂತೆ ಮಾಡುವವನು ನೀನು ನಿನ್ನ ಸಾಧನೆಯ ಬಗ್ಗೆ. ಹಾಗಂತ ನೀ ಹೇಳಿದ್ದು ಹೌದು. ಕೇವಲ ನಿನ್ನನ್ನು ಕಂಡಾಕ್ಷಣ, ನಿನ್ನ ಬಗ್ಗೆ ಕೇಳಿದಾಕ್ಷಣ ನಿನ್ನ ಬಗ್ಗೆ ಹೊಗಳೋದಕ್ಕೆ ಮುಂದಾದವಳು ನಾನು. ನಿನ್ನ ಅಭಿಮಾನದಲ್ಲಿ ನನ್ನನ್ನೇ ನಾನು ಮರೆತು ಬಿಟ್ಟು ನನ್ನ ಪರಿಚಯವನ್ನು ಹೇಳುವುದಕ್ಕೆ. ಅಲ್ಲ ಮರೆತಲ್ಲ, ನೀನು ಮರೆಸಿಕೊಂಡದ್ದು. ನೀನು ಮೊದಲೇ ಹೇಳ್ತಿದ್ರೆ ಅದು ಬೇಗ ಮುಗಿತಾಯಿ ಅಲ್ವಾ? ಅಲ್ಲ ಅಲ್ಲ, ನಿನ್ನನ್ನು ಹೊಗಳಿಕೆ ಸಮಯ ನನಗೆ ಸಿಗುವುದಿಲ್ಲ. ನೀನು ಯಾವಾಗಲೂ ಸಿಗ್ತೀಯ ನನಗೆ. ಸಿಗ್ಬೇಕು ಅಂತ ಕಾಯ್ತಾ ಇದ್ದ. ಹೌದೌದು, ಸಿಕ್ಕಿದಾಗ ಹೊಗಳಬೇಕು ಅಂತ ಆಯ್ತು. ನೀನು ಸಿಗುವುದೇ ಇಲ್ಲ. ಕಿರೀಟ ಹೊತ್ತ ತಲೆ ನೀನು ನಾನೇ ಅಂತ ಗೊತ್ತಾಗ್ಲಿಲ್ವಾ? ಅಯ್ಯ ಪರಿಹರಿ ಜೀವಿತೋ ನದಿಗಳು ಸರ್ವ ವಸ್ತುಗಳು ಬಾಳುವರೆನ್ನನು ಸೇರಿಗಳು ಬಾಳುವರೆನ್ನನು ಸೇರಿಗಳು ನಿನ್ನ ಗಮನರಾಣಿಯ ಪರಿಚಯವನ್ನು ಕೇಳಿದಾಗ ಹೇಳಬೇಕಾದ ಸಂಸ್ಕಾರವಂತರ ಲಕ್ಷಣ. ಹಾಗಂತ ನಿನ್ನ ಪರಿಚಯವನ್ನು ಕೇಳಿದಾಗ ನೀನು ಹೇಳಿದವನಿದ್ದೀಯ. ನನ್ನ ಪರಿಚಯವನ್ನು ಹೇಳುವುದಕ್ಕೆ ಅಭಿಮಾನವೂ ಇದೆ, ಆಸಕ್ತಿಯೂ ಇದೆ, ಉಲ್ಲಾಸವೂ ಇದೆ, ಉತ್ಸಾಹವೂ ಇದೆ. ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕೊಂಡಾಡ್ತಾರೆ. ಯಾರು? ನೀನು? ನಾನಮ್ಮ. ನೀನು? ಹೌದು. ಎಲ್ಲರಿಗೂ ಅಮ್ಮನ? ನಿನ್ನ ಅಜ್ಜಿಗೂ ಅಮ್ಮವೇ. ನನ್ನ ಅಮ್ಮನಿಗೆ ಅಮ್ಮ. ನನಗೂ ಅಮ್ಮ. ನನ್ನ ಅಮ್ಮನಿಗೆ ಅಮ್ಮನಾದ್ರೆ ನನಗೆ ನೀನು ಅಜ್ಜಿ ಆಗ್ತಿ ನೆನಪುಂಟ? ಹಾಗಲ್ಲ, ನನಗೆ ವೃದ್ಧಾಪ್ಯವೆನ್ನುವುದು ಬರುವುದೇ ಇಲ್ಲ. ನಿತ್ಯ ಯೌವನೆ ನಾನು. ಅದೇ ನೋಡುದು ನಾನು. ಒಂದು ಗೆರೆ ಬೀಳಲಿಲ್ಲ. ಬೀಳ್ಬೇಕು ಬೀಳ್ಬೇಕು, ಪ್ರಾಯವಾಗುವಾಗ ಬೀಳ್ಬೇಕು. ಆಗ್ಲಿಲ್ಲ ಅಂತ ನಾನು ಇನ್ನೆಷ್ಟು ವರ್ಷ ಹೋದ್ರು ಹೀಗೆ ಅಂತೂ ಇದರಿಂದ ಮೇಲೆ ಹೋಗುದಿಲ್ಲ ಅಂತ. ಇದರಿಂದ ಮೇಲೆ ಹೋಗ್ಲಿಕ್ಕೆ ಏನು, ನಾನು ಮೇಲೆ ಇದ್ದೆ. ಅಲ್ಲ ವಯಸ್ಸಿನಲ್ಲಿ ಹೇಳಿ ಚಿರಯೌವನೆ. ಹಾಗಾಗಿ ಅಮ್ಮ ಎನ್ನುವ ಹಾಗೆ ಕರೀತಾರೆ ನನ್ನನ್ನು. ಪ್ರಪಂಚದಲ್ಲಿ ಇರುವಂತ ಎಲ್ಲರೂ ನಿನ್ನ ತಾಯಿ ಅಂತ ಹೇಳುವಾಗ ಅವರನ್ನು ಮಕ್ಕಳೋಪಾದಿಯಲ್ಲಿ ಸಲಹುವವಳು ನಾನು. ಈ ಪ್ರಪಂಚದಲ್ಲಿ ಗಿಡವಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಪ್ರತಿಯೊಂದು ಸ್ಥೂಲ ಹಾಗೂ ಸೂಕ್ಷ್ಮ ಜೀವಿಗಳು ಬದುಕಬೇಕು ಅಂತಾದ್ರೆ ಅದಕ್ಕೇನು ಬೇಕು? ಗಾಳಿ, ನೀರು, ಮತ್ತೆ ಆಹಾರ, ಗೊಬ್ಬರ ಇತ್ಯಾದಿಗಳು ಬೇಕು. ಅದೊಂದು ಮಾತ್ರ ಬೇಡ. ಯಾವುದು? ಗೊಬ್ಬರ. ಅದು ಗಿಡಗಳಿಗೆ ಬೇಡುವ. ಮತ್ತೆ ನಿನಗೆ ಬೇಡ. ಹೋಗ್ಲಿಕ್ಕೆ ಜನ ಇಲ್ಲ.
ಗಿಡಗಳ ಬೆಳೆದು ಹೆಮ್ಮರವಾಗಿ ಫಲಪುಷ್ಪಗಳನ್ನು ಕೊಡಬೇಕಾದದಕ್ಕೆ ಬೇಕ ಬೇಡ ಪೋಷಕಾಂಶಗಳು ಬೇಕು. ಅದನ್ನು ಒದಗಿಸುವವಳು ನಾನೇ ಅಂತ ನೀನು. ಆಮೇಲೆ ಮಾತ್ರವಲ್ಲ, ನಾ ಇದ್ದಂತ ಆಹಾರದಿಂದ ಜೀವಿಗಳಿಗೆ ರೋಗ ರುಜಿನಗಳು ಬಾಧಿಸುವಂತಾದ್ರೆ ರೋಗ ಅಜೀರ್ಣ. ಹೌದು, ಯಾವುದಾದ್ರೂ ರೋಗ ರುಜಿನಗಳು ಬಾಧಿಸಿದರೆ ಶುದ್ಧ ದಿವ್ಯ ಔಷಧವನ್ನು ಕೊಡ್ತೇನೆ ನಾನು. ಔಷಧ ಎಂತದ್ದು ಔಷಧ ಕೊಡ್ತೀಯ? ಹೇಗೆ ಇದ್ದಲ್ಲೇ ಕೊಡ್ತೀಯ? ಮನೆಗೆ ಹೋಗಿ ಕೊಡ್ತೀಯ? ಅದು ಎಲ್ಲಿ ಹೇಗಾಗ್ತದೆ ಅಲ್ಲಿಗೆ ಹೋಗಿ ಚುಚ್ಚಿ ಕೊಡ್ತೀಯ? ಅಲ್ಲ, ನನ್ನ ಮಕ್ಕಳಲ್ವಾ ಅದು, ಅವರು ಜೀವಿಗಳು ಸಲಹವಿದವರು ತಾಯಿಯ ಸ್ವರೂಪದಲ್ಲಿ ಕೊಡ್ತೀನಿ. ಹೌದು, ಇಷ್ಟಾದ್ರೂ ನಿನಗೆ ನನ್ನ ಪರಿಚಯವಾಗ್ಲಿಲ್ಲ ಅಂತ ಕಾಣ್ತದೆ. ಇದು ವೈಕುಂಠದ ಬಗ್ಗೆ ಕೇಳಿ ತಿಳಿದಿದ್ದೆ. ವೈಕುಂಠ ಕೋಮಲಕಾಯ. ಕೋಮಲಕಾಯ? ಕೋಮಲಕಾಯ ಅಲ್ಲ, ಪುರುಷರಲ್ಲಿ ಉತ್ತಮರೆಂದೆನಿಸಿಕೊಂಡವ, ಅವನಿಗೆ ಬೆಂಕಿ ಬಿತ್ತ. ಪುರುಷೋತ್ತಮ. ಯಾರ ಪುರುಷೋತ್ತಮ? ವೈಕುಂಠವಾಸ ಶ್ರೀಹರಿ. ಹೌದು, ಅವರ ಬಗ್ಗೆ ಗೊತ್ತಿಲ್ವ ನಿನಗೆ? ನಮಗೆ ಗೊತ್ತುಂಟು. ಹೌದಪ್ಪ. 2 ಜನ ಸತಿಯರಿದ್ದಾರೆ, 2 ಹೆಂಡತಿ. ಹೌದು. ಒಂದು ಸಿರಿದೇವಿ, ಹೌದು. ಇನ್ನೊಂದು ಭೂದೇವಿ. ನಾನೇ ನೀನೇ ಅವಳೆಂಬುದನ್ನು ನಾನು ಮರೆತು ಹೋದೆ. ಸಿಕ್ಕಿದ್ದು ಒಳ್ಳೆದಾಯಿತು. ಭೂದೇವಿಯೇ ಈ ದುರುಳ ನನ್ನನ್ನು ಬೆನ್ನಟ್ಟುತ್ತಾ ಬರುತ್ತಾ ಇದ್ದಾನೆ. ಮಾನನೀಯಾದಂತಹ ನನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳಬೇಕಾದ್ದು ನನ್ನ ರಕ್ಷಣೆ ತಾನೆ. ಏನು ಮಾಡೋಣ ಎನ್ನುವ ಹಾಗೆ ಓಡೋಡಿಕೊಂಡು ಬಂದೆಂತಾದ್ರೆ, ಓಹೋ, ಏನದು ಕಾಣುತ್ತಾ ಇರುವುದು? ಗೋವುಗಳ ಹಿಂಡಲ್ವೇ. ನಾನೊಂದು ಗೋವಾಗಿ ಅದರೊಳಗೆ ಸೇರಿಕೊಳ್ಳುತ್ತೇನೆ. ಸೇರಿ ಗೋವುಗಳ ಹಿಂಡನ್ನು ಸೇರಿದ್ದಾಳೆ, ರೂಪಾಂತರಗೊಂಡಿದ್ದಾಳೆ. ಬಿಡುವ ಹಾಗಿಲ್ಲ. ಕಣ್ಣಿಗೆ ಕಾಣಸಿಕ್ಕಂತ ಗೋವುಗಳ ತಲೆಯನ್ನು ಕಡಿಯುತ್ತಾ ತಿಳಿಯದಾಗಿ ಹೋಗಿದ್ದಾನೆ ಈತ. ಹಾಗಿದ್ರೆ ನನ್ನ ಪ್ರಾಣವನ್ನು ಮಾನವನ್ನು ಯಾವ ರೀತಿ ರಕ್ಷಿಸಿಕೊಳ್ಳೋದು ಎನ್ನುವಂತಹ ಉದ್ದೇಶದಿಂದ ಆಲೋಚನೆಯನ್ನು ಮಾಡಿದ್ರೆ ಯಾರದು ಬರುತ್ತಾ ಇರುವುದು? ಓಹೋ,
ಗರ್ಭಿಣಿ ಸ್ತ್ರೀಯರಲ್ಲ. ಅಮ್ಮನ ಮೇಲೆ ಅತಿವಾದಂತಹ ಮಮಕಾರ ಇವನಿಗಿದೆ. ಸ್ತ್ರೀಯರ ಮೇಲೆ ಯಾವತ್ತೂ ಕೈ ಮಾಡುವುದಕ್ಕಿಲ್ಲ ಇವ. ಆದ ಕಾರಣದಿಂದ ನಾನೊಂದು ಗರ್ಭಿಣಿ ಸ್ತ್ರೀಯಾಗಿ ಅವರ ಜೊತೆ ಸೇರಿಕೊಳ್ತೇನೆ. ಮಾಡಿದ್ದಾಳೆ. ನಮಗೆ ಗರ್ಭಿಣಿ ಆದ್ರೇನು ಉಳಿದದ್ದಾದ್ರೆ ಬಿಡುವ ಹಾಗಿಲ್ಲ. ಕಣ್ಣಿಗೆ ಸಿಕ್ಕಂತ ಸ್ತ್ರೀಯರ ಅದ್ಭುತವನ್ನು ಸೀಳಿಕೊಂಡು ಪ್ರತಿಪಾಲಕನಾನಿಸಿ ಬರಿ ದೈತ್ಯ ನೋಡಿಸುತ್ತ ಮನನು ಬಲುಪೇದಂದಳ ಭೂದೇವಿ ಲೋಕಾಲೋಕಗಳ ಚರಿಸಿ ಏನು ಮಾಡಲಿಲ್ಲ ಇಳಿದೊಳ ಪೊಕ್ಕಳಾಗ ಮಹಾರಾಜ ತಳವ ಏನಿದು ಆಶ್ಚರ್ಯ! ತನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಮುನಿ ಸತಿಗಳಲ್ಲಿ ನಾನೊಂದಾಗಿ ಹೋದೆಂತಾದ್ರೆ ಅವರನ್ನು ತರೆಯುತ್ತಾ ಇದ್ದಾನೆ. ಗರ್ಭಿಣಿ ಸ್ತ್ರೀಯರಲ್ಲಿ ನಾನೊಂದಾಗಿ ಹೋದೆಂತಾದ್ರೆ ಅವರನ್ನು ತರೆಯುತ್ತಾ ಇದ್ದಾನೆ. ಗೋವುಗಳನ್ನು ಬ್ರಾಹ್ಮಣರನ್ನು ಎಲ್ಲರನ್ನು ಹಿಂಸಿಸ್ತಾ ಇದ್ದಾನೆ. ಹಾಗಿದ್ರೆ ಇವ ಪಂಚಮಹಾಪಾಪಗಳನ್ನು ಮಾಡ್ತಾ ಇದ್ದಾನೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ರೆ ನನ್ನವರನ್ನು ಎಷ್ಟೋ ಕೂಗಿದರು, ಕಾಡಿದರು, ಬೇಡಿದರು ನನ್ನ ರಸನನ್ನು ಕಾಪಾಡುವುದಕ್ಕೆ ಬರುತ್ತಾ ಇಲ್ವಲ್ಲ. ಲೋಕದ ಅಧ್ಯಕ್ಷ ಪೀಠದಲ್ಲಿ ಎಂದೆನಿಸಿಕೊಂಡವರು, ಭಕ್ತರನ್ನು ಸಲಹುವವರು, ಇಷ್ಟಾರ್ಥವನ್ನು ಈಡೇರಿಸುವವರು, ಕಾಮಧೇನು ಎಂದೆನಿಸಿಕೊಂಡವರು ನನ್ನ ರಸ. ಈ ಹೊತ್ತಿಗೆ ಇವರ ಸತಿಯಾದಂತಹ ನನಗೆ ಕಷ್ಟ ಬಂತು ಅಂತಾದರೆ, ನಾ ಎಷ್ಟು ಬೊಬ್ಬಿರಿದರು ಅಂತಾದರೆ, ನನ್ನ ರಸನನ್ನು ಕಾಣುವುದಕ್ಕೆ ಬರುವುದಿಲ್ಲ ಅಂತ ಆದರೆ ಮುಂದೆ ಇದರಿಂದ ಏನೋ ಆಗುವುದಕ್ಕಿದೆ ಎನ್ನುವುದೇ ಸ್ಪಷ್ಟ. ಹಾಗಿದ್ರೆ ಸತಿಯರ್ಧ ಪತಿ ಪತಿಯರ್ಧ ಸತಿಯಲ್ವೇ? ಸತಿಯಾದವನ ಬಳಿಗೆ ಪತಿಯಾದವನು ಬರದೆ ಹೋದಂತಾದ್ರೆ ಪತಿಯಾದವಳು ಪತಿಯಾದವನ ಬಳಿಗೆ ಹೋಗಬಹುದಲ್ಲ. ಸರಿ ಸರಿ, ಹೀರಿಗ್ಯಾಕೆ ತಡ ಮಾಡುವುದು? ನನ್ನವರು ನನ್ನಲ್ಲಿಗೆ ಬರದಿದ್ದರೇನು, ಅವರಿದ್ದಲ್ಲಿಗೆ ನಾನು ಹೋಗಬಹುದಲ್ಲ. ಅದಕ್ಕಾಗಿ ಕಾಣುತ್ತಿರುವಂತಹ ರಸಾತನವನ್ನು ಹೆದರಿದ ಬಳಿದ್ದಾಳೆ. ಜೀವ ರಕ್ಷಣೆಗಾಗಿ ರಸಾತಳ ಕೇಳಿದ್ರ ನಾನು ಸುಮ್ಮನೆ ಬಿಡುವುದಕ್ಕಾಗುವುದಿಲ್ಲ. ಕಾಣುತ್ತಿರುವಂತ ರಸಾತಳವನ್ನು ನೋಡೋಣ, ನಾನು ಕೂಡ ಸೇರ್ತೇನೆ.
ಓಡಿಸಿದೆ. ಹೌದಾ? ಅಷ್ಟಕ್ಕೆ ಮುಗಿಲಿಲ್ಲ, ಭೂದೇವಿಯನ್ನು ಕೆಡಕ ಬಂದಿದ್ಯಾ? ಪೀಡಿಸಿದ. ಎಲ್ಲ ನಿನ್ನ ಎದುರಾಳಿಯಾಗಿ ಬಂದವ ಸಾಮಾನ್ಯದವಲ್ಲ. ಯಾವ ನೀನು? ನಾನು ಯಾರತ್ರ ವೈಕುಂಠಾಧೀಶನಾದಂತ ಹರಿಯೇ ಶ್ವೇತವರಾಹ ರೂಪಧಾರಿಯಾಗಿ ಬಂದಿದ್ದೇನೆ. ವೈಕುಂಠಾಧಿಪತಿ ನೀನು ಹರಿಯೋ ಅಡವಿಯಲ್ಲಿ ಗೆಡ್ಡೆ ಕೆನಸನ್ನು ತಿಂದು ಬದುಕುತ್ತಿರುವಂತಹ ಹಂದಿಯ ರೂಪವನ್ನು ತಾಳಿ ಬಂದೆಯಲ್ಲ, ಏನು ದೌರು ಭಾಗ್ಯವದಿಲ್ಲದ್ದು ನಿನ್ನನ್ನು ಕೊಂದು ಮುಗಿಸಿ ನಿನ್ನ ಗಂಟಲಲ್ಲಿ ಇಡುವಂತಹ ತುತ್ತು ನಾನಲ್ಲ, ಇಳಿಸಿಕೊಂಡೇನು. ನಿನ್ನ ಪಾಪದ ಕೂಡ ತುಂಬಿದೆ, ಅದಕ್ಕಾಗಿ ಬಂದಿದ್ದೇನೆ. ಸಾಮರ್ಥ್ಯ ಏನು ಅಂತ ತೋರಿಸ್ತೇನೆ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರ ಸರ್ವಲೋಕೈಕನಾಥೈ. ಜಯ 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 ಜಯ. ಭೂದೇವಿ ದೇವ, ನನ್ನನ್ನು ಪರಿಪರಿಯಾಗಿ ಪೂಜಿಸುತ್ತಾ ಇದ್ದಿ, ಆದ್ರೆ ನಿನ್ನ ಮುಖಾರವೆಂದನ್ನು ವೀಕ್ಷಿಸಿದೆ ಎಂದಾದ್ರೆ ನಿನ್ನ ಮನದಲ್ಲಿ ಏನು ಹೇಳಲಿಕ್ಕಿದೆ ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇನೆ. ಖಂಡಿತವಾಗಿ. ಏನದು ಮನದಾಶೆ? ತನ್ನ ಮುಖವನ್ನು ನೋಡಿ ಮನಸ್ಸಿನಲ್ಲಿ ಏನು ಇದೆ ಎನ್ನುವುದನ್ನು ಅರ್ಥವಿಸಿಕೊಂಡವರು ನೀವು. ಮನಸ್ಸೆನ್ನುವಂತಹ ಮಂದಿರಕ್ಕೆ ಮುಖವೇ ಕೈಗನ್ನಡಿಯಲ್ಲವೇ? ದೇವಾ, ಭೂದೇವಿಯನ್ನು ಕಾಪಾಡುವುದಕ್ಕಾಗಿಯೂ ಅವರನ್ನ ಮಾನವನ್ನು ಪ್ರಾಣವನ್ನು ಉಳಿಸುವುದಕ್ಕಾಗಿಯೂ ಮಾತ್ರವಲ್ಲ, ಧರೆಯಲ್ಲಿ ಉಂಟಾದಂತಹ ದಾರಿದ್ರ್ಯವನ್ನು ದೂರ ಮಾಡಿದಂತಹ ದೇವ ನೀವು. ಈ ಹೊತ್ತಿಗೆ ಶ್ವೇತವರಹ ರೂಪದಲ್ಲಿ ಬಂದಿದ್ದೀರಿ. ಈ ರೂಪದಲ್ಲಿ ನಿಮ್ಮನ್ನು ಕೂಡಬೇಕು ಎನ್ನುವಂತಹ ಸಣ್ಣದಾದಂತಹ ಒಂದು ಬಯಕೆ ಈಡೇರಿಸಿಕೊಡುವಿರಿ. ಭೂದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಆದ್ರೆ ರಸಾತಳದಿಂದ ಬೇರೆದ್ದು ಬರುವಂತಹ ಹೊತ್ತಿನಲ್ಲಿ ನನ್ನ ಕೋರೆ ದಾಡಿಯನ್ನು ಮುರಿದಿದೆ. ಅದನ್ನು ನಮ್ಮಿಬ್ಬರ ಸಮಾಗಮದಲ್ಲಿ ಹುಟ್ಟುವಂತಹ ಮಗನಿಗೆ ಆಯುಧವನ್ನಾಗಿ ನೀಡಲು ಹೀಗೆ ಬಾ.
ಮನಸ್ಸಿಗೆ ಬಹಳ ಆನಂದ. ತೋರಿಕೆಗೆ ಆನಂದವನ್ನು ವ್ಯಕ್ತಪಡಿಸಿದರೂ ಕೂಡ ಮನಸ್ಸಿನಲ್ಲಿ ಕಳವಳ, ಒಂದು ರೀತಿಯ ಬೇಸರ, ಒಂದು ತರದ ರೋಷ. ಯಾಕೆ? ಇಬ್ಬರು ನಾವು ಅಣ್ಣ ತಮ್ಮಂದಿರು, ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಂಬ ಹಾಗೆ ಗರ್ಭ ಸಂಧ್ಯಾದರು ಜೊತೆಯಲ್ಲೇ ಇರಬೇಕಾದವರು. ಆದರೆ ಏನು ಮಾಡೋಣ, ತಮ್ಮನನ್ನು ಉಳಿಸಿಕೊಳ್ಳುವಂತಹ ಆ ಭಾಗ್ಯ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತು. ಬ್ರಹ್ಮನನ್ನು ತಪಸ್ಸಿನ ಮೂಲಕ ವೆಚ್ಚಿಸಿದ, ಬೇಕು ಬೇಕಾದಂತಹ ವರವನ್ನು ಪಡೆದ. ಆದರೆ ಒಂದು ತಪ್ಪು ಮಾಡಿದ್ದಾನೆ, ಆಲೋಚನೆ ಮಾಡಲಿಲ್ಲ. ವರವನ್ನು ಕೇಳುವಾಗ ಪ್ರತ್ಯಕ್ಷ ಆದ ಕೂಡಲೇ ಕೊಡುವೆಯಾದರೆ ಕಟವರಾಹವ, ಕೇವಲ ತಿನ್ನುವುದಕ್ಕಲ್ಲದೆ ಬೇರೆ ಏನನ್ನೂ ಕೇಳಲಿಲ್ಲ. ಯಾರಿಂದಲೂ ಮರಣ ಬರಬಾರದು ಎಂಬಂತಹ ಮಾತನ್ನು ಕೂಡ ಕೇಳಿದ್ದಾನಂತೆ. ಆದರೆ ಏನು ಮಾಡೋಣ, ಅವಸರ ಹೆಚ್ಚಾಯಿತು ಅವನದ್ದು. ಭೂಲೋಕವನ್ನು, ಪಾತಾಳವನ್ನು, ನಾಕಲೋಕವನ್ನು ಸ್ವಾಧೀನಪಡಿಸಿಕೊಂಡ, ತ್ರಿಲೋಕ ವಿಜಯ ಎಂದೆನಿಸಿದ. ಆ ಸಂದರ್ಭದಲ್ಲಿಯೇ ನಮ್ಮ ಜಾತಿಗೆ ವೈರಿಯಾದಂತಹ ಆ ಶ್ರೀಮನ್ನಾರಾಯಣ ಹಂದಿಯ ರೂಪವನ್ನಂತೂ ಬಂಧುವಾದನನ್ನು ಸಂಹರಿಸಿದನಂತೆ. ವಿಷಯವನ್ನು ತಿಳಿದಂತಹ ನಾನು ಹನಿಯನ್ನು ಇರಬಡೆದು ಕೊಲ್ಲುತ್ತೇನೆ ಎಂಬ ಆ ಭಾವನೆಯಿಂದ ಆಯುಧವಾಣಿಯಾಗಿ ಸಮುದ್ರದ ತಟದವರೆಗೆ ಹೋದೆ. ಅಷ್ಟಾಗುವಾಗ ಒಬ್ಬ ಬ್ರಾಹ್ಮಣ ಬಂದ, ಏನನ್ನೋ ಮಾತಾಡಿದ. ಉತ್ತರವನ್ನು ಕೊಡುವುದಕ್ಕೆ ನಾನು ಬಾಯಿ ತೆರೆದಾಗ ನನ್ನ ಬಾಯೊಳಗೆ ಪ್ರವೇಶ ಮಾಡಿದ. ಆಮೇಲೆ ಗೊತ್ತಾಯಿತು ಆ ಬ್ರಾಹ್ಮಣ ವೇಷಧಾರಿ, ಆ ಕಪಟಿ ಎಂಬ ಹಾಗೆ. ಹೊಟ್ಟೆಯ ಒಳಗೆ ಹೋದಂತಹ ಆತ ಮರಳಿ ಬರುವುದಕ್ಕೆ ಸಾಧ್ಯವಿದೆ, ಹೊಟ್ಟೆಯ ಒಳಗೆ ಸತ್ತು ಹೋಗಿದ್ದಾನೆ ಎಂಬಂತಹ ಆ ಭಾವನೆಯನ್ನಿಟ್ಟುಕೊಂಡು ಮರಳಿ ನಾನು ಈ ಅರಮನೆಯನ್ನು ಸೇರಿಕೊಂಡೆ. ಅವಸರವೇ ಅನರ್ಥಕ್ಕೆ ಕಾರಣ ಎಂಬಂತಹ ವಿಷಯ ನನ್ನ ತಮ್ಮನಿಂದಲಾಗಿ ಗೊತ್ತಾಯಿತು. ನಮ್ಮನಿಂದ ವರವನ್ನು ನಾನು ಕೂಡ ಪಡೆದಿದ್ದೇನೆ, ಆಲೋಚನೆ ಮಾಡಿಯೇ ಪಡೆದಿದ್ದೇನೆ. ಮೂರು ಲೋಕದಲ್ಲಿರುವಂತಹ ಯಾವ ಜೀವಿಯಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದು. ಅಷ್ಟೇ ಅಲ್ಲ, ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲಿಯೂ ಮರಣಬಾರದು ಎಂಬಂತಹ ವರವನ್ನು ನಾನು ಪಡೆದುಕೊಂಡಿದ್ದೇನೆ. ಆದ್ದರಿಂದಲೇ ನಾನು ಕೂಡ ದಿಗ್ವಿಜಯವನ್ನು ಮಾಡಿ ಮೂರು ಲೋಕವನ್ನು ಕೂಡ ಅಂಕಿತದಲ್ಲಿಟ್ಟುಕೊಂಡಿದ್ದೇನೆ. ಆ ವಿಷಯವಾಗಿ ಮನಸ್ಸಿಗೆ ಸಮಾಧಾನವೇ. ತಮ್ಮನ ವಿಷಯವನ್ನು ಮರೆಯುವುದಕ್ಕೂ ಆಗುವುದಿಲ್ಲ. ಒಂದಲ್ಲ ಒಂದು ದಿವಸ ನನ್ನ ವೈರಿಗಳನ್ನು ಕೊಲ್ಲದೆ ಬಿಡಲಾರೆ ಎಂಬಂತಹ ನಿರ್ಧಾರವನ್ನು ನಾನು ಕೈಗೊಂಡಿದ್ದೇನೆ. ಅಷ್ಟೇ ಅಲ್ಲ, ಸಾಂಸಾರಿಕವಾಗಿ ನೋಡಿದ್ರು ನಾನು ಸಂತೋಷಿತನಾಗಿದ್ದೇನೆ. ಯಾಕೆ? ಕಯಾದು 4-5 ಮಂದಿ ಮಕ್ಕಳಿಗೆ ಜನ್ಮ ಬಂದಿಟ್ಟಿದ್ದಾಳೆ. ಅದರಲ್ಲಿಯೂ ಪ್ರಹ್ಲಾದ ನನ್ನ ಮುದ್ದಿನ ಮಗ. ಅವ ಅಂದ್ರೆ ಬಹಳ ಪ್ರೀತಿ. ಏನು ಮಾಡೋಣ, ಅತಿಯಾದ ಪ್ರೀತಿಯನ್ನಿಟ್ಟುಕೊಂಡು ಆತನ ಭವಿಷ್ಯತ್ತಿಗೆ ಯಾವತ್ತೂ ಕೂಡ ಬಿಸಿಯನ್ನೇ ಎರೆಯಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡಿದ್ದೇನೆ. ಅದಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಕಯಾದು ನಿಮ್ಮನ್ನೇ ಕೇಳ್ತಿದ್ದ, ಅಪ್ಪ ಇಲ್ಲಿ ಒಂದೇ ಸವನೆ. ಕ್ಷಣ ಮಾತ್ರ ನನ್ನಿಂದ ದೂರ ಹೋಗುವುದಕ್ಕೆ ಮನ ಮಾಡುವವಲ್ಲ, ಎತ್ತಿಕೊಡುವುದಕ್ಕೆ ನಾನು ಬೇಕು ಅವನಿಗೆ. ನನ್ನ ಜೊತೆಯಲ್ಲೇ ಇರುವ, ಕರೆದು ಮಾತಾಡಿಸುವುದಕ್ಕೆ ನೀವು ಬೇಕು. ಆದರೆ ಏನು ಮಾಡೋಣ, ಕಯಾದು ಅರಮನೆಯಲ್ಲೇ ಕುಳ್ಳಿರಿಸಿಕೊಂಡು ಆತನನ್ನು ಪ್ರೀತಿಯಿಂದ ಮುದ್ದಾಡಿಸುತ್ತಾ ಇರುವುದು ಸರಿಯೇ? ನಮ್ಮ ಮಗು ನಾವು ಮುದ್ದಿಸದೆ ಮತ್ತೆ ಯಾರು? ನಾವೇ ಮುದ್ದಿಸಬೇಕು. ಆತನ ಭವಿಷ್ಯತ್ತಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಡ್ವಿ. ಹೌದಲ್ಲ? ಹೌದು. ಕೇವಲ ಅರಮನೆಯಲ್ಲೇ ಇದ್ದುಕೊಂಡು ತಿಂದುಂಡು ನಮ್ಮ ಕಣ್ಣ ಮುಂದೆ ಆಟವನ್ನಾಡುತ್ತಾ ಇದ್ದರೆ ಅವನ ಭವಿಷ್ಯತ್ತು ಕುಂಠಿತಗೊಳ್ಳುವುದಕ್ಕೆ ಸಾಧ್ಯವಿದೆ. ಈಗ ನಾನೇ ಸ್ವಲ್ಪ ಹೇಳಿಕೊಡ್ಲಿಕ್ಕೆ ಆರಂಭ ಮಾಡಿದ್ದೇನೆ. ಎಷ್ಟಾದರೂ ಹೇಳಿಕೊಟ್ಟದನ್ನು ಹಾಗೆ ಹೇಳ್ತಾನೆ, ಏಕಪಾಟಿ. ನಾವು ಹೇಳಿಕೊಟ್ಟರೂ ಕೂಡ ಅಷ್ಟೇ ಉಂಟು. ಪ್ರೀತಿಯಿಂದ ಮಮತೆಯಿಂದ ಒಂದೆರಡು ಶಬ್ದಗಳನ್ನು ಹೇಳಿಕೊಟ್ರೆ ಅದನ್ನು ಅವ ಮನನ ಮಾಡಿಕೊಂಡರೆ ಭವಿಷ್ಯತ್ತಿಗೆ ಅದು ಏನೋ ಪೂರಕವಾಗಿ ಬರುವುದಿಲ್ಲ. ಅದಕ್ಕಾಗಿ ಒಂದು ಆಲೋಚನೆಯನ್ನು ಮಾಡಿದ್ದೇನೆ. ಗುರುಮಠಕ್ಕೆ ಕಳುಹಿಸಿಕೊಡ್ಬೇಕು, ವಿದ್ಯಾರ್ಜನೆಯನ್ನು ಆತ ಮಾಡಬೇಕು, ನನ್ನಿಂದಲೂ ಅಧಿಕನಾದಂತಹ ಪರಾಕ್ರಮಿಯಾಗಬೇಕು ಎಂಬಂತಹ ಉದ್ದೇಶ ನನ್ನದು. ಅದಕ್ಕೆ ಕಳುಹಿಸಿಕೊಟ್ಟೆ ಆಗಬೇಕಾ? ಆಗಲೇಬೇಕಲ್ಲ. ಸಣ್ಣವ
ಸಣ್ಣವನಾದ್ರೆ ಸಣ್ಣವ ಅಲ್ಲ, ಗುರುಗಳಿಗೆ ಇರುವುದಕ್ಕೆ ಒಂದು ವ್ಯವಸ್ಥೆ ಮಾಡುವ ನಾವು. ನಮ್ಮ ಕಣ್ಣೆದುರಿಗೆ ಓದಿ ಬೆಳೆದು ಆಡಿ ಪಾಡಿ ಅತಿಯಾದ ಪ್ರೀತಿ ನಮಗೆ ಅವನ ಮೇಲೆ ಇದ್ದುದರಿಂದ ನಮ್ಮ ಸಮಕ್ಷಮದಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕೋ ಅಲ್ಲ ಅದನ್ನು ಆರ್ಜಿಸಿಕೊಳ್ಳುವುದಕ್ಕೋ ಅಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಪ್ರತ್ಯೇಕವಾಗಿ ನಾವಿಲ್ಲದಂತಹ ಸ್ಥಳವನ್ನೇ ಆರಿಸಿದ್ದೇನೆ. ಅನಿವಾರ್ಯ, ನಿಜ. ಗುರು ಮಠಕ್ಕೆ ಕಳುಹಿಸಬೇಕು ಎಂಬಂತಹ ಉದ್ದೇಶ ನನ್ನದು. ಅದಕ್ಕೆ ಚಂಡಾಮರ್ಕರನ್ನು ಬರುವುದಕ್ಕೆ ಹೇಳಿದ್ದೇನೆ. ಹೌದಾ? ಬರುವ ಸಮಯ ಒಳ್ಳೆಯದಾಗಲಿ, ಕೀರ್ತಿವಂತನಾಗು ಗುರುದೇವ. ಬರಬೇಕು ಬರಬೇಕು ಬರಬೇಕು. ಸ್ವಾಮಿ, ಅರಸನ ಮಗ, ಹಿರಣ್ಯಕಶಿಪುವಿನ ಮಗ. ನಿನ್ನ ಮನೋಧರ್ಮ ಚೆನ್ನಾಗಿ ಬಲ್ಲೆ ನಾನು. ಕರೆದುಕೊಂಡು ಹೋಗುವುದು ಹೌದು, ಅದು ವ್ಯವಸ್ಥೆ ಆಗಬೇಕಲ್ಲ. ವ್ಯವಸ್ಥೆ ಆಗಬೇಕು. ಕೇವಲ ಬೇರೆ ಮಕ್ಕಳಿಗೆ ಹೇಳಿಕೊಟ್ಟಂತಲ್ಲ, ಅರಮನೆಯಲ್ಲಿ ಬೆಳೆದಂತಹ ಮಗು, ಪ್ರೀತಿಯಿಂದ ಸಲಹಿದಂತಹ ನಮ್ಮ ಕಣ್ಣ ಮುಂದೆ ನಿಂತಿದ್ದ ದಾನವ ಸಾಮ್ರಾಟನ ಪುತ್ರ. ಅವನಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಾನು ನೀನು ವ್ಯವಸ್ಥೆ ಮಾಡಿದ್ರೆ ಆಯ್ತು. ದಯಾದೋತ್ರ ಹೇಳಿದೆ. ಸರಿ ಸರಿ, ಏನೆಲ್ಲ ಬೇಕೋ ಬೇಕಾದ್ದನ್ನು ಕೇಳಿಕೊಳ್ಳಿ. ಆ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಾನು ಆಜ್ಞಾಪಿಸುತ್ತೇನೆ. ಆದ್ರೆ ಒಂದು ಒಪ್ಪಿಸುವುದು ನೀವಿಬ್ರು ಜೊತೆಯಾಗಿ ಒಪ್ಪಿಸಬೇಕು. ಮತ್ತೆ ಅವರು ಹೇಳೋದಿದ್ರೆ ಹೇಳಿ. ಜನಕ ಗುರುಗಳು ಗುರುಗಳೇ, ವಂದಿಸಿಕೊಳ್ತಾ ಇದ್ದೇನೆ. ಕೀರ್ತಿವಂತನಾಗು. ವಿದ್ಯೆಯನ್ನು ಹೇಳಿಕೊಡುತ್ತಾರೆ, ಯಾವುದನ್ನು ತಪ್ಪದಿ ಅವರು ಹೇಳಿಕೊಟ್ಟಂತಹ ವಿದ್ಯೆಯನ್ನು ಆದಷ್ಟು ಬೇಗ ಮನನ ಮಾಡಿಕೊಂಡು ಮರಳಿಗೆ ಯಾವುದು ಏನೆಲ್ಲ ಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು. ಏನು ಇನ್ನು ಯೋಚನೆ ಬೇಡ ನನಗೆ. ಮಗನಲ್ಲಿ ಒಂದು ಸಲ ಮಾತಾಡ್ತೇನೆ. ಬೆಳೆದು ಬಿಟ್ಟೆ ಮಗನೇ. ವರುಷ 5 ತುಂಬಿತು. ನಿನ್ನಯ್ಯನು ನನ್ನ ಬಳಿ ಕರೆದು ಆಡ್ತಾನೆ. ವಿದ್ಯೆಯನ್ನು ಸಂಪಾದಿಸುವ ಹೊತ್ತಾಯಿತು ಕೈಯಾದು. ಮಗುವನ್ನು ಕಠಿಣ ಮನಸ್ಕರಾಗಿ ಹೃದಯವನ್ನು ಹಿಡಿದಿಟ್ಟು ನಾವು ಕಳುಹಿಸಿಕೊಡಬೇಕು. ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗಳೇ ಇರಲಿ, ಯಾವ ಸಮಯಕ್ಕೆ ಯಾವ ಸಂಸ್ಕಾರ ಮಕ್ಕಳಿಗೆ ಒದಗಬೇಕು ಸಿಗಬೇಕು ಅದನ್ನು ಸಿಗುವಂತೆ ದಕ್ಕಿಸುವಂತೆ ಕೊಡಮಾಡಲ್ಪಡುವಂತೆ ವೇದಿಕೆಯನ್ನು ನಿರ್ಮಿಸಬೇಕಾದದ್ದು ತಂದೆ ತಾಯಿಗಳಿಗೆ ಕರ್ತವ್ಯವಾಗ್ತದೆ. ಸತ್ಯ. ಹೆತ್ತವರಿಗೆ ಹೆಗ್ಗಣವು ಮುದ್ದೆ, ಹಾಗಂತ ಹೆಗ್ಗಣಕ್ಕಾದ್ರೂ ಒಂದು ಸಂಸ್ಕಾರ ಬೇಡವೆ? ಅದರ ಜೀವ ಸಂಕುಲಕ್ಕೆ ಅನಿವಾರ್ಯವಾಗಿ ಹೊಂದಿಕೊಂಡು ಅದು ಬದುಕಬೇಕು ಅಂತಾದರೆ ಅದನ್ನು ಹೆತ್ತ ತಾಯಿಯಾದರೂ ಅದಕ್ಕೆ ಯೋಗ್ಯತೆ ಅದಾದ ಅನುಗುಣವಾದಂತಹ ಸಂಸ್ಕಾರವನ್ನು ಒದಗಿಸಿಕೊಡ್ಲೇಬೇಕಾಗ್ತದೆ. ಮಗನೇ, ಏನಮ್ಮ? ವಿದ್ಯೆಯಿಂದ ವಿನಯವನ್ನು ಸಂಪಾದಿಸುವುದಕ್ಕೆ ಸಾಧ್ಯ. ವಿದ್ಯಾ ದದಾತಿ ವಿನಯ, ವಿನಯಾದ್ಯಾತಿ ಪಾತ್ರತ. ವಿನಯದಿಂದ ಪಾತ್ರತ್ವ ಅನ್ನೋದು ಸಿದ್ಧಿಸಿಕೊಳ್ಳುತ್ತದೆ. ವ್ಯಕ್ತಿಯೊಬ್ಬ ಬೆಳೆಯಬೇಕು ಅಂತಾದ್ರೆ, ಕೀರ್ತಿವಂತನಾಗಬೇಕು ಅಂತಾದ್ರೆ ವಿದ್ಯೆ ಪೂರಕ ಮಗನೇ. ಆದ್ದರಿಂದಲೇ ಅಂತಹ ವಿದ್ಯೆಯನ್ನು ಆರ್ಜಿಸುವುದಕ್ಕೆ ನಿನ್ನಯ್ಯ ಯೋಗ್ಯತಾ ಸಂಪನ್ನನಾದ ಸರ್ವಶ್ರೇಷ್ಠನಾದ ಅಸುರ ಕುಲದ ಏಳಿಗೆಗೆ ತನ್ನ ಪ್ರಾಣವನ್ನೇ ಮುಡಿಪಾಗಿರಿಸಿದ ಗುರು ಶ್ರೇಷ್ಠರನ್ನು ಕರೆಸಿಕೊಂಡಿದ್ದಾರೆ. ತಂದೆಯಾದವನು ನಿಜವಾದ ಗುರುವನ್ನು ತೋರಿಸಿದರೆ ಗುರುವಾದವನು ಬದುಕಿನ ಸತ್ಯವನ್ನು ಕಾಣಿಸಿಕೊಡ್ತಾನೆ. ಅಂತಹ ಗುರುವಿನ ಸನ್ನಿಧಾನದಲ್ಲಿ ನೀನು ನೆತ್ತಿಯನ್ನು ಚಾಚಿ ಗುರು ಬೋಧಿಸಿದ್ದನ್ನು ಪ್ರೀತಿಯಿಂದ ಒಪ್ಪಿ ಸ್ವೀಕರಿಸಿ ಅದನ್ನು ಒಪ್ಪಿ ನಡೆಯುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ಈ ಶೋಣಿತಾ ನಗರದ ಸಾಮ್ರಾಜ್ಯ ಸೂರ್ಯ ಚಂದ್ರಾರ್ಕ ಪರ್ಯಂತ ಅಕಳಂಕಿತವಾಗಿ ಉಳಿಯುವುದಕ್ಕೆ ಬೆಳೆಯುವುದಕ್ಕೆ ನೀನು ಕುಲದೀಪಕರಾಗಿ ಒದಗಿ ಬರ್ತಿ ಅನ್ನುವ ವಿಶ್ವಾಸದಿಂದ ಗುರುಗಳ ಮಡಿಲಿಗೆ ನನ್ನನ್ನು ಹಾಕ್ತಾ ಇದ್ದೇನೆ. ಆಗಲಿ ಅಮ್ಮ. ಗುರುಗಳೇ, ಪ್ರೀತಿಯಿಂದ ಬೆಳೆಸಿದ್ದೇನೆ, ಅಕ್ಕರೆಯಿಂದ ಬೆಳೆಸಿದ್ದೇನೆ. ನನ್ನ ಕೊನೆಯ ಸುಕುಮಾರ ಸ್ವಲ್ಪ ಸಲುಗೆ ಹೆಚ್ಚು, ಇವನಲ್ಲಿ ಪ್ರೀತಿಯೂ ಹೆಚ್ಚು. ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ, ಬಿಡದೆ ಬೇರೆ ಉಪಾಯ ಇಲ್ಲ. ವಿದ್ಯೆ ಆರ್ಜಿಸಬೇಕಲ್ವ ಅಲ್ವಾ? ಆದ್ದರಿಂದ ಮಡಿಲಿಗೆ ನಾನು ಕೈ ಎತ್ತಿ ಒಪ್ಪಿಸ್ತಾ ಇದ್ದೇನೆ. ಅವರೇನು ಹೇಳಿದ್ರು
ಇಲ್ಲಿ ಬೆಳೆದ ಮಗ ತೊಂದರೆ ಆಗದಿರ್ಲಿ ಅಂತ. ಆದ್ರೂ ಅಲ್ಲಿ ಇರುವ ಮಕ್ಕಳಿಗೆ ಇವನಿಂದಲಾಗಿ ಬೇಸರ ಆಗಬಾರ್ದು. ನಮ್ಮ ಭಾಗ ಬಂದ ಮೇಲೆ ಅಲ್ಲಿ ಭೇದ ಹುಟ್ಟಿಕೊಂಡಿತು ಅಂತ ಒಂದು ಮಾತು ಬರಕೂಡದು. ನಿಜ ಹೇಳ. ಏನದು? ಗಂಡಾದವ ಬೀಜ ಬಿತ್ತುತ್ತಾನೆ, ಹೆಣ್ಣಾದವಳು ಗರ್ಭ ಧರಿಸ್ತಾಳೆ, ಮಕ್ಕಳನ್ನು ಹೆರ್ತಾಳೆ. ಮಕ್ಕಳನ್ನು ಹೆತ್ತ ತಾಯಂದರು ಎಲ್ಲರೂ ಪುತ್ರವತಿ ಎನಿಸಲ್ಪಡುವುದಿಲ್ಲ. ಇಲ್ಲ, ಪುತ್ರವತಿ ಎನಿಸಲ್ಪಡಬೇಕಿದ್ರೆ ನಿರ್ವೀರ್ಯರನ್ನು, ನಿರುತ್ಸಾಹಿಗಳನ್ನು, ಆನಂದರಹಿತರನ್ನು ಹೆತ್ತ ತಾಯಿ ಪುತ್ರವತಿ ಆಗೋದಿಲ್ಲ. ಇವ ಆನಂದ ರಹಿತ, ಆನಂದ ಸಹಿತ. ಅವನ ಮಾತು ಕೇಳುವಾಗಲೇ ಆನಂದ ಮೂಡುತ್ತದೆ. ಅದಕ್ಕೆ ಪ್ರಹ್ಲಾದ ಅಂತ ಹೆಸರಿಸಿದವನನ್ನು ಆಹ್ಲಾದ ಉಂಟು ಮಾಡ್ತಾನೆ. ಮತ್ತೆ ನಿರ್ವೀರ್ಯನಂತೂ ಖಂಡಿತವಾಗಿ ಅಲ್ಲಿ ಇರುವ ಮಕ್ಕಳಿಗೆ ಇವನ ವ್ಯವಹಾರದಿಂದ ಬೇಸರ ಆಗಲಿಕ್ಕಿಲ್ಲ ಅನ್ನುವ ವಿಶ್ವಾಸ ನನಗುಂಟು. ಇವ ಬಂದ ಮೇಲೆ ಅವರಿಗೆ ಬೇಸರ ಆಗದಿರುವ ಹಾಗೆ ಎಲ್ಲರೊಳಗೆ ಇವನೂ ಒಂದಾಗಿ ಕಾಲ ಕಳೆದು ವಿದ್ಯೆಯನ್ನು ಸಂಪಾದಿಸಿ ಮರಳಿ ನಮ್ಮ ಈ ನಗರಿಯನ್ನು ಬಂದು ಸೇರುವಲ್ಲಿಯವರೆಗೆ ಇವನ ಆರೈಕೆ ನಿಮ್ಮ ಹೊಣೆ. ಏನು ವ್ಯವಸ್ಥೆ ಬೇಕು ಅಂತಾದ್ರೂ ಹೇಳಿ. ಯೋಚಿಸಬೇಡ. ಶಿಲೆಯೊಂದನ್ನು ನನ್ನ ಕೈಗೆ ಅರ್ಪಿಸಿದ್ದೀರಿ ಅಂತ ಭಾವಿಸಿದ್ದೇನೆ. ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ ಒಂದು ಸುಂದರ ವಿಗ್ರಹ ಮನೆಗೆ ಬರ್ತದೆ. ಅಷ್ಟೇ. ಬರೇ ಒಂದು ಮೆಟ್ಟುಗಲ್ಲಾಗಿ ಉಳಿಯದಿದ್ರೆ ಸಾಕು. ಬಂದು ಹೋಗುವವರಿಗೆ ಆಧರಿಸುವುದಕ್ಕೊಂದು ಕಂಬವಾಗಿ ಉಳಿದರೆ ಸಾಕಾಗುವುದಿಲ್ಲ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಡಬಹುದಾದ ಪೂರ್ಣ ಬಿಂಬವೊಂದು ನನ್ನ ಮಗನ ಮುಖಾರವಿಂದದಲ್ಲಿ ನನಗೆ ಕಾಣಿಸ್ತದೆ ಅಂತ ಆದ್ರೆ ಸಿದ್ಧವಾಗಿ ಬರ್ತದೆ. ಅಷ್ಟು ಸಾಕು ಗುರುದೇವ. ಇವನಿಗೆ ಮೊಲೆ ಉಣಿಸಿದ್ದಕ್ಕೆ ನಿನ್ನ ಬದುಕು ಸಾರ್ಥಕ ಆಯ್ತು. ಅಷ್ಟಿದ್ರೆ ಸಾಕು. ಹೋಗಿ ಬಾ ಮಗನೇ. ಗುರುಮಠಕ್ಕೆ ಹೋಗ್ತೇನೆ, ವಿದ್ಯಾವಂತನಾಗಿ ಬರುತ್ತೇನೆ. ಆಶೀರ್ವದಿಸಿಕೊಳ್ಳಿ. ಒಳ್ಳೆಯದಾಗಿದೆ ನನಗೆ. ಜಾಗ್ರತೆ. ಕಳುಹಿಸಿಕೊಡ್ಲಿಕ್ಕೆ ಮನಸ್ಸಾಗುವುದಿಲ್ಲ. ತಾಯಿ ಅಲ್ವಾ, ಹೆತ್ತವಳಲ್ವಾ. ಹೋಗು ಮಗನೇ. ಹೆಚ್ಚು ಹೊತ್ತು ನಡೆದ ಅಭ್ಯಾಸ ಇಲ್ಲ. ಭಾಗ್ಯ ಬೇಕು ಇವನಂತಹ ಮಗನನ್ನು ಎತ್ತಿಕೊಂಡು ಹೋಗುವುದಕ್ಕೆ. ನಾನು ಆ ಭಾಗ್ಯವನ್ನು ಪಡೆದುಕೊಂಡೇನಲ್ಲ. ಅಷ್ಟಿದೆ ಸಾಕು. ಹೊರೆ ಆದೀತು. ಆದ್ರೂ ನಮಗಾಗಿ ಆ ಹೊರೆಯನ್ನ ಏರಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು. ಸರಿ ಸರಿ. ಪೂರ್ವ ಚಪ್ಪರಕ್ಕೆ ಬಾದ್ರು ಬಿಟ್ಟ ಬಳ್ಳಿಗೆ ಭಾರ ಆಗ್ತದೆ. ಅಷ್ಟಿದೆ ಅಲ್ವಾ. ಎತ್ತಿಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾಳೆ. ಸರಿ, ವಿದ್ಯೆ ಕಲಿಯುತ್ತೀಯಲ್ವಾ? ನಾನು ಎತ್ತಿಕೊಳ್ತೇನೆ. ಬಾ. ಕಡಿಯೊಳಗಿಟ್ಟು ಕರೆದಂದು ಶುಭ ದಿನದೋ ಆನೆ ಮೊದಲು ಸತ್ಯಬೋಧ್ಯವನಿತು ವಿನಯನು ಸತ್ಕರಿಸುತ್ತಾದ ಅರಮನೆಯಿಂದ ಹೊರಟದ್ದು ನಾವು. ನಿನ್ನನ್ನು ಕಟಿಯಲ್ಲಿರಿಸಿ ಎತ್ತಿಕೊಂಡು ನಾನು ಕರೆತಂದದ್ದು. ಹೌದು, ನೋಡಿದ್ಯಾ? ಗುರು ಮಠಕ್ಕೆ ತಲುಪಿದ್ದೆ ನಿನಗೆ ಗೊತ್ತಾಗ್ಲಿಲ್ಲ. ದಾರಿಯಲ್ಲಿ ಕಥೆಯನ್ನು ಹೇಳುತ್ತಾ ಕರೆದುಕೊಂಡು ಬಂದವರು ನೀವು. ನಾನು ಕತೆ ಹೇಳುದು, ನೀನು ಹೂ ಕೊಟ್ಟುದು. ಹೌದು, ನಿಮ್ಮ ಕಥೆಯನ್ನು ಕೇಳುತ್ತಾ ದಾರಿಯನ್ನೇ ಮರೆತು ಬಿಟ್ಟೆ ನಾನು. ಅಲ್ವಾ? ಹೌದು. ನೀವು ತಲುಪಿ ಆಯ್ತು ಗುರುಮಠ. ಗುರುಗಳೇ, ಇದು ಗುರುಮಠ ಹೌದು. ಇಲ್ಲಿ ವಿದ್ಯೆ ಕಲಿಯುವುದಕ್ಕೆ ನಾನು ಓರ್ವನೇ ಇರುವುದೇ, ಬೇರೆ ಯಾರು ಇಲ್ವಾ? ಇದ್ದಾರೆ. ಎಲ್ಲಿದ್ದಾರೆ ಅವರನ್ನು? ಮಂದಿ ಶಿಷ್ಯಂದಿರಿದ್ದಾರೆ. ಹೌದಾ? ನಾನು ಇಲ್ಲ ಇದ್ರೆ ಸಾಕು. ಎಲ್ಲಿ ಮಾವಿನ ಮರದ ಅಡಿಯಲ್ಲಿ, ಹಲಸಿನ ಮರದ ಅಡಿಯಲ್ಲಿ ಎಲ್ಲಿಯಾದ್ರೂ ಇರ್ಬೋದು. ಗುರುಗಳಿಲ್ಲ ಅಲ್ವಾ, ಆಟಕ್ಕೆ ಹೋಗುವಂತ ಹೋಗಿರ್ಬಹುದು. ಓಹೋ, ನೋಡು, ಒಬ್ಬೊಬ್ಬರೇ ಬರ್ತಾರೆ ನೋಡು. ಎಲ್ಲರನ್ನು ಪರಿಚಯ ಮಾಡ್ತೇನೆ. ಎಲ್ಲಿದ್ದಾರೆ? ಗುರುವಿನ ಗುಲಾಮ. ಮತ್ತೆ ತಪ್ಪದೆ. ಎಲ್ಲಿ ತಪ್ಪಿದ್ದಲ್ಲಿ ಅದು? ಗುಲಾಮ ನೀನು ಹೇಳಿದ ಶಬ್ದ ಅಲ್ಲ, ನಾನು ಹೇಳುದಿಲ್ಲ ಅದನ್ನು. ಅಲ್ವಾ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುಕುತಿ ಮುಕುತಿ ಅಲ್ಲ, ಮುಕುತಿ. ಮುಕ್ತಿ ಮುಕುತಿ. ಗುರುಗಳೇ, ಗುರುಗಳೇ, ನಮ ನಮ. ಗುರುಗಳೇ, ಹಾಗೆ ನಮಸ್ಕಾರ ಮಾಡೋದು. ತಗ್ಗಿ ಬಗ್ಗೆ. ನಮ ನಮಸ್ಕಾರ ಗುರುಗಳೇ. ಒಳ್ಳೇದು. ನಮಸ್ಕಾರ. ಒಳ್ಳೇದು, ನಿನಗೆ ನಮಸ್ಕಾರ ಮಾಡಿ. ಓ ಗುರುಗಳೇ, ನಾ ಎಲ್ಲಿ ಕೂರಲಿ? ನಾ ಎಲ್ಲಿ ಕೂರಲಿ? ಎಲ್ಲಿ ಕೂರಲಿ? ಅಲ್ಲೇ ಕೂರ. ನನ್ನ ಒಬ್ಬ ಪಟ್ಟದ ಶಿಷ್ಯ ಇದ್ದಾರೆ. ನಾ ಇಲ್ಲಿ ಕುಳಿತು ಬಂದ ತರಕಾರಿ ಇನ್ನು ನಾನು 2 ಕೋಡು ಕಟ್ಟಬೇಕು ಮಹಿಷಾಸುರ ಆಗ್ಲಿಕ್ಕೆ.
ಇದು ಸಾಕ್ಷಾತ್ ಮಹೇಶ್ವರ. ನೀನು ಮಾತಾಡ್ತಾ ಬರುವಾಗ ತರಕಾರಿ ಮಾರಿಕೊಂಡು ಬಂದ ಹಾಗೆ ಎಲ್ಲ ಕೇಳಿಕೊಂಡು ಅದು ಬೇಕೋ ಇದು ಬೇಕು, ಅದು ಬೇಕೋ ಇದು ಬೇಕು, ಅದು ಬೇಕೋ ಇದು ಬೇಕು. ನಿಮ್ಮ ಶಿಷ್ಯನಲ್ಲವೇ ಗುರು ಬ್ರಹ್ಮ ಗುರು ವಿಷ್ಣು. ವಿಷ್ಣು ಅಲ್ಲ, ಗುರು ವಿಷ್ಣು. ಗುರು ಸಾಕ್ಷಾತ್ ವಿಷ್ಣು ಮಹೇಶ್ವರ. ಮಹಿಷಾಸುರ ಅಲ್ಲ, ಮಹೇಶ್ವರ. ನೀನು ಯಾವ ಪ್ರಸಂಗದಲ್ಲೆಲ್ಲ ಮಹಿಷಾಸುರ ಅಲ್ವಾ ಅಲ್ವ? ಮಹೇಶ್ವರ. ಮಹಿಷಾಸುರ ಆಗಬೇಕಿದ್ರೆ ಕೋಡು ಕಟ್ಟುವುದು. ಮಹೇಶ್ವರ. ಪುನಃ ಪಾದಕ್ಕೆ ಪುನೀತ ಪಾದಕ್ಕೆ. ಪುನತ ಪಾದ ಪುನೀತ ಪಾದ. ಪುನೀತ ಪಾದ. ಈ ಪಾದ ಶ್ರೀಪಾದ. 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 ಹೌದು. ಕೂತ್ಕೊಳ್ಳಿ. ನಾ ಎಲ್ಲಿ ಕೂತ್ಕೊಳ್ಳೋದು? ನೀನು ಇಲ್ಲೇ ಕೂತ್ಕೋ. ನಾ ಇಲ್ಲೇ ಕುಳಿತಿರ್ಪೇನು. ಒಳ್ಳೇದು. ನೀನು ಒಳ್ಳೆ ಸ್ಥಳ ಆಯ್ಕೆ ಮಾಡಿದ್ದ. ಇವ ನನ್ನ ಮೊನ್ನೆ ಬಂದವ ಇವ. ನಿನಗೆ ಅದು ಕುಳಿತುಕೊಳ್ಳಿಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ. ನೋಡು, ಅಲ್ಲಿ ನೋಡ್ತಾರೆ ಎಷ್ಟು ಮಂದಿಗಳು, ಅವರಿಗೆ ಬೆನ್ನು ಹಾಕಿ ಕೂತ್ಕೊಳ್ಬಾರ್ದು. ಈಗ ಬಹಳ ವಿಶೇಷ, ಒಬ್ಬ ಹೊಸ ಮುಖ ಕರ್ಕೊಂಡು ಬಂದಿದ್ದೇನೆ. ಮುಖ ಬಂದಿದ್ದಾರ? ಹೌದು. ನೋಡಿ. ಇವ ಯಾರು ಗುರುಗಳೇ? ಇವನಾರು ಗುರುಗಳೇ? ಹೇಳ್ತೇನೆ. ಇವನು ಯಾರು, ಇವನಾರು. ಒಳ್ಳೆಯದು. ಅದಲ್ಲ, ಸರಿ. ಇವ ನಮ್ಮ ಮಹಾರಾಜರ ಮಗ. ಮಹಾರಾಜರ ಮಗ. ಏಕೆ ಬಂದಿರಪ್ಪ? ವಿದ್ಯೆ ಕಲಿಯುವುದಕ್ಕೆ. ಇವ ವಿದ್ಯಾ ಕಲಿಬೇಕು. ಹೌದು, ಅಭ್ಯಾಸ ಮಾಡೋದಕ್ಕೆ. ನನ್ನನ್ನು ದಾನವ ಸಾಮ್ರಾಟ್ ಹಿರಣ್ಯಕಶ್ಯಪ ಮಹಾರಾಜರ ಮಗ. ಹಿರಣ್ಯಕಶ್ಯಪ. ಹೌದು, ರಾಜಕುಮಾರ. ಇವನ ಹೆಸರೇನು? ಪ್ರಹ್ಲಾದ. ಪ್ರಹ್ಲಾದ. ಅದು ನೀನು. ಇವನ ಮುಖ ನೋಡುವಾಗ ಎಲ್ಲರಿಗೂ ಆಹ್ಲಾದ, ಸಂತೋಷ ಆಗುದಿಲ್ಲ. ಮುಖ ನೋಡು. ಹೌದು. ನೋಡಿ, ಇವನ ಮುಖ ಊರುಂಟು. ಅವನಾಗಿದ್ದಾನೆ. ವಿದ್ಯೆ ಕಲಿಸ್ಲಿಕ್ಕೆ ಅಂತ ಕರೆದಂದು. ಇಲ್ಲಿ ಕೂತ್ಕೊಂಡು ಪುಟ್ಟ ಬಾಲ. ಅದು ಯಾಕೆ ಗುರುಗಳೇ? ಯಾವುದು? ಅದು ಹೀಗೆ ತೋರಿಸ್ಲಿಕ್ಕೆಲ್ಲ. ಅದು ಅಕ್ಷರ ಯಾವುದು? ಅದೀಗ ಅದಕ್ಕೆ ಮತ್ತೆಂತದಕ್ಕೆ ಇಲ್ಲಿ ಅದನ್ನು ನಾನು ಹಿಡಿಕೊಳ್ಳಬಹುದೇ? ಹಿಡ್ಕೊ, ಬೇಕಾದಾಗ ಕೊಡ್ಬೇಕು. ಕೂತ್ಕೋ, ಅಲ್ಲಿ ಕೂತ್ಕೋ. ಅದು ಹೀಗೆ ಹಿಡಿದುಕೊಳ್ಬೇಕು. ಮೊದಲು ನನ್ನ ಮಡಿಲಲ್ಲಿ ಕೂತ್ಕೊಂಡು ಮತ್ತೆ ಯಾಕೆ ಗುರುಗಳೇ ನಿಮ್ಮದೇ? ಅವರಿಗೆ ಸೀಟ್ ಬರುದು. ಸಿಟ್ಟು. ಇನ್ನೊಂದು ಆವತ್ತು ಕೂತ್ಕೊಳ್ಸಿ. ನಿಮಗೆ ಪಕ್ಷಪಾತ ಬಂದದ್ದು ಯಾಕೆ? ಪಕ್ಷಪಾತ ನಿನ್ನ ಅಪ್ಪನಿಗೆ. ಪಕ್ಷಪಾತ. ಹೌದು. ಅಲ್ಲ, ಈಗ ನೀನು ಆವತ್ತು ಬರುವಾಗ ಮೊದಲು ಮಡಿಲಲ್ಲಿ ಕೂತ್ಕೊಳ್ಳಿ. ಯಾವಾಗಲೂ ಕುಳಿತುಕೊಳ್ಳಿಸಲಿಕ್ಕೆ ಇಲ್ಲ, ಒಮ್ಮೆ ಮಾತ್ರ. ಅವನಿಗೆ ಒಂದು ಅವಕಾಶ ಕೊಡುವ. ನಾನು ಎಷ್ಟು ಬಾರಿ ಕೂತಿದ್ದೇನೆ ಅಲ್ವಾ? ನಾನು ಏನಾದ್ರೂ ಹೇಳಿದ್ದೇನೆ? ಪ್ರೀತಿಸಿದ್ದೇನೆ. ಇನ್ನು ಕಡೆ ಯಾಕೆ ನಾವು ಮಡಿಲಲ್ಲಿ ಕೂತ್ಕೊಳಿಸುದು? ಗುರುಗಳೇ ಅಂತ ಶಿಷ್ಯಂದ್ರು ಹೆದರಿದ್ರೆ ವಿದ್ಯೆ ಬರುವುದಿಲ್ಲ. ಅದಕ್ಕೆ ಗುರುಗಳು ಪ್ರೀತಿಸ್ತಾರೆ ಅಂತ ಹೇಳುವ ಮನೋಭಾವನೆ ಅವರಿಗೆ ಹುಟ್ಟಿಕೊಳ್ಬೇಕು. ಅದಕ್ಕಾಗಿ ಮೊದಲು ತೊಡೆಯಲ್ಲಿ ಕೂತ್ಕೊಳಿಸೋದು, ಇನ್ನು ಕೆಳಗಿಡಿಸಿ ಅಲ್ವಾ? ಇನ್ನು ಅಲ್ಲ, ಮೊದಲು ಗಣಪತಿ ಸ್ತುತಿ ಆಗ್ಬೇಕು. ಗಣಪತಿ ವಿಘ್ನ ನಿವಾರ. ಮಹಾಗಣಪತಿ. ಹೌದು. ಆನೆ ಮುಖದವ. ಏಕದಂತ. ಏಕದಂತಲ್ಲ, ಏಕದಂತ. ಏಕದಂತ ಅಂದ್ರೆ ಜಗಲಿಕೆ, ಮತ್ತೆ ಅಂತ ಹೇಳ್ಬೇಕು. ಕುಂಬೋದರ. ಲಂಬೋದರ. ಕುಂಬೋದರನು ಕುಂಭದ ಹಾಗೆ ಉಂಟು ಅವನಿಗೆ ಅಲ್ವಾ? ಅವನಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಕೊಡಬೇಕು ನಾವು ಮೊದಲು, ಆಮೇಲೆ ಅವನ ಸ್ತುತಿ ಮಾಡಬೇಕು. ನೋಡು, ಅಲ್ಲಿ ಏನಿಲ್ಲ, ಅವನಿಗೆ ಪ್ರಿಯವಾದ ವಸ್ತುಗಳು ಯಾವುದಿಲ್ಲ. ಲಡ್ಡು, ಚಿಕ್ಲಿ, ಚಕ್ಕುಲಿ, ಒಂದು ಲೋಡು, ಲಾಡು. ಬೇಡ. ಅದುಂಟು. ಕಬ್ಬು ಎಂತ ಬೇಡವಾ? ಬೇಡ ಅಲ್ವಾ? ಕಜ್ಜಾಯ, ಎಳ್ಳುಂಡೆ, ಕಡಬ, ಕಡುಬು, ಮುದುಕ. ಹೌದು. ಮುದುಕ ಅಲ್ಲ. ಆಮೇಲೆ ಹೋಳಿಗೆ. ಗುರುಗಳೇ, ಅದು ನೀವು ಒಂದು ಲೋಡ್ ತರ್ತೇನೆ ಅಂತ ಹೇಳಿದ್ರಲ್ಲ, ಯಾವಾಗ? ಒಂದು ಲಾಡು. ಇವತ್ತೆಲ್ಲ ಉಂಟು ಇವನ ಲೆಕ್ಕದಲ್ಲಿ. ಸಿಹಿ ತಿಂಡಿ ಬಂದಿದೆ ಅಲ್ವಾ? ಮತ್ತೆ ಎಲ್ಲ ಬಂದಿದೆ. ಮತ್ತೆ ಕೊನೆಗೆ ಬಂದದ್ದು ಜಿಲಾಬ್ ಅಲ್ವಾ? ಅದು ಎಷ್ಟು
ಹೋಳಿಗೆ ಕಡಲೆಬೇಳೆ ಹೋಳಿಗೆ ಉಂಟು, ತೆಂಗಿನಕಾಯಿಯ ಹೋಳಿಗೆ ಉಂಟು, ಕಾಯಿ ಹೋಳಿಗೆ ಎಲ್ಲ ಉಂಟು. ಗುರುಗಳೇ ಇನ್ನೊಂದು ವಿಶೇಷ. ಯಾವುದು? ಪಾಯಸ ಉಳ್ಳದ್ದು. ಉಳ್ಳದ್ದಲ್ಲ ಮತ್ತೆ ಅದಿಷ್ಟಿಷ್ಟು ಉದ್ದಿತ್ತು. ಅದು ಕೈ ಹಾಕುವಾಗ ಇಲ್ಲಿಂದ ಬೀಳುದು. ತಿನ್ಲಿಕ್ಕೆ ಆಗೋದಿಲ್ಲ ಬೇರೆ. ಅದಕ್ಕೆ ಅದು ಪಾಯಸವನ್ನು ಸವಿಯುವುದು ಒಂದು ಕಲೆ, ಅದು ಗೊತ್ತಿರಬೇಕು. ಶಾವಿಗೆ ಪಾಯಸ, ಹಾಲು ಪಾಯಸ, ಸಾವಿಗೆ ಪಾಯಸ, ಹಾಲು ಪಾಯಸ, ನಿನ್ನ ಸಾವಿಗೆ ಪಾಯಸ, ಶಾವಿಗೆ ಪಾಯಸ. ಇನ್ನು ಗಣಪತಿ ಸ್ತುತಿ ಆಗ್ಬೇಕು. ನಾನು ಹೇಳಿಕೊಡ್ತೇನೆ, ಹೇಳ್ಬೇಕು, ನೀನು ಹೇಳ್ಬೇಕು. ಗಜಾನನಂ ಅಜಗಜ ಅಲ್ಲ, ಗಜಾನನಂ ಅಂದ್ರೆ ಆನೆ ಮುಖದವ ಅಂತ. ಗಜಾನನಂ ಭೂತ ಗಣ ಎಲ್ಲಿ ಗುರುಗಳೇ ಭೂತ ಸೇವಿತಂ. ನೀನಿದ್ದಲ್ಲಿಗೆ ಬರ್ತದ, ನೀನೇ ದೊಡ್ಡ ಭೂತ ಬಾ. ಆ ಗಣಪತಿ ಕೈಲಾಸದಲ್ಲಿ ಇರುವುದಲ್ವ, ಹೌದು. ಅವನ ಸುತ್ತಲೂ ಭೂತ ಗಣಾದಿಗಳು ಅವನ ಸೇವೆಯನ್ನು ಮಾಡ್ತವೆ. ಭೂತ ತಿಗಣೆ ಸೇವಿತ. ಭೂತ ಗಣಾದಿ ಸೇವಿತ ಚಿಕಣೆ ಅಲ್ಲ ಅಲ್ಲ. ಕಪಿತ್ತ ಜಂಬೂ, ಕಾಫಿ ಪಿತ್ತ ಆದದ್ದು ಯಾವಾಗ? ಕಪಿತ್ತ ಜಂಬೂ ಎರಡು ಹಣ್ಣುಗಳದು, ಅದರ ಸಾರಭಕ್ಷಿತಂ. ಕಪಿತ್ತ ಜಂಬೂ ಫಲ ಸಾರ ಫಲಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಿನಗೇನಾಯ್ತು? ನಮ್ಮ ಮಾಮಿ ಎಲ್ಲಿದ್ದಾರೆ? ನೀನು ಬರ್ಲಿಕ್ಕೆ ಹೇಳಿದ್ದೇನೆ, ಎಲ್ಲಿ ಕೂತ್ಕ. ನಮಗೆ ಬೇಸಿಗೆ ಇದು ಬೇಕಿತ್ತ ನಿನ್ಗೆ? ಅದಲ್ಲ, ಈಗ ಈಗ ಕೈ ಮುಗಿದು ನಮಾಮಿ. ನಮ್ಮ ಮಾಮಿ, ನಮಾಮಿ, ನಮ್ಮ ಮಾಮಿ, ನಮಾಮಿ. ಅವನಿಗೆ ಉಚ್ಚಾರ ಬರುವುದಿಲ್ಲ ಗುರುಗಳೇ. ಉಚ್ಚಾರ ಬರುವುದಿಲ್ಲ, ಬರುವುದಿಲ್ಲ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇನ್ನು ಬರೆಯೋದು ಕೊಯ್ಗೆಲ್ಲ ಹಾಕಿದ್ದಾರೆ. ಮರಳು ಬಿಡಿಸಿ, ಸರಿ ಕೂತ್ಕೊಳ್ಳ, ಸರಿ ಕೂತ್ಕೊ. ಮರಳು ಬಿಡಿಸಿ, ಮರಳಿನ ಮೇಲೆ ಬೆರಳಿನ ಹೌದು. ಅದು ಪ್ರಾರಂಭದಲ್ಲಿ ನೋವಾಗ್ತದೆ. ಆ ನೋವನ್ನು ನುಣ್ಣುತ್ತಾ ಕಲಿತ ವಿದ್ಯೆ ಶಾಶ್ವತವಾಗಿ ಉಳಿತದೆ. ಮರಳಿ ಗುರುಗಳೇ, ಮರಳಲ್ಲಿ ಬೆರೆದು ಬರೆದು 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 ನೋಡಿ ಪ್ರಾರಂಭದಲ್ಲಿ ನೋವಾಗ್ತದೆ, ಮತ್ತೆ ಅಭ್ಯಾಸ ಆಗ್ತದೆ. ಹೌದು. ಇನ್ನು ತಂಟೆ ಮಾಡಬಾರ್ದು, ಆದಷ್ಟು ಬೇಗ ಬರಿಬೇಕು. ಒಂದು ನಮ್ಮ ಕುಲದೇವರಾದ ಶಂಕರನ ಒಂದು ಹೆಸರು ಕರೆಸ್ತೇನೆ, ಬರೀತಿದ್ದಾನೆ. ಅದಕ್ಕೆ ನನ್ನ ಬೆನ್ನ ಮೇಲೆ ಹಾಕುದ ನೀನು. ತಂಟೆ ಮಾಡೋದಂದ್ರೆ ಏನು ತಂಟೆ ಮಾಡ್ತಾರೆ? ಸರಿ ಮಾಡ್ಬೇಕಲ್ಲ ಗುರುಗಳೇ. ನನ್ನ ಸರಿ ಮಾಡಬೇಕು. ಹೌದು, ಕೆಲವರೆಲ್ಲ ಸರಿ ಮಾಡುವ ಲಕ್ಷಣ ಉಂಟು ಅವನು. ಸರಿ ಸರಿ ಸರಿ, ನಿಮ್ಮ ಶಿಷ್ಯನಲ್ಲವೇ ಗುರುಗಳು? ಹೌದಪ್ಪ, ಹೌದೌದು. ನನ್ನ ಕೀರ್ತಿಯನ್ನು ಬೆಳಗಿಸಬೇಕು ನೀವು. ನನ್ನ ಹೆಸರು ಹಾಳು ಮಾಡಬಾರ್ದು. ನಾನಿದ್ದೇನೆ. ಹಾಳು ಮಾಡ್ಲಿಕ್ಕ ನಮ್ಮ ಕುಲದೇವರ ಒಂದು ಹೆಸರನ್ನು ಕುಲದೇವರು. ನಾನು ಮೇಲ್ಪಂಕ್ತಿಯಲ್ಲಿ ಬರೀತೇನೆ, ನೀನೆಲ್ಲಿ ಬರೀತಿ? ಕೆಳಗೆ ನೋಡೋಣ, ಗೊತ್ತುಂಟು. ಬರೀತೇನೆ. ಹಾಲಲೋಚನ, ಕಮಲಲೋಚನ. ಕಮಲ ಅಲ್ಲ ಮರೆ. ಕಮಲ ಯಾವ ಕಮಲ? ಮೇಲಿನ ಮನೆ, ಮೇಲಿನ ಮಲೆ ಕಮಲವ? ಅಲ್ವಾ? ಬಟ್ಟಿ ಕಮಲ. ಸುಮ್ಮನೆ ಇರೋದು. ಹಾಲಲೋಚನ, ಕಮಲಲೋಚನ, ಕಾಲಲೋಚನ, ಕಮಲಲೋಚನ. ಆಗಲ್ಲ ಆಗಲ್ಲ ಹಾಗೆಲ್ಲ ಮಗುವಿಗೆ ನಾಗಭೂಷಣನೆಂದು ಬೇಗನೆ ಬರೆಯಲು ನಾಗಜನನೆಂದು ಬರೆದನು ಬಾಲಕ ಆಗತಿ ದೋಷದೋಳು. ಪುನ್ನಾಗ ವರಾಳಿ ಪ್ರಾರಂಭ ಆಯ್ತು. ಗುರುಗಳೇ,
ನಾಗನೃತ್ಯ. ಅಲ್ಲ ಅವನಿಗೆ ತೋರಿಸಿ ಆದ್ರೆ ಅವಾಗ ಬರ್ತದ. ಎಂತದು ನಾನೇ ಹೇಳಲಿಲ್ಲ ಅದಕ್ಕಿಂತ ಮೊದಲು ನೀನು ಬಾಲಲೋಚನ ಅಂತ ಬರೆದ್ರೆ ಕಮಲಲೋಚನ ಅಂತ ಬರೀತೀನಿ. ಅದು ಹಾಗಲ್ಲ ಅಂತ ಹೇಳಿ ಕಮಲಲೋಚನ ಅಂತ ಬರಿಬಾರ್ದು, ಬಾಲಲೋಚನ ಅಂತ ಬರಿಬೇಕಿತ್ತು. ಬೇರೊಂದು ಹೇಳಿಕೊಡ್ತೇನೆ. ಇದು ನಮ್ಮ ದೇವರ ಹೆಸರು. ನೀನು ನನಗೆ ಹೇಳಿ ಅಂತ ಹೇಳಲಿಕ್ಕೆ ನೀನು ನಾನು ನಿಮ್ಮ ಪಟ್ಟದ ಶಿಷ್ಯ ಅಲ್ವಾ? ಸರಿ ಸರಿ ನೋಡು, ಬೇರೆ ಹೆಸರು ಬರೀತೇನೆ. ಇಲ್ಲದಿದ್ದಾಗ ನಾನೇ ಅಲ್ವಾ ಇಲ್ಲಿಗೆ? ಹೌದಪ್ಪ, ಬರೀತೇನೆ ನೋಡು. ನೋಡು ಇಲ್ಲಿ ನೋಡಿ, ಎಲ್ಲರೂ ನೋಡ್ಬೇಕು. ನೋಡು ಬರೀತೇನೆ. ನಾಗಭೂಷಣ, ನಾಗಶಯನ. ಅಯ್ಯೋ ಅಲ್ಲಿಗೆ ಮಲಗಿಸಿದಲ್ಲ ಗುರುಗಳೇ. ನಾಗಭೂಷಣ, ನಾಗಶಯನ. ಆ ಹೆಸರು ಬರೋದಿಲ್ಲ ಇವನಿಗೆ. ಬೇರೊಂದು ಹೇಳಿಕೊಡು. ಪಾಪ ಮಗು ಕಷ್ಟ ಆಗ್ತದೆ. ನಾನು ಇನ್ನು ಬೇರೊಂದು ಹೇಳಿ. ಕೈಲಾಸವಾಸಿ, ವೈಕುಂಠವಾಸ. ರುಂಡಮಾಲ, ಚಕ್ರಧಾರಿ. ಗುರುಗಳೇ ಅವನಿಗೆ ಕಷ್ಟ ಆಗ್ತದ. ಉಂಡೆಮಾಲ ಉಂಡೆಮಾಲ ರುಂಡಮಾಲ ಉಂಡೆಮಾಲ. ಇನ್ನೊಂದು ಪಾರ್ವತಿ ರಮಣ, ಲಕ್ಷ್ಮೀ ರಮಣ. ಅದು ಸರಿ ಬರೆಯುವುದಿಲ್ಲ. ನೀನು ಏನು ಮಾಡುದು ಈಗ? ಏನ್ ಮಾಡುದು? ಅದು ಕಷ್ಟ. ಸುಲಭದ್ದು ಎರಡು ಅಕ್ಷರ, ಎರಡೇ ಅಕ್ಷರ ಅವತ್ತು ನನಗೆ ಹೇಳ್ತಾನೆ. ಆಮೇಲೆ ಮತ್ತೆ ಮೊದಲು ಹೇಳಿಕೊಟ್ಟದೆಲ್ಲ ಬರಿಬೇಕು. ಒಂದು ಅಕ್ಷರ ಬರೆಯುವ. ಒಂದೇ ಇನ್ನೊಂದು ಬರ್ಲಿಕ್ಕೆ ಉಂಟ. ಒಂದು ಬರುವಾಗ ಹಾಗೆ. ಹೌದು, ಅದನ್ನು ನೋಡಬೇಡ. ಬಂತು. ಇನ್ನೊಂದು ಅಕ್ಷರ ಅದನ್ನು ನೋಡಬೇಡ, ಅದಕ್ಕೆ ಕೈ ಇಟ್ಟು ನೋಡಬೇಡ. ಇಲ್ಲಿ ಬೇರೆ ಬರೀತೇನೆ. ಬಂತು ರೀ ಬಂದದ್ದು ಹೋಯ್ತಲ್ಲ. ಬಂದದ್ದು ಹೋಯ್ತಲ್ಲ ಗುರುಗಳೇ. ಅಲ್ಲಿಗೆ ತಿರುಗಿಸಿ ಬರಿ. ರೀ. ಅದನ್ನು ಒಟ್ಟು ಸೇರಿಸಿ ಬರಿ. ಹರ ಹರಿ. ಹರ ಹರಿ. ಹರ ಗುರುಗಳೇ, ಅವ ತಪ್ಪು ಮಾಡಿದ್ದು ನಮಗೆ ಯಾಕೆ ಹೊಡೆಯುತ್ತೀರಿ ಗುರುಗಳೇ? ನಾನು ನೋಡಿ ಅಲ್ಲಿ ಅರ 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 ಅಂತ ಹರ ತೆಪ್ಪು ಮಾಡಿದ್ದು ಅವ, ಕೆಟ್ಟುತಿ ಅನ್ನೋದು ನಾವು ಗುರುಗಳೇ, ನೀವು ಹೇಳಿದ್ದೀರಿ ಅಲ್ಲ ತಪ್ಪು. ನೀವು ಹೇಳಿದಿರಲ್ಲ 10 ದಿನದ ಮುಂಚೆ ರಜೆ ಕೇಳ್ಬೇಕಂತ. ನಾನೀಗ ಇನ್ನು 10 ದಿವಸ ಬರುದಿಲ್ಲ. ಹೋಗ್ಬೇಡ. ನಿಮಗೆ ಹೊಡೆದದ್ದು ನಿಮಗೆ ಅದ್ರ ನೋವಾದ ನನಗೆ ಗೊತ್ತುಂಟಾ? ಇಷ್ಟು ನೋವಾಗಿದೆ ನನಗೆ. ಈಗ ನಿಮಗೆ ಮಾತ್ರ ಅಲ್ಲ, ಅವನಿಗೆ ಬಿಡುದಿಲ್ಲ. ಜೋರು ಮಾಡ್ತೇನೆ ಈಗ. ನೋಡಿ ನಿಮ್ಮ ಎದುರು ಏನು ನಿನಗೆ ಪಂಚ ಗುರುಗಳು ಹರ ಹರ ಅಂತ ಬರಿ ಅಂತ ಹೇಳಿದ್ರೆ ಹರಿ ಹರಿ ಅಂತ ಬರೀತಾ ಇದ್ದೆ. ಬಿಕಾಸ್ ಸಿಟ್ಟು ಬಂದ್ರೆ ಈಗ ಅವರಿಗೆ ಹೊಡೆದದ್ದು ಅದು ನಿಮ್ಗೆ ನೋಡಿ ನಿನಗೆ ಹೆದರಿಕೆ ಆಗ್ಬೇಕು. ಮತ್ತೆ ಸಿಟ್ಟು ಬಂದ್ರೆ ಗುರುಗಳು ಮನುಷ್ಯರಲ್ಲ, ಮತ್ತೆ ಅವರು ಮೃಗ, ಅದಾಗಿ ಇರುವುದಿಲ್ಲ. ಸಿಟ್ಟು ಬಂದಿತ್ತು ಹಾಗೆ. ನಾನು ನಿನಗೆ ಹೊಡ್ತೇನೆ. ಹರ ಅಂತ ಬರೆಯುತ್ತೀಯಲ್ಲ, ಹೊಡಿಬೇಕಾ ಹೋಗ್ತಾ ಇದ್ದಾನಲ್ಲ ಇವ. ನಿನಗೆ ಆಡ್ಲಿಕ್ಕೆ ಏನಾಗಿದೆ ನಿನಗೆ? ಗುರುಗಳೇ, ಅರಮನೆಗೆ ಹೋಗ್ಬೇಕು, ತಂದೆ ತಾಯಿಯರನ್ನು ನೋಡ್ಬೇಕು. ಗುರುಗಳೇ ಮತ್ತೆ ಎಲ್ಲಿಗೆ ಬರುವುದು? ಮನೆ ನೆನಪಾದ್ರೆ ಬಂದೀತ. ನಾವೆಲ್ಲ ಮನೆಗೆ ಹೋಗೋದು ಎಷ್ಟು ಸಮಯ ಆಗಿದೆ. ಬರಲಿ ಅಂತ ನಾನು ಸರಿ ಒಳ್ಳೆ ಕಲಿಸ್ತೇ ಅಲ್ಲ. 2 ದಿನ ಸಾಕು. ಯಾರ ಜೊತೆ ಕಳಿಸಿದ್ರು ನಿನ್ನ ಜೊತೆ. ನೀನೀಗ ಇಷ್ಟು ವರ್ಷ ಆಯ್ತು ಮಾಡಲಿಕ್ಕೆ ಬಂದು ಒಮ್ಮೆ ಅದು ಮನೆ ನೆನಪಾಗಿ ಆಗಿದೆಯಾ ನನಗೆ? ಯಾಕೆ ನೆನಪಾಗಲಿಲ್ಲ? ಕಾರಣ ಉಂಟು. ಇಲ್ಲಿ ತಿನ್ನುವುದಕ್ಕೆ ಉಂಟು, ಕುಡಿಯುವುದಕ್ಕೆ ಉಂಟು, ನಿದ್ದೆ, ಊಟಕ್ಕೆ ಊಟ, ಪಾಠಕ್ಕೆ ಪಾಠ, ಆಟಕ್ಕೆ ಆಟ. ಮನೆಯಲ್ಲಾದ್ರೆ ಬಿದ್ದುಕೊಂಡಿರುವುದಿಲ್ಲ. ಹಾಗೆ ಅಲ್ಲ ಗುರುಗಳೇ, ಮನೆ ತುಂಬಾ ದೂರ ಉಂಟಲ್ಲ, ಅಲ್ಲಿ ಹೋಗಿ ಆದ್ರೂ ಒಮ್ಮೊಮ್ಮೆ ಹೋಗ್ತಾನೆ. ಸರಿ ಇದು ಏನು ಮನೆ ನೆನಪು? ಹೌದು, ಅಪ್ಪ ಅಮ್ಮನನ್ನು ನೋಡ್ಬೇಕು. ಅಪ್ಪ ಅಮ್ಮನ ನೆನಪಾದ್ರೆ ಮತ್ತೆ ವಿದ್ಯೆ ಬಂದಿತ್ತಾ? ಗುರುಗಳೇ ಪಾಪ ಅಲ್ಲ, ಅಮ್ಮನ ನೆನಪಾಗ್ತದೆ. ನನಗೆ ನೆನಪೇ ಇಲ್ಲ. ನಾನು ಅಮ್ಮನಲ್ಲಿ ಹೇಳಿದ್ದೇನೆ ಕಳಿಸಿಕೊಡ್ತೇನೆ ಅಂತ. ಯಾರಿಗೂ ನಾನು ಕರ್ಕೊಂಡು ಹೋಗುದು? ಇವತ್ತು ಹೋಗುದು, ನಾಳೆ ಅಮ್ಮನ ಜೊತೆ ಇರುವುದು, ನಾಡಿದ್ದು ಬರಬೇಕು. ಸರಿ ಬರಬೇಕು. ಆಯ್ತು. ಅವ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲರನ್ನು ಜನ ಅವನೇ. ಯಾರು ಒಬ್ಬ ಕರ್ಕೊಂಡು ಎತ್ತಿಕೊಂಡು ಹೋಗುದು.
ನಾನು ಇಲ್ಲೇ ಎತ್ಕೊಂಡು. ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಹೆಗಲಲ್ಲಿ ಕುತ್ಕೊಂಡು. ನಾನು ತೋರಿಸ್ತೇನೆ ಹೇಗೆ ಅಂತ. ಏನಾಗುದಿಲ್ಲ. ಈಗ ನೋಡು, ಮಹಾರಾಜರ ಮಗ, ನೀನು ಇವನನ್ನು ಹೀಗೆ ಎತ್ತಿಕೊಂಡು ಹೋದ್ರೆ ಅವರಿಗೆ ಸಂತೋಷ. ಅಪ್ಪನಲ್ಲಿ ಹೇಳಿ ಅವರು ಎತ್ತಿ 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 ಕೊಡ್ತಾರೆ. ತಿಂಡಿ ಎಲ್ಲ ಸಿಗ್ತದೆ ಅಂತ ಹೆದರ್ಬೇಡ. ಇವನನ್ನು ಕಟ್ಟಿ ಹಿಡ್ಕೊ. ಕರ್ಕೊಂಡು ಹೋಗೋಣ. ನಾನು ರಾಘವೇಂದ್ರ ಬಳ್ಳನ ಮಂಜರ ಮನೆಯಲ್ಲಿ ಪೂಜೆ ಉಂಟು. ಒಳ್ಳೆದಾಯ್ತು ಒಳ್ಳೆದಾಯ್ತು. ಏನು ಮಾಡೋಣ? ಕಳುಹಿಸದೆ ಉಪಾಯ ಇಲ್ಲ. ಹತ್ತಿರದಲ್ಲಿ ಇರುವಂತಹ ಪ್ರಹ್ಲಾದ ಆತನ ಮುಖವನ್ನು ನೋಡಿ ಯಾವತ್ತೂ ಕೂಡ ಸಂತೋಷವನ್ನೇ ಅನುಭವಿಸುತ್ತಾ ಇದ್ದೆ. ಗುರುಮಠಕ್ಕೆ ಹೋದ ಮೇಲೆ ಮನಸ್ಸಿನಲ್ಲೇ ವೇದನೆ. ಮಗನನ್ನು ಯಾವಾಗ ನೋಡುವುದು ಎಂಬ ಹಾಗೆ ನೇರವಾಗಿ ಗುರುಮಠವನ್ನು ಸೇರೋಣವೇ, ನನ್ನನ್ನು ಕಂಡ ಕೂಡಲೇ ಅಪ್ಪ ನಾನು ಬರ್ತೇನೆ ಎಂಬ ಹಾಗೆ ಬೆನ್ನ ಹಿಂದೆ ಬಂದರೆ ಕಲಿಯುವಂತಹ ವಿದ್ಯೆಗೆ ನಾನೇ ತೊಂದರೆಯನ್ನು ಕೊಟ್ಟ ಹಾಗಾಗುತ್ತೆ. ಆ ಕಡೆ ಹೋಗುವುದಕ್ಕಿಲ್ಲ, ಅವ ಈ ಕಡೆ ಬರುವುದಕ್ಕೂ ಇಲ್ಲ. ಅದೇ ಚಿಂತೆ. ನೀ ಬೇಗ ಬಂದುದೇನು ದುರಿಗಳು ಎಂದರೇನು ಗುರುಗಳು, ಎಂದರೇನು ಗುರುಗಳು, ನಗು ನಗುದ ನಿಂತಿರುವುದೇಕೆ ಬೇರು ಕಂದ ಬಾಬಾರಿದ್ದರು. ಜನಕ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹತ್ತಿರವ ನಿನ್ನ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಇದ್ದೆ. ದಿನನಿತ್ಯವೂ ನಿನ್ನ ಮುಖವನ್ನು ನೋಡುತ್ತಾ ಸಂತೋಷವನ್ನು ಅನುಭವಿಸುತ್ತಿದ್ದವ ನಾನು. ನೀನು ಗುರುಮಠವನ್ನು ಸೇರಿದ ಮೇಲೆ ಏನೋ ಒಂದು ರೀತಿಯ ವೇದನೆ. ನಿನ್ನನ್ನು ನೋಡಬೇಕು ಎಂಬಂತಹ ಹಂಬಲ, ಕುತೂಹಲ ಬರುವುದಕ್ಕಾಗುತ್ತದ? ನೀನು ಕಲಿಯುವಂತಹ ವಿದ್ಯೆಗೆ ನಾನೇ ತೊಡಕನ್ನುಂಟು ಮಾಡಿದ ಹಾಗಾಗುತ್ತದೆ. ಆದ್ದರಿಂದ ಗುರುಮಠಕ್ಕೆ ನಾನು ಬರಲಿಲ್ಲ. ಆದರೂ ನೀನಾಗಿ ಬಂದೆಯಲ್ಲ. ಹೌದು, ಮೊನ್ನೆ ಹೋದವ ಬೇಗ ಬಂದೆ. ಅದು ಕೂಡ ದೂರದಲ್ಲಿ ನಿಂತು ನಸುನಗುತ್ತಾ ಇದ್ದೀಯಲ್ಲ ಮಗು. ಏನು ಗುರುಮಠವನ್ನು ಸೇರಿದಂತಹ ನಿನ್ನನ್ನು ಯಾವ ರೀತಿಯಾಗಿ ನೋಡಿಕೊಂಡ್ರು ಗುರುಗಳು, ನಿನಗೆ ಏನೆಲ್ಲ ಹೇಳಿಕೊಟ್ರು, ನೀನೇನು ಕಲಿತೆ, ಎಲ್ಲ ವಿಷಯವನ್ನು ಕೂಡ ಹೇಳುವೆಯ ಮಗು. ಜನಕ ಹರಣಿದು ಬರೀನು ಮೇಲ್ಪಂಕ್ತಿ ಗುರುವರಿಗಿನ ಮೊದಲು ಹರೆಯೆಂದು ಬರೆದೆನೆಯ, ಹರೆಯೆಂದು ಬರೆದೆನೆಯ ಎಂದೆನುಗ ಹರುಷದಲ್ಲಿ ಮುಗಿದನೆಯ್ಯ. ಹರನೆಂದು ಬರೆಯನು ಜನಕ ಗುರುಮಠಕ್ಕೆ ಕರೆದುಕೊಂಡು ಹೋದಂತ ನನ್ನ ಗುರುಗಳು ಮೊದಲಾಗಿ ಗುರುಮಠದಲ್ಲಿ ಇರುವವರ ಪರಿಚಯವನ್ನು ಮಾಡಿಕೊಟ್ರು. ಹೌದೇ? ಆ ಬಳಿಕ ನಾನು ಕಲಿಯುವಂತಹ ವಿದ್ಯೆಗೆ ಯಾವುದೇ ವಿಘ್ನ ಬರಕೂಡದು
ಎಂಬುದೆಂದು ವಿಘ್ನರಾಜನ ನಾಮಸ್ಮರಣೆಯನ್ನು ಹೇಳಿಕೊಟ್ರು. ಓಹೋ. ಆ ಬಳಿಕ ಶಾರದಾ ದೇವಿಯ ಪೂರ್ಣಾನುಗ್ರಹ ನನಗೆ ಒಲಿಬೇಕೆಂಬುದಾಗಿ ಶಾರದೆ ನಾಮಸ್ಮರಣೆಯನ್ನು ಹೇಳಿಕೊಟ್ರು. ಅದನ್ನು ಮನದಟ್ಟು ಮಾಡಿಕೊಟ್ಟೆ. ಆ ಬಳಿಕ ನೆಲದಲ್ಲಿ ಮರಳನ್ನು ಹರಡಿಸಿ 2 ಅಕ್ಷರವನ್ನು ಬರೆದು ತೋರಿಸಿದ್ರು. ಅದನ್ನು ನಾನು ಹಾಗೆಯೇ ಬರೆದೆ. ಹೌದು. ಯಾವ ಅಕ್ಷರ ಮಗನೇ? ಗುರುಗಳು ಹ ಮತ್ತು ರಾ ಎಂಬುದಾಗಿ ಬರೆದ್ರು. ನಾನು ಅದನ್ನು ಹಾಗೆಯೇ ಬರೆದೆ. ಕೆಳ ಪಂಕ್ತಿಯಲ್ಲಿ ಹ ಮತ್ತು ರಿ ಎಂದು ಬರೆದೆ. ಹರಿ ಎಂದೇ ಬರೆದೆನಪ್ಪ. ಹರಿ ಎಂದೇ ಬರೆದೆ. ಹರಿ ಎಂದು ಬರೆದವಯ್ಯ, ಹರಿ ಎಂದು ಬರೆದುಹುದೇ ಕನ್ನಡ ದೇವರಿಗೆ ಬರಿದೆ. ಸರ್ವದಾನಿ ಹರಿ ಎಂದು ಬರೆದನೆಂದನು ಬಾಲ, ಹರಿ ಎಂದು ಬರೆದುಹುದೇ. ನಿನ್ನ ಮೇಲೆ ನಾನು ಇಟ್ಟುಕೊಂಡಂತಹ ಅತಿಯಾದ ಪ್ರೀತಿ ಇದು ಮೊದಲು ಕೂಡ ಹಾಗೆ. ಎಲ್ಲಿಯಾದರೂ ಹೋಗಿ ಏನಾದರೂ ಮಾಡಿ ಬಂದು ಸುಳ್ಳನ್ನು ಹೇಳುತ್ತಾ ಇದ್ದೇನೆ. ಆದರೂ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತಿತ್ತು. ನನ್ನ ಮಗ ಸುಳ್ಳು ಹೇಳಿದ್ರು ನನಗೆ ಸಂತೋಷ ಆಗುತ್ತಿತ್ತು ಎಂಬಂತಹ ಆ ವಿಷಯ ಈಗಲೂ ನೆನಪಿದೆ. ಆದರೆ ಏನು ಮಾಡೋಣ, ಗುರುಮಠವನ್ನು ಸೇರಿದಂತಹ ನೀನು ವಿದ್ಯೆಯನ್ನು ಆರ್ಜಿಸಿದ ಮೇಲೆ ಸುಳ್ಳನ್ನು ಹೇಳುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಂಬ ನಿರ್ಧಾರವನ್ನು ನಾನು ಕೈಗೊಂಡಿದ್ದೆ. ಈಗ ಹಾಗಲ್ಲ, ಗುರುಗಳನ್ನು ಹೇಳಿಕೊಟ್ರು, ಅದಕ್ಕೆ ತದ್ವಿರುದ್ಧವಾಗಿ ನೀನೊಂದನ್ನು ಬರೆದೆ ಎಂದು ಹೇಳ್ತಾ ಇದ್ದೀಯಲ್ಲ. ಸುಳ್ಳು, ಇದು ಸುಳ್ಳು, ಸುಳ್ಳು ಹೇಳಬೇಡ. ಸತ್ಯ, ನಾನು ಹಾಗೆಯೇ ಬರೆದೆ. ಹರ ಹರ ಹರಿ ಹರಿಯಂದುರವರ ಸುರಭದ್ರ ಕವಿದೆನುದ ಕಾಣುವುದ ನನಗೆ ಅರುಹಬೇಕರಿಂದ ನೀತಿಯ ತರಳ ಕಂದನು ಮುತ್ತಿಸುತ್ತಿದ್ದ ವಿನಯದಲ್ಲಿ ಹರ 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 ಹರ. ಈ ಬಾಲಕಗೆ ಹರಿಯೆಂದು ಹೇಳ ಹೊರದವರು ಯಾರು? ಎಲ್ಲ ಅರಮನೆಯಲ್ಲಿರುವಾಗ ಯಾವ ಸಂದರ್ಭದಲ್ಲಿ ಆದರೂ ಹರಿ ಎಂಬಂತಹ ಶಬ್ದವೂ ಬಾರದೆ, ಹರ ಅಲ್ಲದೆ ಬೇರೆ ಶಬ್ದವೇ ಇಲ್ಲಿ ಕೇಳಿಸುತ್ತಿರಲಿಲ್ಲ. ಕಂಬಕ್ಕೆ ಬಡಿದರೂ ಕೂಡ ಹರ ಇಂತಹ ಧ್ವನಿಯೇ ಕೇಳುತ್ತಿತ್ತು. ಹಾಗಾದರೆ ಇವನ ಬಾಯಿಯಿಂದ ವೈರಿಯ ಹೆಸರು ಹೇಗೆ ಬಂತು? ಯಾರು ಹೇಳಿಕೊಟ್ರು? ನಮ್ಮವರು ಹೇಳಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಗುರುಗಳು ಕೂಡ ಸರಿಯಾದಂತಹ ಶಬ್ದವನ್ನೇ ಹೇಳಿಕೊಟ್ಟಿದ್ದಾರೆ ಎನ್ನುವಾಗ ಹಾಗಾದರೆ ಇವನ ಬಾಯಿಂದ ಹರಿನಾಮ ಹೇಗೆ? ಈಗ ಗೊತ್ತಾಯಿತು. ನನ್ನ ಹೆಂಡತಿಯಾದಂತಹ ಕಯಾದು ಗರ್ಭಿಣಿಯಾಗಿ ಇರುವ ಸಂದರ್ಭದಲ್ಲಿ ಆ ದೇವೇಂದ್ರ ನನಗೆ ಗೊತ್ತಿಲ್ಲದ ಹಾಗೆ ಅವಳನ್ನು ಅಪಹರಿಸಿದ್ದ. ಗರ್ಭಿಣಿಯಾದಂತಹ ಆಕೆಯ ಉದರದ ಒಳಗೆ ಏನೋ ಕುತಂತ್ರದಿಂದ ಆ ಮಗು ಹರಿಭಕ್ತನಾಗಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಕಪಟತನವನ್ನು ಗೈದನೆ. ಆಗಿರಲು ಬಹುದು. ಸಣ್ಣ ಮಗು, ಬುದ್ಧಿ ಇಲ್ಲ, ಏನೋ ಹೇಳಿಬಿಡ್ತಾನೆ. ಆದರೆ ನಾವು ಸುಮ್ಮನಿರಬಾರದು. ಸರಿಯಾದಂತಹ ಹೆಸರನ್ನೇ ಹೇಳುವುದಕ್ಕೆ ಅವನಿಗೆ ನಾವೇ ಹೇಳಬೇಕು. ಅದಕ್ಕಾಗಿ ಅವನಲ್ಲೇ ಮಾತು, ಮಗು ಕಿನ್ನಲಾನು ಚಿಂದ ಮಾತ ಕಿನ್ನೋಳಾಡಬೇಡ ಕಿನ್ನಲಾಲಿ ನಿಂತ ಮಾತ ಎನ್ನೋಳಾಡಬೇಡ ಹರಿಯೋ ನಿನ್ನ ಕಿರಿಯ ಬಿಡನ ಮುಂದ ದುರ್ನೀತಿಯುದರು ಕಿನ್ನಲಾನು ಚಿಂದ ಮಾತ ಕಿನ್ನೋಳಾಡಬೇಡ
ಮಗು ಪ್ರಹ್ಲಾದ, ಅಪ್ಪಯ್ಯ, ಯಾವುದು ನಮಗೆ ಬೇಕೋ ಅದನ್ನೇ ನಾವು ಆರ್ಜಿಸಿಕೊಳ್ಳಬೇಕು. ಯಾವುದು ಬೇಡವೋ ಅದನ್ನು ಖಂಡಿತವಾಗಿಯೂ ಮನನ ಮಾಡಿಕೊಳ್ಳಬಾರದು ಮಗನೇ. ನೀನಾಡಿದಂತಹ ಶಬ್ದ ಉಂಟಲ್ಲ, ಹೆಸರು ನನ್ನ ಎದೆಗೆ ಶೂಲದಿಂದ ತಿವಿದ ಹಾಗಾಗಿ. ಯಾಕೆ ಆ ನಾಮವನ್ನು ಯಾವತ್ತೂ ಕೂಡ ನಾವು ಉಚ್ಚರಿಸಲೇಬಾರದು. ಯಾಕೆ? ಆ ಹರಿಯ ನ್ಯಾಯ ಬೇಡ. ನಮ್ಮ ಕುಲ ಕುಠಾರಕ ಹೆಚ್ಚಿಗೆ. ನಿನ್ನ ಚಿಕ್ಕಪ್ಪ ನನ್ನ ತಮ್ಮ ಹಿರಣ್ಯಾಕ್ಷ 3 ಲೋಕವನ್ನು ಕೂಡ ಜಯಿಸಿ ತಾನು ತಾನಾಗಿ ಮೆರೆಯುತ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಹರಿ ಮತ್ಸರದಿಂದ ಹಂದಿಯ ರೂಪವನ್ನಂತೂ ಬಂದು ನಿನ್ನ ಚಿಕ್ಕಪ್ಪನನ್ನು ಕೊಂದು ಮುಗಿಸಿದ ಮಗನೇ. ಅವನ ಹೆಸರನ್ನು ಹೇಳಬೇಡ, ಬೇರೆ ಯಾವ ಹೆಸರನ್ನಾದರೂ ಹೇಳು, ವೈರಿಯ ಹೆಸರು ನಿನ್ನ ಬಾಯಿಂದಲೇ ಬರಬಾರದು. ಚಿಕ್ಕಪ್ಪನ ವಿಷಯವೇ ಚಿಕ್ಕಪ್ಪ ಹಿರಿಯರಾದರೂ ಕೂಡ ಆ ಹಿರಿತನವನ್ನು ಅವರು ಉಳಿಸಿಕೊಳ್ಳಲಿಲ್ಲವೆಂದೇ ಭಾವನೆ. ಯಾಕೆ? ಯಜ್ಞ ಯಾಗಾದಿಗಳನ್ನು ಕೆಡಿಸ್ತಾ ಇದ್ರಂತೆ, ಗೋ ಬ್ರಾಹ್ಮಣರನ್ನು ಹಿಂಸಿಸ್ತಾ ಇದ್ರಂತೆ, ಹೆಚ್ಚೇನು ಭೂದೇವಿಯನ್ನೇ ಪೀಡಿಸಿದಕ್ಕಾಗಿ ಮುಂದಾದ್ರಂತೆ. ಆ ಸಂದರ್ಭದಲ್ಲಿ ಶ್ರೀಹರಿಯೇ ಶ್ವೇತ ವರಾಹನಾಗಿ ಬಂದು ಆ ದುಷ್ಟನನ್ನು ಕೊಂದಿದ್ದಾರೆ. ಇದರಿಂದ ಲೋಕಕ್ಕೆ ಒಲಿತಾಯ್ತಪ್ಪ. ಮಗನೆಂಬ ಮಮತೆಯಿಂದ ಸಮಾಧಾನದಲ್ಲಿ ಒಂದೆರಡು ಮಾತುಗಳನ್ನಾಡಿದೆ. ಅದನ್ನು ಕೇಳುವಂತಹ ವ್ಯವಧಾನ ನಿನ್ನಲ್ಲಿ ಇಲ್ಲ. ಗೋವಿಂದ ಏನು ಮಾಡುವುದಿಲ್ಲ. ಯಾರು ಹೇಳಿದ್ರು ನಮ್ಮ ಕುಲವನ್ನೆಲ್ಲ ನಾಶ ಮಾಡುವುದಕ್ಕೆ ದಿನನಿತ್ಯವೂ ಆಲೋಚನೆ ಮಾಡುವವಾತ. ಆದ್ದರಿಂದಲೇ ಆತನ ನಾಮವನ್ನು ಉಚ್ಚರಿಸಬೇಡ ಎಂದು ಹೇಳಿದ್ರೆ ಅಧಿಕ ಪ್ರಸಂಗವೇ. ನನ್ನ ಮಾತಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ನೀನು ಮುಂದಾಗುವೆಯ? ನನ್ನ ವಿಷಯ ಗೊತ್ತಿಲ್ಲ. ಏನೋ ನಿನ್ನಲ್ಲಿ ಮುಂದಾಗ್ತೀರಾ? ನೀವು ಕೊಂದರೂ ನಾನು ಸಾವೇನೆ. ತುಂಡಾದರೆ ಸಾಯದೇನು? ಆ ಸಿಂಧು ಶಯನನ ಪೂರ್ಣ ಒಲುಮೆ ನನ್ನ ಮೇಲಿರುವಾಗ ನೀವು ಕೊಂದರೂ ನಾನು ಸಾಯಲಾರೆನು. ಆ ಮುಕುಂದನ ನಾಮಸ್ಮರಣೆಯನ್ನು ನಾನು ಬಿಡಲಾರೆನು.
ಮೊನ್ನೆ ಗುರುಮಠ ಬಂದು ಸೇರಿದ ವಯೋ ವಿದ್ಯೆಯನ್ನು ಆರ್ಜಿಸುವುದಕ್ಕೆ ಸಮಯವೇ ಇರಲಿಲ್ಲ. ಇಂತಹ ಅಸಂಬದ್ಧ ಎಲ್ಲ ಹೇಗೆ ಬಂತು? ತನ್ನಿಂದ ತಾನಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಮೊದಲು ಯಾರು ಬರಲಿಲ್ಲ. ಗುರುಮಠವನ್ನು ಸೇರಿದ ಮೇಲೆ ಇಂತಹ ವಿಷಯ ಅವನ ತಲೆಗೆ ಹೋಯಿತು. ಹಾಗಾದರೆ ಇವನಿಂದ ತಪ್ಪಲ್ಲ, ಇವನಿಗೆ ಹೇಳಿಕೊಟ್ಟಿದ್ದಾನಲ್ಲ ಆ ಗುರು, ಆ ಕೋಣನನ್ನು ಬರಹಾಡಿ ನಿನ್ನ ಬಾಯಿಂದ ಇಂಥ ಮಾತು ಈವರೆಗೆ ಹೇಳಿಲ್ಲ ನಾನು. ನನಗೆ ಬೇಕಾದಂತಹ ವಿದ್ಯೆಯನ್ನೇ ಹೇಳಿಕೊಡುವುದಕ್ಕೆ ನಿನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟವ. ಹೌದು. ಏನು ಮಾಡೋಣ? ಅಸಂಬದ್ಧ ಹೇಳಿಕೊಡುವುದಕ್ಕೆ ಮುಂದಾದೆಯ? ಇಲ್ಲ. ಏ ಚಂಡಾಮರ್ಕ, ಅಯ್ಯೋ ಅದು ನಿನ್ನ ಹೆಸರು. ಗುರು ಎಂಬ ಆ ಸ್ಥಾನವನ್ನು ಅಲಂಕರಿಸಿದೆಯಲ್ಲ, ಆ 2 ಅಕ್ಷರಕ್ಕೆ ನಿನಗೆ ಅರ್ಥ ಗೊತ್ತಿದೆ. ಹೇಗೆ? ರೂ ಶಬ್ದ ಸ್ತಂಧಕಾರ ಸ್ಯಾತ್, ರೂ ಶಬ್ದ ಸ್ತನ್ನಿರೋಧಕ, ಸ್ತನ್ನಿವರ್ತಕ. ಹೌದು. ರೂ ಶಬ್ದ ಅಂಧಕಾರವನ್ನು ಸೂಚಿಸುತ್ತದೆ, ರೂ ಶಬ್ದ ಆ ಅಂಧಕಾರವನ್ನು ತಡೆಯುವುದನ್ನು ಹೋಗು. ಅಂಧಕಾರ ನಿರೋಧಿತ್ವ ಗುರು ನಿತ್ಯ ಬಾಧೀಯತೆ ಹೇಳ್ತಾರೆ. ಹೌದಲ್ಲ? ಹೌದು. ಹಾಗಾದರೆ ಆ ಬಗ್ಗೆ ಆಲೋಚನೆಗೆ ವಿದ್ಯೆ ಹೇಳಿಕೊಟ್ಟ ಮಾತ್ರಕ್ಕೆ ಗುರು ಎನಿಸುವುದಿಲ್ಲ. ಅವನ ಬದುಕಿನ ಪಥದಲ್ಲಿ ಅಂಧಕಾರವನ್ನು ತೊಡೆಯುವವನೇ ಗುರು. ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ಉರಿಸಬೇಕು. ನೀನು ಮಾಡಿದ್ದೇನೋ? ಪ್ರಯತ್ನಿಸಿದ್ದೇನೆ. ಪ್ರಯತ್ನ ನಿನ್ನದು. ನೀನು ಎಷ್ಟು ಪ್ರಯತ್ನ ಪಡ್ತಿದ್ದಿ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಹೆಚ್ಚು ಸಮಯ ಬೇಡ. ಹೌದೇ? ಇವನ ಬಾಯಿಂದ ಬರುವಂತಹ ಒಂದು ಶಬ್ದ ಸಾಕು. ಮಾಡುವುದು ಅನ್ಯಾಯ. ಇಲ್ಲಿ ಬಂದು ಕಣ್ಣೀರುಗೆರೆಯುತ್ತಾ ಇದ್ದೀಯ. ಇಂತಹ ಅಸಂಬದ್ಧ ಪ್ರಲಾಪಿಯನ್ನು ಬದುಕಬಡನು ನಿನ್ನ ಶಿರವ ಬರಿದೆ ಗುರುವನು ಕೊಲ್ಲಬೇಡ, ಎನಗೆರೆದುದಿಲ್ಲವ ಸರ್ವತ ಹರಿಗೆಂದು ಬರೆಯುವರಿ. ದೊರಕಿದೆ ನಗಿ ಬುದ್ಧಿಪೂರ್ವದಿ ವಿರಚಿಸಿದಗಳ ಪುಣ್ಯಗಳ ಫಲದಿಂದ ಹರ್ಷದಿಂದ ಅವತರಿಸು ಪಿತಾ. ಅರೆಕ್ಷಣ ಸೈರಿಸಿ. ಯಾಕೆ? ನನ್ನ ಮೇಲಿನ ಸಿಟ್ಟಿನಿಂದಾಗಿ ನನ್ನ ವಿದ್ಯಾದಾತನ ತಲೆಯನ್ನು ಕಡಿದು ವಿದ್ಯಾದಾತ ಅಪ್ಪಯ್ಯ, ಹರಿನಾಮಸ್ಮರಣೆಯನ್ನು ಗುರುಗಳು ನನಗೆ ಹೇಳಿಕೊಟ್ಟಿಲ್ಲ. ಮತ್ತೆ ನನ್ನ ಪೂರ್ವ ಜನ್ಮದ ಸುಕೃತ ಫಲದಿಂದಾಗಿ ಉಂಟಾಗಿದೆ ಹೊರತು ಗುರುಗಳಿಗೆ ಹೇಳಿಕೊಡ್ಲಿಲ್ಲ ಅಪ್ಪ. ನಿನ್ನಿಂದಲಾಗಿ ನೀನು ಹೇಳಿದೆ. ಹೌದು. ಹಾಗಾದರೆ ಗುರುವಿನ ತಪ್ಪಿಲ್ಲ. ಇಲ್ಲ. ಅವನೇ ತಪ್ಪು ಮಾಡುತ್ತಾ ಇದ್ದಾನೆ. ಯಾಕಪ್ಪ ಶಿಶು ಹತ್ಯೆ ದೋಷ ಕಟ್ಟಿಕೊಳ್ಳುವ ಬಂದರೂ ತೊಂದರೆ ಇಲ್ಲ. ನನ್ನ ಮುಂದೆ ಒಯ್ಯಬಾರದು. ಮಕ್ಕಳು ಎಡವುದು ಸಹಜ. ನಾವು ಹಿರಿಯರು ಬುದ್ಧಿ ಹೇಳಿ ಸರಿ ಮಾಡಬೇಕಾ ಬೇಡ? ಮಕ್ಕಳೇ ಎಡವು. ಹಾಗಾದ್ರೆ ಮುಂದೆ ಏನಾದೀತು? ಪ್ರಯತ್ನಿಸ್ತೇನೆ. ಹೇಗೆ? ನಿನ್ನ ಮಗ ಅಂತ ಸ್ವಲ್ಪ ಸಲುಗೆ ಕೊಟ್ಟದ್ದು ಶಿಕ್ಷೆ ಕೊಡ್ಲಿಲ್ಲ. ನಾನು ಒಪ್ಪಿಕೊಳ್ತೇನೆ. ನಾನು ನಿನ್ನ ಮಗ ಅಂತ ನಾನು ದಾಕ್ಷಿಣ್ಯ ತೋರಿದ್ದೆ. ಹೌದು, ದಾಕ್ಷಿಣ್ಯ ತೋರಬಾರದು. ಇನ್ನು ತೋರಲಾರೆ. ಶಿಕ್ಷಿಸಿ ಆದ್ರು ತಿದ್ದಿ ತಿಡಿಲಿ ಕಳಿಸ್ತೇನೆ. ನನಗೊಂದು ಅವಕಾಶ ಮಾಡಿಕೊಡು, ಬೇಡಿಕೊಳ್ತೇನೆ. ನಿಮ್ಮ ಸಮಾಧಾನಕ್ಕೆ ನನಗೆ ಬೇಕಾಗಿ ಅಲ್ಲ, ಕರ್ಕೊಂಡು ಹೋಗಿ.
ಗುರುವರ ಮನೆಗೆ ಶೀಘ್ರವೇ ಕಂದನವ ಎಲ್ಲ ಸಾಮಗಿ ಕಂದನವ ಎಲ್ಲ ಸಾಮಗಿ ಎಂದಿವೇಶನ ಹೊರಗೆ ನಾನವು ಎಂದಿವೇಶನ ತೊರಗಿ ನಾನವು ಒಂದಿರುವೇನು ನಾ ಗುರು ಒಂದಿರುವೇನು ನಾ ಗುರುಗಳೇ, ನಿನ್ನ ಅಪ್ಪನಿಗೆ ಸಿಟ್ಟು ಎಷ್ಟು ಅಂತ ನೀನು ಕಣ್ಣಾರೆ ಕಂಡೆ ತಾನೆ? ಹೌದು. ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದ ನೀನು ಬದುಕಿಸಿರುವೆ ಆಗ. ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾದಾಗ ನಿನ್ನನ್ನು ಉಳಿಸಿದ್ದೇನೆ ಅನ್ನುವ ನೆಮ್ಮದಿ ನನಗುಂಟಪ್ಪ. ನೀನು ಹಠ ಮಾಡಬಾರದು. ನೀನು ಹರಿ ಹರಿ ಅಂತ ಹೇಳಿದ್ರೆ ಅದರಿಂದ ಅಪವಾದ ನನಗೆ. ಓಹೋ, ನನ್ನನ್ನೇ ತಿದ್ದಿ ತೀಡಿದ್ದಾರೆ ಗುರುಗಳು. ನನ್ನ ಮಗನನ್ನು ತಿದ್ದಿ ತೀಡ್ಲಿಕ್ಕೆ ಆಗಲಿಲ್ಲ ಅಂತ ನಾಳೆ ಲೋಕಾಪವಾದ ನನಗೆ ಬರ್ತದೆ, ಗೊತ್ತಾ ನನಗೆ? ನಿನ್ನ ಗುರುಗಳಿಗೆ ಲೋಕಾಪವಾದ ಬರಬೇಕು ಹೇಳೋದು ನಿನಗೆ? ಬರಬಾರದು ತಾನೆ. ಗುರು ಆಜ್ಞೆ ಮಾಡಬೇಕಾದವ. ಬೇಡಿಕೊಳ್ತೇನಪ್ಪ. ಏನು ಗುರುಗಳೇ, ನಿನ್ನಲ್ಲಿ ಬೇಡಿಕೊಳ್ಳುವಂತ ಸ್ಥಿತಿಯನ್ನು ನೀನು ತಂದೊಡ್ಡಿದೆ ಅಲ್ಲ ನನಗೆ. ಒಂದು ಬಾರಿ ಹರ ಅಂತ ಹೇಳಿ ಬೇಡಿಕೊಡ್ತೇನೆ. ಗುರುಗಳೇ, ಹರ 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 ಹರಿಯರಲ್ಲಿ ವೇದ ಇಲ್ಲ ಎಂಬುದಾಗಿ ಹೇಳಿಕೊಟ್ಟವರು ನೀವು. ಅಂಥದರಲ್ಲಿ ಇಂದಿನ ದಿವಸದಲ್ಲಿ ಹರ ಎಂಬುದಾಗಿ ಹೇಳುವುದಕ್ಕೆ ಹೇಳ್ತೀರಲ್ಲ, ಇದು ಸರಿಯೇ ಗುರುಗಳೇ? ಇಂದಿರೇಶನ ನಾನು ಬೇಡ ನನಗೆ. ನಿನ್ನ ಅಪ್ಪನ ಹರಿಯಾಗಿರ್ಪನು, ಅವನ ಹೆಸರು ಹೇಳಬಾರದು ನೀನು. ಆ ಶಬ್ದ ನನಗೆ ಬರುವುದಿಲ್ಲ ಗುರುಗಳೇ. ಹರ ಅಂತ ಹೇಳೋದು ಆಗೋದಿಲ್ಲ, ಹರಿ ಅಂತಲೇ ಹೇಳೋದು. ಹೌದು, ಹರ ಹರಿ ಹರ ಹರಿ ಹರ ಹರಿ ಹರ ಹರಿ. ನಿಶಿತ ಭಗನಿಯೇ ಕೇಳಯ್ಯ ನಿನ್ನ ಶಿಶುವಿನ ಕಣ್ಣಿ ಬೇಡಯ್ಯ ಅಪುರೇಂದ್ರ ನಿನಗೆ ನಮನ ನಿನಗೆ ಧೈರ್ಯದ ಮಾತುಗಳನ್ನು ಹೇಳಿ ನನ್ನನ್ನು ಕರ್ಕೊಂಡು ಹೋದವನು. ಸರಿ ಮಾಡಿದರ ಪ್ರಯತ್ನಿಸಿದೆ, ಏನಾಯ್ತು? ಸರಿಯಾಗುವ ಲಕ್ಷಣ ಕಾಣುವುದಿಲ್ಲ. ಅಲ್ಲ ಇಲ್ಲ, ಇವನ ಬಾಯಿಂದ ಹರಿ 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 ಅಂತೇ ಬರೋದು. ಹೌದೇ? ಇವನ ದೆಸೆಯಿಂದಾಗಿ ಗುರುಮಠಲೆಲ್ಲ ಭಜನೆ ಪ್ರಾರಂಭ ಆಗಿದೆ. ಈಗ ನಾರಾಯಣ ಲಕ್ಷ್ಮೀ ನಾರಾಯಣ ಇವನ ದೆಸೆಯಿಂದಾಗಿ ಆ ಶಬ್ದ ಕೇಳುವುದಕ್ಕೆ ಆಗುವುದಿಲ್ಲ. ನಮ್ಮ ವಿರೋಧಿಗಳಾದಂತಹ ದೇವತೆಗಳು ಕೈ ತಟ್ಟಿ ನಗುವ ಹಾಗೆ ಮಾಡಿದ ನಿನ್ನ ಶಿಶು ಇವನ ತಳ್ಳಿ ನಗಬೇಕು, ತಲೆ ಎತ್ತಿ ನಗೋದಕ್ಕಾಗೋದಿಲ್ಲ ನನಗೆ. ಊರು ಬಿಟ್ಟು ಹೊರಟು ಹೋಗ್ತೇನೆ ನಾನು. ಸ್ವಾಮಿ, ನಿಮ್ಮ ತಪ್ಪಿಲ್ಲ. ಇವತ್ತು ನಿನ್ನೆ ಅಲ್ಲ, ಅದೆಷ್ಟೋ ಸಮಯದಿಂದ ಗುರುಮಠವನ್ನು ಸ್ಥಾಪಿಸಿ ವಿದ್ಯೆಯನ್ನು ದಾನ ಮಾಡುತ್ತಾ ಇದ್ದೀರಿ ನೀವು. ಇಷ್ಟರವರೆಗೆ ಇಂತಹ ಅವ್ಯವಸ್ಥೆ ಆದದ್ದೇ ಇದು. ಹೌದಾ ಅಲ್ವಾ ಅಂತ ಬೇಕಿದ್ರೆ ನಾನು ಇಲ್ಲೇ ನಿಲ್ತೇನೆ. ನಿನ್ನ ಮಗನಲ್ಲಿ ವಿಚಾರಿಸಿ ಆಮೇಲೆ ಕಳುಹಿಸು ನನ್ನ. ಮೊದಲು ಕೇಳಿ, ಇದು ಮೊದಲು ಕೇಳಿ ಆಗಿದೆ. ನಿಮ್ಮ ಸಮಕ್ಷಮದಲ್ಲಿಯೇ ಹೇಳಿ ಆಗಿದೆ. ನಾನು ನಾನಾಗೆ ಹೇಳುತ್ತಾ ಇದ್ದೇನೆ, ಗುರುಗಳು ಹೇಳಿಕೊಟ್ಟದ್ದಲ್ಲ ಎಂಬ. ಇನ್ನು ಅವನಲ್ಲಿ ಕೇಳುವುದು ಏನಿದೆ ಸ್ವಾಮಿ? ನನಗೆ ಅವನ ತಳ್ಳಿ ಬೇಡ. ನೀವು ಗುರುಮಠವನ್ನು ಬಿಟ್ಟು ಹೋಗಬಾರದು. ಮತ್ತೆ ಇದು ಮೊದಲು ಹೇಗಿತ್ತೋ ಹಾಗೆಯೇ ಗುರುಮಠ ನಡೆಯುತ್ತಾ ಇರಬೇಕು. ವ್ಯವಸ್ಥೆ ಈಗ ಯಾವ ವ್ಯವಸ್ಥೆ ಇದೆಯೋ ಇನ್ನು ಮುಂದೆ ಕೂಡ ಅದೇ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ. ರಾಜಾಜ್ಞೆಯನ್ನು ನಾನು ಧಿಕ್ಕಲಿಸಲಾರೆ. ನಾನು ಹೋಗಿ ಸತೆ ಮಾತ ನಿಜವೆಂದರದ ಪ್ರಹ್ಲಾದ ಪೇಡ
ಹೇಳಿದ್ದು ಸುಳ್ಳಲ್ವೇ? ಅಲ್ಲ, ನಿಜವೇ? ನಿಜ. ಏನು ಮಾಡೋಣ? ಗುರುಗಳು ಯಾವತ್ತೂ ಕೂಡ ಸುಳ್ಳು ಹೇಳುವಂತಹ ವ್ಯಕ್ತಿಯೇ ಅಲ್ಲ. ನನ್ನ ಮಗ ನನಗೆ ವಿರೋಧವಾಗಿ ವರ್ತಿಸುವಂತಹ ಮಗನೇ ಅಲ್ಲ. ಯಾಕೆ ಹೀಗಾಯಿತು? ಸಂಪರ್ಕ ದೋಷ ಇಲ್ಲ. ಹಾಗಾದರೆ ಬೆಳೆದಂತಹ ಗುರುಮಠ ಅಲ್ಲಿ ಯಾವತ್ತೂ ಕೂಡ ಹರಿನಾಮ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಮರ್ಕಟವನ್ನು ವನವನ್ನು ಹಾಳು ಮಾಡಿದ್ದಲ್ಲದೆ ಜೊತೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ನಾಶ ಮಾಡಿತು ಎಂಬಂತಹ ಮಾತಿದೆ. ಹಾಗೆಯೇ ಆಗಿ ಹೋಯಿತು. ಇವನನ್ನು ಗುರುಮಠಕ್ಕೆ ಕಳುಹಿಸಿಕೊಟ್ಟದ್ದೇ ತಪ್ಪಾಯಿತೇ? ಹೌದಂತ ಅನ್ನಿಸುತ್ತಾ ಇದೆ. ಬೇಡ, ಗುರುಮಠವೇ ಬೇಡ. ಏನು ಹೇಳಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇನ್ನು ಮುಂದೆ ನೀನು ಗುರುಮಠವನ್ನು ಸೇರುವುದು ಬೇಡ ಮಗನೇ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲವನ್ನೂ ಕೂಡ ಕಂಠಪಾಠ ಮಾಡಿಕೊಂಡವ ನಾನು. ಗುರುವಿಗೆ ಎಷ್ಟು ಗೊತ್ತುಂಟೋ ಅಷ್ಟು ನನಗೂ ಗೊತ್ತು, ಹೇಳಿಕೊಳ್ಳುವುದಕ್ಕೂ ಗೊತ್ತು. ಹಾಗಾದರೆ ನಿನ್ನನ್ನು ಗುರುಮಠಕ್ಕೆ ಯಾಕೆ ಕಳುಹಿಕೊಟ್ಟೆ? ತಂದೆ ತಾಯಿಗಳು ಹೇಳಿಕೊಟ್ಟರೆ ಬೇಕಾದ್ದನ್ನು ಮಕ್ಕಳು ಕಲಿಯುವುದು ಕಡಿಮೆ, ಪ್ರೀತಿ ಅಧಿಕವಾಗುತ್ತದೆ. ಮಕ್ಕಳ ಮನಸ್ಸಿನಲ್ಲಿ ಉದಾಸೀನತೆ ಅದು ಎದ್ದು ಬಿಡುತ್ತದೆ. ಆದ್ದರಿಂದ ಕರಗತ ಮಾಡಿಕೊಳ್ಳುವುದಿಲ್ಲ. ಈ ಸಂದರ್ಭದಲ್ಲಿ ಹಾಗಲ್ಲ. ನೀನು ಇಲ್ಲಿಯೇ ಕಲಿಯಬೇಕು. ಬೇರೆ ಯಾರೂ ಗುರು ಬೇಡ ನಿನಗೆ. ನಾನಿದ್ದೇನಲ್ಲ, ನಾನೇ ಹೇಳಿಕೊಡುತ್ತೇನೆ. ನಾನು ಹೇಳಿಕೊಟ್ಟ ಹಾಗೆ ನೀನು ಮನನ ಮಾಡಿದ್ದೆ ಸಾಕು. ಮಗು, ಒಂದೊಂದು ಅಕ್ಷರವನ್ನು ಹೇಳಿಕೊಡುತ್ತೇನೆ. ಮೊದಲಿಗೆ ಯಾರು ಹೇಳಿದ್ದು ಬರುವುದಿಲ್ಲ ಅಂತ ಈಗ ಗೊತ್ತಲ್ಲ ಮಗನಿಗೆ. ಮೊದಲ ಅಕ್ಷರ ಗುರುಗಳು ಹೇಳಿದ್ದೆಲ್ಲ ಸುಳ್ಳು ಅಂತ ಅನಿಸುತ್ತಾ ಇದೆ. ನಾನು ಒಂದು ಅಕ್ಷರ ಹೇಳಿದ್ರೆ ಹಾಗೆ ಹೇಳಿದಿರಲ್ಲ. ಈಗ ಸರಿ ಆಯ್ತಲ್ಲ? ಎರಡು ಅಕ್ಷರವನ್ನು ಕೂಡ ನಿರಂತರವಾಗಿ ಹೇಳ್ತಾ ಇದ್ದಾನೆ. ಮೊದಲು ಮತ್ತೆ ರಾ, ಅದನ್ನು ಜೋಡಿಸಿ ಹೇಳು ಮಗನೇ. ನಾಲಿಗೆ ಅದು ಸರಿ ಉಂಟಲ್ಲ. ಮೊದಲು ನಂತರ ರಾ, ಹರ, ಹೆಸರೇ ಸರಿಯಾಗುವುದಿಲ್ಲ. ಅದು ಬೇಡ, ಬಾಗುದುಗ. ಕೈಲಾಸವಾಸ, ವೈಕುಂಠವಾಸ, ನಾಗಭೂಷಣ, ನಾಗಶಯನ, ತ್ರಿಶೂಲಧಾರಿ, ಚಕ್ರಧಾರಿ, ಹರ ಹರಿ, ಹರ ಹರಿ, ಹರ ಹರಿ. ನನ್ನ ಮಗನಾದರೂ ಕಠಾರಿಯು ನನ್ನ ಈ ಕತ್ತಿಗೆ ಪಾಪ ಬಂದಿತು. ಆದ್ದರಿಂದ ನಾನೇ ಕಡಿಯುವುದಲ್ಲ, ಇವ ಬದುಕಿ ಉಳಿಯಬಾರದು. ನೋಡಿ ಯಾರಲ್ಲ ನಿಮ್ಮ ಮಗ ಪುತ್ರ ಮ್ಯಾಕೆ ಮತ್ತೆ ನನ್ನ
ನನ್ನ ಮಗ ಎಂಬಂತಹ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ನನ್ನ ದ್ರೋಹಿಯವ ಕಾನೂನಿಗೆ ಸೆಳೆಕೊಂಡು ಹೋಗಿ ಅವನ ತಲೆಯನ್ನ ಕತ್ತರಿಸಿ ಬಂದೆ. ಆತನ ಮುಖವನ್ನು ಕಾಣುವಾಗ ಆತನ ಶಿರವನ್ನು ಕಡಿಯುವುದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ನೀ ಕಡಿಯ? ನನ್ನಿಂದ ಆಗುದಿಲ್ಲ. ನೀನು ಕಡಿ. ನೀನು ಕಡಿಯ? ನೀನು ಕಡಿ. ನೀನು ಕಡಿ. ಯಾಕೆ ಹೀಗಾಯಿತು? ನನ್ನ ಪ್ರೀತಿಯ ಮಗ ಸಿಟ್ಟಿನ ಭರದಲ್ಲಿ ಕಟುಕರ ಕೈಗೆ ಕೊಟ್ಟಿದ್ದೇನೆ. ಎಲ್ಲಿಗೆ ಸೆಳೆಕೊಂಡು ಹೋದ್ರು, ಯಾವ ಕಾಡನ್ನು ಸೇರಿದ್ರು, ಎಲ್ಲಿ ತಲೆಯನ್ನು ಕಡಿದ್ರು ಹೋಗುತ್ತಾ ಪ್ರಹ್ಲಾದ ಪ್ರೇತ ಅಲ್ಲಲ್ಲ, ನಿನ್ನ ಮಗ ನಾನು. ನನ್ನ ಮಗನೇ ಹೌದೇ. ನಾನು ಒಮ್ಮೆ ಭಾವಿಸಿದ್ದು ಕನಸ ಅಂತ ಆಲೋಚನೆ ಮಾಡಿ. ಕನಸಲ್ಲ, ನನಸಾದರೆ ನೀನು ಬರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿಯಾದರೂ ಸತ್ತ ಮೇಲೆ ಪ್ರೇತ ಬರುತ್ತದಂತೆ, ಹಾಗೆ ಬಂದರೆ ಹಾಗೆ ಭಾವಿಸಿದ್ದೆ. ಪ್ರೇತ ಅಲ್ಲ, ನಿಜವಾಗಿಯೂ ನೀನು ಪ್ರಹ್ಲಾದನೆ. ಕಟುಕರ ಸೆಳೆಕೊಂಡು ಹೋಗಲಿಲ್ವೇ? ಹೋಗಿದ್ದಾರೆ. ನಿನ್ನ ತಲೆಯನ್ನು ಯಾಕೆ ಕಡಿಯಲಿಲ್ಲ? ನನ್ನ ತಲೆಯನ್ನು ಕಡಿಯುವುದಕ್ಕಾಗಿ ಮುಂದಾದ್ರು. ಆ ಸಂದರ್ಭದಲ್ಲಿ ಅನಾಥ ರಕ್ಷಕ ಎಂಬುದಾಗಿ ಬೇಡಿಕೊಂಡೆ. ಆ ಕಟುಕರು ಅವರವರೇ ಹೊಡೆದು ಸತ್ತು ಹೋದ್ರು. ಅವರವರೇ ಸತ್ತ? ಹೌದು, ಇಬ್ಬರು ಸತ್ತರ? ಇಬ್ಬರು ಸತ್ತೇ ಹೋದ್ರು. ಹಾಗಾದರೆ ನಿನಗೆ ಮರಣ ಇಲ್ಲ, ನೀನು ಸಾಯುವುದಿಲ್ಲ. ನಿನ್ನನ್ನು ಸಾಯುವುದಕ್ಕೆ ನಿನ್ನ ದೇವ ಬಿಡುವುದಿಲ್ಲ. ಏನು ಮಾಡುತ್ತಾನೆ ನಾನು ನೋಡ್ತೇನೆ. ಇವನನ್ನು ಸೆಳೆಕೊಂಡು ಹೋಗಿ ಪರ್ವತದ ತುದಿಯಿಂದ ಪ್ರಪಾತಕ್ಕೆ ದೋಣಿ. ಪ್ರಹ್ಲಾದ ಜನಕ, ನಮ್ಮವರು ಕರ್ಕೊಂಡು ಹೋಗಲಿಲ್ಲ. ಹೋಗಿದ್ದಾರೆ. ಪರ್ವತದ ಎತ್ತರದಿಂದ ಪ್ರಪಾತಕ್ಕೆ ದೂಡುವುದಕ್ಕೆ ಹೇಳಿ. ದೂಡಿದರೆ ಪ್ರಪಾತಕ್ಕೆ ನನ್ನನ್ನು ದೂಡೋದಕ್ಕೆ ಮುಂದಾದ್ರು. ಏನಾಯ್ತು? ಆ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ. ಸಾಗರದ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ನೀರಿಗೆ ದೂಡಿ ಹಾಕುವುದಕ್ಕೆ ಹೇಳಿದೆ. ಹಾಕಿದ್ರ? ಆ ಕಾರ್ಯವನ್ನು ಅವರು ಮಾಡಿದ್ರು. ಶಯನ ಬಂದು ನನ್ನನ್ನು ಕಾಪಾಡಿದ. ಘಟ್ಟ ಸರ್ಪದಿಂದ ಕಚ್ಚಿಸುವುದಕ್ಕೆ ಹೇಳಿದೆ. ಸರ್ಪಗಳು ಕಚ್ಚಿರಲಿ. ಸರ್ಪಗಳು ಕಚ್ಚುವುದಕ್ಕಾಗಿ ಮುಂದಾದವು. ಆ ಸಂದರ್ಭದಲ್ಲಿ ನಾಗಶಯನ ಬಂದು ನನ್ನನ್ನು ಕಾಪಾಡಿದ. ಸರ್ಪದಲ್ಲಿರುವಂತಹ ವಿಷದಿಂದ ಹೆಚ್ಚಾಗಿ ನಿನ್ನ ಶರೀರದಲ್ಲಿದೆ. ನಿನಗೆ ಕಚ್ಚಿದ್ರು ಸರ್ಪವೇ ಸತ್ತು ಹೋಗಿ. ನನಗೆ ಗೊತ್ತಾಗುತ್ತದೆ. ಮದ ತುಂಬಿದ ನಿನ್ನನ್ನು ತುಳಿಸುವುದಕ್ಕೆ ತುಳಿಸಿ. ಮದ ತುಂಬಿದ ಆನೆಗಳು ನನ್ನನ್ನು ತುಳಿಯುವುದಕ್ಕೆ ಮುಂದಾದವಪ್ಪ. ಗಜೇಂದ್ರ ವರದ ಬಂದು ನನ್ನನ್ನು ಕಾಪಾಡಿದ. ಆದರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ನಿನ್ನನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ. ಏನು ಮಾಡೋಣ? ಏನು ಮಾಡೋಣ? ಏನು ಮಾಡೋಣ? ಮುಳ್ಳನ್ನು ತೆಗೆಯಬೇಕಿದ್ರೆ ಮುಳ್ಳೇ ಆಗಬೇಕು. ಕೊಡಲಿಯಿಂದ ತೆಗೆಯುವುದಕ್ಕಾಗುವುದಿಲ್ಲ. ನಾನು ಉಪಯೋಗ ಮಾಡಿದ್ದು ಕೊಡಲಿ. ಕಾಲಿಗೆ ತಾಗಿದ ಮುಳ್ಳನ್ನು ತೆಗಿಲಿಕ್ಕಾಗ್ತದೆ. ಮುಳ್ಳವೇ ಯಾರಲ್ಲಿ? ಮೀರಿದ ನುಡಿಯ ಕುಮಾರ
ಕಯಾದು ಕಯಾದು ಕಯಾದು. ಈ ನಾಲಿಗೆಯಿಂದ ಏನೆಂದು ಹೇಳಲಿ? ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಬಿಟ್ಟಿದ್ದೇನೆ. ಏನಾಯ್ತು ಪ್ರಭುವೇ? ನಾವು ಯಾರ ಮೇಲೆ ಪ್ರೀತಿಯನ್ನಿರಿಸಿದ್ದೆವು, ಯಾವಾತನನ್ನು ನೋಡುವುದಕ್ಕೆ ಹಾತೊರೆಯುತ್ತಿದ್ದೆವು, ಅಂತಹ ನಮ್ಮ ಮಗ ಗುರುಮಠವನ್ನು ಸೇರಿದ. ಹೌದು, ಅಸಂಬದ್ಧವನ್ನೇ ತಲೆಯಲ್ಲಿ ತುಂಬಿಸಿಕೊಂಡು ಬಂದ. ಏನು ಹೇಳಿದ್ರೆ ಕೇಳಲಿಲ್ಲ. ನನ್ನ ಮಾತನ್ನು ಧಿಕ್ಕರಿಸಿ ನನಗೆ ವಿರೋಧವಾದಂತಹ ಮಾತನ್ನೇ ಆಡುತ್ತಾ ಇದ್ದಾನೆ. ನನ್ನ ಮಾತನ್ನು ಕೇಳುವುದಿಲ್ಲ ಅಂದರೆ ಸಣ್ಣವ, ಹಾಗಾದ್ರೆ ನಾನು ಅಪ್ಪನ ಸಣ್ಣವ, ನಾನು ತಿದ್ದಿ ಹೇಳುತ್ತೇನೆ. ತಂದೆಯ ಮಾತನ್ನು ಕೇಳದಿದ್ರೂ ತೊಂದರೆ ಇಲ್ಲ, ತಾಯಿಯ ಮಾತನ್ನು ಮಕ್ಕಳು ಕೇಳುತ್ತಾರಂತೆ. ಯಾಕೆ? ಹೊತ್ತು ಹೆತ್ತು ಸಾಕಿದಂತಹ ಜನನಿ. ತಂದೆಯ ಪರಿಚಯ ಆಗುವುದು ಮತ್ತೆ ತಾಯಿಯ ಪರಿಚಯ ಮೊದಲೇ ಆಗುತ್ತದೆ ಅಂತೆ. ಅಂತಹ ಮಗ ನಿನ್ನ ಮಾತನ್ನು ಕೇಳಿಯಾನೋ ಏನೋ ಆದರೆ ಈಗ ಏನಿದು ಹೇಗೆ ಕಾಣ್ತದೆ? ಅದು ಹಾಲಲ್ಲ, ಹಗದಿ ಬಣ್ಣ, ಹಾಲಾಹಲ. ಶಿವನೇ, ಯಾರಿಗೆ? ನನಗಾಗಿಯೇ. ಯಾಕೆ? ಪಡೆದ ತಪ್ಪಿಗೆ. ಯಾರೋ ಮಾಡಿದ ಅನ್ಯಾಯಕ್ಕೆ ನಿನಗೆ ಯಾಕೆ ವಿಷಯ ಕೊಡಬೇಕು? ಮತ್ತೆ ಯಾರಿಗಾಗಿ ಪ್ರಭುವೇ? ಒಂದು ಆಲೋಚನೆ ಮಾಡು. ಏನು? ಪತಿವ್ರತ ಶಿರೋಮಣಿ ನೀನು, ಮದುವೆಯಾಗಿ ಕೆಲವು ಸಮಯವೇ ಕಳೆದು ಹೋಯ್ತು. ಹೌದು. ನನ್ನ ಜೊತೆಯಲ್ಲಿದ್ದವರು ನನ್ನ ಮಾತನ್ನು ಇಷ್ಟರವರೆಗೆ ಮೀರಿದವಳೇ ಅಲ್ಲ. ಇಲ್ಲ, ನನ್ನ ಸೇವೆಯನ್ನು ಮಾಡುವುದಕ್ಕೆ ಹಾತುರಿಯುತ್ತಾ ಅವಸರವಾಗಿ ಬರುವವರು. ನನ್ನ ಕರ್ತವ್ಯ. ಆ ಕರ್ತವ್ಯ ಪ್ರಜ್ಞೆ ಉಂಟಲ್ಲ ನಿನ್ನಲ್ಲಿ. ಹೌದು, ಅದುವೇ ನನಗೆ ಬೇಕಾದ. ಏನಾಗಬೇಕು ಹೇಳಿ? ಒಂದು ತೀರ್ಮಾನವನ್ನು ಮಾಡಬೇಕು. ಏನು? ಹೆತ್ತ ಹೂವೆಯ ಕರುಳು ಅದು ಯಾವತ್ತೂ ಕೂಡ ಮಗನನ್ನು ಬಿಟ್ಟುಕೊಡುವುದಿಲ್ಲ. ಸಹಜ, ಸ್ವಾಭಾವಿಕ. ಪತಿವ್ರತೆಯವರು ಗಂಡನನ್ನು ಬಿಟ್ಟುಕೊಡುವುದಿಲ್ಲ. ಅವರಿಗದು ಆದ್ಯ ಕರ್ತವ್ಯ. ಹೌದಲ್ಲ? ನಿನಗೆ ಮಗ ಬೇಕು ಅಲ್ಲ ಗಂಡ ಬೇಕು ಶಿವರೇ ಎಂಬಂತಹ ತೀರ್ಮಾನವನ್ನು ಮೊದಲು ಮಾಡು. ಆಮೇಲೆ ಆತನಿಗೆ ಬುದ್ಧಿ ಹೇಳು. ಹೇಳಿದ ಬಳಿಕ ಕೇಳಿದ್ರೆ ಕೇಳಿಯಾಲ್, ಕೇಳದಿದ್ರೆ ಏನಂತೆ? ಏನೂ ಮಾಡುವುದು ಬೇಡ. ಮತ್ತೆ ಒಂದು ವೇಳೆ ನಿನ್ನ ಮಾತನ್ನು ಕೂಡ ಧಿಕ್ಕರಿಸಿ ಮುಂದೆ ಬರುತ್ತಾನೆ ಅಂದರೆ ಈ ವಿಷವನ್ನು ಅವನಿಗೆ ಹೋದವನು ನನ್ನ ಶತ್ರುವೇನು ಅಲ್ಲವಲ್ಲ, ಕೈ ಹಿಡಿದ ಗಂಡ. ಶಿವನೇ, ನನ್ನನ್ನು ಬಳಿಗೆ ಕರೆದ ಸಮಯದಲ್ಲಿ ಓಡೋಡಿ ಬಂದು ಮುಂದೇನು ಅಂತ ಯೋಚಿಸುತ್ತಾ ನಿಂತಿದ್ದ ಕಾಲದಲ್ಲಿ ಹಾಡಿದ ಮಾತುಗಳೇನು? ಒಂದು ಮಗ ಇಲ್ಲ ನಿನ್ನ ಗಂಡ, ಆಯ್ಕೆ ನಿನ್ನದು ಕೈಯಾದು. ನನ್ನ ಮಾತು ಕೇಳಿದ ಮಗ ನನಗೆ ಬೇಡ, ಅವನನ್ನು ಒಳ್ಳೆ ವಿಷ ಉಣಿಸು, ಸಾಯಿಸು. ಪಡೆದ ತಂದೆ ಇಷ್ಟು ನಿಷ್ಕರುಣಿಯಾಗಬಹುದೇ? ಆದಾನು
ಹಡೆದವಳು ಇಷ್ಟು ಕಟುಕಿಯಾಗುವುದಕ್ಕುಂಟೆ? ಇಲ್ಲವಲ್ಲ. ಯಾವನನ್ನು ನವಮಾಸ ಪರ್ಯಂತ ನನ್ನೀ ಉದರದಲ್ಲಿ ಹೊತ್ತು ಆ ಬಳಿಕ ಹೆತ್ತೇನೋ ಲೋಕದ ಬೆಳಕನ್ನು ಕಾಣಿಸಿದೆನು. ಯಾವನಿಗೆ ನನ್ನೆದೆಯ ರಕ್ತವನ್ನೇ ಸ್ತನ್ಯಪಾನವನ್ನಾಗಿ ಉಣ್ಣಿಸಿದೆನು. ಯಾವನನ್ನು ನನ್ನೀ ಜಂಗೆಯಲ್ಲಿ ಪವಡಿಸಿದೆನು. ಯಾವನನ್ನು ಈ ತೋಳುಗಳಿಂದ ಬಂಧಿಸಿ ಎದೆಗಾಡಿಸಿಕೊಂಡೆನು. ಯಾವನ ನೆತ್ತಿಯನ್ನು ಆಗ್ರಾಣಿಸಿದಾಗ ತಾಯಿತನದ ಸೌಖ್ಯವನ್ನು ಉಂಡೇನು. ಆ ಮಗನಿಗೆ ನನ್ನ ಕೈಯಿಂದಲೇ ಹೇಗೆ ವಿಷ ಉಣಿಸಲಿ ಶಿವನೇ? ಇದಕ್ಕಿಂತಲೂ ಮರಣವೇ ಲೇಸು. ಇಲ್ಲ, ಏನಾದರೂ ಸರಿ, ಪ್ರಯತ್ನ ಪೂರ್ವಕವಾಗಿ ಮಗನನ್ನು ಕರೆದು ತಿಳಿ ಹೇಳುವುದಕ್ಕೆ ಯತ್ನಿಸ್ತೇನೆ. ಈ ದಾರಿ ನನಗೆ ಬೇಡ. ಕೇಳಿ ಆ ಬಳಿಕ ನಿನ್ನನ್ನು ಕರೆಸಿಕೊಂಡವಳಿದ್ದೇನೆ. ಕಣ್ಣೀರು ಉಸರ್ತದೆ ಮಗನೇ. ಸರಗಿನಿಂದ ಒರೆಸಿ ಮರೆಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟರು ನಿನ್ನೆ ಮುದ್ದು ಮುಖ ಮತ್ತೆ ಎಲ್ಲಿ ನನಗೆ ಕಾಣುವುದಕ್ಕೆ ಸಿಗುವುದಿಲ್ಲ ಅನ್ನುವ ಭಯ, ಆತಂಕ, ನಡುಕ ಕೂಡದು ಮಗನೇ. ಏನಮ್ಮ ಈ ಹಠ ಬಿಟ್ಟು ಬಿಡು. ಯಾಕೆ? ಈ ಛಲ ನಿನಗೆ ಬೇಡ. ತಂದೆ ಆಡಿದ ಹಾಗೆ ವ್ಯವಹರಿಸುವುದಕ್ಕೆ ಮುಂದಾಗು. ಯಾವನು ನಿನ್ನ ಭವಿತವ್ಯವನ್ನು ರೂಪಿಸುವುದಕ್ಕೆ ಮುಂದಡಿ ಇಟ್ಟಿದ್ದಾನೆಯೋ, ಯಾವನ ಕರುಣೆಯಿಂದ ಈ ಬಗೆಯ ಬದುಕು ನಿನಗೆ ದಕ್ಕಿದೆಯೋ, ಅವನ ಅನುಗ್ರಹ, ಅವನ ಪ್ರೀತಿ, ಅವನ ಕರುಣೆ ಅನ್ನುವುದು ನಿನ್ನ ಮೇಲೆ ಸದಾ ಸರ್ವದ ಇರಬೇಕಾಗ್ತದೆ ಮಗನೇ. ಹೀಗಿರುತ್ತ ಯಾವನನ್ನು ತನ್ನ ಬದ್ಧ ದ್ವೇಷಿ ಅನ್ನುವ ಹಾಗೆ ನಿನ್ನ ತಂದೆ ಸಾಧಿಸಿ ಸ್ಥಾಪಿಸಿದ್ದಾನೆಯೋ ಅಂತಹ ಹರಿನಾಮ ಸ್ಮರಣೆಯನ್ನ ಮಾಡದಿರು ಮಗನೇ. ಯಾಕಮ್ಮ? ನಮ್ಮ ಮಂದಿಗಳು ಇದನ್ನು ತಿಳಿದರು ಅಂತಾದ್ರೆ ಬೆಟ್ಟೆತ್ತಿ ನಗೆ ಮಾಡಿ ಯಾರು ನಿನ್ನನ್ನು ಕಂಡು ಬೈದುಕೊಂಡಾರು. ಅವನು ಪಡೆದ ಮಗ ಅವನಿಗೆ ವಿರೋಧವನ್ನು ಆಡುತ್ತಿದ್ದಾನೆ, ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಾನೆ. ಹೀಗೆ ಜರಿದರೆ ಆಡಿದರೆ ಅದು ನಿನ್ನ ತಂದೆ ತಾಯಿಗಳಿಗಾಗುವ ಅಪಮಾನ ಮಗನೇ. ಪ್ರೀತಿಯಿಂದ ನಿನ್ನನ್ನು ಸಾಕಿ ಬೆಳೆಸಿದ್ದೇನೆ. ನನ್ನ ತಾಯಿತನದ ಮೌಲ್ಯ ನಿನ್ನನ್ನು ಪಡೆದ ಕಾಲಕ್ಕೆ ಪೂರ್ಣವಾಯಿತು ಅಂತ ಭಾವಿಸಿದ್ದೇನೆ. ಆ ಸಲುಗೆಯಿಂದ, ಆ ಅಧಿಕಾರದಿಂದ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏನಮ್ಮ? ಹರಿನಾಮ ಸ್ಮರಣೆಯನ್ನ ಬಿಟ್ಟು ಬಿಡು ಮಗನೇ. ಮಾಡಲೇಬೇಕೆನ್ನುವ ಛಲ ನಿನಗಿರುವುದೇ ಹೌದು ಅಂತಾದ್ರೆ ನಿನಗೇನು ಲಾಭವೋ? ನಿನಗೇನು ಲಾಭ? ಅಮ್ಮ Love.
ಬೇಡ. ಹಿಂದಕ್ಕೆ ತಂದೆಯವರ ಮಾತನ್ನು ಕೇಳಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ನನ್ನ ತಂದೆಯವರು ನನ್ನನ್ನು ಹಲವು ಪ್ರಯತ್ನದಲ್ಲಿ ಕೊಲ್ಲುವುದಕ್ಕೆ ಮುಂದಾಗಿದ್ದಾರಮ್ಮ. ನಾನು ಬಲ್ಲೆ. ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರಂತೆ, ಕೆಟ್ಟ ತಾಯಿಯಂದಿರು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲ. ಅವರ ಮಾತನ್ನು ಕೇಳಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಕಟುಕರ ಕೈಗೆ ನನ್ನನ್ನು ಒಪ್ಪಿಸಿದ್ರಮ್ಮ. ಆ ಸಂದರ್ಭದಲ್ಲಿ ಅನಾಥ ರಕ್ಷಕ ನನ್ನನ್ನು ಬಂದು ಕಾಪಾಡಿದ. ವಿಷಪೂರಿತವಾದಂತಹ ಹಾವುಗಳಿಂದ ಕಚ್ಚಿಸುವುದಕ್ಕೆ ಮುಂದಾದ್ರು. ಆ ನಾಗಶಯನ ಬಂದು ನನ್ನನ್ನು ಕಾಪಾಡಿದ. ಅಮ್ಮ, ಈ ಎಳೆಯ ಮಗುವಿಗೆ ಇಂತಹ ಕಷ್ಟ ಸಲ್ಲದು ಎಂಬುದಾಗಿ ಈ ನಾಡಿನ ಪ್ರಜೆಗಳಾದರೂ ಬಂದಿದ್ದಾರಮ್ಮ. ಇಲ್ಲ ಇಲ್ಲ, ಯಾರು ಬರಲಿಲ್ಲ. ಅವರು ಬೇಡಮ್ಮ. ಹೆತ್ತ ತಾಯಿ ನೀನು, ನಿನಗಾದರೂ ಬರುವುದಕ್ಕೆ ಅವಕಾಶ ಇತ್ತೇ? ಇರಲಿಲ್ಲ ಮಗನೇ. ಇಲ್ಲಮ್ಮ. ಎಷ್ಟೇ ಕಷ್ಟ ಬಂದರೂ ಕೂಡ ಈ ಪ್ರಹ್ಲಾದನನ್ನು ರಕ್ಷಿಸುವುದಕ್ಕೆ ಆ ಶ್ರೀಮನ್ನಾರಾಯಣನು ಹೊರತು ಬೇರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಆದ ಕಾರಣ ಅವನ ನಾಮಸ್ಮರಣೆಯನ್ನು ನನಗೆ ಬಿಟ್ಟಿರುವುದಕ್ಕೆ ಆಗುವುದಿಲ್ಲಮ್ಮ, ಆಗುವುದಿಲ್ಲ. ನಾನೇಕೆ ನೊಂದುಕೊಳ್ಳಲಿ ಶಿವನೇ? ಅಂತಹ ಪ್ರಾಯದಲ್ಲಿ ನನ್ನ ಮಗ ಪ್ರಬುದ್ಧರಾಗಿ ವ್ಯವಹರಿಸುತ್ತಿದ್ದಾನೆ. ಅಮ್ಮ, ನನ್ನನ್ನು ರಕ್ಷಿಸಬೇಕಾದ ಹೊಣೆ ನಿನಗಿತ್ತು. ಆದರೂ ಬರುವ ಸ್ಥಿತಿ ನನಗಿರಲಿಲ್ಲ ಅಮ್ಮ. ನನ್ನ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ತನ್ನ ತಂದೆಯ ಕ್ರೌರ್ಯವನ್ನು ಒಪ್ಪಿಕೊಂಡು ಇನ್ನೂ ತನ್ನ ಬದುಕನ್ನು ಕಾಯುವುದಕ್ಕೆ ಹರಿಯಿದ್ದಾನೆ ಅನ್ನುವ ವಿಶ್ವಾಸವನ್ನು ಪ್ರಕಟಪಡಿಸುವ ಇವನ ಪ್ರಬುದ್ಧತೆಗೆ ಪ್ರಪಂಚದಲ್ಲಿ ಸರಿಸಾಟಿ ಉಂಟೆ? ಇಲ್ಲ. ಪಾಲ್ಗಡಲ ಮಧ್ಯದಲ್ಲಿ ಪಲ್ಕಿರಿದು ಪವಡಿಸುವ ಶ್ರೀಮನ್ನಾರಾಯಣ ಮಗನಾದ ಪ್ರಹ್ಲಾದನಿಗೆ ದರ್ಶನವನ್ನು ಇತ್ತಾನೆ. ಶಿವನೇ, ನನ್ನ ಮಗನಿಗೆ ಹರಿದರ್ಶನವಾಯಿತೆ. ಯಾವನ ಪುಣ್ಯ ಪಾದಗಳನ್ನು ಹೊಂದಬೇಕೆನ್ನುವ ಸದಾಭಿಲಾಷೆಯಿಂದ ರಸೆಯ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಯಾವ ಸ್ಥಿತಿಯನ್ನು, ಯಾವ ನಿಲಯವನ್ನು, ಯಾವ ಸನ್ನಿಧಾನವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದು ಮಗನಿಗೆ ರಕ್ಷಣೆಯನ್ನು ಒದಗಿಸ್ತಾರೆ ಅಂತಾದರೆ ನನ್ನ ಬದುಕು ಧನ್ಯವಾಯಿತು. ಇವನನ್ನು ಹೊತ್ತ ಗರ್ಭ ಪಾವನವಾಯಿತು. ಶೋಣಿತಾ ನಗರಿಯ ಮಣ್ಣಿನ ಕಣ ಕಣವು ಧನ್ಯವಾಯಿತು. ಶಿವನೇ, ಧನ್ಯವಾಯಿತು. ಹೌದಷ್ಟೇ, ಈ ಪೂರ್ವದಲ್ಲಿ ಧ್ರುವ ತನ್ನ ತಾಯಿಯನ್ನು ಹುಡುಕುತ್ತಲೇ 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 ಶ್ರೀಮನ್ನಾರಾಯಣನ ದರ್ಶನವನ್ನು ಸಂಪಾದಿಸಬೇಕೆನ್ನುವ ಸದಾಭಿಲಾಷೆಯಿಂದ ಕಾಡನ್ನು ಸೇರಿದ ವೇಳೆ ವರುಷಗಳ ಕಾಲ ತಪಸ್ಸನ್ನು ಆಚರಿಸಲಿಲ್ಲ. 6 ತಿಂಗಳು ಹರಿಯ ಕುರಿತಾದ ನಾಮ ಸ್ಮರಣೆಯನ್ನು ಬೋಧಿಸಿದವರು ಯಾರು? ನಾರದ ಮಹರ್ಷಿಗಳು. ಹೋ ನಮೋ ಭಗವತೆ ವಾಸುದೇವಾಯ. ತಪವೆತ್ತ ವನವೆತ್ತ ಆ ಸಣ್ಣ ಮಗುವಿಗೆ ಇದನ್ನು ಕಲಿಸಿಕೊಟ್ಟವರಾರು? ಆದರೂ
ಧ್ಯಾನಸ್ಥನಾಗಿ ಧ್ರುವ ಮಹಾಶಯ ನುತಿಸಿದ ಕಾಲಕ್ಕೆ ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದು ತನ್ನ ಜಂಕೆಯ ಮೇಲೇರಿಸಿ ಮಗುವನ್ನು ಎದೆಗಾಡಿಸಿಕೊಂಡರಂತೆ. ಈಗ ನನ್ನ ಮಗ ಪ್ರಹ್ಲಾದ ಸಾಕು, ಯುಗಕ್ಕೊಬ್ಬ ಇಂಥವನು ಹುಟ್ಟಿ ಬರಬೇಕು, ಕಾಲಕ್ಕನುಗುಣವಾಗಿ ಇಂಥವರು ಹುಟ್ಟಿ ಬರಬೇಕು. ದೈವಿಕ ನೆಲೆಯಲ್ಲಿ ವಿಶ್ವಾಸವನ್ನು ಏರಿಸುವುದಕ್ಕೆ ಹೆಚ್ಚಿಸುವುದಕ್ಕೆ ಇಂಥವರು ಹುಟ್ಟಿ ಬರಬೇಕು. ಅಂಥವರಿಗೆ ತಾಯ್ತನದ ಸೌಭಾಗ್ಯವನ್ನು ಒದಗಿಸಿಕೊಡುವ ಯೋಗ ನನಗೆ ಸಿಕ್ಕಿತಲ್ಲ ಶಿವನೇ. ಈ ಪೂರ್ವದಲ್ಲಿ ನಾರದ ಮಹರ್ಷಿಗಳು ಬಂದಾಡಿದ ಮಾತು ಸತ್ಯವಾಯಿತು. ನನ್ನವರು ಹರಿದ್ವೇಷವನ್ನು ಸಾಧಿಸುವುದಕ್ಕಾಗಿ ತನ್ನ ನಿಜ ನಿಲಯವನ್ನು ಬಿಟ್ಟು ಹೋದ ಕಾಲಕ್ಕೆ ಅವರ ಅನುಪಸ್ಥಿತಿಯನ್ನು ಗಮನಿಸಿದ ನಾರದರು ಬಂದಾಡಿದ ಮಾತು, ಮರಳಿ ಗಂಡನ ಕೂಡ ಏಕಾಂತವನ್ನು ಹೊಂದುವ ಸಮಯ ಕಯಾದು, ಹರಿನಾಮಸ್ಮರಣೆಯನ್ನು ಮಾಡು. ಪರಿಣಾಮ ಪ್ರಾಪ್ತಿ ಏನು ಅಂತ ಕೇಳಿದರೆ, ಕುಲದೀಪಕನಾದ ಹರಿಭಕ್ತನಾದ ಮಗನಿಗೆ ನೀನು ತಾಯಿ ಆಗ್ತಿ ಅಂತ ಆಡಿದರು. ತುಂಬು ಗರ್ಭಾವಸ್ಥೆಯಲ್ಲಿ ನಾನಿದ್ದ ವೇಳೆ ನನ್ನವರ ಮೇಲಿನ ಹಗೆಯನ್ನು ಸಾಧಿಸುವುದಕ್ಕೆ ಆ ಇಂದ್ರ ನನ್ನನ್ನು ಕತ್ತೊಯ್ದು ಇನ್ನು ಕೊರಳು ಕತ್ತರಿಸ್ತೇನೆ, ಮಗುವನ್ನು ಇಲ್ಲವಾಗಿಸ್ತೇನೆ ಅನ್ನುವ ಹಾಗೆ ಮುಂದಾದಾಗ ನಾರದರೇ ಬಂದು ಮಧ್ಯಸ್ಥಿಕೆಯನ್ನು ನಡೆಸಿ ನನ್ನ ಮಗನ ಪ್ರಾಣವನ್ನು ಉಳಿಸಿ ತಾನಿದ್ದ ಆಶ್ರಮದ ಕಡೆಗೆ ಕರೆದೊಯ್ದು ಗಂಗಾ ಕೂಲದಲ್ಲಿ ಹರಿನಾಮಸ್ಮರಣೆಯನ್ನು ಬೋಧಿಸಿದ್ರು. ಆ ಬಳಿಕ ತಾಯಿಯಾದೆ ಮಗನನ್ನು ಕೈಗೆತ್ತಿಕೊಂಡೇ ಬೆಳೆಯುತ್ತಿದ್ದ ಮಗನಿಗೆ ಹರಿನಾಮ ಸ್ಮರಣೆಯನ್ನು ಉಣಬಡಿಸಿದವರು ನಾರದರು. ಗಂಗೆಯ ನೀರು ಕುಡಿದು ಬೆಳೆದ ನಾಲಿಗೆ ಅದು. ಆ ನಾಲಿಗೆಯಲ್ಲಿ ಹರಿನಾಮ ಸ್ಮರಣೆ ಇಲ್ಲದೆ ಮತ್ತೇನು ಬಂದಿತು ಶಿವನೇ? ಹಾಗಾದರೆ ನಾನು ನೊಂದುಕೊಳ್ಳುವುದಕ್ಕಿಲ್ಲ. ಪ್ರಪಂಚದ ಯಾವ ಶಕ್ತಿಗಳು ಒಂದಾದರೂ ನನ್ನ ಮಗನ ಪ್ರಾಣವನ್ನು ಹರಿಸುವುದಕ್ಕೆ ಸಾಧ್ಯವಿಲ್ಲ. ಉಳಿಸುವುದಕ್ಕೆ ಹರಿ ಇರುವಾಗ ನಾನೇಕೆ ನೊಂದುಕೊಳ್ಳಲಿ? ಯೋಚಿಸಿದರೆ ಶ್ರೀ ಗೋವಿಂದನ ಅಡಿದಾವರೆಯ ಸೇವಕ ಇರಲಿ. ಎಲ್ಲವನ್ನು ಹರಿಯ ಪಾದ ಬುಡದಲ್ಲಿ ಒಪ್ಪಿಸಿ ನನ್ನ ಈ ಕರುಳ ಬಳ್ಳಿಯಲ್ಲಿ ಅರಳಿ ನಿಂತ ಪುಷ್ಪ ಬಾಡದರಲಿ ಅನ್ನೋ ವಿಶ್ವಾಸದೊಂದಿಗೆ ಗಂಡ ಒಪ್ಪಿಸಿಕೊಟ್ಟ ಕಾರ್ಯವನ್ನು ಪೂರೈಸ್ತೇನೆ. ಅಮ್ಮ ಹಸಿವಾಗ್ತದೆ ಅಮ್ಮ. ಅಪ್ಪ ಬರುವಾಗಲೇ ಕೊಟ್ಟು ಕಳಿಸಿದ್ದಾರೆ, ಮಗನಿಗೇ ಕೊಡು ಅಂತ ಆಡಿದ್ದಾರೆ. ಹೌದಾ? ತಗೋ. ಗಂಟು ಉರಿಯುವುದಿಲ್ವೇ? ಇಲ್ಲಮ್ಮ. ಇದೆ ಸುಡುವುದಿಲ್ವೇ? ಇಲ್ಲ. ಅದು ವಿಷ ಮಗನೇ. ಎಲ್ಲವನ್ನು ನಾನು ಕುಡಿದೆ. ಹಾಗಾದ್ರೆ ಹರಿಯ ದಯೆ, ಹರಿಯ ದಯೆ ಮಗನೇ. ಹೇಗೆ ಬಾ, ವಿಷವನ್ನು ಕುಡಿದು ಕೂಡ ನಿನ್ನ ಪ್ರಾಣ ಪಕ್ಷಿ ಹಾರಲಿಲ್ಲ. ಮದ್ದಾನೆಗಳಿಂದ ತುಡಿಸಿದರೂ ಬದುಕಿದೆ, ಪರ್ವತದಿಂದ ದೂಡಿದ್ರೂ ಬದುಕಿದೆ, ಕಟ ಸ್ವಲ್ಪ ಕಟ್ಟಿದ್ರು ವಿಷ ಪ್ರವೇಶ ಮಾಡಲಿಲ್ಲ. ಹಾಗಾದ್ರೆ ಇಂತಹ ಸಂಕಷ್ಟದಲ್ಲಿ ನೀನು ಬದುಕಬೇಕಿದ್ರೆ ಸಚರಾಚರ ತ್ರೈ ಜಗಕ್ಕೆ ಅನು ಮಹತ್ಪೂರ್ಣನಾಗಿರುವಂತಹ ಶ್ರೀವನಿತೆಯ ಅರಸನ ಬಲವೇ ಹೊರತು ಮತ್ತೊಬ್ಬನ ಬಲವಿಲ್ಲವಪ್ಪ. ಹೌದಾ? ಹೌದಾ?
ಮಟ್ಟಿಡು. ನೀನು ಹೇಳಿದಂತೆ ಕೇಳುವುದಕ್ಕೆ ನಾನು ನಿನ್ನ ಮಗ ಅಲ್ಲ, ನಿನ್ನ ಅಪ್ಪ. ಅದು ನಿನ್ನ ಜ್ಞಾಪಕದಲ್ಲಿ ಇರಲಿ. ಅಣುರೇಣು ತೃಣ ಕಾಷ್ಟದಲ್ಲಿ ಎಲ್ಲ ಅವ್ಯಕ್ತನಾಗಿ ಇದ್ದಾರೆಯೇ ನಿನ್ನ ಹರಿ. ಹಾಗಾದರೆ ನಾವು ಯಾವ ವಸ್ತುವನ್ನು ನೋಡುತ್ತೇವೋ ಆ ವಸ್ತುಗಳಲ್ಲಿ ಇರಬೇಕಲ್ಲ. ಆ ಹರಿಯನ್ನು ನನಗೂ ನೋಡ್ಬೇಕು. ನಿನ್ನ ಹರಿಯಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಎಲ್ಲೆಲ್ಲಿಯೂ ಇರುವಂತಹ ಆತನನ್ನು ನನಗೂ ನೋಡ್ಬೇಕು. ತೋರಿಸ್ತೇನೆ. ಎಲ್ಲೆಲ್ಲಿಯೂ ಅಂದ್ರೆ ಈ ಕಂಬದಲ್ಲಿರುವುದೇ, ಆ ಕಂಬದಲ್ಲೂ ಇದ್ದಾನೆ. ಅದು ಆ ಕಂಬದಲ್ಲಿಯೂ ಇದ್ದಾನೆ. ಇಲ್ಲಿಂದ ಅಲ್ಲಿಗೆ ಓಡಿದ್ನು. ಹೌದು, ಆಗ್ತಾನೆ ಹಾಗಾದ್ರೆ. ಅದು ಆ ಕಂಬದಲ್ಲಿದ್ದಾರೆ.
ವಿಷ್ಣುವಸು ಕೈಕಸಾದೇವಿಯರ ದಾಂಪತ್ಯ ಜೀವನದಲ್ಲಿ ಹುಟ್ಟಿಕೊಂಡವರು ನಾವು 4 ಮಂದಿ. ರಾವಣ, ಕುಂಭಶ್ರವಣ, ವಿಭೀಷಣ, ಒಬ್ಬಳು ತಂಗಿ ಶೂರ್ಪನಖಿ. ಹಾಗೆಯೇ ನಮ್ಮದಂತ ಲಂಕಾ ರಾಷ್ಟ್ರ ಸಾಮಾನ್ಯವಾದಂತಹ ಲಂಕಾ ರಾಷ್ಟ್ರವಾಗಿತ್ತು. ಅದನ್ನು ಸುವರ್ಣ ಲಂಕೆಯನ್ನಾಗಿ ಈ ರಾವಣೇಶ್ವರ ಮಾರ್ಪಡಿಸಿದ್ದಾನೆ. ಅಣ್ಣನ ಬಳಿ ಇದ್ದಂತಹ ಪುಷ್ಪಕ ವಿಮಾನವನ್ನು ತರಿಸಿ ನಾವೇ ವಶಪಡಿಸಿಕೊಂಡು ಲೋಕ ದಿಗ್ವಿಜಯನ್ನು ಕೈಗೊಂಡೆ. 3 ಲೋಕವನ್ನು ತನ್ನದಾಗಿಸಿಕೊಂಡೆ. ವಿರಾಜಮಾನನಾಗಿ ನಮ್ಮನ್ನೆಲ್ಲ ಜೊತೆ ಸೇರಿಸಿಕೊಂಡು ಲಂಕಾ ರಾಷ್ಟ್ರದಲ್ಲಿ ವೈಭವೋದಿತವಾಗಿ ಬೆಳೆಯುತ್ತಾ ಇದ್ದೇನೆ. ನನಗೂ ಸಂತೋಷ, ಪ್ರಜೆಗಳಿಗೂ ಸಂತೋಷದಾಯಕವಾಗಿದೆ. ಆದರೆ ಏನು ಮಾಡೋಣಯ್ಯ, ಕಾಲದೋಷವೋ ಕರ್ಮದೋಷವೋ ಎನ್ನುವ ಹಾಗೆ ಸೀತೆಯ ನೆವಣದಿಂದ ಆರಂಭವಾದಂತ ಯುದ್ಧ ಇಡೀ ಲಂಕಾ ರಾಷ್ಟ್ರವನ್ನೇ ಕರಕಲು ಮಾಡಿಬಿಟ್ಟಿತ್ತಲ್ಲ ಎನ್ನುವಂತ ಖೇದ ನನ್ನ ಮನಸ್ಸಿಗಾಗುತ್ತಾ ಇದೆ. ರಾಮ ಲಕ್ಷ್ಮಣನ ಯುದ್ಧಕ್ಕೆ ಬೇಕಾಗಿ ಅದೆಷ್ಟೋ ವೀರಾದಿ ಪಟುಪಟರನ್ನು ನಾನು ಕಳುಹಿಸಿಕೊಟ್ಟೆ. ಯಾರಿಂದಲೂ ಜಯವನ್ನು ಸಾಧಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಆದರೆ ಈ ಹೊತ್ತಿನಲ್ಲಿ ಯಾರನ್ನು ನಾನು ಎಬ್ಬಿಸಲಿ? ಆಲೋಚನೆ ಮಾಡಿದರೆ ಉಳಿದಿರುವಂತಹ ದಾರಿ ಒಂದೇ. ತಮ್ಮನಾದಂತ ಕುಂಭಶ್ರವಣ ನಿದ್ರಾಸಕ್ತನಾಗಿದ್ದಾನೆ. ಆತನನ್ನೇ ಎಬ್ಬಿಸಿ ಕಳುಹಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಯಾರಲ್ಲಿ ನಾಥ ನೀನು ನಾಥ ಹೌದು. ನಿನ್ನನ್ನು ಕರೆದಿದ್ದೇನೆ, ಹಾಗೆ ಇಲ್ಲಿಂದ. ಏ ಪಾಪಿ, ಎಲ್ಲಿಗೆ ಹೋಗುವುದೆಲ್ಲಿಗ? ಬಾರ ಇಲ್ಲಿ. ಮತ್ತೆ ಹೋಗುವಂತ ಹೇಳಿದ್ದು ಎಲ್ಲಿ ಅಂತ ನೀನು ಕೇಳಿದ್ಯಾ? ನೀನು ಬಂದದ್ದೇ ಅಪಶಕುನ. ಅದು ನೀನು ಒಂದು ದೊಡ್ಡ ಅಪಶಕುನ. ಮತ್ತೆಂತದ್ದು ಅಪಶಕುನ ಆಗ್ಲಿಕ್ಕೆ? ಹೋಗು. ತಮ್ಮನಾದಂತ ಕುಂಭಶ್ರವಣ ನಿದ್ರಾಸಕ್ತನಾಗಿದ್ದಾನೆ, ಶಯನ ಗೃಹದಲ್ಲಿದ್ದಾನೆ. ಹೋಗಿ ಆತನನ್ನು ಎಬ್ಬಿಸು. ಹೌದು, ನಾನು ಹೋಗುದಿಲ್ಲ. ಯಾಕೆ? ನಾನು ಓದಿ ಎಲ್ಲಿಯಾದ್ರೂ ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿದ್ದಾರೆ? ನಾನಿಲ್ವೇನೋ? ಆಗಲ್ಲ, ಅವರನ್ನು ನೋಡಿಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ನಾನಿದ್ದೇನೆ ಅಂತ ಹೇಳು. ನಿನ್ನನ್ನು ಕರೆದದ್ದು ಅವರನ್ನು ಎಬ್ಬಿಸುವುದಕ್ಕೆ. ಹೋಗಿ ಎಬ್ಬಿಸಿ. ಕುಂಬಣ್ಣ, 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 ನಡಿ
ಕೇಳಿಸಿಲ್ಲ. ನಾಗೆಂತ ಮನಸ್ಸೇ ಆಗಿದೆ. ಹೇಳುವುದಕ್ಕಾಗುದಿಲ್ಲ. ಹೇಳಿಲ್ಲ. ನಗರಿ ಉಂಟಲ್ಲ, ಅದನ್ನು ಬಾರಿಸು. ನಗರಿ ನಗರಿ ನಗರಿ. ಅದರಲ್ಲಿ ಹೊಡಿಗೆ ಬೀಸ. ಅದೇ ನೀವು ಗದದಂಡ. ಅಲ್ಲಿ ಅಲ್ಲ ತಪ್ಪಿದೆ ಅಲ್ಲ. ನಮ್ಮಲ್ಲಿ ಕಬ್ಬಿಣದ ಸಲಾಕೆ ಉಂಟಲ್ಲ, ಕಾಯಿಸಿ ಕಿವಿಗೆ ತುರುಕಿಸು. ಕಬ್ಬಿಣದ ಕಾಯಿ ಉಂಟಲ್ಲ ಇಲ್ಲಿ, ಇದನ್ನು ಯಾರು ಇಷ್ಟು ಕಾಯಿಸಿದ್ಯಾರು ಮಾರೆ? ವಾಸನೆಗೆ ತಲೆ ತಿರುಗಿ ಬೀಳ್ತದೆ. ಎಷ್ಟು ಸಮಯ ಆಯಿತು ಮಗರೇ ಕಡ್ಡಿ ಹಾಕದೆ ಕಿವಿಗೆ. ಒಳಗೆ ಇರುವುದ ತಿಂದೇ ಮಲಗುದು, ಇನ್ನು ಕಡ್ಡಿ ಹಾಕಲಿಕ್ಕೆ ಯಾವಾಗ ನಿಮ್ಗೆ ಸಂಕಟವ ನಿನಗೆ ಹೇಳಿದೆ. ಏನು ಸುಖ ಇಲ್ಲ. ಇಲ್ವೇನೋ? ಇಲ್ಲ. ಹೇಳುವುದಿಲ್ವ? ಹೇಳುದಿಲ್ಲ. ಮೆಣಸಿನ ಹುಡಿ ಮೂಗಿಗೆ ಹಾಕೋ. ಮೆಣಸಿನ ಹುಡಿಗೆ ಒಂದು ಮಾವಿನಕಾಯಿ ಉಂಟಾ? ಯಾಕೆ? ಉಪ್ಪಿನಕಾಯಿ ಮಾಡ್ಲಿಕ್ಕೆ. ಅಚ್ಚ ಬೊಚ್ಚಕ್ಕೆ ಅದು. ಏ ಸೀತಾ, ಮೆಣಸಿನ ಹುಡಿ ಹೇಳಿ. ಮೆಣಸಿನ ಹುಡಿ ಅಪ್ಪ, ಇದು ಬಾಟಿ ಮೆಣಸು, ಬಾಟಿ ಮೆಣಸು. ಮೆಣಸಿನ ಹುಡಿ ಆಗಲಿಲ್ಲ, ನಿಮ್ಮ ತಮ್ಮ ಹೇಳಲಿಲ್ಲ. ಆಗುದಿಲ್ಲ, ಹಾಕದಿಲ್ಲ. ಹೌದಾ?
ಒಮ್ಮೆಲೆ ಎಚ್ಚರಕ್ಕೆ ನೋಡ್ತಾ ಇದ್ದೇನೆ. ಸಿಕ್ಕಿದಂತ ಹೊರವನ್ನು ತಿಂದು ಮುಗಿಸಿದ್ದೇನೆ. ಆದರೂ ಎಷ್ಟು ನಾನು ತಿಂದರೂ ನನಗೆ ಸಾಕಾಗುತ್ತಿಲ್ಲ. ಕಾಣುತ್ತಿದೆ ಸಾಕಾಗುತ್ತಿಲ್ಲ. ಕಾಣುತ್ತಿರುವಂತ ಸರದಿಯ ನೀರನ್ನೆಲ್ಲ ಕುಡಿದು ಬಿಟ್ಟೆ. ಆಮೇಲೆ ಓಹೋ ಬೆಟ್ಟಗಳು ಎಲ್ಲ ತಿಂದಿದ್ದೇನೆ. ಮತ್ತೊಂದು ಕಡೆಯಲ್ಲಿ ನೋಡುವಾಗ ಮಾಂಸದ ರಾಶಿ ಕಾಣುತ್ತಾ ಇದೆ. ಆ ಮಾಂಸವನ್ನು ಜೋಡಿಸಿ ಎಲ್ಲ ತಿಂದು ಮುಗಿಸಿದ್ದೇನೆ. ಆದರೂ ನನಗೆ ಸಾಕಾಗು
ಯಾಕೆ? ಯಾಕೆ ಅಂತ ಹೇಳಿದ್ರೆ ಎಂತದವ ಅಲ್ವಾ? ಮತ್ತೆ? ನನಗೆ ಆಯಾಸ ಆಗಿದೆ. ಯಾಕೆ? ಅವರಿಗೆ ತಿನ್ನುವುದಕ್ಕೆ ಕೊಟ್ಟು ಕೊಟ್ಟು ಸಾಕಾಗಿದೆ ನನಗೆ. ತಿಂದು ತಿಂದು ಅವನಿಗೆ ಆಯಾಸ ಆಗ್ಬೇಕು, ಮತ್ತೆ ನಿನಗೆ ಯಾಕೆ ಆಯಾಸ? ನನಗೆ ಕೊಟ್ಟು ಕೊಟ್ಟು ಆಯಾಸ ಆಗಿದೆ. ಕೊಟ್ಟ ಆಯಾಸ? ಹೌದು. ಏನಾಯ್ತು ಈಗ? ಕೊಟ್ಟದಷ್ಟು ಕೊಟ್ಟಿದ್ದೇವೆ, ನಮ್ಮಲ್ಲಿ ಇದ್ದದಷ್ಟು ಯಾವುದು ಸಾಕಾಗಲಿಲ್ಲ. ಸಾಕಾಗುವುದಿಲ್ಲ. ನಮ್ಮ ಈ ಭಂಡಾರದಲ್ಲಿ ಇದ್ದದ್ದನ್ನು ಭಂಡಾರಿ ಪಾಕಶಾಲೆಯಲ್ಲಿ ಆ ಭಂಡಾರಿ ಎಲ್ಲ ಕೊಟ್ಟಾಗಿದೆ. ಪಾಕಶಾಲೆಯಲ್ಲಿ ಅದನ್ನೆಲ್ಲ ಕೊಟ್ಟಾಗಿದೆ. ಹೌದಾ? ನಮ್ಮ ಸೆರೆಯಲ್ಲಿ ಕೆಲವು ದಂಡಪಿಂಡಗಳಿದ್ದಾರಲ್ಲ, ಕೊಟ್ಟಿದ್ಯಾ? ಆ ದಂಡಪಿಂಡ ಅದನ್ನೆಲ್ಲ ಕೊಟ್ಟಾಗಿದೆ. ಗೊತ್ತಾಯ್ತಾ? ಆದ್ರೂ ಹಸುವನ್ನು ನೀಗಿಸುವುದಕ್ಕಾಗುವ ನೋಡಿ ನೋಡಿ ಎಲ್ಲ ನಮ್ಮ ಬೀದಿ ಬೀದಿ ತಿರುಗಿ ಹಿಡಿದು ಹಿಡಿದು ಸರಿ 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 ಎಷ್ಟು ಜನ ಇದ್ರ ಆಗ ಈಗ ನೋಡಿ ಇದ್ದಾರ ಎಲ್ಲ ತಿಂದಾಗಿದೆ. ಈಗ ಆತರ ಹಸುವನ್ನು ನೀಗಿಸಬೇಕಲ್ಲ. ಹೌದು. ಗುರುಗಳೇ ಅಣ್ಣ, ನಾನೊಂದು ಅರ್ಥ ಮಾಡಿಕೊಂಡಿದ್ದೇನೆ. ಕಾಲ ಕಾಲಕ್ಕೆ ಕೊಡುವಂತ ಕಪ್ಪವನ್ನು ನಮ್ಮವರು ಸಲ್ಲಿಸಲಿಲ್ಲವೇ? ಅಲ್ಲ, ನಮ್ಮ ಉಯಿರಿಗಳಾದ ದೇವತೆಗಳು ನಿನ್ನ ಸೇವೆಯನ್ನು ಮಾಡುವುದಿಲ್ಲವೇ? ಹಾಗಾಗಿ ನನ್ನನ್ನು ಎಬ್ಬಿಸಬೇಕಾದ್ರೆ ಕಾರಣ ಏನು ಎಂದು ಹೇಳಿದ್ರೆ ಸಾಕಣ್ಣ, ನಾನು ನೆರವೇರಿಸಿಕೊಡ್ತೇನೆ. ಆಕೆಯ ಮದುವೆಯನ್ನು ಮಾಡಿ ಸುಖ ದಾಂಪತ್ಯದ ಜೀವನವನ್ನು ನಡೆಸಲಿ ಎನ್ನುವ ಹಾಗೆ ನಾನು ಆಸೆ ಪಟ್ಟರೆ ನಡೆದಂತಹ ಘಟನೆಯೇ ಬೇರೆಯಾಗಿ ಹೋಯಿತಲ್ಲ. ಕಾಲದೋಷವೋ ಕರ್ಮದೋಷವೋ ನನಗೆ ಗೊತ್ತಿಲ್ಲ. ಕಾರಣಾಂತರದಿಂದ ಆ ವಿದ್ಯುತ್ ಜುಹು ನನ್ನ ಕತ್ತಿಯಿಂದಲೇ ಹತರಾಗಿ ಹೋದನಲ್ಲ. ಗಂಡನನ್ನು ಕಳೆದುಕೊಂಡಂತಹ ನಮ್ಮ ತಂಗಿ ಶೂರ್ಪಣಕಿ ನನ್ನಲ್ಲಿ ಬಂದು ದುಃಖವನ್ನು ತೋಡಿಕೊಂಡಳು. ದುಃಖವನ್ನು ಸಹಿಸುವುದಕ್ಕೆ ಅಸಾಧ್ಯನಾದಂತಹ ನಾನು ಆಕೆಯನ್ನು ವಿಹಾರಕ್ಕಾಗಿ ಜಲಸ್ಥಾನ ಪ್ರದೇಶಕ್ಕೆ ಕಳುಹಿಸಿದೆ. 14,000 ವೀರ ಯೋಧರನ್ನು ಕರಾದೋಷನ ತ್ರಿಶರನ್ನು ಆಕೆಯ ರಕ್ಷಣೆಗಾಗಿ ನಾನು ನೇಮಿಸಿದೆ. ಹಾಗೆ ತಿರುಗಾಟ ಮಾಡುತ್ತಿರುವಂತಹ ಸಂದರ್ಭ ಪಂಚವಟಿ ಪ್ರದೇಶದಲ್ಲಿ ದಶರಥನ ಮಕ್ಕಳಾದಂತಹ ರಾಮ ಲಕ್ಷ್ಮಣರು ಸೀತಾ ಸಮೇತರಾಗಿ ಅಲ್ಲಿ ವಾಸ ಮಾಡುತ್ತಾ ಇದ್ದರಂತೆ. ರಾಮನ ಮಡದಿಯಾದಂತಹ ಸೀತೆಯನ್ನು ಕಂಡಾಕ್ಷಣವೇ ಆ ನನ್ನ ಶೂರ್ಪಣಕಿ ಆಕೆಯನ್ನು ಅಣ್ಣ ಕುಂಭಸ್ಥ ರಾವಣೇಶ್ವರನಿಗೆ ಮದುವೆಯನ್ನು ಮಾಡಿಸಬೇಕು ಎನ್ನುವ ಹಾಗೆ ಆಸೆ ಪಟ್ಟು ಆಕೆಯನ್ನು ಬರಹೇಳಿದವಂತೆ. ಬಾರದೆ ಇರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಬಲಾತ್ಕಾರವಾಗಿ ತರುವುದಕ್ಕೆ ಮನ ಮಾಡಿದಳಂತೆ. ಆ ಹೊತ್ತಿನಲ್ಲಿಯೇ ರಾಮ ಲಕ್ಷ್ಮಣರು ಬಂದು ನನ್ನ ತಂಗಿಯ ಕಿವಮೂಗನ್ನು ಬಂಧಿಸಿದರು. ತಮ್ಮ ತಂಗಿಗಾದಂತಹ ಅಪಮಾನಕ್ಕೆ ಸೇಡನ್ನು ತೀರಿಸಬೇಕೆನ್ನುವ ಹಾಗೆ ತೀರ್ಮಾನಿಸಿದೆ. ಮಾವ ಮಾರೀಚನಲ್ಲಿ ಸಹಾಯವನ್ನು ಯಾಚಿಸಿದೆ. ರಾಮನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿ ತಂದು ಲಂಕೆಯಲ್ಲಿ ಇರಿಸಬೇಕು ಎನ್ನುವ ಹಾಗೆ ಕೇಳಿಕೊಂಡಾಗ ಮಾವ ಮಾರೀಚ ಒಪ್ಪಲಿಲ್ಲ. ಕೈಯಲ್ಲಿದ್ದಂತಹ ಕರವಾಲ ಚಂದ್ರಹಾಸವನ್ನು ಎತ್ತಿ ಎನ್ನುವಷ್ಟರಲ್ಲಿ ಒಪ್ಪಿಕೊಂಡ ಮಾವ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ತಂದು ಲಂಕೆಯ ಅಶೋಕವನದಲ್ಲಿ ಇರಿಸಿದ್ದೇನೆ. ಇದನ್ನು ತಿಳಿದುಕೊಂಡಂತಹ ರಾಮ ಲಕ್ಷ್ಮಣರು ಕಪಿ ಸೇನೆಯನ್ನು ನೆರಹಿಕೊಂಡು ಕಲ್ಮರಗಳ ಸೇತುವೆಯನ್ನು ಸಮುದ್ರಕ್ಕೆ ಬಡಿದು ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಿದರು. ಅಂಗದನನ್ನು ಸಂಧಾನಕ್ಕಾಗಿ ಕಳುಹಿಸಿದ. ಸಂಧಾನವನ್ನು ಧಿಕ್ಕರಿಸಿದೆ. ಯುದ್ಧವೇ ಸಿದ್ಧ ಎನ್ನುವಂತ ನಿರ್ಣಯಕ್ಕೆ ಮುಂದಾದೆ. ಹಾಗೆ ಯುದ್ಧ ನಡೆಯುತ್ತಾ ಇದೆ. ವೀರಾದಿ ಪಟುಪಟರನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟೆ. ಎಲ್ಲರೂ ಹತರಾಗಿ ಹೋಗಿದ್ದಾರೆ. ತಮ್ಮ ಈ ಹೊತ್ತಿನಲ್ಲಿ ನಿನ್ನನ್ನು ಯಾಕೆ ನಾನು ಎಬ್ಬಿಸಿದ್ದೇನೆ. ಹಾಗೂ ರಾಮ ಲಕ್ಷ್ಮಣರನ್ನು ಕೆಳಗೆ ಅಪ್ಪಿಗಳನ್ನು ನಿರ್ನಾಮ ಮಾಡಿ ಲಂಕೆಯನ್ನು ಕಾಪಾಡುವಂತ ಹೊಣೆ ನಿನಗಿದೆ. ಒಂದೆರಡು ಮಾತನಾಡುವುದಕ್ಕೆ ಯಾಕೆಂದ್ರೆ ನಾನು ಬರುವಾಗಲೇ ಎಲ್ಲಾ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಬಂದಿದ್ದೇನೆ.
ತಂಗಿಗೆ ಆದಂತ ಅಪಮಾನವನ್ನು ತಡೆಯುವುದಕ್ಕಾಗಿ ಸೀತೆಯನ್ನು ತಂದು ಅಶೋಕವನದಲ್ಲಿರಿಸಿ ಆಮೇಲೆ ಯುದ್ಧವು ಪ್ರಾರಂಭವಾಗಿದೆ. ಯುದ್ಧದಲ್ಲಿ ಎಲ್ಲರೂ ಹತರಾಗಿದ್ದಾರೆ. ಹಾಗಾದರೆ ಇಂದು ನನ್ನನ್ನು ಎಬ್ಬಿಸಬೇಕಾದರೆ ಯುದ್ಧವನ್ನು ಮಾಡಬೇಕು, ಅವರನ್ನು ಜಯಿಸಬೇಕೆಂಬ ಉದ್ದೇಶದಿಂದ ನೀನು ನನ್ನನ್ನು ಎಬ್ಬಿಸಿದಿ. ಖಂಡಿತ ಅಣ್ಣ, ಆ ಬಂದಂತ ರಾಮ ಲಕ್ಷ್ಮಣರು ಹಾಗೆ ಸೀತೆ ಆ ಮೇಲೆ ಕಪಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಿ. ಆ ರಾಮ ಲಕ್ಷ್ಮಣರು ಯಾರಂತ ಸರಿಯಾಗಿ ಯೋಚನೆ ಮಾಡಿದ್ಯಾ? ಅಣ್ಣ, ವೈಕುಂಠವಾಸಿಯಾದ ಶ್ರೀಹರಿಯನ್ ಆ ರಾಮನ ಆಗಿದ್ದಾನೆ. ಆಮೇಲೆ ಆದಿಶೇಷನೇ ಲಕ್ಷ್ಮಣನೇ ಆಗಿದ್ದಾನೆ. ಲಕ್ಷ್ಮೀ ದೇವಿಯ ಸೀತೆಯಾಗಿದ್ದಾನೆ. ಆಮೇಲೆ ಅವರ ಸೇವಕರಾಗಿ ಅದೆಷ್ಟೋ ಮಂದಿ ಕಪಿಗಳಿದ್ದಾರೆ. ಅವರು ಕಪಿಗಳಲ್ಲಣ್ಣ, ಇಂದ್ರಾದಿ ದೇವತೆಗಳು ಈತನ ಚರಣ ಸೇವೆಯನ್ನು ಮಾಡುವುದಕ್ಕಾಗಿ ಮುಂದರಿತಾ ಇದ್ದಾರೆ. ಹಾಗಾಗಿ ಅಣ್ಣ, ನಿನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಸೀತೆಯನ್ನು ತರುವ ಮೊದಲು ಅದೆಷ್ಟೋ ನೀತಿ ಮಾತುಗಳನ್ನು ತಾಯಿ ಹೇಳಿದ್ರು. ತಾಯಿಯ ಮಾತನ್ನು ಕೇಳಲಿಲ್ಲ. ಆಮೇಲೆ ತಮ್ಮನಾದ ವಿಭೀಷಣ ಕೆಲವು ನೀತಿಗಳನ್ನು ಹೇಳಿದ, ಅದನ್ನು ನೀನು ಲೆಕ್ಕಿಸಲಿಲ್ಲ. ಆಮೇಲೆ ನಿನ್ನ ಹೆಂಡತಿ ನನ್ನ ಹತ್ತಿಗೆ ಮಂಡೋದರಿ ಕೆಲವು ಮಾತುಗಳನ್ನು ಹೇಳಿದ್ರು, ಅದನ್ನು ನೀನು ಲೆಕ್ಕಿಸಲಿಲ್ಲ. ನಿನ್ನ ಸ್ವಾರ್ಥವನ್ನೇ ಬಯಸಿದ್ದೀನಿ. ಆದ್ದರಿಂದ ನಮ್ಮ ರಕ್ಕಸರ ಕುಲ ಇನ್ನು ಉಳಿಯಬೇಕಾದ್ರೆ ಒಂದೇ ಒಂದು ದಾರಿಯನ್ನ ಅಣ್ಣ, ತಂದಂತ ಸೀತೆಯನ್ನು ಮರಳಿ ಒಪ್ಪಿಸಿ ನಿತ್ಯ ಸರಿಯಾಗಿ ನಿನ್ನನ್ನು ಬಿಡ್ಲಿಲ್ಲ. ಮಾನ್ಯವಂತರಿಗೆ, ಮೌಲ್ಯವಂತರಿಗೆ ಇದು ಎನ್ನುವಂತ ಪ್ರಶ್ನೆ ಮೂಡುತ್ತಾ ಇದೆ. ನಿನಗೆ ಸಾಮರ್ಥ್ಯ ಉಂಟು, ಧೈರ್ಯ ಉಂಟು ರಾಮರತ್ನನ್ನು ಹೋರಾಟ ಮಾಡುವುದಕ್ಕಾಗಿ ಮುಂದುವರಿ. ಇಲ್ಲ ಮಾತನ್ನು ಹೇಳುತ್ತಾ ಇದ್ದಿ. ರಣ ಹೇಳಿ ಗಂಡಾಗಿ ಹುಟ್ಟಿದ್ದೇವೆ, ಗಂಡಾಗಿ ಬೆಳೆದಿದ್ದೇವೆ, ಗಂಡಾಗಿ ಕಾರ್ಯ ಸಾಧನೆಯನ್ನು ಇಷ್ಟರವರೆಗೆ ನಾವು ಮಾಡಿಬಿಟ್ಟಿದ್ದೇವೆ. ಆದರೂ ರಣ ಹೇಳಿ ಅಂತ ಹೇಳಬೇಡ. ಆದ್ದರಿಂದ ಯೋಚನೆ ಮಾಡಬೇಡ. ಪೂರ್ಣಾಣಿಕೆ ಆಜ್ಞೆ, ನಾನು ಹೋಗ್ತೇನೆ. ತಮ್ಮ ಒಬ್ಬಂಟಿಯಾಗಿ ನನ್ನನ್ನು ಕಲಿಸುವುದಿಲ್ಲ, ಸೇನೆಯನ್ನು ಕಲಿಸಿಕೊಟ್ಟೇನೆ. ಇದು ವಿಶೇಷವಾದಂತಹ ಗದಾದಂಡವು ನಿನ್ನ ಕೈಗೆ ಇಡ್ತಾ ಇದ್ದೇನೆ. ಹಾಗೆ ಜಯ ಬಂದವ ರಾಮನೆಂದರೆ ನೀನೆಯ? ಪಂಚ
ಪ್ರದೇಶದಲ್ಲಿ ನೆಲೆಯಾಗಿ ಆದಷ್ಟು ನಮ್ಮ ರಕ್ಕಸರನ್ನೆಲ್ಲ ಸಂಹಾರ ಮಾಡುತ್ತಾ ಮುಂದುವರಿತಾ ಇದ್ದಿ. ನಿನ್ನ ಕಣ್ಣು ಮುಂದೆ ಬಂದವ ಸಾಮಾನ್ಯದವಳ ರಾವಣೇಶ್ವರನ ತಮ್ಮ ಕುಂಭಕರ್ಣನೇ ನಾನೇ. ನಿಮ್ಮದಾದಂತಹ ಕಾರ್ಯವನ್ನು ಸಾಧಿಸಿಕೊಳ್ಳುವವರು. ಆದರೆ ಸುರರಿಗೆ ನಾವು ಯಾವತ್ತೂ ಹೆದರುವವರಲ್ಲ. ಅವರಿಗೆ ಹೆದರಿ ಜೀವನವನ್ನು ನಡೆಸುವವರು. ಯಾಗ ಯಜನಾದಿಗಳನ್ನು ನಡೆಸುತ್ತಾ ಹವಿಸ್ಸನ್ನಿತ್ತು ಕಾಲ ಕಾಲಕ್ಕೆ ಮಳೆ ಬೆಳೆಯಾಗುವಂತೆ ಪೋಷಿಸಿಕೊಂಡು ಬರುವವರು. ಈ ಸಮಯದಲ್ಲಿ ಅಣ್ಣನ ಪಕ್ಷವನ್ನು ವಹಿಸಿಕೊಂಡು ಬಂದೇ ಅಲ್ಲ. ಆತ ತಾಯಿ ಎನಿಸಿದಂತಹ ನಿನ್ನ ಅಣ್ಣನ ಪಕ್ಷವನ್ನು ಬಿಟ್ಟು ಶರಣಾಗತನಾದ ಅಂತಾದ್ರೆ ಬದುಕುವುದಕ್ಕೆ ನಿನ್ನ ಜೊತೆಯಲ್ಲಿ ಇದ್ದಾನೆ. ಆಗಾಗ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ನೋಡು, ಧನುಜರು ಮಾಯಾವಿಗಳು ಅಣಿಮಾದ್ಯಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಯಾವಾಗ ಯಾವ ರೂಪದಲ್ಲಿ ನಿನ್ನಲ್ಲಿ ಯುದ್ಧವನ್ನು ಮಾಡಬೇಕಾ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆದ್ದರಿಂದ ನನ್ನ ಪರಾಕ್ರಮ ಏನೆಂದು ತೋರಿಸಿ ಬರ್ತೇನೆ. ಆದರೂ ಮತ್ತೆ ಮುಂದುವರಿಯುತ್ತಿಂದ ಎಂದಾಗ ನಿನ್ನದು ಪ್ರಮಾದ ಅಲ್ಲ, ನಿನ್ನದು ಅಪರಾಧ. ಅಪರಾಧಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಸನ್ನದ್ಧರಾಗಿದ್ದೇನೆ.
ಸೋಲಿಸುವೆ ಎಂದುಕೊಂಡೆಯ ಖಂಡಿತ. ಈ ಹಿಂದೆ ನಾವು ಅದೆಷ್ಟೋ ಬಾರಿ ಯುದ್ಧವನ್ನು ಮಾಡಿದವರು, ಅದರಲ್ಲಿ ಸೋಲನ್ನೇ ಕಂಡವರು. ಈಗ ಕೇಳ್ತಾ ಇದ್ದೇನೆ, ಮಾಯವೋ ಮಂತ್ರವೋ ಮಾಟವೋ ಮಾನವೋ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಹೊತ್ತಿನಲ್ಲಿ ಯಾವ ರೂಪವನ್ನು ಬೇಕಾದರೂ ತಾಳಿ ನಿಮ್ಮಲ್ಲಿ ಯುದ್ಧವನ್ನು ಮಾಡಬಹುದು. ಹಾಗೆಂದು ಸಾಮಾನ್ಯದವರಲ್ಲ ಈ ರಾವಣೇಶ್ವರ. ಲೋಕ ರಾವಣ ಅಂತ ರಾವಣ ರಾಮಣ ಶಿವಂತೆ. ಅಹಂಕಾರದಿಂದ ವರ್ತಿಸುವಂತಹ ನಿನ್ನ ಅಹಂಕಾರವನ್ನು ನಿಲ್ಲಿಸು. ರಾಮ ಏನು ಅನ್ನುವುದನ್ನು ತೋರಿಸಿಕೊಡ್ತೇನೆ. ಸೂರ್ಯವಂಶದಲ್ಲಿ ಹುಟ್ಟಿಕೊಂಡವ ಆತ ನಮ್ಮ ಗುರುಗಳಾಗಿದ್ದ. ಅಂಥ ಗುರುವನ್ನೇ ಶಿರಚ್ಛೇದನ ಮಾಡಿದಂತಹ ಪ್ರಭಾವಿ ವ್ಯಕ್ತಿ ರಾವಣೇಶ್ವರ. ಅದೇ ರೀತಿಯಲ್ಲಿ ನಿನ್ನನ್ನು ಕೊಲ್ಲುವೆ.
ಕೊಂದು ಲಂಕೆ ಅಧಿಪತ್ಯವನ್ನು ನಿನಗೆ ವಹಿಸ್ತೇನೆ ಅಂತ ಆಗ ಆಡಿದಂತಹ ಮಾತು ಈಗ 2 ನಾಳಿಗೆದಾಯಿತು ಅನ್ನೋ ಹಾಗೆ ಅರ್ಥವಾಗುತ್ತಾ ಉಂಟು. ಹಾಗಾಗಿ ನೀನು ಇಲ್ಲಿ ನಿಲ್ಲುವುದಲ್ಲ, ಹೋಗಿ ಅಣ್ಣನ ಬಳಿಯಲ್ಲಿ ಕಾಲು ಹಿಡಿದು ಬೇಡ. ನಿಮ್ಮ ಹಿತವಚನಗಳನ್ನೇ ಕೇಳುತ್ತಾ ಬದುಕಬೇಕೆಂಬಂತಹ ಅಂಬಾದಿಂದ ನಿಮ್ಮ ಚರಣದಾಸರಾಗಿರುವಂತಹ ಈ ವಿಭೀಷಣ ನೀವು ಹೇಳಿದ ಮಾತನ್ನು ತಪ್ಪಿದಿರಿ ಎಂಬ ಹಾಗೆ ನೀವು ಯಾವತ್ತೂ ಕೂಡ ಹೇಳಬಾರದು ದೇವ. ನೀವು ಯಾರು, ನಿಮ್ಮ ಮಹಿಮೆ ಏನು ಎಂಬುದನ್ನು ಅರಿತವ ಈ ವಿಭೀಷಣ ಆತ ದುಷ್ಟನಿದ್ದಾನೆ, ಆತನನ್ನು ನಾವು ಸೇರುವುದಿಲ್ಲ. ಸತ್ತರು ಬದುಕಿದರು ನಿಮ್ಮ ಜೊತೆ, ನಾವು ಅದರೊಂದಿಗೆ ಹೋಗಲಾರೆ ದೇವ. ನೋಡಿದ್ಯಾ, ನಾವು ಮಾತಾಡುತ್ತಿರುವ ಹಾಗೆ ಅಗಸ್ತ್ಯರು ಬಂದರು. ಬಂದದ್ದು ಮಾತ್ರ ಅಲ್ಲ, ಆದಿತ್ಯ ಹೃದಯವನ್ನು ಉಪದೇಶಿಸಿದ್ದಾರೆ. ಅವರು ಉಪದೇಶಿಸಿದಂತಹ ಆದಿತ್ಯ ಹೃದಯವನ್ನು ಪಠಿಸಿ ಶಾಂಗಧಾರಿಯಾಗಿ ವಿಶ್ವಾಕಾರವನ್ನು ಯುದ್ಧರಂಗದಲ್ಲಿ ರಾವಣೇಶ್ವರ ಯಾವುದನ್ನು ಕಾಣುತ್ತಾ ಇದ್ದಾನೆ? ರಾವಣಾಗಿ ಕಾಣಿಸಿಕೊಂಡವ ಪಕ್ಕದ ಯುದ್ಧರಂಗದ ಮಧ್ಯದಲ್ಲಿ ತನ್ನ ವಿಶ್ವರೂಪವನ್ನೇ ಪ್ರದರ್ಶನ ಮಾಡುತ್ತಾ ಇದ್ದಾನಲ್ಲ. ಅನು ರೇಣು ತೃಣಕಾಷ್ಟ ಜಂಗಮಾವಿಗಳಲ್ಲಿ ನೆರಳಿಂತು ಲೋಕದ ಧರ್ಮ ಪಾಲಕನಾಗಿ ಬೆರೆಯುತ್ತಾ ಇರುವಂತಹ ಈ ಶ್ರೀಹರಿಯನ್ನು ಕಾಣುತ್ತಾ ಹಾಗೆ ಸಂತೋಷಗೊಂಡವನಿದ್ದೇನೆ. ಗರುಡ, ಕಿನ್ನರ, ಕಿಂಪುರುಷ, ಉರಗ ಸಾಧ್ಯ ನಾವು ಸಪ್ತ ಸಾಗರಗಳು ಈತನಲ್ಲಿ ಗೋಚರಿಸಿದ ಮೇಲೆ ಇನ್ನೇನು ನಾನು ನೋಡುವುದಕ್ಕಿದೆ? ನಾನು ಯಾರು, ಈತ ಯಾರು ಎನ್ನುವುದನ್ನು ಈ ರೀತಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಲೋಕ ಪಾಲಕನಾಗಿ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡ ಮೇಲೆ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿದ್ದೇನೆ. ಈತನ ರೂಪವನ್ನು ಕಂಡು ಹಾಗೆ ಮೈಮರೆಯುತ್ತೇನೆ. ಇನ್ನಾದರೂ ನಿನ್ನಲ್ಲಿರುವಂತಹ ಛಲವನ್ನು ಬಿಟ್ಟು ನಾನು ಯಾರು ಅನ್ನುವುದನ್ನು ಅರಿತುಕೊಂಡಿದ್ದೆ. ನನ್ನ ಮಡದಿಯಾದಂತಹ ಸೀತೆಯನ್ನು ನನಗೊಪ್ಪಿಸು. ನೀನು ಶರಣಾದೆ ಅಂತಾದ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ ಸೀತೆಯನ್ನು ಮರಳಿ ನಿನಗೆ ಒಪ್ಪಿಸಿ ಈ ರಾವಣೇಶ್ವರ ನಿನಗೆ ಶರಣಾಗತನಾಗಬೇಕೆ? ಖಂಡಿತ ಸೀತೆಯನ್ನು ಕೊಡಲಾರೆ. ಭೂಮಿಯೇ ಬಾಯಿ ಬಿರಿಯಲಿ, ಅಂಬರವೇ ಕೆಳಗೆ ಬೀಳಲಿ, ಸಪ್ತ ಸಾಗರಗಳೇ ಕಲ್ಲೋಲವಾಗಲಿ. ಮರಳಿ ಸೀತೆಯನ್ನು ನಿನಗೆ ಒಪ್ಪಿಸಿದರೆ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಅಸಾಧ್ಯನೆಂದಾದರೆ ಆ ಗಿರಿಜಾ ವಲ್ಲಭನ ಬಂಟ ಆದ್ರೆ ನೋಡಿದೆಯಾ, ನಿನ್ನ ಅಣ್ಣನ ಅಹಂಕಾರ ಇಲ್ಲಿ ತುಂಬಿದೆ ಅನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ನನ್ನ ಮಾತನ್ನು ಕೇಳುತ್ತಾ ಇಲ್ಲ, ಬುದ್ಧಿಹೀನನಾಗಿ ವರ್ತಿಸ್ತಾ ಇದ್ದಾನೆ. ಅಹಂಕಾರಿಯಾಗಿರುವಂತಹ ಆತನನ್ನು ವಧಿಸುವುದೋ ಮಾಡಿಸುವುದೋ ನೀನೇ ಹೇಳಿ.
ಆತನ ದಾರಿಗೆ ಅಡ್ಡಲಾಗಿ ನಂದೀಶ್ವರ ಸಿಕ್ಕಿದನಂತೆ. ಆತನನ್ನು ಸತ್ಯ ಹೇಳ್ಬೇಡ ಆಯ್ತಾ? ಸತ್ಯ ಅಲ್ಲ, ನಿನ್ನ ಹಣೆ ಬರ ಎಲ್ಲ ಬಿಚ್ಚಿಡ್ತೇನೆ. ಸತ್ಯ ಹೇಳ್ಬೇಡ. ಧರ್ಮಾತ್ಮನಾಗಿರಬೇಕಾದಂತಹ ಇವ ಅಧರ್ಮವನ್ನೇ ಅಲ್ಲಿ ಮಾಡಿ ಬಂದಿದ್ದಾನೆ. ಆತನನ್ನು ಕಂಡು ಅಲಂಕಿಸುವುದಕ್ಕೆ ಹೋಗಿ ಚಂಪು ಫಲವನ್ನೇ ಆತನ ಎದೆಗೆ ಎಸೆದನಂತೆ. ಆಗ ನಂದಿಯ ಶಾಪ ಕೊಟ್ಟಿದ್ದಾನೆ. ಹೇಗೆ ಬಲ್ಲೆಯ ದೇವ? ಯಾರು ನಿನ್ನ ಎದೆಗೆ ಶರವನ್ನು ಪ್ರಯೋಗಿಸುತ್ತಾರೋ ಆಗ ನಿನಗೆ ಮರಣ ಎಂಬ ಹಾಗೆ. ಹೌದಾ? ಸಮಯ ಇಲ್ಲ. ಕಾರ್ಯಕ್ರಮದ ಕೊನೆಯ ಹಂತ. ಶೀಘ್ರಾತಿ ಶೀಘ್ರವಾಗಿ ಅಲ್ಲಿಗೆ ತಲುಪಬೇಕು. ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ರಥವನ್ನು ಏರಿಕೊಂಡು ಬಳಿಕ ವಿಷ
ಸ್ವರ್ಗದಲ್ಲಿ ಸ್ಥಾನ ಸಿಕ್ಕಲಿಲ್ಲ ಕಾರಣಕ್ಕಾಗಿ ನಾರದರು ಆಡಿದ ಮಾತು. ಆದ ಕಾರಣ ಅದನ್ನು ಪಡೆಯುವುದಕ್ಕಾಗಿ ರಾಜಸೂಯವನ್ನು ಕೈಗೊಂಡವರು. ಇದು ಕೊನೆಯ ದಿನ. ಈಗ ನನಗೊಂದು ಜಿಜ್ಞಾಸೆ ಮೂಡಿಕೊಂಡಿದ್ದೇನೆ. ಈಗ ಅಗ್ರಪೀಠವನ್ನು ಕೊಡ್ಬೇಕಲ್ಲ, ಯಾರಿಗೆ ಅಂತೇಳಿ ನನ್ನ ಮನಸ್ಸಿನಲ್ಲಿ ಜಿಜ್ಞಾಸೆ. ಅದೇ ಅಜ್ಜಯ್ಯ, ಹಾಗಾದ್ರೆ ಯಾರಿಗೆ ಕೊಡುದು ಅಂತ ನನ್ನದು ಆಸೆ. ಧರ್ಮಜ ತುಳಗಿರುವ ಮಗಳು ಇನ್ನು ಶೇಖರ ಭೂಮಿಗೆ ನಿನ್ನ ತಂದೆಗೆ ಬೇಕಾಗಿ ಮಾಡಿದಂತ ಯಾಗ ಸಮಾಪ್ತಿ ಆಗ್ತಾ ಉಂಟು. ಈಗ ಪೀಠ ಯಾರಿಗೆ ಅಂತ? ದೇವಲೋಕದಲ್ಲಿ ಆದರೆ ಯಾರಿಗೆ? ಪ್ರಭು ಪರಮೇಶ್ವರನಿಗೆ. ಭೂಲೋಕದಲ್ಲಿ ಗೋವಿಂದನರ್ಗಲ್ಲದೆ ಮತ್ತಾರಿಗೆ? ಶ್ರೀಕೃಷ್ಣನನ್ನೇ ತಂದು ಕುಳ್ಳಿರಿಸುವಂತ. ಸಭೆಯನ್ನು ಯಾರಾದ್ರೂ ಮಾತಾಡ್ತಾರ? ಜಾಗ್ರತೆ, ಕೂತಲ್ಲಿಯೇ ಕೂತಬೇಕು. ಏನು ನಮಗೆ ಯಾಕೆ ಕಾಂಡವರಿಂದ ಆಹ್ವಾನಿತರಾಗಿ ಬಂದಿದ್ದೇವೆ, ಅವರು ಮಾಡುವುದೆಲ್ಲ ಸರಿ ಎನ್ನುವ ಹಾಗೆ ಒಪ್ಪಿಗೆ. ಇನ್ನು ಕೆಲವರು ಕೃಷ್ಣನ ಬಲುಹಿನಲ್ಲಿ ಏನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ನಮ್ಮ ತಲೆ ಹಾರಿ ಹೋದ್ರೆ ಎನ್ನುವ ಹಾಗೆ ಭಯ. ಮತ್ತೆ ಕೆಲವರಿಗೆ ಕೃಷ್ಣನ ಮೇಲಿನ ಭಕ್ತಿ, ಅವನು ಏನು ಮಾಡಿದ್ರು ಸರಿ ಎನ್ನುವಂತ ಭಾವ. ಇನ್ನು ಕೆಲವರಿದ್ದಾರೆ ಯಾರಾದ್ರೂ ಮಾತಾಡ್ತಾರ? ಯಾಕೆ ಮಾತಾಡುವುದಿಲ್ಲ? ಬ್ರಾಹ್ಮಣ ವರ್ಗದವರಿದ್ದಾರೆ, ಅವರು ಎಷ್ಟು ಕಟ್ಟಿಕೊಡ್ತಾರೆ ಅದನ್ನು ಕಟ್ಟಿಕೊಂಡು ಹೋಗುವುದು ಮಾತ್ರ ನಮ್ಮ ಕೆಲಸ. ಹೊಟ್ಟೆ ತುಂಬ ಊಟ ಮಾಡುವುದು, ಇಲ್ಲಿ ಎಂತ ಬೇಕಾದ್ರೂ ಸಾಯಿರಿ, ನಮಗೆ ಸಂಬಂಧ ಪಡಲಿಲ್ಲ ಎನ್ನುವ ಹಾಗೆ. ಆದ್ರೆ ಇದನ್ನೆಲ್ಲ ಇಂತಹ ಘಟಿತ ಘಟನೆಯನ್ನು ವಿರೋಧಿಸದೇ ಇದ್ರೆ ಇನ್ನು ಯಾವಾಗ ವಿರೋಧಿಸುವುದು? ಶಿಶುಪಾಲ ಎದ್ದಿದ್ದೇನೆ, ಇವನನ್ನು ಪೂಜಾಗ್ರ ಪೀಠದಲ್ಲಿ ಕೂತ್ಕೊಳಿಸಿದ್ಯಾರೋ? ಕುಳಿತುಕೊಳ್ಳುವಂತಹ ಅರ್ಹತೆ ಯೋಗ್ಯತೆ ಹೊಂದಿರುವಂತಹ ಈ ಮಾನಧನರ ಮುಂದೆ ಈ ಗೋಗಳನ್ನು ಕೂತುಕೊಳ್ಳಿಸಿದ್ಯಲ್ಲ, ಭವಿಷ್ಯವನ್ನು ಭೂತವನ್ನು ಎಲ್ಲವನ್ನು ಕೂಡ
ಸರಿಯಾಗಿ ಅರ್ಥೈಸಿಕೊಂಡವನು. ನಿನಗೆ ಗೊತ್ತಿಲ್ವ ಯಾಕೆ ಅಂತ? ನಿನ್ನ ಅಪ್ಪನಿಗೆ ಸ್ವರ್ಗಲೋಕದಲ್ಲಿ ಸಿಗಬೇಕಾದಂತ ಸ್ಥಾನಮಾನ ದೊರಕಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಮಾಡ್ತಾ ಇರುವಂತ ಪುಣ್ಯ ಕೃತು ಇಂತಹದ್ರಲ್ಲಿ ಈ ರೀತಿಯಾಗಿ ಮಾಡಿ ಅಪ್ಪನನ್ನು ನೇರ ನೆಲಕ್ಕೆ ಬೀಳು ಹಾಗೆ ಮಾಡಿದ್ಯಲ್ಲ, ನಿಮ್ಮನ್ನು ಬೈದು ಪ್ರಯೋಜನ ಇಲ್ಲ. ನಿಮಗೆ ನಿರ್ದೇಶನ ಕೊಟ್ಟಿದ್ಯಲ್ಲ. ನಿನಗೆ ಹೋಗ್ಲಿಕ್ಕೆ ಸಂಕಟ. ನಿನಗೆ ಹಣೆ ಬರ ಕೆಟ್ಟವನೇ. ಸಣ್ಣ ಮಕ್ಕಳಿಗೆ ಸರಿಯಾದಂತಹ ಪಥ ನಿರ್ದೇಶನ ಮಾಡಬೇಕಾದಂತದ್ದು ನಿನ್ನಂತಹ ಹಣ್ಣು ಮುದುಕನ ಕರ್ತವ್ಯ. ಯಾವ ಪ್ರಸಂಗವೇ ಬರಲಿ ಅವನಿಗೆ 800 ದಾಟ್ಲಿಕ್ಕಿಲ್ಲ. ಏನು ಮಾಡುದು? ನೀನು 800 ಅಂತ ಹೇಳಿ ಆಯ್ತಲ್ಲ. ಇಲ್ಲದೆ ಇದ್ರೆ ಇವನ ಹಲ್ಲು ಮುರಿಯುತ್ತಾ ಇದ್ದೆ. ನೋಡು ಸಭೆ ಹೇಗೆ ಉಂಟು ನೋಡ. ಸಭೆಯಲ್ಲಿ ನೋಡು ಎಂತಹ ಯೋಗ್ಯತಾ ಸಂಪನ್ನರು ಈ ಸಭೆಯಲ್ಲಿ ಸೇರಿದ್ದಾರೆ ಅಂತ ಅವರಿರುವಾಗ ಇವನನ್ನು ಹಣೆವರ ಕೆಟ್ಟವರನ್ನು ತಂದು ಕೂತ್ಕೊಳ್ಳಿಸಿದ್ಯಲ್ಲ. ನೋಡೊಮ್ಮೆ ಸಭೆಯನ್ನು. ಎಂತೆಂತಹ ಮಹನೀಯರು, ವೇದವ್ಯಾಸರು, ಗುರು ದ್ರೋಣರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ನಿನ್ನ ಚಿಕ್ಕಪ್ಪ ಬಾಹ್ಲಿಕ, ಕೌರವ, ದೃಪದ, ಇಂತೆಂತಹ ಮಹನೀಯರುಗಳ ಸಭೆಯಲ್ಲಿದ್ದಾರೆ. ಅವರನ್ನೆಲ್ಲ ಉಳಿದು ಈತನಿಗೆ ಓತು ಕೊಡುವರೆ. ಇವನೇ ನಿಮಗೆ ಬೇಕಾ? ಇವ ಹಣೆ ಬರ ಕೆಟ್ಟವ ಇವನ ಮೇಲೆ ನಿಮಗೆ ಭಕ್ತಿ ಭಾವ ಉಂಟುಂತಾದ್ರೆ ಅದು ನಿಮ್ಮ ವೈಯಕ್ತಿಕ ವಿಷಯ. ಮನೆಯಲ್ಲಿ ಹೋಗಿ ಮಾಡಿಕೊಳ್ಳಿ. 4 ಗೋಡೆಯ ಮಧ್ಯೆ ಅವನಿಗೆ ಎಂತಾದ್ರೂ ಕೊಟ್ಟು ಸಾಯಿರಿ, ನಾವು ಕೇಳುವುದಿಲ್ಲ. ಸಾರ್ವಜನಿಕ ಸನ್ಮಾನ ಮಾಡಿ ಇವನಿಗೆ ಹೀಗೆಲ್ಲ ಮಾಡುವಂತಾದ್ರೆ ನಾವು ಸಹಿಸುವುದಿಲ್ಲ. ಮಾತಾಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೌರವದಿಂದಾಗಿ ನೀಡಿದ್ದು ನಾವು. ಹೌದೌದು. ಪೀಠದಲ್ಲಿ ಕುಳ್ಳಿರಿಸುವುದಕ್ಕೆ ಇವನೇ ಸಿಕ್ಕಿದ್ದ. ಇಲ್ಲಿ ಹಣ್ಣು ಮುದುಕರು ಎಷ್ಟು ಜನ ಇದ್ದಾರೆ, ಅವರಿಗೆ ಕುತ್ಕೊಳಿಸಿದ್ದು ಬಿಟ್ಟು ಅವರಿಗೆ ಬೇರೆ ಏನಾದ್ರೂ ಕೆಲಸ ಉಂಟಾ? ಕೆಲಸವೇ Hey!
ಮೊಸಲ ಕಣ್ಣೀರು ಆರಂಭ. ಶುರು ಮಾಡಿದ ಇವನ ಜೀವನ ಪೂರ್ತಿ ಇದೇ ಆಯ್ತು. ಅಳುವುದೇ ಕೃಷ್ಣನನ್ನು ನಿಂದಿಸ್ತಾರೆ ಅಂತ ಬೇಸರ ಮಾಡಬೇಡ ಮಗನೇ. ಹರಿಕಥೆಯನ್ನು ನಾನು ಹೇಳ್ತೇನೆ ಮಗನೇ. ಈ ಹಿಂದೆ ಹಳೆಯ ಕಾಲದಲ್ಲಿ ಆಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ತನ್ನ ಹೆಬ್ಬೆರಳನ್ನು ಬಾಯಿಗೆ ಹಾಕಿ ಮಲಗಿರುವಂತಹ ಸಂದರ್ಭ, ತನ್ನ ಕಿವಿಯಿಂದ ವಿಷವನ್ನು ಬಿಸಾಕಿದಾಗ ಹುಟ್ಟಿದವರೇ ಮಧು ಕೈಟವರು. ಮಗನೇ, ಅವರನ್ನು ವಧಿಸುವುದಕ್ಕೆ ಬೇಕಾಗಿ 5,000 ವರ್ಷ ಅವರ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ. ಅವರನ್ನು ವಧಿಸಿ ಮೇದಿನಿಯನ್ನು ನಿರ್ಮಾಣ ಮಾಡಿದ್ದು ಮಾತ್ರವಲ್ಲ, ಬ್ರಹ್ಮದೇವ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡಿದ. ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇ ತಡ ಮಗನೇ, ಕೆಲವು ದುಷ್ಟರನ್ನ ಹುಟ್ಟಿದರಲ್ಲ. ಅದು ನನ್ನ ಅಭಿನಯದಲ್ಲಿ ಮಣ್ಣು ಹಾಕು ಅಭಿನಯ ವಿಶಾರದ ಹಾಗೆಲ್ಲ ಮಗನೇ. ಬ್ರಹ್ಮದೇವ ಸೃಷ್ಟಿ ಮಾಡಿದ್ರ, ಸೃಷ್ಟಿ ಮಾಡಿದ್ದೇ ತಡ, ಕೆಲವು ದುಷ್ಟರೆಲ್ಲ ಮುದುಕ ಹೇಳುವುದಕ್ಕೆ ಅವ ಕೇಳುವುದಕ್ಕೆ ಒಳ್ಳೆ ಅಭ್ಯಾಸ ಮಾಡಿ ಬಂದಿದ್ದಾನೆ ಇವತ್ತು. ಹುಟ್ಟಿದಾರಲ್ಲ, ಹುಟ್ಟಿದ್ದೇ ತಡ. ನಮ್ಮ ವೈಕುಂಠವಾದಂತ ಶ್ರೀಮನ್ನಾರಾಯಣ ವಿವಿಧ ಅವತಾರವನ್ನು ಎತ್ತಿದ್ದಾನೆ ಮಗ. ಹೌದಪ್ಪ, ಹೌದಲ್ಲ. ಅವರನ್ನೆಲ್ಲ ವಧಿಸುವುದಕ್ಕೆ ಬೇಕಾಗಿ ಮತ್ಸ್ಯಾವತಾರವಾದ, ವರಾಹ ಅವತಾರವಾದ, ನರಸಿಂಹಾವತಾರವಾದ, ಕೂರ್ಮಾವತಾರವಾದ, ವಾಮನಾವತಾರವಾದ, ಪರಶುರಾಮಾವತಾರವಾದ, ರಾಮಾವತಾರವನ್ನು ಎತ್ತಿದ. ಈಗ ಕೃಷ್ಣಾವತಾರವನ್ನು ಎತ್ತಿದ್ದಾನೆ ಮಗನೇ. ಎತ್ತಿದ್ದು ಮಾತ್ರವಲ್ಲ, ತನ್ನ ಮಾವನಾದಂತ ಕಂಸನನ್ನೇ ಕೊಂದಿದ್ದಾನೆ. ಶಕಟಾದಿ ಜೇನುಕರನ್ನೇ ಕೊಂದಿದ್ದಾನೆ. ಈಗ ಎಣಿಸ್ತಾ ಇದ್ದಾನೆ ಇವನ ಬಗ್ಗೆ. ಅವರೆಲ್ಲ ಏನು ಹೇಳಿದ್ರೇನು, ಇವ ದೇವಾದಿ ದೇವ ಮಗನೇ, ದೇವಾದಿ ದೇವ. ಬರಡ ಹಣ್ಣ ಭೀಷ್ಮ ನಿನ್ನ ಪ್ರಾಯ ಆಯ್ತು, ಹಲ್ಲೆ ಮಾಡಿತಾ ಇದ್ದೆ.
ನಿಲ್ಲು ನಿಲ್ಲು ನಿಲ್ಲು. ಯಾಕೆ ಹರಿಕತೆ ಕೇಳಿ ಅವರಿಗೆ ಹೀಗಾಗಿದೆ. ಇವರ ಕಥೆಯನ್ನೇ ಹೇಳ್ತೇನೆ. ಶಿಶುಪಾಲ ಮೂಲ ಕಥೆಯ ಇವರು ಇಲ್ಲಿಯವರಲ್ಲ, ವೈಕುಂಠದಲ್ಲಿದ್ದವರು. ನಾವು ಬೇರೆ ಬೇರೆ ಕಡೆಯಿಂದ ಜಯ ವಿಜಯವರು ಎಂದರೆ ಹೌದು. ಸನಕಾದಿಗಳು ಎಂದಿನಂತೆ ವೈಕುಂಠ ವಾಸಿಯಾದಂತ ಶ್ರೀಮನ್ನಾರಾಯಣ ನೋಡುವುದಕ್ಕೆ ಬಂದಾಗ ಇವರು ಅವನನ್ನು ಅಪಹಾಸ್ಯ ಮಾಡಿ ಕುತ್ತಿಗೆ ಕೈ ಹಾಕಿ ನೂಕಿದ್ದಾರೆ. ಕೋಪಗೊಂಡು ಅವರಿಗೆ ಶಾಪವನ್ನಿಟ್ಟಿದ್ದಾರೆ. ಭೂಲೋಕದಲ್ಲಿ ನೀವು ಹುಟ್ಟಿ ಅಂತ ದುಃಖಿತರಾಗಿ ಇವರು ಶ್ರೀಹರಿಯಲ್ಲಿ ಕೇಳಿದಾಗ ಶ್ರೀಹರಿ ಬಂದು ಸನಕಾದಿಗಳಲ್ಲಿ ಕೇಳಿದ. ಅವರು ಹೇಳಿದ್ರು, ನೀನು 7 ಅವತಾರದಿಂದ ಒಳ್ಳೆಯವರಾಗಿ ಜನಿಸಿ ಈ ವೈಕುಂಠಕ್ಕೆ ಬರುತ್ತೀರೋ ಅಥವಾ 3 ಅವತಾರವನ್ನೆತ್ತಿ ದುಷ್ಟರಾಗಿ ಶ್ರೀಹರಿಯನ್ನೇ ವಧಿಸಿ ವೈಕುಂಠವನ್ನು ಸೇರುತ್ತಾರ ಎಂದು. ಇವರ ಆಯ್ಕೆ 3. ತ್ರಿಜನ್ಮ. ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶ್ಯಪರಾದರು. ಅವನನ್ನು ಶ್ರೀಹರಿ ವಧಿಸಿದ. ಈಗ ರಾವಣ ಕುಂಭಕರ್ಣರ ರಾಮಾವತಾರದಿಂದ ವಧಿಸಿದ್ದಾರೆ. ಈಗ ಶಿಶುಪಾಲದಂತ ಅವರಾಗಿ ಹಾಗೆ ಇವನು ಹುಟ್ಟುವಾಗ ಹೀಗಿರ್ಲಿಲ್ಲ. ನಾನು ಸಣ್ಣ ಮಗು ಹೀಗೆ ಅದು ಗೊತ್ತಿಲ್ಲ. ಹಾಗೆ ಇವನಿಗೊಂದು ಹೆಚ್ಚಿಗೆ ಉಂಟು. ಹಣೆಯಲ್ಲಿ ಕಣ್ಣು. ಪರಮೇಶ್ವರ ಕೈಲಾಸವಾಸಿ ಅದು ತೆಂಗಿನಕಾಯಿಗಿರ್ತದೆ. ನಿನ್ನ ತಲೆಗೆ ಮಾಡಿದ್ದು ಮಾತ್ರವಲ್ಲ 4 ಕೈಗಳನ್ನು ಹೊಂದಿದ. ಇವನ ತಾಯಿಗೆ ದುಃಖವಾಯಿತು. ಇಂಥ ಮಗುವನ್ನು ನಾನು ಹೆತ್ತೇನಲ್ಲ. ದುಃಖಿಸಿರುವಂತಹ ಸಂದರ್ಭದಲ್ಲಿ ನಾರದರು ಬಂದು ಹೇಳಿದಂತ ಮಾತು, ಮಗುವನ್ನು ಎಲ್ಲರ ಕೈಗೆ ಇಡು. ಇವನನ್ನು ಯಾರು ಸ್ಪರ್ಶ ಮಾಡುತ್ತಾರೋ ಇವನ ಹೆಚ್ಚಿನದಂತ ಕಣ್ಣು ಮತ್ತೆ ಅಂತ ಹೋಗುತ್ತದೆಯೋ ಆವಾಗ ಇವನನ್ನು ಕೊಲ್ಲುತ್ತಾರೆ ಅಂತ. ಹಾಗೆ ಎಲ್ಲರಿಗೂ ಕೊಟ್ಟು ಯಾರಿಂದನೂ ಆಗಲಿಲ್ಲ. ಈ ವಿಷಯವನ್ನು ತಿಳಿದಂತ ನಮ್ಮ ಕೃಷ್ಣದೇವರು ಅತ್ತೆಯ ಮಗ ಅಲ್ವಾ, ಹೇಗಾದ್ರೂ ನೋಡ್ಬೇಕಲ್ಲ. ಹಾಗೆ ನೋಡುವುದಕ್ಕೆ ಬಂದಾಗ ತಾಯಿ ಇವನ ಕೈಗೆ ಕೊಟ್ಟದ್ದೇ ತಡ. ಎಲ್ಲಿ ಉಂಟು ಇವನದು ಹೆಚ್ಚಿನದ್ದು ಎಲ್ಲ ಅನಿಷ್ಟ ಕೈ ಮುಟ್ಟಿದ್ದಲ್ಲ ಹಾಳೆ, ಬಂಗಾರ ಮುಟ್ಟಿದ್ರು ಮಾಸಿ. ಹಾಗೆ ತಾಯಿಗೆ ಯೋಚನೆ ಆಯಿತು, ಕೃಷ್ಣನಿಂದಲೇ ಮರಣ ಎನ್ನುವುದಾಗಿ. ತಾಯಿ ದುಃಖಿತರಾದವಾಗ ಶ್ರೀಕೃಷ್ಣ ಹೇಳಿದಂತ ಮಾತು, ಈಗ ಕೊಲ್ಲುವುದಿಲ್ಲ, 100 ತಪ್ಪುಗಳನ್ನು ಮಾಡುವವರೆಗೆ ನಾನು ಕ್ಷಮಿಸ್ತಾ ಇರ್ತೇನೆ ಅಂತ ಲೆಕ್ಕ ಮಾಡ್ತಾ ಇದ್ದಾನೆ. ಅವರ ಕರ್ಮ ಲೆಕ್ಕ ಮಾಡುದು. ಸಭೆಯಲ್ಲಿ ಹುಡುಗಿಯರು ಎಷ್ಟಿದ್ದಾರೆ ಲೆಕ್ಕ ಮಾಡುದು. ಅವನ ಚಟ ಬಿಡ್ಬೇಕಲ್ಲ, ಲೆಕ್ಕ ಮಾಡ್ತಾ ಇದ್ದ. ಇವರನ್ನು ಕೊಲ್ಲುವುದಕ್ಕೆ ನಾನು ನೀನು ಮೂರಾರಿಯೋ ದೇವರಿರುವಾಗ ನಾವೇ ನಿನ್ನ ದಾರಿ ನಿರೀಕ್ಷೆಯಲ್ಲಿ ಇದ್ದವನು ಯಾಕೆ ಬಲ್ಲೆಯ? ಈ ಹಿಂದೆ ನನ್ನ ತಂದೆಯನ್ನು
ಚಕ್ರಧಾರಿಯಾಗಿ ನನ್ನೆದುರು ಕಾದುವುದಕ್ಕೆ ನಿಂತಿದ್ದೀಯಾ? ಒಂದೇ ಒಂದು ಪ್ರಶ್ನೆ, ನನಗೆ ಮೀಸಲಾಗಿರಿಸಿದಂತ ಹುಡುಗಿ ರುಕ್ಮಿಣಿ ನನ್ನನ್ನು ಬಿಟ್ಟು ನೀನು ಹಾರಿಸಿಕೊಂಡಿದ್ದಿಲ್ಲ, ಯಾಕೆ? ವೈದರ್ಭೆಯನ್ನು ಕಳವಿನಲ್ಲಿ ಒಯ್ದು ಅಂದಿನ ಪ್ರಕರಣ ಇಂದು ನೆನಪಾಯಿತು. ಹೆಣ್ಣು ಹೊನ್ನು ಮಣ್ಣು ಇವತ್ತುಂಟಲ್ಲ, ನನ್ನ ಕೊನೆಗಾಲದವರೆಗೂ ಬರಲಿಕ್ಕಿಲ್ಲ. ಹೌದಾ? ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸೇರಬೇಕು ಅದು ಆ ಸಮಯಕ್ಕೆ ಅವರಿಗೆ ಸೇರ್ತದೆ. ನಿನ್ನಲ್ಲಿ ಆಧ್ಯಾತ್ಮ ಉಂಟು, ನನಗೆ ಗೊತ್ತುಂಟು. ಆ ಘಟನೆಯನ್ನು ಇಲ್ಲಿ ಮರುಕಳಿಸ್ತಾ ಇದ್ದೀಯಾ? ಇದೆಲ್ಲ ಮುಂದೆ ಎಷ್ಟೋ ಬಾರಿ ನಿನ್ನನ್ನು ಬಿಟ್ಟವನಿದ್ದೇನೆ, ಈಗ ಕಾಯ್ತಾ ಇದ್ದೀನಿ. ಒಂದು ಆಗುವುದರೊಳಗೆ ಮುಗಿಬೇಕು. ಹೌದಾ? ಹೌದು. ಯಾವುದು ಒಂದು? ಇನ್ನೊಂದು ತಪ್ಪು ಆಗುವುದರೊಳಗೆ ನಿನ್ನ ಮರಣ ಆಗಬೇಕು. ಯಾರು ಮಾಡುವುದು? Oh,
ಪ್ರಾರ್ಥಿಸಿದ ಹಾಗಾಯಿತು. ಸತ್ತಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗಲೋಕದಲ್ಲಿ ಉತ್ತಮ ಸ್ಥಾನ ಸಿಗಬೇಕು ಎನ್ನುವ ಹಾಗೆ ಕೈಗೊಂಡಂತಹ ಯಾಗ ಸಾಂಗವಾಗಿ ನೆರವೇರಿತು. ಹಾಗಿದ್ರೆ ದೇವತೆಗಳೆಲ್ಲ ಹೂವಿನ ಮಳೆಯನ್ನು ಮೂಲಕೆಗೆ ಎರೆದವರಿದ್ದವರೇ, ಎಲ್ಲರಿಗೂ ಸಂತೋಷವಾಗಿದೆ ಎನ್ನುವುದು ನೋಡಿದವಾಗ ಗೊತ್ತಾಗುತ್ತೆ. ಹಾಗಾಗಿ ಇದ್ದಂತಹ ಇವರಿಗೆ ಶುಭ ನುಡಿಯನ್ನು ಹೇಳಬೇಕಾದರೂ ನಮ್ಮ ಧರ್ಮ. ಹಾಗಾಗಿ ಜೈ ಜನ್ಮ ಮೋಕ್ಷ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಯಾರು ಹಾಡಿಸ್ತಾರೋ, ಯಾರು ಹಾಡ್ತಾರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡ್ತಾರೋ ಅವರೆಲ್ಲರಿಗೂ ನಾವು ನಮ್ಮಿಂದಂತಹ ಕಡೆಯಲು ಶ್ರೀ ದುರ್ಗಾಪರಮೇಶ್ವರಿ ಹಬ್ಬರವರು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಕರುಣಿಸಲೆಂದು ಆ ಮಹಾತಾಯಲ್ಲಿ ಬೇಡಿಕೊಳ್ಳುತ್ತಾ ಪುಣ್ಯ ಗೀತೆಗೆ ಮಂಗಳ ಗೀತೆಯನ್ನು ಹಾರುವೆ.
ಕಾಲದಲ್ಲಿ